ನಮಸ್ಕಾರ ಎಲ್ಲರಿಗೂ. ಯೋಗವಂತ ಯೋಗ ತರಗತಿ ಅರ್ಪಿಸುವ ಉಪನ್ಯಾಸ ಸರಣಿಯ 11ನೇ ಸಂಚಿಕೆಗೆ ಸ್ವಾಗತ. ಸೊ ಇವತ್ತು ಬಹಳ ಜನ ಬಹಳ ಕ್ವಶನ್ಸ್ಗಳೆಲ್ಲ ಕೇಳಿದ್ವಿ, ಯಾರು ಕ್ವಶನ್ಸ್ ಇದೆ ಕಳಿಸಿ ಅಂತ ಮೆಸೇಜೆಲ್ಲ ಕಳಿಸಿದ್ವಿ. ಸೊ ಬಹಳ ಜನ ಕಳಿಸಿದ್ದಾರೆ ಕ್ವಶನ್ಸ್ಗಳು. ಸೊ ಒಂದೊಂದಾಗಿ ಅದನ್ನು ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ನನಗೆ ಗೊತ್ತಿರೋಷ್ಟರ ಮಟ್ಟಿಗೆ. ಮೊದಲನೇದು ವಿನಯ್ ಅನ್ನೋರು ಕಳಿಸಿದ್ದಾರೆ, ವಿನಯ್ ಅವರು. ಸೊ ಜಿಮ್ ಆ್ಯಂಡ್ ಯೋಗ ಎರಡೂ ಮಾಡಬೇಕು ಅಂದರೆ ಯಾವ ಸಮಯದಲ್ಲಿ ಮಾಡಬೇಕು, ಎರಡರ ಮಧ್ಯೆ ಎಷ್ಟು ಅಂತರ ಇರಬೇಕು ಅಂತ. ಸೊ ಮತ್ತು ಜಿಮ್ಮು ಮತ್ತು ಯೋಗ ಎರಡೂ ಮಾಡಬೇಕು, ಬರೀ ಯೋಗಾಭ್ಯಾಸ ಮಾಡೋದು ಪರವಾಗಿಲ್ಲ, ಬಟ್ ಜಿಮ್ಮು ಯೋಗ ಎರಡನ್ನೂ ಸಹ ಮಾಡಬೇಕು ಅಂದಾಗ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಕೇಳಿದ ಕ್ವಶನ್ನು. ಸೊ ಇದರಲ್ಲಿ ಬಂದು ಎರಡು ಥರ ವಿಂಗಡಿಸ್ಕೊಳ್ಬೋದು. ಒಂದು ಬಂದು ಒಂದೇ ಸ್ಟ್ರೆಚಲ್ಲಿ ನೀವೇನಾದರೂ ಜಿಮ್ಮು ಯೋಗ ಎರಡನ್ನೂ ಮಾಡ್ತೀರಾ ಅಂದರೆ ನನ್ನ ಸಜೆಷನ್ ಬಂದು ಫಸ್ಟ್ ಜಿಮ್ ಮಾಡ್ಕೊಂಡ್ಬಿಟ್ರೆ ಸೊ ಒಳ್ಳೆಯದು. ಜಿಮ್ ಮಾಡಿಕೊಂಡು ಅನಂತರ ನೀವು ಯೋಗ ಮಾಡುವಂಥದ್ದು ಒಳ್ಳೆಯ ಅಭ್ಯಾಸ ಆಗಿರುತ್ತೆ. ಏನಕ್ಕೆ ಅಂದರೆ ಫಸ್ಟು ಬಂದು ನಮ್ಮ ದೇಹ, ಮತ್ತು ಇದು ಆಲ್ರೆಡಿ ನಾನು ಭಾಳಷ್ಟು ಸರಿ ಎಲ್ಲ ವಿವರಣೆ ಕೊಟ್ಟಿದ್ದೀನಿ, ಇನ್ನೊಂದು ಸರಿ ನಾನು ಅದರಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಜಿಮ್ಮಲ್ಲಿ ಏನಾಗುತ್ತೆ ಅಂದರೆ ಸಾಧಾರಣವಾಗಿ ನಮ್ಮ ಮನಸ್ಸು ಮತ್ತು ದೇಹ ಒಂದು ತಾಮಸಿಕ ಸ್ಥಿತಿಲಿರುತ್ತೆ ಅಂತ, ಒಂಥರ ಲೇಜಿ ಸ್ಟೇಟ್ ಇರುತ್ತೆ, ಡಾರ್ಮೆಂಟ್ ಸ್ಟೇಟಲ್ಲಿರುತ್ತೆ. ಅದನ್ನು ನಾವು ಆ್ಯಕ್ಟಿವ್ ಮಾಡ್ಕೊಳ್ಬೇಕು ಅಂತ. ಸೊ ಅದಕ್ಕೆ ನಾವು ಈ ಜಿಮ್ಮು ಇದೆಲ್ಲ ಯೋಗ ಜಿಮ್ ಪ್ರಾಕ್ಟೀಸ್ ಎಲ್ಲ ಮಾಡಿದಾಗ ಜಿಮ್ಮಲ್ಲಿ ಇನ್ನು ವರ್ಕೌಟ್ಸ್ ಎಲ್ಲ ಇರುತ್ತೆ. ಸೊ ಒಂದು ಸ್ವಲ್ಪ ಅದನ್ನೆಲ್ಲ ಬಂದು ನಿಮ್ಮ ದೇಹ ಮತ್ತು ಮನಸ್ಸನ್ನು ಆ್ಯಕ್ಟಿವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಆ್ಯಕ್ಟಿವ್ ಆಗಿರೋದನ್ನು ತಿರ್ಗಾ ಸಾತ್ವಿಕ್ ಸ್ಟೇಟಿಗೆ ತರಬೇಕು ಅಂತ. ಯೂಶಲಾಗಿ ನಮ್ಮ ಕೊನೆಯ ಉದ್ದೇಶ ಬಂದು ಈಕ್ವಿಲಿಬ್ರಿಯಮ್ ಸ್ಟೇಟ್ ಅಂತ ಹೇಳ್ತೀವಿ, ಒಂದು ಸಮತ್ವ ಅಂತ ಹೇಳ್ತೀವಿ. ಆ ಸ್ಟೇಟಿಗೆ ತರೋದು ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ. ಅಲ್ಲಿಗೆ ನೇರ ನೀವು ಏನು ತಾಮಸದಿಂದ ಸೀದಾ ನೀವು ಸತ್ವಕ್ಕೆ ಹೋಗೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಅದಕ್ಕೇನು ಮಾಡ್ತೀವಿ, ತಾಮಸದಿಂದ ಮೊದಲು ರಾಜಸಕ್ಕೆ ಹೋಗಿ ರಾಜಸದಿಂದ ಸತ್ವ ಬರುವಂಥದ್ದು. ಅದಕ್ಕೆ ಫಸ್ಟ್ ತಾಮಸಿಕ್ ಸ್ಟೇಟ್ನಲ್ಲಿ ನಾವು ಡಾರ್ಮೆಂಟ್ ಆಗಿರ್ತೀವಿ, ಅದನ್ನ ನಾವು ಆ್ಯಕ್ಟಿವ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಜಿಮ್ ಇದೆಲ್ಲನೂ ನಿಮಗೆ ಹೆಲ್ಪ್ ಮಾಡುತ್ತೆ. ಜಿಮ್ಮೆಲ್ಲ ಮಾಡೋದಕ್ಕೆ ಅದು ಆ್ಯಕ್ಟಿವ್ ಆಗುತ್ತೆ. ಆ್ಯಕ್ಟಿವ್ ಆಗಿ ತಿರ್ಗಾ ನಾರ್ಮಲ್ ಸ್ಟೇಟಿಗೆ ಬರೋದಕ್ಕೆ ನೀವು ಯೋಗ ಪ್ರಾಕ್ಟೀಸ್ಗಳು ಇದೆಲ್ಲ, ಈಗ ಜಿಮ್ನಲ್ಲಿ ಹೋದರೆ ನಿಮಗೆಲ್ಲ ಪೋಸ್ಟ್ ಸ್ಟ್ರೆಚಸ್ ಎಲ್ಲ ಮಾಡಬೇಕು, ಅದೆಲ್ಲ ಇಂಜುರಿನ ರಿಕವರ್ ಮಾಡ್ಕೊಳ್ಳೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರಲ್ಲ, ಅದೇ ರೀತಿ ನೀವು ಈ ಜಿಮ್ ಪ್ರಾಕ್ಟೀಸ್ ಆದಮೇಲೆ ಯೋಗಾಸನಗಳು ಇನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ಅಲ್ಲಾಗುವಂತಹ ನಿಮಗೆ ದೇಹದಲ್ಲಿ ಆಗುವಂತಹ ಬಿಗಿತ ಅಥವಾ ಏನು ಟೈಟ್ನೆಸ್ಸು ಸ್ಟಿಫ್ನೆಸ್ ಎಲ್ಲನೂ ಸಹ ರಿಲೀವ್ ಮಾಡೋದಕ್ಕೆ ನಿಮಗೆ ಯೋಗ ಪ್ರಾಕ್ಟೀಸ್ಗಳು ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ನೀವು ಶವಾಸನ ಎಲ್ಲ ಮಾಡಿದಾಗ ನಿಮ್ಮ ಮನಸ್ಸು ಮತ್ತು ದೇಹವನ್ನು ಒಂದು ಈಕ್ವಲ್ ಸ್ಟೇಟಿಗೆ ತರೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇನ್ನೊಂದೇನೆಂದರೆ, ಸೊ ಇದು ಏನು ಹೇಳ್ತೀವಿ, ಯಾವಾಗ ನಾವು ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ, ಎರಡು ಇರ್ತೀವಿ, ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ. ನೀವು ಯಾವಾಗ ತುಂಬ ಅಗ್ರೆಸಿವ್ ಆಗಿ ವರ್ಕ್ ಮಾಡಬೇಕಂದ್ರೆಲ್ಲ ನಿಮ್ಮ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅದನ್ನ ಆ್ಯಕ್ಟಿವ್ ಮಾಡಿ ಹಾಗೆ ಬಿಡೋದು ಅಷ್ಟು ಒಳ್ಳೆಯ ಅಭ್ಯಾಸ ಅಲ್ಲ. ನೀವು ಅದನ್ನ ಆ್ಯಕ್ಟಿವ್ ಮಾಡಿ ತಿರ್ಗಾ ಅದನ್ನ ನಾರ್ಮಲ್ ಸ್ಟೇಟಿಗೆ ತರಬೇಕು. ಈ ನಾರ್ಮಲ್ ಸ್ಟೇಟಿಗೆ ತರುವಂತಹ ಕೆಲಸ ಬಂದು ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಮಾಡ್ತಾ ಇರುತ್ತೆ. ಸೊ ಈ ಅಭ್ಯಾಸ ನೀವು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಯಾವಾಗ ಕೆಲಸ ಮಾಡುತ್ತೆ ಅಂದರೆ, ನೀವು ಯಾವಾಗ ಕಾಮಾಗಿ ರಿಲ್ಯಾಕ್ಸ್ಡ್ ಆಗಿರೋ ಅಭ್ಯಾಸಗಳನ್ನ ಮಾಡ್ತೀವಲ್ಲ ಆವಾಗ ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಅದಕ್ಕೆ ಫಸ್ಟು ಬಂದು ನೀವು ಸಿಂಪ್ಯಾಥೆಟಿಕ್ ಇದೆಲ್ಲ ಜಿಮ್ಮೆಲ್ಲ ಮಾಡಿದಾಗ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ತಿರ್ಗಾ ನಾವು ಯೋಗಾಭ್ಯಾಸ ಎಲ್ಲ ಮಾಡಿದಾಗ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ನಿಮಗೆ ಆ ಸ್ಟಿಮ್ಯುಲೇಷನ್ನು ಮತ್ತು ಆ ಈಕ್ವಿಲಿಬ್ರಿಯಮ್ ಸ್ಟೇಟಿಗೆ ತರೋದಕ್ಕೆ ಹೆಲ್ಪ್ ಮಾಡಿದೆ. ಇದು ಮೊದಲನೇ ಕಂಡೀಷನ್ ನಾನು ಹೇಳ್ದು. ಜಿಮ್ಮು ಯೋಗ ಒಂದೇ ಸ್ಟ್ರೆಚಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಜಿಮ್ಮು ಮಾಡಿ ತಿರ್ಗಾ ಯೋಗನ ಮಾಡ್ತೀರಾ ಅಂದಾಗ ಈ ಪ್ರಿನ್ಸಿಪಲ್ನ ನೀವು ಫಾಲೋ ಮಾಡ್ಬೋದು. ಇನ್ನು ಎರಡನೇ ಕಂಡೀಷನು ಏನು, ಜಿಮ್ಮು ಮತ್ತು ಯೋಗ ಬೇರೆ ಬೇರೆ ಸಮಯದಲ್ಲಿ ಮಾಡ್ತೀನಿ. ನಿಮ್ಮ ಪ್ರಶ್ನೆ ಬಂದು ಇದಕ್ಕೆ ತುಂಬ ಹತ್ತಿರವಾಗಿದೆ. ಅಂದರೆ ಏನಂದರೆ, ಯಾವ ಸಮಯದಲ್ಲಿ ಜಿಮ್ ಮಾಡಬೇಕು, ಯಾವ ಸಮಯದಲ್ಲಿ ಯೋಗ ಮಾಡಬೇಕು ಅಂತ. ಸೊ ಜಿಮ್ ಯಾವಾಗ ಮಾಡಬೇಕು, ಯೋಗ ಯಾವಾಗ ಮಾಡಬೇಕು ಅಂದರೆ ನಿಮಗೆ ಏನು ಹೇಳ್ತೀವಿ ಅಂದರೆ, ಆದಷ್ಟು ಯೋಗವನ್ನು ಬೆಳಗ್ಗೆ ಅಭ್ಯಾಸ ಮಾಡೋದು ತುಂಬ ಉತ್ತಮ ಅಂತ ಹೇಳ್ತೀವಿ. ಬ್ರಾಹ್ಮಿ ಮುಹೂರ್ತ ಅಂತ ನಮ್ಮ ಶಾಸ್ತ್ರಗಳು ಹೇಳುವಂಥದ್ದು. ಅಂದರೆ ಸೂರ್ಯ ಹುಟ್ಟೋಕ್ಕಿಂತ 1 ಗಂಟೆ ಮುಂಚೆ ಆವಾಗಲೇ ಶುರು ಮಾಡಬೇಕು ಅಂತ. ನಿಮ್ಗೆ ಅದು ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ನೀವು ನಿಮ್ಮ ಅನುಕೂಲ ತಕ್ಕ ನೀವು ಯಾವಾಗ ಎದ್ದೇಳ್ತೀರೋ ಆವಾಗ ಮಾರ್ನಿಂಗ್ ಯೋಗ ಮುಗಿಸ್ಕೊಂಡ್ಬಿಟ್ರೆ, ಬೆಳಗ್ಗೆ ಹೊತ್ತು ಯೋಗ ಮುಗಿಸ್ಕೊಂಡ್ರೆ ಇದು ಒಳ್ಳೆಯ ಅಭ್ಯಾಸ. ಸಂಜೆ ಬಂದು ನೀವು ಜಿಮ್ ಅಭ್ಯಾಸವನ್ನು ಮಾಡ್ಕೊಳ್ಬೋದು. ಬೆಳಗ್ಗೆ ನೀವು ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಬಂದು ನಮ್ಮ ಆಕ್ಸಿಜನ್ ರಿಚ್ ಆಗಿರುತ್ತೆ ನಮ್ಮ ಎನ್ವಿರಾನ್ಮೆಂಟಲ್ಲಿ. ಆವಾಗ ನೀವು ಯೋಗಾಭ್ಯಾಸ ಮಾಡ್ತು ಅಂದರೆ ನಮಗೆ ಬಹಳಷ್ಟು ಅನುಕೂಲ ಆಗ್ತಾ ಹೋಗುತ್ತೆ, ನಮ್ಮ ದೇಹ ಆಕ್ಸಿಜನೇಟ್ ಆಗ್ತಾ ಹೋಗುತ್ತೆ, ಮನಸ್ಸು ನಿರಾಳವಾಗಿರೋದಕ್ಕೆ, ಮನಸ್ಸು ಆರಾಮಾಗಿರೋದಕ್ಕೆ, ಪ್ರಶಾಂತವಾಗಿರೋದಕ್ಕೆಲ್ಲ ಸಹಾಯ ಮಾಡುತ್ತೆ. ಮತ್ತು ಯೋಗ ಬಂದು ಮೈಂಡ್ ಜೊತೆಗೆ ತುಂಬ ಡೀಲ್ ಮಾಡ್ತೀನಿ, ಮನಸ್ಸಿನ ಜೊತೆಗೆ ತುಂಬ ಡೀಲ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಬೇರೆ ಏನಾದರೂ ಕೆಲಸಗಳೆಲ್ಲ ಮಾಡಿ ಆಮೇಲೆ ಮಾಡ್ತಂದರೆ ನಿಮ್ಮ ಮನಸ್ಸಲ್ಲಿ ಆದಷ್ಟು ಆಗಲೇ ಬಹಳಷ್ಟು ಥಾಟ್ಸ್ಗಳೆಲ್ಲ ಓಡ್ತಾ ಇರುತ್ತೆ. ಅದ್ರ ಜೊತೆಗೆ ನೀವು ಯೋಗ ಮಾಡೋಕ್ಕೆ ಹೋಗ್ತೇನೆ ಸ್ವಲ್ಪ ಕಷ್ಟ ಆಗ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಮೈಂಡೆಲ್ಲ ಫ್ರೆಶ್ ಆಗಿರುತ್ತೆ. ಸೊ ಇನ್ನೂ ಯಾವುದೂ ಬೇರೆಯವ್ರ ಜೊತೆ ವ್ಯವಹಾರ ಎಲ್ಲ ಮಾಡಿರೋದಿಲ್ಲ. ಸೊ ಅದು ಯಾವುದೂ ಅಷ್ಟೊಂದು ನಿಮಗೆ ಅಡೆತಡೆಗಳಿರೋದಿಲ್ಲ. ನೀವು ಆಮೇಲೆ ಏನಾಗೋಗ್ಬಿಡುತ್ತೆ ಅಂದರೆ, ನೀವು ಕೆಲಸದಲ್ಲಿ ಯಾರ ಹತ್ರನೂ ಮಾತಾಡಿದ್ದು ಇದೆಲ್ಲ ಬಂದು ನಿಮಗೆ
ನೀವು ಯೋಗ ಮಾಡಬೇಕಾದ್ರೆ ನಿಮಗೆ ಅಡೆತಡೆ ಮಾಡ್ತಾ ಇರ್ತೀವಿ. ನೀವೇನಾದ್ರು ಸಂಜೆಗೆ ಏನಾದರೂ ಯೋಗ ಇಟ್ಕೊಂಡ್ರೆ ಅದಕ್ಕಾದಷ್ಟು ಬೆಳಗ್ಗೆನೇ ಯೋಗ ಮುಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಜಿಮ್ಗೆ ನಿಮಗೆ ಅಷ್ಟೊಂದೇನು ನಿಮ್ಮ ಜಿಮ್ಮಲ್ಲಿ ಏನು ಮೇನ್ ಮುಖ್ಯ ಉದ್ದೇಶ ಜಿಮ್ಮಲ್ಲಿ ಏನಿರುತ್ತೆ ಅಂದರೆ ಎಷ್ಟು ಕೌಂಟ್ಸ್ ಮಾಡಿದೆ ಮತ್ತು ಎಷ್ಟು ರೆಪಿಟೇಷನ್ಸ್ ಮಾಡಿದೆ, ಎಷ್ಟು ವೆಯ್ಟ್ ಮಾಡಿದೆ, ಅದು ನಿಮಗೆ ಮೇನ್ ಮುಖ್ಯ ಆಗಿರುತ್ತೆ. ಬಟ್ ಯೋಗದಲ್ಲಿ ನೀವು ಎಷ್ಟು ಆಸನ ಮಾಡಿದ್ರಿ, ಎಷ್ಟು ಪ್ರಾಣಾಯಾಮ ಮಾಡಿದ್ರಿ ಅದು ಮುಖ್ಯ ಆಗಿರಲ್ಲ. ಎಷ್ಟು ಜಾಗೃತೆಯಿಂದ ನೀವು ಅಭ್ಯಾಸ ಮಾಡಿದ್ರಿ ಅನ್ನೋದು ಮುಖ್ಯ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಬೆಳಗ್ಗೆ ಯೋಗಾಭ್ಯಾಸ ಮಾಡ್ಕೊಂಡ್ಬಿಟ್ರೆ ಆವಾಗ ನಿಮಗೆ ಮನಸ್ಸು ಶಾಂತವಾಗಿರೋದ್ರೆ ನಿಮಗೆ ಅದಕ್ಕೆ ಪರಿಪೂರ್ಣವಾಗಿ ನೀವು 100% ಯೋಗ ಕೊಡೋದಕ್ಕೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಅದಕ್ಕೆ ಬೆಳಗ್ಗೆನೇ ಯೋಗ ಮಾಡ್ಕೊಳ್ಳೋದನ್ನು ನಾನು ಸಜೆಸ್ಟ್ ಮಾಡುವಂಥದ್ದು. ಸಂಜೆ ನೀವು ಮಾಡಿಕೊಂಡ್ರೆ ಸಂಜೆ ನೀವು ಜಿಮ್ ಹೆಂಗಿದ್ರು ಅದರಲ್ಲಿ ನಿಮಗೆ ಕೌಂಟ್ಸ್ಗಳು ಇದು ಮಾತ್ರ ಇರೋದ್ರಿಂದ ಸಂಜೆ ಹೊತ್ತು ಬೇಕಂದ್ರೆ ನೀವು ಅದ್ರ ಕಡೆ ಅಭ್ಯಾಸವನ್ನು ಮಾಡ್ಬೋದು. ಬಟ್ ಕೆಲವೊಬ್ರಿಗೆ ಏನು ಪ್ರಾಬ್ಲಮ್ ಆಗೋಗ್ಬಿಡುತ್ತೆ ಅಂದರೆ ಸಂಜೆ ಹೊತ್ತು ಅಭ್ಯಾಸ ಮಾಡೋರು ಜಿಮ್ ಅಥವಾ ಏನೇ ಅಭ್ಯಾಸ ಮಾಡಲಿ, ಎಕ್ಸಸೈಸ್ ಮಾಡಲಿ, ಕೆಲವೊಬ್ರಿಗೆ ಸೂಟ್ ಆಗೋದಿಲ್ಲ. ಕೆಲವ್ರು ಏನು ಕಂಪ್ಲೇಂಟ್ ಮಾಡ್ತಾರೆ ಅಂದರೆ ತುಂಬ ಮೈಂಡ್ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಸೊ ಇದು ಭಾಳ ಜನ ಕೇಳ್ತಾ ಇರ್ತಾರೆ. ಯೋಗ ಮಾಡೋದಕ್ಕೂ ಅಷ್ಟೇ, ಸಂಜೆ ಏನಾದರೂ ನಾವು ಯೋಗ ಮಾಡ್ತಂದರೆ ಮೈಂಡ್ ಅಲರ್ಟ್ ಆಗಿಬಿಡುತ್ತೆ, ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಆಮೇಲೆ ನಾನು ನಿದ್ದೆ ಮಾಡೋದಕ್ಕಾಗಲ್ಲ, ನಿದ್ದೆ ಕಣ್ಣು ಮುಚ್ಚಿದ್ರೆ ಬರೀ ಏನು ಫುಲ್ ಅಲರ್ಟ್ ಆಗಿಬಿಟ್ಟಿರ್ತೀನಿ, ಕಣ್ಣು ಮುಚ್ಚಿದ್ರೆ ನಿದ್ದೆನೇ ಬರಲ್ಲ ಅಂತ ಭಾಳ ಜನ ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಆ ಥರ ಏನಾದರೂ ನಿಮ್ಗೆ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ, ಸೊ ಸಂಜೆ ನೀವೇನಾದರೂ ಯೋಗಾಭ್ಯಾಸ ಆಗಲಿ ಅಥವಾ ಜಿಮ್ ಆಗಲಿ ಮಾಡಿದಾಗ ನಿಮಗೆ ನಿದ್ದೆನೇ ಮಾಡೋಕ್ಕಾಗ್ತಾಯಿಲ್ಲ, ನಿದ್ದೆಗೆಲ್ಲ ಅಡೆತಡೆ ಆಗ್ತಾಯಿದೆ ಅಂದಾಗ ಅವಾಗ ಬೇಕೆಂದರೆ ನೀವು ಬೆಳಗ್ಗೆ ಹೊತ್ತು ಆ ಕೇಸ್ನಲ್ಲಿ ಇದ್ದಾಗ ನೀವು ಬೆಳಗ್ಗೆ ಹೊತ್ತು ಜಿಮ್ ಅಭ್ಯಾಸ ಮಾಡಿಕೊಳ್ಳಿ, ಸಂಜೆ ಹೊತ್ತು ಯೋಗ ಇಟ್ಕೊಳ್ಳಿ. ಸಂಜೆ ಹೊತ್ತು ಯೋಗ ಪ್ರಾಕ್ಟೀಸ್ನಲ್ಲಿ ನಿಮಗೆ ಅಂಥ ಏನು ಆಯಾಸ ಆಗುವಂತಹದ್ದು ಅಭ್ಯಾಸ ಇರೋದಿಲ್ಲ. ಮತ್ತು ಯೋಗದಲ್ಲಿ ಬಹಳಷ್ಟು ಅಭ್ಯಾಸಗಳು ನಿಮಗೆ ನಿದ್ದೆಗೆ ಅನುಕೂಲ ಮಾಡುವಂತಹ ಅಭ್ಯಾಸಗಳೆಲ್ಲ ಇದ್ದಾವೆ. ಭ್ರಮರಿ ಅಭ್ಯಾಸ, ನಾಡಿ ಶುದ್ಧಿ ಕ್ರಿಯೆ ಪ್ರಾಣಾಯಾಮ, ಇನ್ನು ಬಹಳಷ್ಟು ಪ್ರಾಣಾಯಾಮಗಳು ಮತ್ತು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಎಲ್ಲ ಇರುತ್ತೆ. ಸೊ ನೀವು ಆ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ನೆಲ್ಲನೂ ಸಹ ನೀವು ಅಭ್ಯಾಸ ಮಾಡಿಕೊಳ್ತು ಅಂದರೆ ಇನ್ನೂ ನಿದ್ದೆ ಇನ್ನಷ್ಟು ಚೆನ್ನಾಗಿ ಅಭ್ಯಾಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ಪ್ರಶ್ನೆ ಇನ್ನೊಂದು ಬಂದು ನೀವು ಎರಡನ್ನೂ ಅಭ್ಯಾಸ ಮಾಡಬೇಕಂದ್ರೆ ಎರಡರ ಮಧ್ಯೆ ಅಂತರ ಎಷ್ಟಿರಬೇಕು, ಎಷ್ಟು ಸಮಯ ಗ್ಯಾಪ್ ಕೊಡಬೇಕು ಅಂತ. ಇನ್ನು ರೆಸ್ಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ 6 ರಿಂದ 8 ಗಂಟೆ ಕಾಲ ಬಂದು ನೀವು ಯಾವಾಗಲೂ 6 ರಿಂದ 8 ಗಂಟೆಗಳ ಕಾಲ ನೀವೇನಾದರೂ ವಿಶ್ರಾಂತಿಯನ್ನು ಕೊಟ್ಟರೆ ಆವಾಗ ಇವಾಗೇನೋ ಒಂದು ಅಭ್ಯಾಸ ಮಾಡಿದ್ರೆ 6 ರಿಂದ 8 ಗಂಟೆ ತನಕ ವಿಶ್ರಾಂತಿಯನ್ನು ಕೊಟ್ಟಾಗ ನಮ್ಮ ದೇಹ ಎಲ್ಲ ರೀಸೆಟಲ್ ಆಗಿರುತ್ತೆ. ಆಮೇಲೆ ನೀವು ಅಭ್ಯಾಸ ಮಾಡೋದಕ್ಕೆ ನಿಮಗೆ ದೇಹ ಅನುವು ಮಾಡಿಕೊಡುತ್ತೆ. ಅದಕ್ಕೆ 6 ರಿಂದ 8 ಗಂಟೆಗಳ ಕಾಲ ನಿಮ್ಮ ಸಮಯವನ್ನು ಕೊಡಿ. ಸೊ ನಿಮ್ಮ ಪ್ರಶ್ನೆಗೆ ಮೊದಲನೇದು ಬಂದು ಎರಡೂ ಒಟ್ಟಿಗೆ ಅಭ್ಯಾಸ ಮಾಡಬೇಕಂದ್ರೆ ಆದಷ್ಟು ಮೊದಲಿಗೆ ಜಿಮ್ ಅಭ್ಯಾಸ ಮಾಡಿಕೊಂಡು ಅನಂತರ ಯೋಗಾಭ್ಯಾಸ ಮಾಡಿ. ಈಗ 2 ಗಂಟೆಗಳ ಅಭ್ಯಾಸ ಮಾಡ್ತಿದ್ರೆ 1 ಅವರ್ ಜಿಮ್ಗೆ 1 ಅವರ್ ಯೋಗಾಗೆ ನೀವೇನೋ ಸ್ಪ್ಲಿಟ್ ಮಾಡಿ ಬೇರೆ ಬೇರೆ ಸಮಯದಲ್ಲಿ ಅಭ್ಯಾಸ ಮಾಡ್ತೀರಾ ಅಂದರೆ ಮೊದಲನೇ ಪ್ರಾಶಸ್ತ್ಯ ಬಂದು ಬೆಳಗ್ಗೆ ಹೊತ್ತು ಯೋಗಾಭ್ಯಾಸ ಕೊಡಿ, ಸಂಜೆ ಹೊತ್ತು ಜಿಮ್ಮು ಕೊಡಿ. ಬಟ್ ನಿದ್ದೆನ ಬರಲ್ಲ, ಈ ಥರ ಎಲ್ಲ ಸಮಸ್ಯೆ ಇತ್ತು ಅಂದರೆ ಬೆಳಗ್ಗೆ ಜಿಮ್ ಮಾಡಿಕೊಂಡು ಸಂಜೆ ಬೇಕಂದ್ರೂ ಯೋಗಾಭ್ಯಾಸ ಮಾಡ್ಬೋದು. ಅಥವಾ ನಿಮ್ಗೆ ಸಮಯ ಸಿಕ್ಕಲ್ಲ ಸಂಜೆನೇ ಜಿಮ್ ಮಾಡಬೇಕು ಅಂತಂದರೆ ಜಿಮ್ ಆದಮೇಲೆ ಕೆಲವೊಂದು ಪ್ರಾಣಾಯಾಮಗಳು ಈ ಥರ ನಿಮ್ಗೆ ರಿಲ್ಯಾಕ್ಸ್ ಮಾಡೋವಂಥ ಮನಸ್ಸನ್ನು ನಿರಾಳ ಮಾಡುವಂತಹ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡ್ಕೊಳ್ಬೋದು. ಅದು ಒಂದು ನಾಡಿ ಶುದ್ಧಿ ಕ್ರಿಯೆ ಪ್ರಾಣಾಯಾಮ ಆಗಿರ್ಬೋದು, ಭ್ರಮರಿ ಆಗಿರ್ಬೋದು, ಅದನ್ನೆಲ್ಲ ಅಭ್ಯಾಸ ಮಾಡಿದ್ರೆ ನಿಮಗೆ ನಿದ್ದೆನೂ ಸಹ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಇನ್ನೊಂದು, ಜಿಮ್ ಮಾಡುವವರು ನಾನ್ ವೆಜ್ ಸೇವನೆ ಒಳ್ಳೆಯದು ಅನ್ನುತ್ತಾರೆ, ಆದರೆ ನನಗೆ ನಾನ್ ವೆಜ್ ತಿಂದರೆ ಯೋಗಾಭ್ಯಾಸ ಮಾಡೋದಕ್ಕೆ ಕಷ್ಟ ಅನಿಸುತ್ತದೆ. ಸೊ ಬರೀ ವೆಜ್ ತಿಂದರೆ ಶಕ್ತಿ ಕ್ಷೀಣ ಆದ ಹಾಗೆ ಭಾಸವಾಗುತ್ತದೆ ಅಭ್ಯಾಸ. ಸೊ ಇಲ್ಲಿ ಜಿಮ್ ಮಾಡುವಂಥವರು ನಾನ್ ವೆಜ್ ತಿನ್ನಬೇಕು ಅಂತ ಪ್ರಿಫರ್ ಮಾಡ್ತಾರೆ. ಯೋಗಾಭ್ಯಾಸ ಮಾಡಬೇಕಂದ್ರೆ ನಾನ್ ವೆಜ್ ತಿಂದರೆ ನಿಮ್ಗೆ ಯೋಗಾಭ್ಯಾಸ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದೆ. ಜಿಮ್ ಮಾಡಬೇಕಂದ್ರೆ ಇದು ಏನಂದರೆ ಇದು ಸಬ್ಜೆಕ್ಟಿವ್ ಆಗಿರುತ್ತೆ. ಇದು ಬಂದು ನಾನು ಈ ವೆಜ್ಜೇ ತಿನ್ನಬೇಕು ನಾನ್ ವೆಜ್ಜೇ ತಿನ್ನಬೇಕು ಅಂತ ಹೇಳಲಿಕ್ಕಾಗಲ್ಲ. ಬಟ್ ನಿಮಗೇನಾದರೂ ಆ ಥರ ಭಾಸ ಆಗ್ತಾಯಿದೆ, ಸೊ ಜಿಮ್ ಮಾಡಬೇಕಂದ್ರೆ ನಿಮಗೆ ಏನು ನಾನ್ ವೆಜ್ ತಿನ್ನಲಿಲ್ಲ ಅಂದರೆ ನಿಮ್ಗೆ ಕಷ್ಟ ಆಗ್ತಾಯಿದೆ, ಮಾಡೋದು ಕಷ್ಟ ಆಗ್ತಾಯಿದೆ ಅಂತೆಲ್ಲ ಅಂದರೆ ಸೊ ನೀವು ಸೇವನೆ ಮಾಡ್ಕೊಂಡು ನೀವು ಮಾಡ್ಬೋದು. ಸೊ ಇದು ಬಹಳಷ್ಟು ನಮ್ಮ ವಿವೇಕಾನಂದರದ್ದು ಒಂದು ಸ್ಟೇಟ್ಮೆಂಟ್ ಇದೆ. ಸೊ ಡೋಂಟ್ ಬ್ರಿಂಗ್ ಯುವರ್ ಸ್ಪಿರಿಚುಯಾಲಿಟಿ ಇನ್ ಟು ಪ್ಲೇಟ್ಸ್ ಅಂತ. ಸೊ ನೀವು ನಿಮ್ಮ ಆಧ್ಯಾತ್ಮವನ್ನು
ಏನು ಊಟದ್ರಲ್ಲೆಲ್ಲ ಇದು ಮಾಡೋದಕ್ಕೆ ಹೋಗಬೇಡಿ, ಅಷ್ಟು ಇದಕ್ಕೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಸಾಧನೆ ಬೇರೆ ಇದು ಇರುತ್ತೆ. ಮತ್ತು ಇದು ಸಬ್ಜೆಕ್ಟಿವ್ ಇದೆ, ನಾನು ಸುಮ್ಮನೆ ಜನರಲೈಸ್ ಮಾಡೋಕ್ಕಾಗಲ್ಲ. ಜಿಮ್ ಏನು ಇದು ಏನು ನಾನ್ ವೆಜ್ ತಿನ್ನಬೇಕು ಅಥವಾ ನಾನ್ ವೆಜ್ ತಿನ್ನಬಾರ್ದು ಅಥವಾ ಪ್ಯೂರ್ ವೆಜಿಟೇರಿಯನ್ ಆಗಬೇಕು, ಇದೆಲ್ಲ ಸಹ ಇದು ಅವರ ಫುಡ್ ಹ್ಯಾಬಿಟ್ಸ್ಗೆ ಹೋಗುತ್ತೆ. ಸೊ ಅದನ್ನು ನಾವು ಹೇಳೋವಂಥದ್ದು ಅಷ್ಟು ಸಮಂಜಸ ಅಲ್ಲ ಅನಿಸುತ್ತೆ. ಬಟ್ ಆದ್ರೂ ನಿಮಗೆ ಪರ್ಸ್ನಲಿ ನೋಡ್ಕೊಳ್ಳಿ. ನಿಮಗೆ ಇದು ಒಂಥರ ಒಂದು ಯೂನಿವರ್ಸಲ್ ಸ್ಟೇಟ್ಮೆಂಟ್ ಥರ ಹೇಳೋಕ್ಕಾಗಲ್ಲ. ಏನು ನಾನ್ ವೆಜ್ ತಿನ್ನಲೇಬೇಕು, ನಾನ್ ವೆಜ್ ತಿನ್ನಲೇಬಾರ್ದು. ಈಗ ಮತ್ತು ಮುಖ್ಯವಾಗಿ ವೆಜ್ಜು ನಾನ್ ವೆಜ್ ಅಂತೂ ಇಟ್ಸ್ ನೆವರ್ ಎಂಡಿಂಗ್ ಡಿಬೇಟ್. ಸೊ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಸೊ ಇದು ನಿಮ್ಮ ವೆಜ್ಜಿಗೆ ಒಂದಷ್ಟು ಪಾಯಿಂಟ್ಸ್ ಸಿಕ್ಕರೆ ನಾನ್ ವೆಜ್ಜಿಗೆ ಒಂದಷ್ಟು ಪಾಯಿಂಟ್ಸ್ಗಳು ಸಿಗುತ್ತೆ. ಸೊ ನೀವು ಲಾಸ್ಟ್ ಟೈಮ್ ಇದನ್ನು ಡಿಸ್ಕಸ್ ಮಾಡಿದ್ವಿ. ಸೊ ವೆಜ್ಗೆ ನಾನ್ ವೆಜ್ಗೆ ಹೇಗೆ ಇದು ಡಿಫ್ರೆನ್ಸ್ಗಳು ಬರ್ತಾ ಹೋಗುತ್ತೆ ಅಂತ. ಉದಾಹರಣೆಗೆ ಹೇಳೋದಾದರೆ ನಿಮ್ಮ ಮೇನ್ ಮುಖ್ಯವಾಗಿ ನಾವೇನು ಹೇಳ್ತೀವಿ ಅಂದರೆ ಅಹಿಂಸೆ. ಸೊ ನಾನ್ ವೆಜ್ಗೆ ಅಹಿಂಸೆ ಏನು ಹಿಂಸೆ ಜಾಸ್ತಿ ಆಗುತ್ತೆ, ನಾನ್ ವೆಜ್ಗೆ ನೀವು ಪ್ರಿಫರೆನ್ಸ್ ಕೊಟ್ಟರೆ ಹಿಂಸೆ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಮುಖ್ಯವಾಗಿರುವಂಥದ್ದು ಒಂದು ಮೊದಲನೇ ವಾದ. ನೀವು ಹಂಗೆ ಹೇಳ್ತು ನೀವು ಎಷ್ಟೊಂದು ಸೈಂಟಿಫಿಕ್ ಇದೆಲ್ಲ ಕೇಳ್ಬೋದು. ವೈಜ್ಞಾನಿಕವಾಗಿ ಹೇಳೋದಾದರೆ ನೀವು ಬರೀ ಉಸಿರನ್ನು ತೊಗೊಳ್ಬೇಕಂದ್ರೆ ಎಷ್ಟೊಂದು ಮೈಕ್ರೋಬ್ಸ್ ಸತ್ತೋಗ್ಬಿಡುತ್ತೆ, ಉಸಿರನ್ನು ಬಿಡಬೇಕಂದ್ರೆ ಎಷ್ಟೊಂದು ಮೈಕ್ರೋಬ್ಸ್ ಸತ್ತೋಗ್ಬಿಡುತ್ತೆ. ಹಾಗಂತ ನಾನು ಅಹಿಂಸೆ ಫಾಲೋ ಮಾಡ್ತೀನಿ ಅಂತ ನಾವು ಉಸಿರಾಟನೇ ಮಾಡದೇ ಇರೋದಕ್ಕಾಗೋದಿಲ್ಲ. ಒಂದ್ಸರಿ ಹಿಂಗೆ ನಡ್ಕೊಂಡು ಹೋಗ್ಬೇಕಂದ್ರೆ ಎಷ್ಟೊಂದು ಇರುವೆಗಳು ಎಷ್ಟೊಂದು ಕಾಲಕ್ಕೆ ಸಿದ್ದು ಸತ್ತೋಗ್ಬಿಡುತ್ತೆ. ಹಾಗಂತ ನೀವು ಬರೀ ಏನು ಕುರಿ ಕೋಳಿ ಇದಕ್ಕಿರುವಂತಹ ಪ್ರಾಣಕ್ಕೆ ಮಾತ್ರ ಬೆಲೆ ಇದೆ, ಮತ್ತು ಈ ಸಣ್ಣ ಪುಟ್ಟ ಇರುವೆಗಳಿಗೆಲ್ಲ ಬೆಲೆ ಇಲ್ಲ ಅಂತಂದರೆ ಅದರಲ್ಲೂ ಆತ್ಮ ಇರುತ್ತೆ, ಈ ಪ್ರಾಣಿ ಪಕ್ಷಿಗಳಲ್ಲೂ ಅದರಲ್ಲೂ ಆತ್ಮ ಇರುತ್ತೆ. ಸೊ ಎಲ್ಲರಲ್ಲೂ ಸಹ ನಿಮಗೆ ಹಿಂಸೆ ಅಂತ ನೀವು ಏನು ಆ ಮಟ್ಟದಲ್ಲಿ ನೀವೇನಾದರೂ ಆ ತಳಹದಿಯಲ್ಲಿ ಏನಾದರೂ ನೀವೇನಾದ್ರು ಡಿಬೇಟ್ ಮಾಡೋಕ್ಕೆ ಹೋಯ್ತು ಅಥವಾ ಕ್ವಶನ್ ಮಾಡೋಕ್ಕೆ ಹೋಯ್ತು ಅಂದರೆ ಇದೆಲ್ಲನೂ ಸಹ ನಿಮಗೆ ಗಣನೆಗೆ ಬಂದುಬಿಡುತ್ತೆ. ಅಹಿಂಸೆ ಆ ಥರ ಎಲ್ಲ ಅಹಿಂಸೆಯ ತಳಹದಿಯಲ್ಲಿ ನಾವು ಏನಾದರೂ ಚರ್ಚೆ ತರ್ಕ ಮಾಡೋಕ್ಕೆ ಹೋಯ್ತು ಅಂದರೆ ಈ ರೀತಿಯ ಇದೆಲ್ಲ ಬರುತ್ತೆ. ಮತ್ತು ಆದರೆ ಕೆಲವೊಂದು ಸೈಂಟಿಫಿಕಲ್ ರಿಸರ್ಚರ್ಸ್ ಹೇಳುತ್ತೆ ಒಟ್ಟಲ್ಲಿ ಹಿಂಸೆ ಅಂತೂ ಆಗೇ ಆಗುತ್ತೆ. ಆ್ಯಂಡ್ ನಾನ್ ವೆಜ್ನ ಪ್ರಿಫರ್ ಮಾಡೋರಂಥ ವಾದ ಏನಂದರೆ, ಸೊ ಇಟ್ಸ್ ಎ ಲೈಫ್ ಸೈಕಲ್. ಅಂದರೆ ನೀವು ಒಂದು ಜೀವಿಸಬೇಕು ಅಂದರೆ ಇನ್ನೊಂದು ಜೀವಿಯನ್ನು ಏನು ತಿಂದೇ ಜೀವಿಸೋದು ಅನ್ನೋ ಥರ. ಸೊ ಲೈಫ್ ಸೈಕಲ್. ಇವಾಗ ಹಾವು ಕಪ್ಪೆಯನ್ನು ತಿನ್ನುತ್ತೆ, ಹಾವನ್ನು ಗರುಡ ತಿನ್ನುತ್ತೆ, ಈ ರೀತಿ ಅದೊಂದು ಸೈಕಲ್ನಲ್ಲೇ ಹೋಗ್ತಾ ಇರುತ್ತೆ. ಸೊ ಯಾವುದನ್ನು ಏನು ನಾವು ಇದು ಮಾಡೋದಕ್ಕಾಗದೆ, ಏನು ತಪ್ಪು ಅಂತ ಹೇಳೋದಕ್ಕಾಗಲ್ಲ, ಇಟ್ಸ್ ಅ ನೇಚರ್ ಅಂತಲೂ ಹೇಳುವಂಥದ್ದಿದೆ. ಬಟ್ ನೋಡಿ, ನಿಮಗೆ ಅನುಕೂಲ ಮತ್ತು ನಿಮಗೆ ಹೇಗೆ ಅನಿಸುತ್ತೆ ಅಂತ ನೋಡಿಕೊಂಡು ನೀವು ಏನಾದರೂ ಆ ಥರ ಏನಾದರೂ ಶಕ್ತಿ ಕ್ಷೀಣ ಆಗ್ತಾರೆ ಅಂತೆಲ್ಲ ನಿಮ್ಮ ಭಾವನೆ ಬರ್ತಾ ಇದೆ ಅಂತ ಅಂದರೆ ಅದನ್ನು ಎರಡನ್ನೂ ಸಹ ಅಂದರೆ ಯಾವುದು ಅತಿ ಆಗೋದು ಬೇಡ. ನಾನ್ ವೆಜ್ಜನ್ನು ಪ್ರತಿದಿನ ನಾನ್ ವೆಜ್ಜೇ ತಿನ್ನಬೇಕು ಅಂತಲೂ ಏನಿಲ್ಲ. ಸೊ ನಿಮ್ಮ ಅನುಕೂಲ ನೋಡಿಕೊಳ್ಳಿ. ಸೊ ನಿಮಗೆ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಯಾವಾಗಲಾದರೂ ನಿಮಗೆ ಆ ಥರ ಕಡಿಮೆ ಆಯಿತು ಅನಿಸಿದಾಗ ನೀವು ನಾನ್ ವೆಜ್ ತೊಗೊಳ್ಳೋದು, ಇಲ್ಲ ಅಂದರೆ ವೆಜಿಟೇರಿಯನ್ ಆಗಿ ಇರುವಂಥದ್ದು. ಸೊ ನಿಮ್ಮ ಅನುಕೂಲ ನಿಮಗೆ ಹೇಗೆ ಅಂತ ನೋಡಿಕೊಂಡು ಅದನ್ನ ಪ್ಲ್ಯಾನ್ ಮಾಡಿ. ಒಂದು ಈಕ್ವಲಿ ಒಂದು ಬ್ಯಾಲೆನ್ಸ್ ತರಬೇಕಾಗಿರುತ್ತೆ. ಸೊ ಬ್ಯಾಲೆನ್ಸ್ ತಗೊಂಡು ನೀವೇ ಡಿಸೈನ್ ಮಾಡ್ಕೊಳ್ಳಿ. ಪೂರ್ತಿ ಯಾವುದು ಅದು ಕಡೆ ತುಂಬ ಹೆಚ್ಚಿಗೆ ಆಗೋದು ಬೇಡ, ಇದು ಕಡೆನೂ ಫುಲ್ಲು ಇದಾಗೋದು ಬೇಡ. ನಿಮ್ಗೆ ಏನಾರ ಸುಸ್ತೆಲ್ಲ ಆಗ್ತಾಯಿದೆ ಅಂದರೆ ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಮುಂದುವರಿಬೋದು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ. ಮುಂದಿನ ಪ್ರಶ್ನೆ ಬಂದು ಆನಂದ್ ಅವರು, ವೈ ಡಸ್ ದ ಸ್ಪೀಡ್ ಆಫ್ ಕೌಂಟಿಂಗ್ ವೇರೀಸ್ ಸೋ ಮಚ್ ಬಿಟ್ವೀನ್ ಡಿಫ್ರೆಂಟ್ ಯೋಗ ಇನ್ಸ್ಟ್ರಕ್ಟರ್ಸ್? ಸೊ ಸ್ಪೀಡ್ ಆಫ್ ಕೌಂಟ್ಸ್, ಒಂದೊಂದು ಯೋಗ ಇನ್ಸ್ಟ್ರಕ್ಟರ್ ಒಂದೊಂದು ಥರ ಕೌಂಟ್ಸ್ ಇರುತ್ತೆ. ಅದೇನಕ್ಕೆ ವೇರಿ ಸರ್ ಎಲ್ಲ ಫಾಲೋ ಮಾಡೋಕ್ಕಾಗ್ತಾಯಿದೆಯಾ ಸರ್? ಏನಾದ್ರು ಕ್ವಶನ್ಸ್ ಇದ್ದರೆ ಯು ಕ್ಯಾನ್ ಜಸ್ಟ್ ಆಸ್ಕ್. ಸೊ ಇದು ವೆಜ್ದು ನಾನ್ ವೆಜ್ದೆಲ್ಲ ಕ್ಲಾರಿಟಿ ಇದೆಯಾ? ಇದು ಟೈಮಿಂಗ್ಸ್ದು ಅದೆಲ್ಲ ಓಕೆ. ಏನಾದ್ರು ಕ್ವಶನ್ಸ್ಗಳು ಬಂದರೆ ಯು ಕ್ಯಾನ್ ಜಸ್ಟ್ ಫೀಲ್ ಫ್ರೀ ಟು ಆಸ್ಕ್. ಓಕೆ. ಸೊ ಒಬ್ಬರು ಟ್ರೈನರ್ಸ್ದು ಕೌಂಟ್ಸ್ ಜಾಸ್ತಿ ಸ್ಪೀಡ್ ಇರುತ್ತೆ, ಇನ್ನೊಬ್ಬರದ್ದು ಕಡಿಮೆ ಸ್ಲೋ ಇರುತ್ತೆ. ಏನಕ್ಕೆ ಅಂತ ಪ್ರಶ್ನೆ ಇರುವಂಥದ್ದು. ಇಟ್ ಡಿಪೆಂಡ್ಸ್ ಆನ್ ಯಾವ ಪ್ರಾಕ್ಟೀಸ್, ಯಾವ ಅಭ್ಯಾಸ ನೀವು ಮಾಡ್ತಾಯಿದ್ದೀರ ಅನ್ನೋ ಮೇಲೆ ನಿಮಗೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ನೀವೇನಾದರೂ ಅಲೈನ್ಮೆಂಟ್ ಬೇಸು ಮತ್ತು ನೀವು ಯಾವುದು ಏನು ಪರ್ಫೆಕ್ಷನ್ ಎಲ್ಲ ಬೇಕು ಆ ರೀತಿ ಇದ್ದಾಗ ನಿಮಗೆ ನಿಧಾನವಾಗಿ ಕೌಂಟ್ಸ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ನೀವು ಆಸನಗಳ ಅಭ್ಯಾಸ ಮಾಡಬೇಕಂದ್ರೆ ಆದಷ್ಟು ಕೌಂಟ್ಸ್ಗಳನ್ನು ನಿಧಾನಕ್ಕೆ ಕೊಡ್ತಾ ಹೋಗ್ತೀವಿ. ಎಷ್ಟು ಹೊತ್ತು ನೀವು ಆ ಆಸನದಲ್ಲಿ ಇರ್ತೀರೋ ಅಷ್ಟು ನಿಮಗೆ ಸತ್ಪರಿಣಾಮಗಳು ಸಿಗ್ತಾ ಇರುತ್ತೆ. ಆ ಉದ್ದೇಶದಿಂದ ನಾವು ಕೌಂಟ್ಸ್ಗಳನ್ನು ನಿಧಾನಕ್ಕೆ ಕೊಡ್ತೀವಿ. ನಿಧಾನವಾಗಿ ಏನು ಆಸನ ಬೇಸ್ ಪ್ರಾಕ್ಟೀಸ್ಗಳಿದ್ದಾಗ. ಮತ್ತು ಯಾವಾಗ ನಿಮಗೆ ಡೈನಮಿಕ್ ಪ್ರಾಕ್ಟೀಸ್ಗಳು ಅಂತ ಹೇಳ್ತೀವಿ, ಸ್ಪೀಡಾಗಿ ಮಾಡುವಂಥ ಪ್ರಾಕ್ಟೀಸ್ಗಳು, ಆ ಪ್ರಾಕ್ಟೀಸ್ ಇವಾಗ ನಾವು ಮಂಗಳವಾರ ಮತ್ತು ಗುರುವಾರ ನಾವು ಇಲ್ಲಿ ಏನು ಮಾಡಿದ್ವಿ, ಪವರ್ ಯೋಗ ಮತ್ತು ಡೈನಮಿಕ್ ಯೋಗ ಅಂದರೆ ಅವತ್ತಿನ ಅಭ್ಯಾಸಗಳು ಒಂದು ಸ್ವಲ್ಪ ಜಂಪ್ ಮಾಡೋದು, ಜಾಗಿಂಗ್ ಮಾಡೋದು, ಸೊ ಇದೆಲ್ಲನೂ ಸಹ ಇರುತ್ತೆ. ಅಲ್ಲಿ ನಿಮಗೆ ಡೈನಮಿಕ್ಕಾಗಿ ಇರಬೇಕಾಗಿರುತ್ತೆ, ಒಂದು ಸ್ವಲ್ಪ ಚುರುಕಾಗಿ ಮಾಡಬೇಕಾಗಿರುತ್ತೆ. ಆವಾಗ ನಿಮಗೆ ಏನು ಬಿರುಸಾಗಿ ಕೌಂಟ್ಸ್ಗಳನ್ನು ಕೊಡ್ತಾ ಹೋಗ್ತೀವಿ. ಸೊ
ಎರಡೂ ಸಹ ಮುಖ್ಯ. ಹಂಗಂದರೆ ಇದು ಕರೆಕ್ಟಾ ಅದು ಕರೆಕ್ಟಾ ಅಂತಂದು ನನಗೆ ಹೇಳೋದಕ್ಕಾಗಲ್ಲ. ಏನಂದರೆ ನೀವು ದೇಹ ಚುರುಕಾಗಿ ಏನು ರೆಸ್ಪಾಂಡ್ ಮಾಡೋದನ್ನು ಕಲಿಬೇಕು, ಮತ್ತು ಅಷ್ಟೇ ಆರಾಮವಾಗಿ ನೀವು ಅದನ್ನೆಲ್ಲ ಸ್ವೀಕಾರ ಮಾಡ್ಕೊಂಡಿರೋದನ್ನು ಸಹ ಎಲ್ಲವನ್ನು ಸಹ ಅನುಭವಕ್ಕೆ ತೊಗೊಂಡು ಅಭ್ಯಾಸ ಮಾಡೋದನ್ನು ಸಹ ನೀವು ರೂಢಿಸ್ಕೊಂಡಿರಬೇಕು. ಎರಡನ್ನೂ ಸಹ ಆಗಲಿ ಅಂತ ಹೇಳಿ ನಾವು ಒಂದು ಸರಿ ಸ್ಪೀಡ್ ಇರುತ್ತೆ, ಒಂದೊಂದು ಸರಿ ಸ್ಲೋ ಇರುತ್ತೆ. ಬಟ್ ನಮ್ಮ ಯೋಗವಂತ ಯೋಗ ತರಗತಿಲಿ ಏನಾಗೋಗ್ಬಿಡುತ್ತೆ ಅಂದರೆ, ನಾವು ಸೋಮವಾರದೊತ್ತು ಟ್ರೆಡಿಷನಲ್ ಯೋಗ ಅಂತ ಇರುತ್ತೆ, ಮಂಗಳವಾರ ಪವರ್ ಯೋಗ, ಬುಧವಾರ ಅಡ್ವಾನ್ಸ್ಡ್ ಯೋಗ, ಥರ್ಸ್ಡೇ ಡೈನಾಮಿಕ್ ಯೋಗ, ಫ್ರೈಡೇ ರೆಸ್ಟ್ರೇಟಿವ್ ಅಂತ ಹಿಂಗೆ ಕ್ಯಾಟಗರೈಸ್ ಮಾಡಿಬಿಟ್ಟಿದ್ದೀವಲ್ಲ. ಸೊ ಮತ್ತು ನಮ್ಮದೆಲ್ಲ ಯೋಗ ಶಿಕ್ಷಕರು ನಾವು ಹೆಂಗೆ ಬರ್ತಾ ಇರ್ತೀವಿ ಅಂದರೆ, ಸೊ ಸೋಮವಾರ ಬಂದವರು ಪ್ರತಿ ಸೋಮವಾರ ನಾವೇ ಬರ್ತಾಯಿದ್ವಿ. ಅವಾಗೇನಾಗುತ್ತೆ, ನಾನೇನೋ ಪ್ರತಿ ಸೋಮವಾರ ಬರ್ತಾಯಿತ್ತು ಅಂದ್ರೆ ನನ್ನ ಕೌಂಟ್ಸ್ ಎಲ್ಲ ಸ್ಲೋ ಅಂತ ಅನಿಸ್ತಾ ಇರುತ್ತೆ. ಸೊ ಇನ್ನೊಬ್ರು ನಾಳೆ ಬರೋರು, ಟ್ಯೂಸ್ಡೇ ಬರೋರು, ಅವರು ಒಂದು ಸ್ವಲ್ಪ ಸ್ಪೀಡಾಗಿ ಹೇಳ್ಕೊಡ್ತಾ ಇರ್ತಾರೆ. ಈ ಡೈನಾಮಿಕ್ ಯೋಗ ಮತ್ತು ಪವರ್ ಯೋಗ ದಿನ ಒಂದು ಸ್ವಲ್ಪ ಸ್ಪೀಡ್ ಕೌಂಟ್ಸ್ ಇರುತ್ತೆ. ಪ್ರತಿ ಮಂಗಳವಾರ ಗುರುವಾರ ಬರೋರಿಗೆ ನಿಮ್ಗೆ ಅನಿಸ್ತಾ ಇರುತ್ತೆ ಈ ಟ್ರೈನಲ್ಲಿ ತುಂಬ ಸ್ಪೀಡಾಗಿ ಹೇಳ್ಕೊಡ್ತಾರೆ, ನೆನ್ನೆ ಬಂದವರು ಸೋಮವಾರ ಬಂದವರು ಸ್ಲೋ ಆಗಿ ಹೇಳ್ಕೊಡ್ತಾರೆ ಅಂತ ಅನಿಸ್ತಾ ಇರುತ್ತೆ. ಹಾಗೇನಿಲ್ಲ, ಸೋಮವಾರ ಯಾರೇ ಬಂದ್ರೂ ಸ್ಲೋ ಆಗೇ ಇರುತ್ತೆ, ಮಂಗಳವಾರ ಯಾರೇ ಬಂದ್ರೂ ಸ್ಪೀಡಾಗೆ ಹೇಳ್ಕೊಡ್ತಾ ಇರ್ತೀವಿ, ಸ್ಪೀಡಾಗೆ ಕೌಂಟ್ಸ್ ಇರುತ್ತೆ. ಸೊ ಈಗ ಎಷ್ಟೊಂದು ಸರಿ ಹಂಗೆ ಆಗುತ್ತೆ. ಇಲ್ಲಿ ಕ್ಲಾಸು ಸೋಮವಾರ ತೊಗೊಂಡ್ರೆ ಇಲ್ಲಿ ಸ್ಲೋ ಅಂತ ಹೇಳ್ತಾರೆ, ನಾನು ಬೇರೆ ಬ್ರಾಂಚ್ನಲ್ಲಿ ನಾನು ಟ್ಯೂಸ್ಡೇ ತೊಗೊಂಡ್ರೆ ಅಲ್ಲಿ ಪ್ರಶಾಂತ್ ಫಾಸ್ಟಾಗಿ ಹೇಳ್ಕೊಡ್ತಾರೆ ಅಂತಲೂ ಹೇಳ್ತಾ ಇರ್ತಾರೆ. ಸೊ ಹಂಗೆ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ನಾಟ್ ಡಿಪೆಂಡ್ಸ್ ಆನ್ ಯಾವ ಟ್ರೈನ್ ಸ್ಪೀಡು ಯಾವ ಟ್ರೈನ್ ಸ್ಲೋ ಅಂತಲ್ಲ. ಸೊ ಡಿಪೆಂಡ್ಸ್ ಆನ್ ಏನು ಹೇಳ್ಕೊಡ್ತಾ ಇದ್ದೀವಿ, ಯಾವ ಪ್ರಾಕ್ಟೀಸ್ಗಳನ್ನ ಹೇಳ್ಕೊಡ್ತಾ ಇದ್ದೀವಿ, ಅದ್ರ ಮೇಲೆ ಸ್ಪೀಡ್ ವೇರಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದು ಬಂದು ಸ್ಪೀಡ್ ಬಗ್ಗೆ. ಮತ್ತು ಇನ್ನೊಂದು, ಆದಷ್ಟು ನೀವು ನಮ್ಮ ಅಭ್ಯಾಸ ಹೆಂಗಿರಬೇಕು ಸ್ಟೂಡೆಂಟ್ಸ್ ಆಗಿ ಅಥವಾ ಪಾರ್ಟಿಸಿಪೆಂಟ್ ಆಗಿ, ನಮ್ಮ ಗುರಿ ಏನಿರಬೇಕು ಅಂದರೆ ಟೀಚರ್ ಏನು ಕೌಂಟ್ ಹೇಳ್ತಾರೋ ಅದಕ್ಕೆ ಸಿಂಕ್ರನೈಸ್ ಮಾಡೋದ್ರ ಕಡೆ ನಮ್ಮ ಗಮನ ಇರಬೇಕು. ಎಷ್ಟೊಂದು ಸರಿ ಏನಾಗೋಗ್ಬಿಡುತ್ತೆ, ಬಂದು ಕೌಂಟ್ನ ಇನ್ಸ್ಟ್ರಕ್ಟರ್ ಕೊಡ್ತಾ ಇರ್ತಾರೆ, ಬಟ್ ಅಷ್ಟು ಬೇಗ ಆಗಲೇ ಇನ್ನೂ ಕೌಂಟೇ ಮುಗ್ದಿಲ್ಲ, ಆಗಲೇ ಬೇಕು ಅಂತಲೇ ರಿಲೀಸ್ ಮಾಡಿಬಿಡೋದು. ಇನ್ನೂ ಆ ಸ್ಥಿತಿಯಲ್ಲಿ ಇರುವಂಥ ಸಾಮರ್ಥ್ಯ ಇರುತ್ತೆ, ಆದ್ರೂ ಬೇಗನೆ ರಿಲೀಸ್ ಮಾಡಿಬಿಡೋದು, ಹಂಗೆ ಮಾಡ್ತಾ ಇರ್ತೀವಿ. ಮತ್ತು ಇನ್ನೊಂದು, ನಿಧಾನವಾಗಿ ಅಭ್ಯಾಸ ಮಾಡೋಕ್ಕಂದರೆ, ಇನ್ನೂ ಉದಾಹರಣೆಗೆ ಈ ಸೂರ್ಯ ನಮಸ್ಕಾರ ಇದೆಲ್ಲ ಅಭ್ಯಾಸ ಮಾಡಬೇಕಂದ್ರೆ ಇನ್ಸ್ಟ್ರಕ್ಟರ್ ಇನ್ನೂ ಊರ್ಧ್ವಾಸನ ಹೇಳ್ಬೇಕಂದ್ರೆ ಆಲ್ರೆಡಿ ಹಸ್ತಪಾದಸ ಮಾಡಿರೋದು, ಹಸ್ತಪಾದಸ ಹೇಳಿದ್ರೆ ಆಲ್ರೆಡಿ ಏಕಪಾದಸ ಮಾಡೋದು, ಆ ರಶ್ಶಲ್ಲಿ ಇರೋದು ಬೇಡ. ಸೊ ಆದಷ್ಟು ನಿಧಾನವಾಗಿ ನೀವು ಎಲ್ಲರೂ ಗುಂಪಲ್ಲಿ ಕಲೆಕ್ಟಿವ್ ಅವೇರ್ನೆಸ್ ಅಂತ ಹೇಳ್ತೀವಿ, ಸೊ ಗ್ರೂಪ್ ಅವೇರ್ನೆಸ್ ಅಂತ ಹೇಳ್ತೀವಿ. ಸೊ ಗ್ರೂಪ್ನಲ್ಲಿ ಎಲ್ಲರೂ ಹೆಂಗೆ ಮಾಡ್ತಾಯಿರ್ತಾರೋ ಹಂಗೆ ಮಾಡುವಂಥದ್ದು ಒಳ್ಳೆಯದು. ಬಟ್ ಇದು ಏನಾಗೋಗ್ಬಿಡುತ್ತೆ ಅಂದರೆ, ಎಷ್ಟೊಂದು ಸರಿ ಇದು ಇಲ್ಲಿ ನಮ್ಮ ಶಾಲೆಯಲ್ಲಿ ಅಂತಲ್ಲ, ನೀವು ಎಲ್ಲೇ ಹೋದ್ರೂ ಸಹ ಇದೊಂದು ಆಗ್ತಾ ಇರುತ್ತೆ. ಸೊ ಎಷ್ಟೊಂದು ಕಡೆ ನಾನು ಕ್ಲಾಸಸ್ಗಳು ಜಿಮ್ಮಲ್ಲಿ ಇಲ್ಲಿ ಎಲ್ಲ ಕಡೆಯೂ ತೊಗೊಳ್ತಾ ಇರ್ತೀನಿ. ಮತ್ತು ನಾನು ಅಭ್ಯಾಸ ಮಾಡಬೇಕಂದ್ರೂ ಇದೊಂದು ಸಾಧಾರಣವಾಗಿ ಇದು ಆಗ್ತಾನೆ ಇರುತ್ತೆ. ಏನಂದರೆ, ಎಲ್ಲರ ಥರನೇ ಮಾಡಿಬಿಟ್ರೆ, ಮತ್ತು ನಮ್ಮದು ಡೀಪ್ ಇನ್ಸೈಡ್ ಏನಪ್ಪ, ಎಲ್ಲರಿಗಿಂತ ಒಂದು ಸ್ವಲ್ಪ ಸ್ಪೆಷಲ್ ಅಂತ ತೋರಿಸ್ಕೊಳ್ಳೋದು ನಮ್ಮ ಮನುಷ್ಯನ ಗುಣ ಅದು. ಸೊ ಅದು ಏನಾಗೋಗ್ಬಿಡುತ್ತೆ ಅಂದರೆ, ಒಂದು ಹಂತದವರೆಗೂ ಬೇರೆ ಕಡೆ ಎಲ್ಲ ಹೋಗಿ ನೀವು ಆಚೆ ಎಲ್ಲ ಹೋಯ್ತು ಅಂದರೆ ನೀವು ಹೆಂಗೋ ಸ್ಪೆಷಲ್ ಅಂತ ತೋರಿಸ್ಕೋಬೋದು. ಬಟ್ ಯೋಗ ಕ್ಲಾಸಲ್ಲಿ ಸ್ಪೆಷಲ್ ಅಂತ ತೋರಿಸ್ಕೊಳ್ಳೋಕೆ ಏನೂ ಇರೋದಿಲ್ಲ ಅದರಲ್ಲಿ. ಸೊ ಅಂತ ನಾನು ಸ್ಪೆಷಲ್ ಅಂತ ತೋರಿಸ್ಕೊಳ್ಳೋಕೆ ಏನು ಮಾಡೋದು, ನನಗೆ ಗೊತ್ತು ಅನ್ನೋ ಥರ ಭಾವನೆಯಲ್ಲಿರೋದು. ಸೊ ಏನಂದರೆ, ನಾವು ನೆಕ್ಸ್ಟ್ ಇವ್ರು ಸರ್ ಏನು ಮಾಡ್ತಾರೋ ನನಗೆ ಆಲ್ರೆಡಿ ಗೊತ್ತು ಅನ್ನೋ ಥರ, ಊರ್ಧ್ವಾಸನ ಹೇಳಿದ್ರೆ ನನಗೆ ನೆಕ್ಸ್ಟ್ ಸ್ಟೆಪ್ ನನಗೆ ಗೊತ್ತು ಅನ್ನೋ ಥರ ಆ ಭಾವನೆ ಸ್ಪೀಡ್ ಹೋಗ್ತಾ ಇರೋದು ಭಾಳ ಸರಿ ಆಗ್ತಾ ಇರುತ್ತೆ. ಸೊ ಇಟ್ಸ್ ಸಮ್ವಾಟ್. ಮತ್ತು ಇನ್ನೊಂದು, ಹಸ್ತಪಾದಸನ ಮತ್ತು ಎಕ್ಸ್ಟ್ರೀಮಾಗಿ ಮಾಡಿದಾಗ ಊರ್ಧ್ವಾಸನ ನಾವು ಎಷ್ಟು ಹೇಳ್ತೀವಿ ಅಷ್ಟು, ಮತ್ತು ಫುಲ್ ಹಿಂದಕ್ಕೆ ಬಾಗೋದು. ಹಸ್ತಪಾದಸನ ಅಂದರೆ ನಿಮ್ಮ ಸಾಮರ್ಥ್ಯಕ್ಕಿಂತ ತುಂಬ ಮುಂದಕ್ಕೆ ಬಾಗುವಂಥದ್ದು. ಸೊ ಹಾಗಾಗ್ತಾ ಇರ್ತದೆ. ಮತ್ತು ಊರ್ಧ್ವಾಸನ ಆಲ್ಮೋಸ್ಟ್ ಚಕ್ರಾಸನಕ್ಕೆ ಹೋಗಿಬಿಡೋದು. ಸೊ ಈ ಥರದಲ್ಲ, ಏನಿದೆಯೋ ಸ್ಥಿತಿನೇ ಅಷ್ಟೇ ಅಭ್ಯಾಸ ಮಾಡ್ತಾಯಿರಿ. ಬಟ್ ಪ್ರಾರಂಭಿಕ ಸ್ಥಿತಿನಲ್ಲಿ ಇದೆಲ್ಲ ಆಗ್ತಾ ಇರ್ತೀವಿ, ನಾವೆಲ್ಲ ಅನುಭವಿಸಿರೋಣ. ನಾವೆಲ್ಲ ಊರ್ಧ್ವಾಸನ ಅಂದಾಗ ಫುಲ್ ಚಕ್ರಾಸನಕ್ಕೆ ಹೋಗುವಂಥದ್ದು, ಹಸ್ತಪಾದಸನ ಅದೆಲ್ಲ ಮಾಡಿರೋದೇ. ಸೊ ಅದು ಒಂದು ಸ್ವಲ್ಪ ನಮ್ಮದೇನದು ಎಲ್ಲರಿಗಿಂತ ನಾನು ಸ್ವಲ್ಪ ಕಲ್ತಿದ್ದೀನಿ, ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ ನಾವು ಫೀಲ್ನಲ್ಲಿ ಅದೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಅದನ್ನೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು, ಸೊ ಎಲ್ಲರೂ ಗ್ರೂಪ್ ಜೊತೆ ಹೆಂಗೆ ಮಾಡ್ತಾಯಿರ್ತೀರೋ ಹಾಗೆ ಅಭ್ಯಾಸ ಮಾಡೋಂಥದ್ದು. ಅದು ನಮ್ಗೆ ಗೊತ್ತೇ ಇಲ್ಲಂಗೆ ಅದು ಒಂಥರ ಈಗೋ ಬೆಳ್ಕೊಳ್ತಾ ಹೋಗ್ಬಿಡುತ್ತೆ. ಈಗ ನೀವು ಇನ್ನೊಂದು ನೋಡ್ಬೋದು, ಈಗ ಪ್ರೇಯರ್ ಹೇಳ್ಬೇಕಂದ್ರೆ ಸಹ ಅಷ್ಟೇ, ಎಲ್ಲರೂ ಒಂದು ಟೋನಲ್ಲಿ ಹೇಳ್ಬೇಕಂದ್ರೆ ಒಬ್ಬರು ಮಾತ್ರ ಒಂದು ಜೋರಾಗಿ ಹೇಳೋಕ್ಕೆ ಶುರು ಮಾಡ್ತಾರೆ. ಸೊ ಅದೇನೆಂದರೆ, ಅದು ಒಂಥರ ಅದೇ ಗುಂಪಿನಲ್ಲಿ ಒಂದು ಸ್ವಲ್ಪ ಸ್ಪೆಷಲ್ ಅಂತ ತೋರಿಸ್ಕೊಳ್ಳೋದು ಎಲ್ಲರಿಗೂ ಇದ್ದಿದ್ದೇನೆ. ಮತ್ತು ಓಂಕಾರ ಎಲ್ಲರೂ ಗ್ರೂಪ್ ಅವೇರ್ನೆಸ್ ಅಂತ ಹೇಳಿ ಎಲ್ಲ ಗ್ರೂಪ್ ಏನು ಚಾಂಟ್ ಮಾಡ್ತಾರೋ ಅದೇ ಲೆವೆಲಲ್ಲಿ ಚಾಂಟ್ ಮಾಡೋಕ್ಕಾಗುತ್ತೆ. ಕೆಲವು ಶಕ್ತಿ ಮೇಲೆ ಎಲ್ಲರೂ ಓಂಕಾರ ಮುಗಿಸಿದ್ರು ಅಂತ ಎಳಿತಾ ಇರೋದು. ಸೊ ಇದೆಲ್ಲ ಇಟ್ಸ್ ಸಮ್ವಾಟ್, ಅದು ನಮ್ಮ ಈಗೋ ಬೂಸ್ಟ್ ಮಾಡ್ಕೊಳ್ತಾ ಹೋಗ್ಬಿಡುತ್ತೆ. ಅದೊಂಥರ ಈಗೋ ನಮಗೆ ಎಲ್ಲರೊಟ್ಟಿಗೆ ಇರೋದಕ್ಕೆ ಬಿಡೋದಿಲ್ಲ, ಎಲ್ಲರಿಗಿಂತ ಸ್ವಲ್ಪ ನೀನು ಸ್ಪೆಷಲ್ ಅಂತ ತೋರಿಸ್ತಾ ಇರುತ್ತೆ. ಆ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಆದಷ್ಟು ಗುಂಪಿನೊಳಗಡೆ ಎಲ್ಲರೂ ಹೆಂಗೆ ಮಾಡ್ತಾಯಿರ್ತಾರೋ ಹಾಗೆ ಮಾಡ್ತಾರೆ. ಮತ್ತು ಕೆಲವೊಂದೆಲ್ಲ ಬೇಸಿಕ್ ಸೆನ್ಸ್ಗಳು. ಸೊ ಇನ್ನೂ ಕೆಲವೊಂದು ಸರಿ ಏನಾಗುತ್ತೆ, ಎಲ್ಲರೂ ಸೈಲೆಂಟಾಗಿರುತ್ತೆ, ಒಬ್ಬರನ್ನ ಬ್ಯಾಟ್ ಜೋರಾಗಿ ಹಾಕೋದು,
ಸೊ ಆ ಥರ ಆದಷ್ಟು ಬಂದು ಎಲ್ಲರೂ ಮಾಡ್ತಾ ಇರ್ತಾರೆ ಮತ್ತು ಅಷ್ಟು ಜನ ಡಿಸ್ಟರ್ಬ್ ಆಗುತ್ತೆ. ಸೊ ಆದಷ್ಟು ನಿಧಾನವಾಗಿ ಮ್ಯಾಟ್ ಹಾಕುವಂಥದ್ದು. ಸೊ ಒಟ್ಟಿನಲ್ಲಿ ಏನಪ್ಪ ಅಂದರೆ ಇದೊಂದು ಗುಣ ಬೆಳ್ಕೊಂಡ್ಬಿಟ್ಟಿದೆ, ನನ್ನ ಎಕ್ಸಿಸ್ಟೆನ್ಸ್ ತೋರಿಸ್ಬೇಕು, ನಾನು ಅಲ್ಲಿ ಇದೀನಿ ಅಂತ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಏನಾದರೂ ಒಂದೊಂದು ಮಾಡ್ತಾ ಇರೋದು, ಅದು ಬಂದು ಇಡೀ ಗ್ರೂಪಿಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡಿಕೊಂಡು ಇನ್ಸ್ಟ್ರಕ್ಟರ್ ಏನು ಕೌಂಟ್ ಹೇಳ್ತಾರೋ ಆ ಕೌಂಟನ್ನ ಫಾಲೋ ಮಾಡ್ಕೊಂಡು ಅಭ್ಯಾಸ ಮಾಡಿ. ಮತ್ತು ಆದಷ್ಟು ಗುಂಪು ಜೊತೆಗೆ ನೀವು ಒಬ್ಬರಾಗಿ ಅಭ್ಯಾಸ ಮಾಡುವಂಥದ್ದು ಒಳ್ಳೆಯದು. ಏನಾದರೂ ಅದು ಸ್ಪೆಷಲ್ ಅಂತ ತೋರಿಸ್ಕೊಳಕ್ಕೆ ಹೋಯ್ತು ಅಂದರೆ ಆವಾಗ ಇಡೀ ಗುಂಪಿಗೆ ಒಂದು ಏನು ಗುಂಪಿನಲ್ಲಿ ಅಭ್ಯಾಸ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಮತ್ತು ಕ್ಲಾಸ್ ಮಧ್ಯೆ ಮಾತನಾಡೋದು ಇದೆಲ್ಲ ಒಂದು ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕೊಂಡು ಎಲ್ಲ. ಮತ್ತು ಇನ್ನೊಂದು ಈ ಥರ ಮಾತನಾಡೋಕ್ಕೆ ಅಂತಲೇ ಕೆಲವೊಂದು ಸೆಷನ್ಸ್ ಇದ್ದಾಗ ಅವಾಗ ಬೇಕಾದ್ರೆ ಕೂತ್ಕೊಂಡು ಏನಾದರೂ ಡೌಟ್ಸ್ ಇರೋ ಕೇಳ್ಬೋದು. ಕ್ಲಾಸ್ ಮಧ್ಯೆ ನಾವು ಅದಕ್ಕೆ ನಾವು ಎಂಟರ್ಟೈನ್ ಮಾಡೋದಕ್ಕಾಗಲ್ಲ ಮಾತಾಡದಿರ್ಬೇಕಂದ್ರೆ, ಯಾಕಂದರೆ ಅಭ್ಯಾಸಕ್ಕೆ ಹತ್ರ ಬಂದಿರ್ತೀವಿ. ಅಲ್ಲಿ ಮಧ್ಯದಲ್ಲಿ ಏನಾದ್ರು ಮಾತಾಡ್ತಾ ಇತ್ತು ಅಂದರೆ ಸೊ ಅದು ಅಭ್ಯಾಸಕ್ಕೆ ಅಡೆತಡೆ ಕೊಟ್ಟಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಕ್ಲಾಸ್ ಮಧ್ಯದಲ್ಲಿ ಮಾತಾಡೋದಿಲ್ಲ. ಸೊ ಅದಕ್ಕೆ ಅಂತ ಪ್ರತ್ಯೇಕ ಒಂದು ಸೆಷನ್ ಇಟ್ಕೊಂಡು ಸೊ ಈ ಥರ ಏನೇ ಡೌಟ್ಸ್ ಇದ್ರೂ ಸಹ ಮಾತನಾಡೋದಕ್ಕೆ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಇಷ್ಟು ಇದು ಕೌಂಟ್ಸು ವೇಗವಾಗಿ ಮತ್ತು ನಿಧಾನವಾಗಿ ನಡೆಯೋದಕ್ಕೆ ಇದು ಒಂದು ಮುಖ್ಯ ಕಾರಣ ಆಗಿರುತ್ತೆ. ಸೊ ಆನಂದ್ ಅವ್ರದ್ದು ಇನ್ನೊಂದು ಕ್ವಶನ್ ಬಂದು, why is it that some students find so difficult to maintain the pose for a long time, for a 10 counts? Okay. ಸೊ ಕೆಲವೊಬ್ಬರಿಗೆ ಯೋಗಾಭ್ಯಾಸದಲ್ಲಿ ತುಂಬ ಹೊತ್ತು ಸ್ಟೇ ಮಾಡೋದು ಕಷ್ಟ ಆಗುತ್ತೆ. ನಾವು ಇಲ್ಲಿ ತರಗತಿಯಲ್ಲಿ 10 ಕೌಂಟ್ ಹೇಳ್ತೀವಿ, 10 ಕೌಂಟ್ನೂ ಸಹ ಸ್ಟೇ ಮಾಡೋದಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಅದು ಯಾಕೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಯೋಗಾಭ್ಯಾಸದಲ್ಲಿ ಏನಾಗುತ್ತೆ, ನಾವು ಎಷ್ಟೊಂದು ಮಸಲ್ಸ್ಗಳನ್ನು ನಾವು ಆ್ಯಕ್ಟಿವೇಟೇ ಮಾಡಿರಲ್ಲ. ಇಡೀ ಲೈಫ್ನಲ್ಲಿ ಎಷ್ಟೊಂದು ಮಸಲ್ಸ್ಗಳು ಮತ್ತು ಮುಖ್ಯವಾಗಿ ಎಷ್ಟೊಂದು ಸ್ನಾಯುಗಳನ್ನು ನಾವು ಉಪಯೋಗಿಸಿರೋದಿಲ್ಲ. ಅದು ಮೊದಲನೇ ಬಾರಿಗೆ ನೀವೇನಾದ್ರು ಕೆಲಸ ಕೊಟ್ಟಾಗ ಆವಾಗ ನಿಮಗೆ ಅದು ತಡೆಯೋದಕ್ಕಾಗಲ್ಲ. ಅದಕ್ಕೆ ಈಗ ಎಷ್ಟೊಂದು ಫಾರ್ ಎಕ್ಸಾಂಪಲ್ ವೀರಭದ್ರಾಸನ, ಆ ಪೊಸಿಷನ್ ನಿಮ್ಮ ಅಡಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಕಾಲು ಮಧ್ಯೆ ಇಲ್ಲಿರುವಂಥ ಸ್ನಾಯು, ಇದಕ್ಕೆಲ್ಲ ನೀವು ಭಾರ ಹಾಕಿ ಅದ್ರ ಮೇಲೆ ಒತ್ತಡ ಹಾಕಿ ನೀವು ಅಭ್ಯಾಸಗಳನ್ನೇ ಮಾಡಿರಲ್ಲ. ಮತ್ತು ಎಷ್ಟೊಂದು ಕೈ ಮೇಲೆ ಭಾರ ಹಾಕಿ ದಂಡಾಸನ ಆಗಿರಲಿ ಅಥವಾ ಮಯೂರಾಸನ, ಭುಜಪೀಡಾಸನ, ಈ ಥರದಲ್ಲ ಕೈ ಮೇಲೆ ನೀವು ಭಾರ ಹಾಕಿ ಅಭ್ಯಾಸ ಮಾಡಲ್ಲ. ಕೈಯಲ್ಲಿ ನಾವು ಹೆಚ್ಚೊಂದು ಏನು ಮಾಡಿರ್ತೀವಿ, ಭಾರ ಸುಮ್ಮನೆ ಎತ್ತೋದು ಇಳಿಸೋದು ಈ ಥರ ಮಾಡಿರ್ತೀವಿ. ಬಟ್ ಕೈ ಮೇಲೆ ಸಮತೋಲನ ಕಾಪಾಡ್ಕೊಳ್ಳೋದು ಈ ಥರದೆಲ್ಲ ಅಭ್ಯಾಸಗಳು ಮಾಡಿರೋಲ್ಲ. ಅದಕ್ಕೇನಾಗೋಗ್ಬಿಡುತ್ತೆ, ನಾವು ಹೆಚ್ಚೊತ್ತು ಸ್ಟೇ ಮಾಡೋಕ್ಕೆ ಯಾರಿಗಾನ ಹೇಳಿದ್ರೆ ಅದನ್ನು ಸ್ವಲ್ಪ ಬಾಡಿ ನಡಗಿಸೋದೆಲ್ಲ ಮಾಡ್ತಾ ಇರ್ತಾರೆ. ಬಟ್ ಅದು ಕಾಮನ್ ಆಗಿರುತ್ತೆ ಇನಿಷಿಯಲಿ. ಬಟ್ ಡೇ ಬೈ ಡೇ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಮ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತ ಹೇಳ್ತೀವಿ, ನಿಮ್ಮ ಬ್ರೈನು ಮತ್ತು ಸ್ನಾಯುಗಳಿಂದ ಕೋಆರ್ಡಿನೇಷನ್ ಅದೆಲ್ಲ ಬಿಲ್ಡಪ್ ಆಗಿ ನಿಮಗೆ ಸೊ ಅದನ್ನ ಓವರ್ಕಮ್ ಮಾಡ್ತಾ ಹೋಗ್ಬೋದು. ಬಟ್ ಇನಿಷಿಯಲಿ ಯಾರೇ ಅಭ್ಯಾಸ ಮಾಡಿದಾಗಲೂ ಸಹ ಒಂದು ಸ್ವಲ್ಪ ಬಾಡಿ ಎಲ್ಲ ಶೇಕ್ ಆಗೋದು ಅದೆಲ್ಲ ಕಾಮನ್ ಆಗಿರುತ್ತೆ. ಮತ್ತು ಅದು ಸಸ್ಟೈನ್ ಮಾಡೋದು ಕಷ್ಟ ಆಗುತ್ತೆ 10 ಕೌಂಟ್ಸು. ಆಮೇಲೆ ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮಗೆ ಅದನ್ನ ಓವರ್ಕಮ್ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಮುಂದಿನ ಪ್ರಶ್ನೆ ಪ್ರಿಯಾಂಕಾ ಅವರು, ಹೌ ಡಸ್ ಯೋಗ ಥಿಯರಿ ಎಕ್ಸ್ಪ್ಲೇನ್ಸ್ ದ ಕನೆಕ್ಷನ್ಸ್ ಬಿಟ್ವೀನ್ ಫಿಸಿಕಲ್ ಟೆನ್ಷನ್ ಆ್ಯಂಡ್ ಎಮೋಷ್ನಲ್ ಸ್ಟ್ರೆಸ್ ಅಂತ. ಇದಾಗಲೇ ಅಂದರೆ ನಿಮ್ಮ ಎಮೋಷ್ನಲ್ ಸ್ಟ್ರೆಸ್ಸು ಮತ್ತು ಫಿಸಿಕಲ್ ಟೆನ್ಷನ್ ಎರಡಕ್ಕೂ ಹೆಂಗೆ ರಿಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಆಲ್ರೆಡಿ ನಾನು ಭಾಳಷ್ಟು ಮುಂಚೆ ಎಲ್ಲ ಈ ಪಂಚಕೋಶ ಥಿಯರಿ ಅಂತ ಉಪನ್ಯಾಸ 2ನೇ ಸಂಚಿಕೆಯಲ್ಲಿ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಬಟ್ ಆದರೂ ಈಗ ಒಂದು ಸರಿ ಜಸ್ಟ್ ಓಕೆ, ಇದು ಆಲ್ರೆಡಿ ಈಗ ಆನ್ಸರ್ ಆಗಿದೆ. ಬಟ್ ಆದರೂ ಇನ್ನೊಂದು ಸರಿ ಬ್ರೀಫಾಗಿ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ನಿಮ್ಮ ಪಂಚಕೋಶ ಥಿಯರಿ ನಿಮ್ಗೆ ಗೊತ್ತಿರ್ಬೋದು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಸೊ ನೀವು ಹೇಗೆ ಅಂದರೆ ನೀವು ಇವಾಗಲೂ ಸಹ ಅಷ್ಟೇ ಎಲ್ಲ ನಿಮಗೆ ಸೈಂಟಿಫಿಕ್ ರಿಸರ್ಚ್ ಇವಾಗ ಡಾಕ್ಟರ್ಸು ಎಲ್ಲ ಹೇಳುವಂಥದ್ದು ನೀವು ಗಮನಿಸಿರ್ಬೋದು. ನೀವೇನು ಈವನ್ ಬ್ಯಾಕ್ ಪೇನ್ ಹೇಳಿದ್ರು ಸಹ ಮತ್ತು ಏನೇ ಕಾರಣ ನೀವು ಫಿಸಿಕಲ್ ಹೇಳಿದ್ರು ಸಹ ಎಲ್ಲದಕ್ಕೂ ಸಹ ಮೈಂಡ್ಗೊಂದು ಕನೆಕ್ಷನ್ಸ್ ಹೇಳ್ತಾರೆ. ಸೊ ಸ್ಟ್ರೆಸ್, ಇವಾಗ ಹೈ ಬ್ಲಡ್ ಪ್ರೆಷರ್ ಬಂತು ಅಥವಾ ಡಯಾಬಿಟೀಸ್ ಬಂತು, ಏನೇ ಹೇಳಿದ್ರು ಎಲ್ಲನೂ ಮಾತ್ರೆಗಳು ಮತ್ತು ಎಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಹೇಳಿ ಕೊನೆಗೆ ಹೇಳ್ತಾರೆ ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಇವಾಗ ಸೈಂಟಿಫಿಕಲ್ಲೂ ನಿಮ್ಗೆ ಮೊದಲೆಲ್ಲ ಮೈಂಡ್ ಬಗ್ಗೆ ಅಷ್ಟೊಂದು ಗಮನಿಸ್ಕೊತಾ ಇಲ್ಲ, ಬರೀ ದೇಹಕ್ಕೆ ಮಾತ್ರ ಔಷಧಿಗಳು ಕೊಡ್ತಾ ಇದ್ವಿ. ಇವಾಗ ಏನಾದರೂ ಒಂದು ಕ್ಯೂರ್ ಆಗಬೇಕು, ಏನೋ ಒಂದು ವಾಸಿ ಆಗಬೇಕು ಅಂದರೆ ನಿಮ್ಮ ಸೈಂಟಿಫಿಕಲ್ ನಿಮ್ಮ ಮನಸ್ಸಿಗೂ ಸಹ ನಿಮಗೆ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ, ಮನಸ್ಸಿನ ಮೇಲೆ ನಿಮಗೆ ಪರಿಣಾಮ ಇದ್ದೇ ಇರುತ್ತೆ. ಸೊ ಆದಿಜ ವ್ಯಾಧಿ ಅಂತ ನಮ್ಗೆ ಆಗಿನ ಕಾಲದಲ್ಲೇ ಹೇಳ್ಬಿಟ್ಟಿದ್ದಾರೆ. ಆದಿ ಅಂದರೆ ಮನಸ್ಸು ಅಂತ ಬರುತ್ತೆ, ವ್ಯಾಧಿ ಅಂದರೆ ದೇಹಕ್ಕೆ ಬರುವಂತಹ ಕಾಯಿಲೆ.
ನೀವು ನಿಮ್ಮ ಮನಸ್ಸಿನಲ್ಲಿ ಆಗುವಂತಹ ಏರುಪೇರುಗಳಿಂದ ನಿಮ್ಮ ದೇಹದಲ್ಲಿ ಕಾಯಿಲೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಅಂತ ನಮ್ಮ ಋಷಿ ಮುನಿಗಳು ಆವಾಗಲೇ ಕಂಡು ಹಿಡ್ಕೊಂಡು ಆವಾಗಲೇ ಮನಸ್ಸಿಗೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಸೊ ಅದು ಆ ರೀತಿ ನಿಮಗೆ ಮೊದಲಿಗೆ ಬಂದು ನಿಮ್ಮ ಮೈಂಡು, ಸೊ ಮೈಂಡಲ್ಲಿ ಬರುವಂತಹ ಪ್ರಾಬ್ಲಮ್ಗಳು ಬಂದು ಫಸ್ಟು ನಿಮ್ಮ ಪ್ರಾಣಿಕ್ ಎನರ್ಜಿ, ನಮ್ಮ ಎನರ್ಜಿ ಫ್ಲೋನಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾವಾಗ ಎನರ್ಜಿ ಫ್ಲೋನಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ, ಸೊ ಆವಾಗ ನಿಮಗೆ ಅದಾದಮೇಲೆ ಅನ್ನಮಯ ಕೋಶ, ನಿಮ್ಮ ದೇಹದಲ್ಲಿ ನಿಮಗೆ ಕಾಯಿಲೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಇದೆಲ್ಲ ಒಂದೊಂದು ಸ್ಟೆಪ್ಸ್ಗಳು. ಫಸ್ಟು ಬಂದು ಅದಕ್ಕಿಂತ ಹೈಯರ್ ಲೆವೆಲ್ ವಿಜ್ಞಾನಮಯ ಕೋಶ, ನಿಮ್ಮ ಥಿಂಕಿಂಗು ಯಾವ್ದು ರೈಟು ಯಾವ್ದು ತಪ್ಪು, ಹೆಂಗೆ ಇರಬೇಕು ಹೆಂಗೆ ಇರಬಾರ್ದು, ಸೊ ಇದೆಲ್ಲ ಬಂದು ಡಿಫ್ರೆನ್ಸಿಯೇಷನ್, ಸೊ ಅದನ್ನ ಬೇರ್ಪಡಿಸ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಧಾರ ಮಾಡೋದು, ಇದು ಒಂದು ವಿಜ್ಞಾನಮಯ ಕೋಶಕ್ಕೆ ಬರುತ್ತೆ. ಅಲ್ಲೇನಾದ್ರು ನಿಮ್ಗೆ ಅಡೆತಡೆ ಆಯಿತು ಅಂದರೆ ಅವಲ್ಲೇನಾದ್ರು ನಿಮಗೆ ಏನು ನೋಷನಲ್ ಕರೆಕ್ಷನ್ಸ್ ಅಂತ ಹೇಳ್ತೀವಿ, ಅಲ್ಲಿ ನೀವು ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಅದರಲ್ಲಿರುವಂತಹ ನೆಗೆಟಿವಿಟಿ ನಿಮ್ಮ ಮೈಂಡ್ ಮೇಲೆ ಬರುತ್ತೆ, ನಿಮ್ಮ ಮನಸ್ಸು ಹಾಳಾಗ್ತಾ ಹೋಗುತ್ತೆ. ಮನಸ್ಸಿನಲ್ಲಿ ಬರುವಂತಹ ತೊಂದರೆಗಳು ಬಂದು ನಿಮ್ಮ ಪ್ರಾಣಿಕ್ ಲೆವೆಲಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಪ್ರಾಣದಲ್ಲಿ ಡಿಸ್ಟರ್ಬೆನ್ಸ್ ಆಯಿತು ಅಂದರೆ ಅದು ದೇಹದಲ್ಲಿ ನಿಮಗೆ ಕಾಯಿಲೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಎಲ್ಲ ಒಂದಕ್ಕೊಂದು ಅಂದರೆ ಮೂಲ ಬಂದು ನಿಮ್ಮ ಮನಸ್ಸು ಮತ್ತು ನೀವು ಆಲೋಚನೆ ಮಾಡುವಂಥ ರೀತಿ, ನೀವಿರೋ ಸಿಚುವೇಶನ್ಸ್ನ ಹೆಂಗೆ ಸ್ವೀಕಾರ ಮಾಡ್ತೀರಾ, ಅದೆಲ್ಲನೂ ಸಹ ಗಣನೆಗೆ ಬರ್ತಾ ಹೋಗುತ್ತೆ. ಸೊ ಹಾಗೆ ಅದಕ್ಕೆ ಆದಷ್ಟು ಪ್ರತಿಯೊಂದು ಲೆವೆಲಲ್ಲೂ ಸಹ ನೀವು ಇದು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು. ಸೊ ಏನಾದರೂ ಡೌಟ್ಸ್ ಇದ್ದರೆ ಹಾಗೆ ಇವಾಗ ಏನಾದ್ರು ಒಂದು ಹೇಳಿರ್ತೀನಲ್ಲ, ಸೊ ಅದ್ರಲ್ಲಿ ಏನಾದ್ರು ನಿಮ್ಗೆ ಡೌಟ್ಸ್ ಇದೆ ಯು ಕ್ಯಾನ್ ಜಸ್ಟ್ ಆಸ್ಕ್. ಈ ಪಂಚಕೋಶ ಥಿಯರಿ ಇದು ನೀವು ಆಲ್ರೆಡಿ ಎಲ್ಲ ಮಾಡಿದ್ದೀರಾ ಅನಿಸುತ್ತೆ, ಗೊತ್ತಿದೆ ಅಲ್ಲ. ಸೊ ಅದ್ರಲ್ಲಿ ಬಂದು ಸೇಮ್ ಅದೇ ಹಂಗಿರುತ್ತೆ. ಸೊ ಇನ್ನೂ ಡೀಟೇಲಾಗಿ ಬೇಕು ಅಂದರೆ ಬರೀ ಪಂಚಕೋಶ ಥಿಯರಿನೇ ನಾವು ಉಪನ್ಯಾಸ ಸರಣಿ ಅಂತ ಯೂಟ್ಯೂಬಲ್ಲಿದೆ, ಅಲ್ಲಿ 2ನೇ ಸಂಚಿಕೆನಲ್ಲಿ ಇದೆಲ್ಲ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಅದ್ರಲ್ಲಿ ಬೇಕಂದರೆ ನೀವು ನೋಡಿದ್ರೆ ನಿಮಗೆ ಡೀಟೇಲ್ಸ್ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಇಂಪ್ಯಾಕ್ಟ್ ಅಂತೂ ಇದ್ದೇ ಇರುತ್ತೆ. ಎಮೋಷ್ನಲ್ ಸ್ಟ್ರೆಸ್ಸು ನಿಮ್ಮ ಫಿಸಿಕಲ್ ಬಾಡಿ ಮೇಲೆ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಎಷ್ಟೊಂದು ಸರಿ ಅದಕ್ಕೆ ನಾವು ಇಲ್ಲೆಲ್ಲ ಹೇಳ್ತಾ ಇದ್ದೀವಿ, ನೆನ್ನೆ ಚೆನ್ನಾಗಿ ಆಸನ ಬಂತು ಅಂದರೆ ಇವತ್ತು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಳಕ್ಕೆ. ಕೆಲವೊಂದು ಓವರ್ ಕಾನ್ಫಿಡೆಂಟಾಗಿ ಏನು ಮಾಡಿಬಿಡ್ತೀವಿ ಅಂದರೆ ಒಂದು ಸರಿ ಹಾಲಾಸನ ನನಗೆ ಬರುತ್ತೆ ಅನ್ನೋ ಭಾವನೆಯಲ್ಲಿ ಹೋಗಿ ರಶ್ ಮಾಡೋಕೆ ಹೋಗ್ತೀವಿ. ಬಟ್ ನೆನ್ನೆ ಇರೋ ದೇಹ ಸ್ಥಿತಿ ಬೇರೆ, ಇವತ್ತಿರೋ ದೇಹ ಸ್ಥಿತಿ ಬೇರೆ. ಒಂದೊಂದು ದಿವಸ ಇವನ್ ದಿನಗಳಿಗೂ ಚೇಂಜ್ ಆಗುತ್ತೆ. ನೆನ್ನೆ ಆಸನ ಚೆನ್ನಾಗಿ ಮಾಡ್ಬೋದು, ಇವತ್ತು ಮಾಡೋದು ಕಷ್ಟ ಆಗುತ್ತೆ. ಸೊ ಇವತ್ತು ಕಷ್ಟ ಆಗಿರೋದು ನಾಳೆ ಒಂದ್ಸರಿ ಸುಲಭವಾಗಿ ಮಾಡಿಬಿಡ್ತೀವಿ. ಅದು ತುಂಬ ಫ್ಯಾಕ್ಟರ್ಸ್ ಪ್ಲೇ ಮಾಡ್ತಾ ಇರುತ್ತೆ. ಸೊ ನೆನ್ನೆ ಚೆನ್ನಾಗಿ ಮಾಡಿದೆ ಅಂದ ತಕ್ಷಣ ಇವತ್ತು ನಾನು ಚೆನ್ನಾಗಿ ಮಾಡಿಬಿಡ್ತೀನಿ ಅಂತ ಫುಲ್ ರಶ್ಶಲ್ಲಿ ಹೋಗಿ ಮಾಡೋಕ್ಕೆ ಹೋಗಬಾರ್ದು. ಆವಾಗಲೇ ರಿಸ್ಕ್ ಆಫ್ ಇಂಜರೀಸ್ ಎಲ್ಲ ಜಾಸ್ತಿ ಇರುತ್ತೆ. ಪ್ರತಿ ದಿವಸನೂ ಅದಕ್ಕೆ ಅಂತ ಅದಕ್ಕೆ ವೇರಿಯಸ್ ಫ್ಯಾಕ್ಟರ್ಸ್ ಇರುತ್ತೆ. ಒಂದೊಂದು ಸರಿ ಸ್ಲೀಪ್ ಚೆನ್ನಾಗಿಲ್ಲ ಅನ್ನೋ, ಸ್ಲೀಪ್ ಸರಿಯಾಗಿ ಮಾಡಿಲ್ಲ ಅಂದರೂ ಆವಾಗಲೂ ಸಹ ನಿಮ್ಮ ಬಾಡಿ ಸ್ಟಿಫ್ ಆಗುತ್ತೆ. ಮತ್ತು ಕೆಲವೊಂದು ಊಟ, ಇವಾಗ ವಾಯು ಪದಾರ್ಥಗಳು ನೀವು ಜಾಸ್ತಿ ತಿಂದಾಗಲೂ ಸಹ ಆವಾಗಲೂ ಸಹ ನಿಮಗೆ ದೇಹ ಅಷ್ಟು ನಿಮ್ಗೆ ಸಪೋರ್ಟ್ ಮಾಡೋದಿಲ್ಲ ಏನು ಆಸನ ಸಲ ಮಾಡೋಕ್ಕೆ, ಅಲ್ಲಿ ಹಿಡ್ಕೊಳ್ಳೋದೆಲ್ಲ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅದನ್ನೆಲ್ಲ ಗಮನ ಇಟ್ಕೊಂಡು ಅಭ್ಯಾಸ ಮಾಡಬೇಕಂದ್ರೆ, ಸೊ ನೆನ್ನೆ ಮಾಡಿದಂತೆ ಇವತ್ತು ತುಂಬ ಹಂಗೆ ರಶ್ ಮಾಡೋದು ಬೇಡ, ಹರಿ ಮಾಡೋದು ಬೇಡ, ನೋಡಿಕೊಂಡು ನಿಧಾನವಾಗಿ ಅಭ್ಯಾಸ ಮಾಡುವಂಥದ್ದು ಉತ್ತಮ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನು, ವಾಟ್ ಆರ್ ದ ಥಿಯರಿಟಿಕಲ್ ಪ್ರಿನ್ಸಿಪಲ್ಸ್ ಆಫ್ ಸ್ಪೈನಲ್ ಅಲೈನ್ಮೆಂಟ್ ದಟ್ ಅಪ್ಲೈ ಫಾರ್ ಆಲ್ ಪೋಸಸ್? ಸೊ ಯೋಗಾಭ್ಯಾಸ ಮಾಡಬೇಕಂದ್ರೆ ನಿಮ್ಮ ಸ್ಪೈನ್ ಅಲೈನ್ಮೆಂಟು ಹೆಂಗಿರಬೇಕು, ಯೋಗಾಸನ ಅಭ್ಯಾಸ ಮಾಡಬೇಕು ಅಂತ ಕೇಳಿದ್ದಾರೆ. ನೀವೇನಾದರೂ ಒಂದೇ ಪೋಸಲ್ಲಿ, ಇವಾಗ ಸ್ಪೈನಲ್ ಅಲೈನ್ಮೆಂಟಲ್ಲಿ ನಾವು ಹೆಂಗೆ ಹೇಳೋದು, ಒಂದೇ ಕೂತ್ ಕೆಲಸ ಮಾಡೋದು ನಾವು ಸ್ಪೈನಲ್ ಅಲೈನ್ಮೆಂಟ್ ಹೇಳ್ಬೋದು. ಯಾವಾಗಲೂ ಕೂತ್ಕೊಂಡಿರೋ ನಾವು ಏನು ಹೇಳ್ತೀವಿ, ಸೊ ಹಿಂಗೆ ಗೂನ್ಕೊಂಡು ಕೂತ್ಕೊಂಡ್ಬಿಡಿ, ಹಿಂಗೆ ನೇರವಾಗಿ ಕೂತ್ಕೊಳ್ಳಿ, ಮತ್ತು ಥರದಲ್ಲ ಸ್ಪೈನಲ್ ಅಲೈನ್ಮೆಂಟ್ಸ್ ಎಲ್ಲ ಹೇಳ್ತೀವಿ. ಬಟ್ ಯೋಗಾಸನಾಭ್ಯಾಸಕ್ಕೆ ಸ್ಪೈನಲ್ ಅಲೈನ್ಮೆಂಟ್ ಹೆಂಗಿರಬೇಕು ಅಂತ ಪರ್ಟಿಕ್ಯುಲರ್ ಕೇಳಿ ಒಂದೊಂದು ಆಸನಕ್ಕೆ ಒಂದೊಂದು ಥರ ಡಿಫರ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ಪಶ್ಚಿಮೋತ್ತನಾಸನದಲ್ಲಿ ನೀವು ಮುಂದೆ ಬಾಗೋದು ಅಲೈನ್ಮೆಂಟ್ ಇರುತ್ತೆ, ಒಂದೊಂದು ಆಸನಕ್ಕೂ ಚೇಂಜ್ ಆಗ್ತವೆ. ಭುಜಂಗಾಸನಲ್ಲಿ ಇದು ಹಿಂದಕ್ಕೆ ಬಾಗಬೇಕಂದ್ರೆ ನಿಮ್ಮ ಬೆನ್ನನ್ನು ಕಾಂಟ್ರಾಕ್ಟ್ ಮಾಡ್ಕೊಂಡು ಹಿಂದಕ್ಕೆ ಹೋಗಿ ಅಂತ ಹೇಳ್ತೀವಿ. ಸೊ ಹಂಗೆ ಡಿಫರ್ ಆಗ್ತಾ ಹೋಗ್ತಾ ಇರುತ್ತೆ. ನಾವು ಈ ಸ್ಪೈನಲ್ ಅಲೈನ್ಮೆಂಟನ್ನು ಎಲ್ಲ ಆಸನಗಳಿಗೂ ಹಿಂಗೆ ಇರಬೇಕು ಅಂತ ನಾವೇನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ನೀವು ಆ ಆಸನಕ್ಕೆ ಅನುಗುಣವಾಗಿ ನೀವು ಅಭ್ಯಾಸವನ್ನು ಮಾಡ್ತಾ ಹೋಗಬೇಕಾಗಿರುತ್ತೆ. ಬಟ್ ಇನ್ನೊಂದೇನಂದ್ರೆ ಮೆಡಿಟೇಷನಲ್ ಪೋಸಸ್ ಅಂತ ಹೇಳ್ತೀವಿ. ಸೊ ಈ ವಜ್ರಾಸನ, ಸಿದ್ಧಾಸನ, ವಜ್ರಾಸನ ಮತ್ತು ಪದ್ಮಾಸನ, ಸಿದ್ಧಾಸನ, ಸೊ ಈ ರೀತಿಯ ಆಸನಗಳು ಮೆಡಿಟೇಷನಲ್ ಪಾಸಸ್ಗಳು. ನೀವು ಯಾವುದು ಧ್ಯಾನ ಮಾಡೋದಕ್ಕೆ ಯಾವುದೇ ಸಹಾಯ ಮಾಡುತ್ತಲ್ಲ ಆ ಆಸನಗಳು ಮಾಡಬೇಕಂದ್ರೆ ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಲಾಗುತ್ತೆ ಸಮಕಾಯ ಶಿರೋಗ್ರೀವ ಅಂತ ಹೇಳ್ತೀವಿ. ಸಮ ಅಂದರೆ ಒಂದು ನೇರ ಒಂದು ಲೈನ್ ಅಂತ ಅರ್ಥ ಬರುತ್ತೆ. ಕಾಯ ಅಂದರೆ ದೇಹ,
ಶಿರಸ್ಸು ಅಂದರೆ ತಲೆ, ಶಿರೋ, ಗ್ರೀವ ಅಂದರೆ ಕುತ್ತಿಗೆ. ನಿಮ್ಮ ದೇಹ, ತಲೆ, ಕುತ್ತಿಗೆ ಇದೆಲ್ಲ ಸಹ ಒಂದು ಸಮರೇಖೆಯಲ್ಲಿ ಬರೋ ರೀತಿ ನೀವು ಕೂತ್ಕೊಂಡು ಧ್ಯಾನ ಮಾಡೋದಕ್ಕೆ ನಿಮಗೆ ಅನುಕೂಲ ಮಾಡುತ್ತೆ ಅಂತ. ಸೊ ಇಷ್ಟನ್ನು ಸಹ ನಿಮ್ಮ ಅಪ್ಪರ್ ಬಾಡಿ, ಟೋರ್ಸೋ ಅಂತ ಹೇಳ್ತೀವಿ, ಇದು ಕುತ್ತಿಗೆ, ತಲೆಯ ಭಾಗ, ಇಷ್ಟು ಸಹ ಒಂದು ಸ್ಟ್ರೈಟಲ್ಲಿ ಬಂದು ಆ ಸ್ಥಿತಿಯಲ್ಲಿ ನೀವು ಧ್ಯಾನ ಎಲ್ಲ ಮಾಡೋದಕ್ಕೆ ಸಹಾಯ ಮಾಡೋದು. ಇನ್ ಕೇಸ್ ನೀವು ಬರೀ ಮೆಡಿಟೇಷನಲ್ ಪೋಸ್ ಅಂತ ಅಂದರೆ ಸ್ಪೈನಲ್ ಅಲೈನ್ಮೆಂಟು ಹಿಂಗಿರಬೇಕಾಗಿರುತ್ತೆ. ಇನ್ ಜನರಲ್ ಅಂತ ನೀವು ಎಲ್ಲ ಆಸನಗಳು ಅಂತ ಕನ್ಸಿಡರ್ ಮಾಡಿದ್ರೆ ಅದು ಆಸನ ಟು ಆಸನ ವೇರಿ ಆಗ್ತಾ ಹೋಗ್ತಾ ಇರುತ್ತೆ. ಓಕೆ, ಸೊ ಏನೋ ಡೌಟ್ಸ್ ಇದೆಯಾ ಇಲ್ಲಿವರೆಗೂ? 5:15 ಓಯ್ ಓಕೆ 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 ಅಷ್ಟೊಂದು ದೂರ ಹೊರಟೆ. How can I maintain mindfulness when a pose becomes physically challenging? ನಿಮ್ಮ ಏನು ಕಷ್ಟಕರವಾದ ಆಸನಗಳನ್ನೆಲ್ಲ ಮಾಡಬೇಕಂದ್ರೆ ನಿಮ್ಮ ಮನಸ್ಸನ್ನು ಮೈಂಡ್ಫುಲ್ನೆಸ್ ಅಂತ ಅಂದರೆ ಏನು ಮನಸ್ಸಿನ ಸ್ಥಿತಿಯನ್ನು ಒಂಥರ ಆರಾಮವಾಗಿ ಇಟ್ಕೊಳ್ಳೋದು ಹೇಗೆ ಅನ್ನುವಂಥ ಪ್ರಶ್ನೆ ಕೇಳಿದ್ದಾರೆ. ಸೊ ಏನಂದರೆ ಅದಕ್ಕೆ ಯೋಗದಲ್ಲಿ ಹೇಳ್ತೀವಿ ನ ಹಠಾತ್ ನಾ ಬಲಾತ್ ಅಂತ ಹೇಳ್ತೀವಿ. ಅಂದರೆ ಯಾವುದೂ ಆಗಲಿ ಒತ್ತಾಯಪೂರ್ವಕವಾಗಿ ಅಥವಾ ಹಠವಾಗಿ ಏನೂ ಮಾಡೋಕ್ಕೆ ಹೋಗಬಾರ್ದು, ತುಂಬ ಬಲಪ್ರಯೋಗ ಮಾಡೋಕ್ಕೆ ಹೋಗಬಾರ್ದು ದೇಹದ ಮೇಲೆ ಅಂತ ಹೇಳ್ತೀವಿ. ಸೊ ಆದಷ್ಟು ಅದಕ್ಕೆ ಪತಂಜಲಿ ಯೋಗ ಸೂತ್ರಗಳಲ್ಲೂ ಸಹ ಪ್ರಯತ್ನ ಶೈಥಿಲ್ಯ ಅಂತ ಹೇಳ್ತೀವಿ, ಎಫರ್ಟ್ ವಿತ್ ರಿಲ್ಯಾಕ್ಸೇಷನ್ ಅಂತ. ಏನಂದ್ರೆ ನಮ್ಗೆ ಎಷ್ಟು ಸಾಮರ್ಥ್ಯ ಆಗುತ್ತೋ ಅಷ್ಟಷ್ಟೇ ಅಭ್ಯಾಸ ಮಾಡ್ತಾ ಹೋಗಬೇಕು. ಅಂದರೆ ಪ್ರಯತ್ನ ಅಂದರೆ ನಿಮ್ಮ ಪ್ರಯತ್ನ ಇರಬೇಕು, ಬಟ್ ರಿಲ್ಯಾಕ್ಸ್ಡ್ ಆಗಿರಬೇಕು ಆ ಪ್ರಯತ್ನ. ಇವತ್ತು ನಾನು ಶುರು ಮಾಡಿದ್ದೀನಿ ಅಂದರೆ ನಾನು ಪಶ್ಚಿಮೋತ್ತಾಸನ ಪಕ್ಕದವ್ರು ಫುಲ್ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ನಾನು ಆ ಫುಲ್ ಪಾಸ್ಚರ್ಗೆ ಇವತ್ತೇ ಮಾಡೋಕ್ಕೆ ಹೋಗ್ತೀನಿ ಅಂತ ಹೋದರೆ ಅವಾಗ ಅದು ನಮಗೆ ಸ್ಟ್ರೈನ್ ಆಗ್ತಾರೆ. ಏನೋ ಆ ಮನಸ್ಸನ್ನು ಆರಾಮಾಗಿ ಇಟ್ಕೊಂಡು ಮಾಡೋದು ಕಷ್ಟ ಆಗುತ್ತೆ, ಆ ನೋವು ಹಿಂಸೆಲ್ ಮಾಡಬೇಕಾಗಿರುತ್ತೆ. ಅದಕ್ಕೆ ಪ್ರಯತ್ನ ಶೈಥಿಲ್ಯ ಇದೊಂದು ಫಸ್ಟ್ ಒಂದು ಆಸನಾಭ್ಯಾಸ ಮಾಡೋಕ್ಕೆ ಈ ಪ್ರಯತ್ನ ಶೈಥಿಲ್ಯವನ್ನು ನಾವು ಅಳವಡಿಸ್ಕೊಂಡು ಹೋಗಬೇಕು. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಎಷ್ಟಾಗುತ್ತೋ ನಿಮ್ಮ ಸಾಮರ್ಥ್ಯಕ್ಕಿಂತ ಒಂದು ಸ್ವಲ್ಪ ಎಫರ್ಟ್ ಇರಬೇಕಷ್ಟೇ. ಅದೊಂಥರ ಆ ಸ್ಟ್ರೆಚ್ಚು ಇದೆಲ್ಲ ಒಂಥರ ಎಂಜಾಯ್ ಮಾಡೋ ಲೆವೆಲ್ ಇರಬೇಕು, ಅದು ಹಿಂಸೆ ಕೊಡೋ ಲೆವೆಲ್ಗೆಲ್ಲ ನಾವು ಎಳೆದಾಡಬಾರ್ದು ಅಂತ ಶಾಸ್ತ್ರಗಳು ಸಹ ಹೇಳುವಂಥದ್ದು. ಆಗ ನಾವು ಅಭ್ಯಾಸ ಮಾಡಬೇಕು ಅಂತ ಅಷ್ಟೇ. ಕೆಲವರೆಲ್ಲ ಅದೇ ಸ್ಟಾರ್ಟಿಂಗ್ನಾಗಿನ ಆ ಎಂತೂಸಿಯಾಸಮ್ ಇರುತ್ತೆ. ಸೊ ಎಲ್ಲರೂ ಏನೇನೋ ಮಾಡ್ತಾಯಿದ್ದಾರೆ, ನಾನು ಅದನ್ನೆಲ್ಲ ಮಾಡಿಬಿಡ್ಬೇಕು ಅನ್ನೋ ಹುರುಪಿನಲ್ಲಿ ನಾವು ತುಂಬ ಒತ್ತಡ ಹಾಕೋಕ್ಕೆಲ್ಲ ಹೋಗ್ತಾ ಇರ್ತೀವಿ. ಅದು ರಿಸ್ಕ್ ಆಫ್ ಇಂಜುರೀಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಎಷ್ಟೋ ನೀವು ಕೇಳ್ಬೋದು ಯೋಗ ತುಂಬ ಸೇಫ್ ಅಂತ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ನೀವು ಅಭ್ಯಾಸ ಚೆನ್ನಾಗಿ ಮಾಡಿದ್ರೆ ಸೇಫು. ಇದನ್ನೇ ನೀವೇನಾದರೂ ಹೊರಟೊರಟಾಗಿ ಹೆಂಗಂದ್ರೆ ನಂಗೆ ಮಾಡ್ತು ಅಂದರೆ ಇದರಲ್ಲೂ ಭಾಳಷ್ಟು ರಿಸ್ಕ್ಗಳಿದ್ದಾವೆ. ಎಷ್ಟೊಂದು ಜನ ಇಂಜುರಿ ಮಾಡಿಸ್ಕೊಂಡ್ರು ಭಾಳ ಜನ ಇದೆ. ಮತ್ತು ಅದಕ್ಕೆ ಫಸ್ಟು ನಾವು ಹೇಳೋಂಥದ್ದು ನೋಯಿಂಗ್ ಡೂಯಿಂಗ್ ಫೀಲಿಂಗ್ ಅಂತ ಹೇಳ್ತೀವಿ. ಫಸ್ಟು ತಿಳ್ಕೊಳ್ಬೇಕು ಹೆಂಗೆ ಏನು ಅಂತ ತಿಳ್ಕೊಂಡು ಅನಂತರ ಅಭ್ಯಾಸ ಮಾಡಬೇಕು, ಆಮೇಲೆ ಅನುಭವಕ್ಕೆ ತೊಗೊಳ್ಬೇಕು. ಮೂರು ಸಹ ನಿಮಗೆ ಮುಖ್ಯ ಆಗ್ತಾ ಇರುತ್ತೆ. ಫಸ್ಟ್ ಹೆಂಗೆ ಮತ್ತು ಏನೇನು ತಪ್ಪುಗಳು ಮಾಡಬಾರ್ದು ಇದನ್ನೆಲ್ಲ ಸಹ ಫಸ್ಟು ಅದಕ್ಕೆ ಇನ್ಸ್ಟ್ರಕ್ಟರ್ ಏನೋ ಹೇಳ್ತಾರೆ ಅಂದರೆ ಕೇಳಿಸ್ಕೊಂಡು ಆಮೇಲೆ ಅದನ್ನು ಅಷ್ಟನ್ನು ಸಹ ನೀವು ಅಳವಡಿಸ್ಕೊಂಡು ಅಭ್ಯಾಸ ಮಾಡಬೇಕು. ಅದು ಯಾವುದೋ ಪಾಯಿಂಟ್ಸ್ಗಳನ್ನು ಜಸ್ಟ್ ಹಾಗೆ ಇಗ್ನೋರ್ ಮಾಡೋದು ಬೇಡ. ಮತ್ತು ನೋಡಿಕೊಂಡು ಮತ್ತು ಒಬ್ಬೊಬ್ಬರು ಬಾಡಿ ಒಂದೊಂದು ಲೆವೆಲಲ್ಲಿ ಇರುತ್ತೆ. ಸೊ ನಾವು ಏನು ಜನರಲೈಸಾಗಿ ನಾವು ಹೇಳ್ತೀವಿ, ನೀವು ನಮ್ಮ ದೇಹವನ್ನು ನಮಗಿಂತ ಚೆನ್ನಾಗಿ ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ನಮ್ಮ ದೇಹ ಏನು ಹೇಳುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡು, ಸೊ ಅವಾಗೇನೋ ನಮ್ಮ ದೇಹ ಏನಾದರೂ ಅದಕ್ಕೆ ಸಪೋರ್ಟ್ ಮಾಡ್ತಾಯಿಲ್ಲ, ಆ ಪರ್ಟಿಕ್ಯುಲರ್ ಆಸನಕ್ಕೆ ಅದು ಪರ್ಟಿಕ್ಯುಲರ್ ಪ್ರಾಕ್ಟೀಸಿಗೆ ಸಪೋರ್ಟ್ ಮಾಡ್ತಾಯಿಲ್ಲ, ಸೊ ಇದಾಗ್ತಾ ಇದೆ ತಕ್ಷಣ ಅದನ್ನ ಸ್ಟಾಪ್ ಮಾಡಿ ಪರವಾಗಿಲ್ಲ, ನೀನು ಎಲ್ಲರೂ ಮಾಡ್ತಾಯಿದ್ದ ಅಂದ ತಕ್ಷಣ ನೀವು ಮಾಡಲೇಬೇಕು ಅಂತ ಇಲ್ಲ. ಮತ್ತು ನೀವು ಮಾಡಲಿಲ್ಲ ಅಂದ ತಕ್ಷಣ ನಿಮಗೇನೋ ಅವಮಾರ್ಯದೆ ಅಂತಲೂ ಏನಿಲ್ಲ. ಸೊ ಮಾಡೋದು ಮಾಡ್ತಾಯಿಲ್ಲ, ಗ್ರೂಪಲ್ಲಿರೋ ಮಾಡ್ತಾಯಿಲ್ಲ, ನಮಗೆ ಕಷ್ಟ ಆಗ್ತಾ ಇದೆಯಾ, ಸೊ ನೋಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಸೊ ಅಭ್ಯಾಸ ಮಾಡೋದು ಒಳ್ಳೆಯದು. ಹಾಗೆ ಮೈಂಡ್ಫುಲ್ನೆಸ್ನ ನೀವು ಮೇಂಟೈನ್ ಮತ್ತು ಅದು ತುಂಬ ಏನು ವಿಪರೀತ ಕಷ್ಟಪಟ್ಕೊಂಡೆಲ್ಲ ಮಾಡೋದು ಬೇಡ. ಯಾವಾಗ ಕಷ್ಟ ಆಗುತ್ತೋ ರಿಲ್ಯಾಕ್ಸ್ ಮಾಡಿಕೊಂಡು ಅಭ್ಯಾಸ ಮಾಡೋದನ್ನು ರೂಢಿಸ್ಕೊಳ್ಬೋದು. ಏನಂದರೆ ಮಧ್ಯ ಏನೋ ಡೌಟ್ಸ್ ಇದೆಯಾ ಇಲ್ಲಿವರೆಗೂ? ಹಾಂ, ಜನರಲ್ ಆಬ್ಜೆಕ್ಟಿವ್ ಏನಪ್ಪ ಅಂದ್ರೆ ನಾವು ಯಾವಾಗ ಮುಂದೆ ಬಾಗುವಾಗೆಲ್ಲ ಎಕ್ಸಲೇಷನ್ಸ್ ಇರುತ್ತೆ, ಯಾವಾಗ ಹಿಂದೆ ಬಾಗ್ತೀವಲ್ಲ ಅವಾಗೆಲ್ಲ ಇನ್ಹೇಲೇಷನ್ ಇರುತ್ತೆ. ಹಿಂದೆ ಬಾಗಬೇಕನ್ನಲ್ಲ ಉಸಿರನ್ನು ತೊಗೊಳ್ತೀವಿ, ಮುಂದಕ್ಕೆ ಬಾಗಬೇಕನ್ನಲ್ಲ ಉಸಿರನ್ನ ಹೊರಗಡೆ ಹಾಕ್ತೀವಿ. ಇದು ಬಂದು ಕಾಮನ್ ಪ್ರಿನ್ಸಿಪಲ್. ಮತ್ತು ಟ್ವಿಸ್ಟಿಂಗ್ನಲ್ಲೂ ಸಹ ಅಷ್ಟೇ, ನೀವು ಯಾವಾಗ ಟ್ವಿಸ್ಟ್ ಮಾಡ್ತೀರಲ್ಲ, ಟ್ವಿಸ್ಟ್ ಮಾಡಬೇಕಂದ್ರೆ ಎಕ್ಸಲೇಷನ್ನು. ಸೊ ಹಾಗಿರುತ್ತೆ. ಮತ್ತು ತಿರ್ಗಾ ನಾರ್ಮಲ್ ನಿಮ್ಗೆ ಯಾರ ಪೊಸಿಷನ್ ನಾರ್ಮಲಾಗಿ ಬರಬೇಕಂದ್ರೆ ಇನ್ಹೇಲೇಷನ್ನು. ಸೊ ಇದು ಕಾಮನ್ ಪ್ರಿನ್ಸಿಪಲ್ ಇದಿರಲಿ. ಬಟ್ ನೀವು ಪೊಸಿಷನ್ಲಿದ್ದಾಗ ಉಸಿರು ಬಿಗಿಡ್ದು ಯಾವತ್ತೂ ಮಾಡಬಾರ್ದು. ನೀವು ಪೊಸಿಷನ್ ಹೋಗಬೇಕಂದ್ರೆ ಮಾತ್ರ ಎಕ್ಸಲೇಷನ್ ಇನ್ಹೇಲೇಷನ್ ಹೇಳ್ತಾರೆ. ಅದು ನೀವು ಎಕ್ಸಲೇಷನ್ ಮಾಡಿ ಫೈನಲ್ ಪೊಸಿಷನ್ಗೆ ಹೋದ್ಮೇಲೆ ಬ್ರೀತ್ ಮಾಡ್ತಾ ಇರಬೇಕು, ಬ್ರೆತ್ ಹೋಲ್ಡ್ ಯಾವತ್ತೂ ಮಾಡಬಾರ್ದು. ಸೊ ಆಸನದಲ್ಲಿ ಉಸಿರಾಟವನ್ನು ಮಾಡ್ತಾ ಇರುವಂಥದ್ದು ಬಹಳ ಮುಖ್ಯ ಆಗ್ತಾ ಇರುತ್ತೆ. ಅದಕ್ಕೆ ಲಾಸ್ಟ್ ಕ್ಲಾಸಲ್ಲಿ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಒಂದು ಬಂದು ಸ್ಟೆಬಿಲಿಟಿ, ಯಾವತ್ತಾಗಲಿ ಆಸನಗಳನ್ನು ಮಾಡಬೇಕಂದ್ರೆ ಸ್ಟೇಬಲಾಗಿ ನಿಲ್ಲಿಸೋದ್ರ ಕಡೆ ಗಮನ ಇರಬೇಕು. ಇನ್ನೊಂದು ಕಂಫರ್ಟಬಲ್ ಆಗಿರಬೇಕು. ಕಂಫರ್ಟ್ ಅಂದರೆ ತುಂಬ ಎಕ್ಸ್ಟ್ರೀಮಾಗಿ ಎಳೆಯೋದೆಲ್ಲ ಮಾಡಬಾರ್ದು. ಸ್ಟೇಬಿಲಿಟಿ, ಕಂಫರ್ಟಬಿಲಿಟಿ
ಮತ್ತು ಬ್ರೀತಿಂಗ್, ಉಸಿರಾಟ ಕರೆಕ್ಟಾಗಿ ಮಾಡ್ತಾ ಇರಬೇಕು. ಮತ್ತು ರಿಲ್ಯಾಕ್ಸೇಷನ್. ಸೊ ತುಂಬ ಎಷ್ಟೊಂದು ಸರಿ ಮಾಡಿ ತುಂಬ ಟೈಟ್ ಇಟ್ಕೊಂಡು ಮಾಡ್ತದೆ, ಹಾಗೆಲ್ಲ ಮಾಡ್ಬೋದು. ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಮಸಲ್ಸ್ ರಿಲ್ಯಾಕ್ಸ್ಡಾಗಿ ಇಟ್ಕೊಂಡು ಅಭ್ಯಾಸವನ್ನು ಮಾಡಬೇಕು. ಸಿಂಪಲ್ ಅರ್ಧ ಮಸಲ್ಸ್ ಮಾಡ್ತಾ ಇರ್ತೀವಿ, ಬಟ್ ಅದು ಫುಲ್ ದೇಹ ಎಲ್ಲ ಬಿಗಿ ಇಟ್ಕೊಂಡೆಲ್ಲ ಮಾಡ್ಬೋದು. ಮಸಲ್ಸ್ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಮಸಲ್ಸ್ ರಿಲ್ಯಾಕ್ಸ್ಡ್ ಆಗಿರಬೇಕು. ಆಮೇಲೆ ಅವೇರ್ನೆಸ್, ನೀವು ಇಷ್ಟನ್ನೆಲ್ಲ ಮಾಡಿ ಮನಸ್ಸು ಇನ್ನೇನೋ ಯೋಚನೆ ಮಾಡ್ತಾ ಇದೆ ಅಂದರೆ ಅದನ್ನು ಸಹ ನಿಮಗೆ ಪ್ರಯೋಜನಕ್ಕೆ ಬರೋಲ್ಲ. ಸೊ ಅವೇರ್ನೆಸ್, ನಿಮಗೆ ಪ್ರಸ್ತುತ ಏನು ಮಾಡ್ತಾಯಿದ್ರು ಅದ್ರ ಕಡೆ ಜಾಗೃತಿ ಕೊಟ್ಟು ಅಭ್ಯಾಸ ಮಾಡಿದ್ರೆ ನಮ್ಗೆ ಸಿಗಬೇಕಾಗಿರುವಂತಹ ಪರಿಣಾಮ ಸಿಗುವಂಥದ್ದು. ಮತ್ತು ಯೋಗದ ಮುಖ್ಯ ಉದ್ದೇಶನೇ ಅದು ಪ್ರಸ್ತುತ ಸ್ಥಿತಿಯ ಕಡೆ ಗಮನ ಕೊಡುವಂಥದ್ದು. ಯೋಗ ಕರ್ಮಸು ಕೌಶಲಂ ಅಂತ ಭಗವದ್ಗೀತೆಯಲ್ಲಿ ಹೇಳುತ್ತೆ, ಭಗವದ್ಗೀತೆಯಲ್ಲಿ ಹೇಳಲಾಗತ್ತೆ. ಏನು ಕರ್ಮ ಮಾಡ್ತಾಯಿದ್ರು ಅದಕ್ಕೆ 100% ಕೊಡುವಂಥದ್ದೇ ಯೋಗ ಅಂತ ಹೇಳುವಂಥದ್ದು. ಸೊ ಪ್ರಸ್ತುತ ಮಾಡುವಂಥ ಆಸನಗಳ ಕಡೆ ನಿಮ್ಮ ಗಮನ ಹರಿಸುವಂಥದ್ದು. ಮತ್ತು ಲಾಂಗರ್ ಡ್ಯೂರೇಷನ್, ಎಷ್ಟೊತ್ತಾಗುತ್ತೋ ಹೆಚ್ಚು ಹೊತ್ತು ಸ್ಟೇ ಮಾಡೋದ್ರ ಕಡೆ ನೀವು ಗಮನ ಹರಿಸ್ಬೇಕು. ಸ್ಟೆಬಿಲಿಟಿ, ಕಂಫರ್ಟಬಿಲಿಟಿ, ಬ್ರೀತಿಂಗು, ಅವೇರ್ನೆಸ್ಸು, ಲಾಂಗರ್ ಡ್ಯೂರೇಷನ್ನು. ಸೊ ಇವೆಲ್ಲನೂ ಸಹ ನೀವು ಗಮನದಲ್ಲಿ ಇಟ್ಕೊಂಡು, ರಿಲ್ಯಾಕ್ಸೇಷನ್, ಇವೆಲ್ಲನೂ ಸಹ ಗಮನದಲ್ಲಿ ಇಟ್ಕೊಂಡು ನೀವು ಅಭ್ಯಾಸವನ್ನು, ಇಷ್ಟು ಅಂಶಗಳನ್ನು ಅಳವಡಿಸ್ಕೊಂಡು ಅಭ್ಯಾಸ ಮಾಡಬೇಕಾಗಿರುತ್ತೆ. ಹೇಳಿ. ಬಾಡಿ ಇವಾಗ ಸ್ಟೇ ಮಾಡಿದಾಗ ಬ್ರೀತಿಂಗ್ ಚೆನ್ನಾಗಿ ಆಡಬೇಕು, ಉಸಿರಾಟ ಚೆನ್ನಾಗಿ ಆಡಬೇಕು. ಬಟ್ ಆ ಬಾಡಿಗೆ ಗೊತ್ತಿರುತ್ತಲ್ಲ, ಏನೋ ಯಾವ ಮುಖಾಂತರ ಆದರೂ ಗಾಳಿ ತೊಗೊಳ್ತಾ ಇರುತ್ತೆ. ಬಟ್ ನಾವು ಹೇಳ್ತೀವಿ ಅಂದ್ಬಿಟ್ಟು ಮಾಮೂಲಿ ಥರ ಆಡಕ್ಕೆ ಹೋದಾಗ ಸ್ವಲ್ಪ ಜಾಸ್ತಿ ಹೊತ್ತು ಡ್ಯೂರೇಷನ್ ನಿಂತ್ಕೊಂಡಾಗ 5 ಕೌಂಟ್ಸ್ 10 ಕೌಂಟ್ಸ್ವರೆಗೂ ನಿಲ್ಲಕ್ಕೆ ಆಗಲ್ಲ, ಅವಾಗ ಸ್ವಲ್ಪ. ಸೊ ಅದೇ ಅಭ್ಯಾಸ ಮಾಡ್ತಾ ಮಾಡ್ತಾ ನೀವು ಅದನ್ನ ಓವರ್ಕಮ್ ಮಾಡ್ಬೋದು. ಇನಿಷಿಯಲಿ ಅದೆಲ್ಲ ಆಗುತ್ತೆ. ಸೊ ಉಸಿರಾಟ ಮಾಡೋದಕ್ಕಾಗ, ಮತ್ತು ಕೆಲವೊಂದಲ್ಲಿ ಉಸಿರಾಟನೇ ಮಾಡೋಕ್ಕಾಗಲ್ಲ. ಈ ಪವನ ಮುಕ್ತಾಸನ, ಈ ಆಸನದೆಲ್ಲ ತುಂಬ ಟೈಟಾಗಿ ಹಾಗೆ ಮಾಡಿಬಿಟ್ರೆ ನೀವು ಅಲ್ಲಿ ಉಸಿರಾಟನೇ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ಮತ್ತು ಕೆಲವರು ಹಾಲಾಸನಕ್ಕೆ ಹೋದಾದ್ಮೇಲೆ ಅಲ್ಲೂ ಅಷ್ಟೇ ಚೆಸ್ಟ್ ಎಲ್ಲ ಫುಲ್ ಕಂಪ್ರೆಸ್ ಆಗಿಬಿಡುತ್ತೆ, ಅವಲ್ಲೂ ಉಸಿರಾಟ ಮಾಡೋಕ್ಕಾಗಲ್ಲ. ಸೊ ಇನ್ ಕೇಸ್ ನಿಮ್ಗೆ ಆ ಥರ ಎಲ್ಲ ಇತ್ತು ಅಂದ್ರೂ ಸಹ ಅಷ್ಟೊಂದು ಹೋಗೋದು ಬೇಡ, ಒಂದು ಸ್ವಲ್ಪ ಕಡಿಮೆನೇ ಅಭ್ಯಾಸ ಮಾಡಿ. ಆ ಪೂರ್ಣ ಪ್ರಮಾಣ ನಿಮಗೆ ಹಾಲಾಸನದಲ್ಲಿ ನಿಮ್ಮ ಕಾಲು ಬೆರಳು ನೆಲಕ್ಕೆ ತಾಗಬೇಕು. ಅಕಸ್ಮಾತ್ ತಾಗಿಲ್ಲ ಅಂದ್ರೆ ತೊಂದರೆ ಇಲ್ಲ, ಒಂದು ಸ್ವಲ್ಪ ಕಡಿಮೆನೇ ಮಾಡಿ, ಸ್ವಲ್ಪ ಮೇಲೇ ಇಟ್ಕೊಳ್ಳಿ. ಬಟ್ ಉಸಿರಾಟ ನಡೀತಾನೆ ಇರಬೇಕು. ಉಸಿರು ಬಿಗಿ ಹಿಡಿದು ಅಭ್ಯಾಸ ಮಾಡುವಂಥದ್ದು ಸರಿಯಾದ ಅಭ್ಯಾಸ ಕ್ರಮ ಅಲ್ಲ. ಉಸಿರನ್ನ ಬ್ರೀತ್ ಮಾಡಿಕೊಂಡೇ ಮಾಡಬೇಕಾಗಿರುತ್ತೆ. ಸೊ ಈ ಕಾಂಟ್ಯಾಕ್ಟ್ಸಲ್ಲಿ ಏನಾದರೂ ಡೌಟ್ಸ್ ಇದೆಯಾ ಈ ಕ್ವಶನಲ್ಲಿ? ನೆಕ್ಸ್ಟ್ ಮಹೇಶ್ವರಿಯವರು ಕೇಳಿದ್ರೆ, ಸಜೆಸ್ಟ್ ಸಮ್ ಪ್ರಾಕ್ಟೀಸಸ್ ಫಾರ್ ಬ್ಲಡ್ ಪ್ರೆಷರ್ ಆ್ಯಂಡ್ ಶುಗರ್ ಅಂತ. ಸೊ ಓಕೆ, ಇದು ಮೇಯ್ನ್ ಬಂದು ಯೋಗ ಕಾನ್ಸೆಪ್ಟೇ ಬೇರೆ, ಮತ್ತು ಇವಾಗ ಜನರಲ್ ಮಾಡರ್ನ್ ಮೆಡಿಸನ್ ಕಾನ್ಸೆಪ್ಟೇ ಬೇರೆ. ಮಾಡರ್ನ್ ಮೆಡಿಕೇಷನ್ ಕಾನ್ಸೆಪ್ಟ್ನಲ್ಲಿ ಸೊ ಯಾವುದಾರ ಒಂದು ಕಾಯಿಲೆ ಅಂದರೆ ಜಸ್ಟ್ ಆ ಕಾಯಿಲೆಗೆ ಔಷಧಿ ಕೊಡುವಂಥದ್ದು, ಅದ್ರ ಕಡೆ ಗಮನ ಹರಿಸೋದು, ಜಸ್ಟ್ ಅದು ಬಂದು ಮಾಡರ್ನ್ ಮೆಡಿಸಿನ್ಸ್ ಕಾನ್ಸೆಪ್ಟ್. ಇವಾಗೇನೋ ಜ್ವರ ಅಂದರೆ ಜ್ವರಕ್ಕೆ ಔಷಧಿ ಕೊಟ್ಟು ಕಳಿಸ್ತಾರೆ. ಬಟ್ ಯೋಗ ಕಾನ್ಸೆಪ್ಟ್ನಲ್ಲಿ ಏನಪ್ಪ ಅಂದರೆ ಒಂದು ಸಮಗ್ರವಾಗಿ ತೊಗೊಳ್ತೀವಿ. ಸೊ ಬ್ಲಡ್ ಪ್ರೆಷರ್ ಅಂದ ತಕ್ಷಣ ಬರೀ ಇವಾಗ ಆ ಬಿ ಪಿ ಕಡಿಮೆ ಮಾಡಿದ್ವಿ, ಇವಾಗ ಅದು ಬಂದು ಸಪ್ರೆಷನಾಗಿ ಆ್ಯಕ್ಟ್ ಮಾಡುತ್ತೆ. ಬಟ್ ಮೂಲ ಬೇರೆಯೇ ಇರುತ್ತೆ. ಸೊ ನಿಮ್ಮ ಸ್ಟ್ರೆಸ್ಸು, ಟೆನ್ಷನ್ನು, ನಾನು ಹೇಳಿದ್ನಲ್ಲ, ಅದು ನಮ್ಮ ಪ್ರಿನ್ಸಿಪಲ್ ಹೇಳಿದೆ, ಫಸ್ಟು ರೂಟ್ ಕಾಸ್ಗೆ ಮೇಯ್ನ್ ಫೋಕಸ್ ಮಾಡುವಂಥದ್ದು. ಸೊ ಇವಾಗ ಬರೀ ಇಲ್ಲ ಹೇಳ್ಬೋದು. ಮತ್ತು ಎಷ್ಟೊಂದು ಸರಿ ನಾವು ಯೋಗ ಇನ್ಸ್ಟ್ರಕ್ಟರ್ಸನ್ನು ನಮ್ಮ ಇದರಲ್ಲಿ ಏನಾಗೋಗ್ಬಿಡುತ್ತೆ ಅಂದರೆ, ಈಗ ಎಷ್ಟೊಂದು ನಿಮ್ಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಶುರು ಆಗೋಗ್ಬಿಡುತ್ತೆ. ಸೊ ಜಸ್ಟ್ ಬಿ ಪಿ ಕಡಿಮೆ 5 ಮಿನಿಟ್ಸ್ ಕಡಿಮೆ ಮಾಡಿ, ಜಸ್ಟ್ ಇದನ್ನು ಮಾಡಿ ಅದನ್ನು ಮಾಡಿ ಅಂತ. ಮೇಯ್ನ್ ರೂಟ್ ಕಾಸೇ ಬೇರೆ ಇರುತ್ತೆ. ಜಸ್ಟ್ ನಾವು ಸುಮ್ಮನೆ ಇವಾಗ ಅದು ಒಂದು 5 ನಿಮಿಷ ನೀವೇನೋ ಒಂದಷ್ಟು ಆಸನ, ನಾನು ಇಲ್ಲಿ ಲಿಸ್ಟ್ ಹೇಳೋಕ್ಕೇನು ದೊಡ್ಡ ವಿಚಾರ ಅಲ್ಲ. ಸೊ ಹೇಳ್ಬೋದು, ಇದು ಈ ಆಸನ ಮಾಡಿ, ಆ ಆಸನ ಮಾಡಿ, ಮತ್ತು ಇಷ್ಟು ಪ್ರಾಣಾಯಾಮ, ನಾಡಿಸಿದ ಕ್ರಿಯೆ ಪ್ರಾಣಾಯಾಮ ಮಾಡಿ, ಭ್ರಮರಿ ಮಾಡಿ, ನಿಮ್ಗೆ ಕಡಿಮೆ ಆಗಿಬಿಡುತ್ತೆ ಅಂತ ನಾನು ಹೇಳ್ಬೋದು. ಬಟ್ ನಾ ಇವಾಗ ಅಷ್ಟೆಲ್ಲ ನೀವು ಅರ್ಧ ಗಂಟೆ ಎಲ್ಲ ಪ್ರಾಣಾಯಾಮ ಎಲ್ಲ ಮಾಡ್ಬಿಟ್ಟು ತಿರ್ಗಾ ಕಾಲು ಎತ್ಕೊಂಡು ತಿರ್ಗಾ ಅಲ್ಲಿ ಕಿರ್ಚಾಡ್ತಾ ಇತ್ತು ಅಂದರೆ ಅಷ್ಟೊತ್ತು ಮಾಡಿದ್ದು ನಿಮಗೇನು ಪ್ರಯೋಜನ ಸಿಗ್ತಾ ಇರೋದಿಲ್ಲ. ಸೊ ಅದಕ್ಕೆ ಆದಷ್ಟು ಯೋಗ ನೀವು ಮೆಡಿಟೇಷನ್ ಮಾಡೋದಾಗಲಿ, ಪ್ರಾಣಾಯಾಮ ಮಾಡೋದಾಗಿರಲಿ, ಸೊ ಇದನ್ನೆಲ್ಲನೂ ಸಹ ಮಾಡಿಕೊಂಡು ಅದ್ರ ಜೊತೆ ಯೋಗಾಭ್ಯಾಸದಲ್ಲಿ ಆಸನಾಸ್ಗಳು ಮತ್ತು ಜನರಲ್ ಪ್ರಾಕ್ಟೀಸ್ಗಳು ಮಾಡ್ಕೊಂಡ್ರೂ ಸಹ ಸಾಕು. ಬಟ್ ಈ ಎರಡಕ್ಕೂ ಸಹ ಅನುಕೂಲ ಆಗುವಂಥದ್ದು ಮುಖ್ಯವಾಗಿ ಡಯಾಬಿಟೀಸ್ಗೆ ಅಂದರೆ ಸ್ವಲ್ಪ ಟ್ವಿಸ್ಟಿಂಗ್ ಪ್ರಾಕ್ಟೀಸ್ಗಳೆಲ್ಲ ನಿಮಗೆ ಪ್ಯಾಂಕ್ರಿಯಾಸ್ ಎಲ್ಲ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಇನ್ಸುಲಿನ್ ಸೆಕ್ರೇಷನ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಟ್ವಿಸ್ಟಿಂಗ್ ಪಾಸ್ಚರ್ಸ್ಗಳನ್ನು ಪ್ರಿಫರ್ ಮಾಡಲಾಗುತ್ತೆ. ಸೊ ಆದಷ್ಟು ಅರ್ಧ ಮತ್ಸ್ಯೇಂದ್ರಾಸನ, ಮರ್ಕಟಾಸನ ಹಾಗಂತ ಬರೀ ಅದೊಂದೇ ಆಸನ ಮಾಡ್ಕೊಂಡಿದ್ರು ಸಹ ಅದೂ ಒಳ್ಳೆಯದಲ್ಲ. ಎಲ್ಲರ ಜೊತೆಗೆ ಒಂದು ಸ್ವಲ್ಪ ಈ ಟ್ವಿಸ್ಟಿಂಗ್ ಪ್ರಾಕ್ಟೀಸ್ಗಳನ್ನು ಇನ್ವಾಲ್ವ್ ಮಾಡಿಕೊಂಡ್ರೆ ಸಹಾಯ ಮಾಡುತ್ತೆ. ಆ್ಯಂಡ್ ಬ್ಲಡ್ ಪ್ರೆಷರ್ಗೆ ಅಂದರೆ ನೀವು ನಾಡಿಶುದ್ಧಿ ಕ್ರಿಯೆ ಪ್ರಾಣಾಯಾಮ ಮತ್ತು ಭ್ರಮರಿ ಈ ಎರಡನ್ನ ಮಾಡೋದು ಸೂಕ್ತ. ಹಂಗಂತ ಯಾವಾಗ ನಾಡಿಶುದ್ಧಿ ಕ್ರಿಯೆ ಪ್ರಾಣಾಯಾಮ ಮಾಡಿದ ತಕ್ಷಣ ಎಲ್ಲ ಬ್ಯಾಲೆನ್ಸ್ ಆಗಿ, ಮತ್ತು ಇನ್ನೊಂದು ಈಗೇನೋ ಈ ಥೆರಪಿಟಿಕಲ್ ಎಸ್ಪೆಷಲಿ ಈ ಥರ
ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ನಾವು ಏನೋ ಒಂಚೂರು ಏನೋ ಹೇಳ್ತು ಅಂದರೆ ಸೊ ಅದೊಂಥರ ಮಾಡದೆ ಕಡಿಮೆ ಆಗಿಲ್ಲ ಅಂತ ತುಂಬ ಒಂದಿನ ಮಾಡಿದ ತಕ್ಷಣ 2 ದಿನ ಮಾಡಿದ ತಕ್ಷಣ ಕಡಿಮೆ ಇಟ್ ಟೇಕ್ಸ್ ಟೈಮ್. ದಿನೇ ಅಭ್ಯಾಸ ಮಾಡ್ತಾ ನಿಮಗೆ ಅದು ಕಂಟ್ರೋಲ್ ಸಿಗ್ತಾ ಹೋಗುತ್ತೆ. ಸೊ ಬಟ್ ಇದನ್ನೆಲ್ಲ ಅಭ್ಯಾಸ ಮಾಡೋದು ನಿಮಗೆ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಸೊ ಬ್ಲಡ್ ಪ್ರೆಷರು ಮತ್ತು ಡಯಾಬಿಟಿಸ್ನೆಲ್ಲ ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ಅಭ್ಯಾಸ ಮಾಡ್ತಾ ಇದೆ. ಬಟ್ ಅದೇ ಬರೀ ಫಿಸಿಕಲ್ ಲೆವೆಲಲ್ಲೇ ನೋಡೋದು ಬೇಡ. ಸೊ ಇಡೀ ಹವಾಲೆ ಕೋಶ ಎಕ್ಸ್ಪ್ಲೇನ್ ಮಾಡೋಣ, ವಿಜ್ಞಾನಮಯ ಕೋಶ, ಆನಂದಮಯ ಮನೋಮಯ ಕೋಶ, ಪ್ರಾಣಮಯ ಕೋಶ, ಎಲ್ಲ ಕೋಶಕ್ಕೂ ಸಹ ನೀವು ಒಂದು ಹೋಲಿಸ್ಟಿಕ್ ಅಪ್ರೋಚ್ ಇರಬೇಕು. ಜಸ್ಟ್ ಬರೀ ಫಿಸಿಕಲ್ ಲೆವೆಲಲ್ಲೇ ನಾವು ಮಾಡೋಕ್ಕೆ ಹೋಗ್ತೀನಿ ಅಂದರೆ ಅಷ್ಟೊಂದು ಎಫೆಕ್ಟಿವ್ ಆಗಿರೋದಿಲ್ಲ. ಸೊ ಹಾಗೆ ಅಡ್ಯಾಪ್ಟ್ ಮಾಡ್ಕೊಂಡು ಮಾಡ್ಬೋದು. ಮತ್ತು ಎಷ್ಟೊಂದು ಎಸ್ಪೆಷಲಿ ಬ್ಲಡ್ ಪ್ರೆಷರು, ಶುಗರ್ ಎಲ್ಲ ಇದು ಕೆಲವೊಬ್ಬರು ಒಂದಷ್ಟು ಏನೋ ಆರ್ಟಿಕಲ್ಸ್ ಎಲ್ಲ ಓದಿದ್ರೆ ಅದು ಇದೆಲ್ಲ ಕಾಯಿಲೆನೇ ಇಲ್ಲ ಅಂತ ಎಷ್ಟೊಂದು ವಾದಗಳಿದೆ. ಬ್ಲಡ್ ಪ್ರೆಷರು ಮತ್ತು ಶುಗರ್ ಎಲ್ಲ ಇದು ಕಾಯಿಲೆನೇ ಅಲ್ಲ, ನೀವು ಅದನ್ನೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅಷ್ಟೊಂದು ಏನೋ ಇದೆಲ್ಲ ರೇಂಜಸ್ಗಳು ಸೆಟ್ ಮಾಡಿರೋದು. ಮತ್ತು ಯಾವುದೇ ಒಂದು ರೇಂಜ್ ಸೆಟ್ ಮಾಡಿದೆ ಹೆಂಗೆ ಅಂತ ಹೇಳಿದ್ರೆ ಎಲ್ಲರದು ಒಂದು ಇವಾಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ ಈಗ ಬೆಂಗಳೂರಿನಲ್ಲಿ ಇರೋರ್ದು ಎಲ್ಲರದು ಒಂದು ಹೈಟು ಈಗ ಇಷ್ಟೊಂದು 5-5.5 ಇರ್ತೀವ, ಎಲ್ಲ ಒಂದು ಹೆಚ್ಚು ಕಡಿಮೆ ಎಲ್ಲರದು ಪಾಪ್ಯುಲೇಷನ್ ತೊಗೊಂಡು ಒಂದು ಮಧ್ಯದಲ್ಲಿ ಒಂದು ರೇಂಜ್ ಇಡ್ತೀವಿ. ಸೊ ಬೆಂಗಳೂರಲ್ಲಿ ಇರೋದೆಲ್ಲ ಪಾಪ್ಯುಲೇಷನ್ ಇರೋದು ಹೈಟು 5-5.5 ಇರುತ್ತೆ ಅಂತ. ಹಂಗಂತ 6ರಿಂದ ಮೇಲಿರೋರೆಲ್ಲ ಅಬ್ನಾರ್ಮಲ್ ಅಂತ ಲೆಕ್ಕನ, 4 ಅಡಿ 4.25 ಅಡಿ ಇರೋರೆಲ್ಲ ಅಬ್ನಾರ್ಮಲ್ ಅಂತ ಲೆಕ್ಕನ. ಅವ್ರ ಹೈಟು ಅವ್ರಿಗೆ ಸೂಟ್ ಆಗ್ತಾ ಇರುತ್ತೆ. 6ರಿಂದ 6 ಅಡಿ 5.25 ಮೇಲೆ ಅಡಿ ಇರೋರು ಅವ್ರಿಗೂ ನಾರ್ಮಲ್ಲೇ, 5 ಕಡಿಮೆ ಇರೋರು ನಾರ್ಮಲ್ನೇ. ಈ ರೇಂಜು ಅಷ್ಟೇ. ಇದು ಮೇನ್ ಬಂದು ಇದೆಲ್ಲ ರಿಸರ್ಚ್ಗಳೆಲ್ಲ ಮಾಡೋದು US ಅಲ್ಲಿ ಮಾಡಿದಾಗ ಈಗ ಅವ್ರಿಗೆ ನಮ್ಮಲ್ಲಿ ಏನಾಗುತ್ತೆ, ಎಸ್ಪೆಷಲಿ ಈ ಸೌತ್ ಇಂಡಿಯಾದಲ್ಲಿ ನಾವು ರೈಸ್ ಎಲ್ಲ ತುಂಬ ಜಾಸ್ತಿ ತಿಂತೀವಿ. ಸೊ ನಮ್ಮದೆಲ್ಲ ಮೊದಲಿಂದ ನಮ್ಮ ತಾತ ಮುತ್ತಾತನ ಟೈಮಲ್ಲೂ ಎಲ್ಲ ಅನ್ನ ತಿನ್ಕೊಂಡೇ ಬಂದಿರೋದು ನಮ್ಮ ಇದರಲ್ಲೆಲ್ಲ. ಸೊ ರೈಸು ಮತ್ತು ಈ ಥರ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರೋದು. ಬಟ್ ನಮ್ಮ ಜೆನೆಟಿಕಲಿ ನಾವು ಅದನ್ನೆಲ್ಲ ಡೈಜೆಸ್ಟ್ ಮಾಡಿಕೊಂಡು ಅದನ್ನು ಎಲ್ಲ ಮಾಡಿಕೊಂಡು ನಮ್ಮ ಪೂರ್ವಜರೆಲ್ಲ 80 ವರ್ಷ 100 ವರ್ಷ ಬದುಕಿರೋರೇ. ಸೊ ನೀವು ಅವ್ರದ್ದು ಏನಾದ್ರು ಚೆಕ್ ಮಾಡಿತ್ತು ಒಂದು 200 ವರ್ಷ 300 ವರ್ಷದ ಹಿಂದೆ ಚೆಕ್ ಮಾಡಿದ್ರೆ ಅವರು ಡಯಾಬಿಟೀಸಲ್ಲ, ಅವ್ರದ್ದು ಶುಗರ್ ಲೆವೆಲ್ಲ ಜಾಸ್ತಿನೇ ಇರ್ತಾಯಿತ್ತು ಬ್ಲಡ್ನಲ್ಲಿ. ಆದರೆ ಅವಾಗೆಲ್ಲ ಏನು ಮಾಡಲಿ. ಬಟ್ ಇವಾಗ ಏನು ಮಾಡ್ತೀವಿ, ಈ ರಿಸರ್ಚ್ ಎಲ್ಲ ಮಾಡೋಂಥದ್ದು ಅಮೇರಿಕಾ, US ಇಲ್ಲೆಲ್ಲ ಇಲ್ಲಿ ಈ ಫಾರ್ಮುಲಿ ಕಂಪನೀಸು ಏನೋ ಸೈಂಟಿಸ್ಟ್ಗಳ ರಿಸರ್ಚ್ ಮಾಡಿರ್ತಾರೆ. ಆ ರಿಸರ್ಚ್ ತೊಗೊಂಡು ಇಡೀ ವರ್ಲ್ಡ್ಗೆ ಅಪ್ಲೈ ಮಾಡಿದಾಗ ಇಲ್ಲಿರೋ ಫುಡ್ ಹ್ಯಾಬಿಟ್ಸೇ ಬೇರೆ, ಅಲ್ಲಿರೋ ಫುಡ್ ಹ್ಯಾಬಿಟ್ಸೇ ಬೇರೆ. ಅವ್ರದಲ್ಲಿ ಬೇರೆ ಕ್ರಾಪ್ಸ್ಗಳಿದೆ, ನಮಗೆ ಇಲ್ಲಿ ಅನ್ನ ನಮ್ಮದು ಮೇನ್ ಕ್ರಾಪು. ನಮ್ಮದು ಒಂದು ಸ್ವಲ್ಪ ನೋಡ್ರೆ ಸ್ವಲ್ಪ ಶುಗರ್ ಲೆವೆಲ್ ಜಾಸ್ತಿನೇ ಇದೆ ಬ್ಲಡಲ್ಲಿ. ಹಂಗಂತ ಅಲ್ಲಿ ಹಂಗಿದವ್ರೂ ಆರಾಮಾಗಿ ಕಾಯಿಲೆ ಇಲ್ಲದೆ ಸರ್ವೈವ್ ಆಗಿರೋರು ಭಾಳ ಜನ ಇದ್ದಾರೆ. ಬಟ್ ಆ್ಯಕ್ಚುಲಿ ನೀವು ಅದನ್ನು ಕಡಿಮೆ ಮಾಡೋಕ್ಕೆ ಹೋಯ್ತು ಅಂದರೆ ಅದು ಸಮಸ್ಯೆ ಕೊಟ್ಬಿಡುತ್ತೆ ಎಷ್ಟೊಂದು ಜನಕ್ಕೆ, ಅದರಿಂದ ಕಾಯಿಲೆ ಬರುತ್ತೆ ಅಂತ ಒಂದು ವಾದನೂ ಇದೆ. ಸೊ ಇವಾಗ ನಮ್ಮ ರೇಂಜ್, ನಮ್ಮ ಬಾಡಿ ಎಲ್ಲ ಸೆಟ್ ಆಗಿರೋ ನಮ್ಮ ತಾತ ಮುತ್ತಾತ ಎಲ್ಲ ನಮ್ಮದು ಒಂದು ಜಾಸ್ತಿ ಒಂದು 160 170 ಹಿಂಗೆ ಊಟ ತಿಂದಮೇಲೆ ಶುಗರ್ ಇರೋದು. ಸೊ ನೀವು ಅದಕ್ಕೆ ನಮ್ಮ ಬಾಡಿ ಸೆಟ್ ಆಗಿದೆ. ನೀವು ಅದನ್ನು ತೊಗೊಂಡು ಹಿಂಗೆ ಕಡಿಮೆ ಮಾಡ್ತಾ ಇದ್ದಂಗೆ ಅವಾಗ ಎಷ್ಟೊಂದು ಕಾಯಿಲೆಗಳು ಬರುತ್ತೆ. ಆ್ಯಕ್ಚುಲಿ ನೀವು ಕಡಿಮೆ ಮಾಡೋಕ್ಕೆ ಫೋಕಸ್ ಮಾಡಿದಾಗ ಅವಾಗ ಕಾಯಿಲೆಗಳು ಬಂದಿದೆ ಅಂತ ಕೆಲವೊಂದು ವಾದನೂ ಇದೆ. ಸೊ ನಮ್ದು ಅದಕ್ಕೆ ಸೆಟ್ ಆಗಿದ್ವಿ ನಾವು. ನೀವು ಕಡಿಮೆ ಮಾಡೋಕ್ಕೆ ಹೋದರೆ ಅವಾಗ ಮೆಡಿಸಿನ್ಸ್ ಎಲ್ಲ ಕೊಟ್ಟರೆ ಅದಕ್ಕೆ ನಮ್ಮ ಬೇರೆ ಬಾಡಿ ಪಾರ್ಟ್ಸಲ್ಲಿ ಸಪೋರ್ಟ್ ಮಾಡಿಲ್ಲ ಆ ಶುಗರ್ ಲೆವೆಲ್ಗೆ, ಅದಕ್ಕೆ ಕಾಯಿಲೆಗಳು ಬಂತು. ಮತ್ತು ಯಾವತ್ತಾಗಲಿ ಲಾಂಗ್ ರನ್ ಮೆಡಿಸಿನ್ಸ್ ತಗೊಳ್ಬೇಕಂದ್ರೆ ಅದಕ್ಕೆ ಅಂತ ಸೈಡ್ ಎಫೆಕ್ಟ್ಸ್ ಕೊಡ್ತಾನೆ ಇರುತ್ತೆ. ಸೊ ಇದು ಫಸ್ಟ್ ಪಾಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಫಸ್ಟು ನಿಮ್ಮ ಲಿವರು, ಕಿಡ್ನೀಸು ಇದೆಲ್ಲ ಒತ್ತಡ ತೊಗೊಂಡು ಆಮೇಲೆ ಅದು ಬಿಟ್ಟಿರೋದನ್ನು ಇಡೀ ದೇಹ ಮೆಡಿಸಿನ್ಸಾಗಿ ವರ್ಕ್ ಆಗ್ತಾ ಇರುತ್ತೆ. ಒಂದೊಂದು ಮಾತ್ರೆನೂ ಸಹ ನಿಮಗೆ ಆ ಥರ ಎಲ್ಲನೂ ಕೆಮಿಕಲ್ಸೇ. ಫಸ್ಟ್ ಕೆಮಿಕಲ್ಸ್ನ ಫೇಸ್ ಮಾಡೋದೇ ಬಂದು ಲಿವರು, ಕಿಡ್ನೀಸ್ ಇದೆಲ್ಲನೂ ಅದು ರಿಲೀಸ್ ಆಮೇಲೆ ಅದು ಮೆಡಿಸಿನ್ನಾಗಿ ಎಲ್ಲ ಇಡೀ ದೇಹಕ್ಕೆ ತಲುಪುವಂಥದ್ದು. ಅಥವಾ ಲಾಂಗ್ ರನ್ ಮಾಡಬೇಕಂದ್ರೆ ಆ ಒತ್ತಡ ತೊಗೊಂಡು ಕಾಯಿಲೆಗೆ ಬರುತ್ತೆ ಹೊರತು. ಸೊ ಆ ಶುಗರಿಂದ ಮತ್ತೇನಾಗುತ್ತೆ, ಹಂಗೆ ಬಂದ ತಕ್ಷಣ ತಿರ್ಗಿ ಶುಗರ್ ಇತ್ತು ಅದಕ್ಕೆ ಬಂದುಬಿಡ್ತು, BP ಇತ್ತು ಹಂಗೆ ಬಂದುಬಿಡ್ತು ಅಂತ. ಸೊ ಹಂಗೆ ಮಾಡಲಾಗ್ತದೆ, ಆ ವಾದನೂ ಇದೆ. ಸೊ ಹಂಗಂತ ಅಂದ್ಬಿಟ್ಟು ಇಡೀ ಮೆಡಿಕಲ್ ಫೀಲ್ಡೇ ತಪ್ಪು ಅಂತಲೇ ನಾವು ಹೇಳೋದಕ್ಕಾಗಲ್ಲ. ಸೊ ನನಗೆ ಗೊತ್ತಿರೋದು ಹೇಳ್ತೀನಿ. ಸೊ ಅದಾದಮೇಲೆ ನೀವು ಹೆಂಗೆ ತೊಗೊಳ್ಬೇಕು, ಸೊ ಡಿಪೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹೇಳ್ತಲ್ಲ ಒಂದು ಸರಿ ಒಬ್ಬ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ರಂತೆ. ಹಸ್ಬೆಂಡು ಏನೋ ತರಕಾರಿ ತರಕ್ಕೆ ಹೋದವನು, ಆಲೂಗಡ್ಡೆ ತರಕ್ಕೆ ಹೋದವನು, ಅವನು ಬರಲೇ ಇಲ್ವಂತೆ ಹಸ್ಬೆಂಡು. ಸೊ ಎಷ್ಟು ಒಂದು 3-4 ದಿನ ಆಯಿತು ಬರಲೇ ಇಲ್ವಂತೆ. ಆಮೇಲಿಂದ ವೈಫು ಏನಿದು ಎಲ್ಲ ಅಂಗಡಿಗೆ ಬರಲೇ ಇಲ್ವಲ್ಲ ಇವರು, ತರಕಾರಿ ತರ್ತೀನಿ ಅಂತ ಹೋಗ್ಬಿಟ್ಟು ಅಂದ್ಬಿಟ್ಟು ಹೋದ್ರಂತೆ. ಆಮೇಲೆ ಹೋಗ್ಬಿಟ್ಟು ಅವನು ಕಂಪ್ಲೇಂಟ್ ಕೊಟ್ರಂತೆ ಪೊಲೀಸ್ ಹತ್ರ ಹೋಗ್ಬಿಟ್ಟು, ಎಲ್ಲಿ ಬರಲೇ ಇಲ್ವಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಈ ಥರ ನಮ್ಮ ಹಸ್ಬೆಂಡು ಆಲೂಗಡ್ಡೆ ತರ್ತೀನಿ ಅಂತ ಹೋದರು, ಬರಲೇ ಇಲ್ಲ ಅಂತ ಹೇಳುತ್ತೆ. ಅದೇ ಅವ್ನು ಪೊಲೀಸ್ ಹೇಳ್ತಾ ಅದು 3 ದಿವಸದಿಂದ ಏನಕ್ಕೆ ಕಮ್ಮ ಕಾಯ್ತಾ ಇದೆಯಾ, ನುಗ್ಗೆಕಾಯಿ ಟೊಮಟೊನ ತಂದು ಸಾರು ಮಾಡೋದಲ್ವಾ ಅಂತ ಹೇಳಿದಂತೆ. ಸೊ ಹಾಗೆ ಹೇಳೋದು ನಾವು ಹೇಳ್ತಾ ಇರ್ತೀವಿ, ಅದು ತೊಗೊಳೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇವಾಗ ನಾನೇ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬೊಬ್ಬರ ಥರ ತೊಗೊಳ್ತಾ ಇರ್ತಾರೆ, ಒಬ್ಬೊಬ್ಬರು ಈ ಇಟ್ಸ್ ಡಿಫೆನ್ಸ್. ಈಗ ನಾನು ಹೇಳಿದ ಎಲ್ಲರೂ ಒಂದೇ ಥರ ರಿಸೀವ್ ಮಾಡ್ತಾ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ.
ಆ ಪ್ರೊಸೆಸ್ ಒಬ್ಬರು ಒಂಥರ ಪ್ರೊಸೆಸ್ ಆಗ್ತಾ ಇರುತ್ತೆ. ಸೊ ಹಾಗೆ ಇದು ಬಿ ಪಿ ಶುಗರ್ ಇದೆಲ್ಲನೂ ಇದು ನಮ್ಗೆ ಗೊತ್ತಿರೋದು, ಇದು ನಾಲೆಜ್ ನಾನು ಹೇಳ್ತೀನಿ ನಿಮ್ಗೆ ಹೆಂಗೆ ಸ್ವೀಕಾರ ಮಾಡಬೇಕು, ಏನು ತೊಗೊಳ್ಬೇಕು ಅದು ನೀವು ತೊಗೊಂಡು ಜಸ್ಟ್ ಫೀಲ್ ಫ್ರೀ ಟು ಇಗ್ನೋರ್. ಏನಾದ್ರು ಸರಿ ಇಲ್ಲ ಅನ್ಸಿದ್ರೆ ಆಲ್ವೇಸ್ ಫೀಲ್ ಫ್ರೀ ಟು ಇಗ್ನೋರ್. ಸೊ ಯಾವುದನ್ನು ಏನು ನಾನು ಹೇಳಿದೆಲ್ಲ 100% ನೀವು ತೊಗೊಳ್ಳೇಬೇಕು, ಎಲ್ಲನೂ ಅಪ್ಲೈ ಮಾಡಲೇಬೇಕು ನಿಮ್ಮ ಲೈಫ್ಗೆ ಅಂತ ಏನಿಲ್ಲ. ಮತ್ತು ಎಲ್ಲರ ಲೈಫು ಅವ್ರದ್ದೇ, ಅವರು ಕೆಲವೊಂದೆಲ್ಲ ಸೂಟ್ ಆಗುತ್ತೆ, ಕೆಲವರು ಸೂಟ್ ಆಗಲ್ಲ. ಸೊ ಇಟ್ಸ್ ಅಪ್ ಟು ಯು. ಯಾವತ್ತಿಗೆ ಮತ್ತೇನೋ ನಾನು ಅಂತಲ್ಲ, ಯಾರೇ ಬಂದು ಏನೇ ಹೇಳಿದ್ರು ಸಹ ನಿಮ್ಗೆ ಸರಿ ಅನ್ಸರೆ ತಗೊಳ್ಳಿ, ಇಲ್ಲಾಂದರೆ ಹ್ಯಾವ್ ದಟ್ ಕರೇಜ್, ಹ್ಯಾವ್ ದಟ್ ಲಿಬರ್ಟಿ ಟು ಇಗ್ನೋರ್. ಸೊ ಯಾವತ್ತಾಗಲಿ ಅದೊಂದು ಇಗ್ನೋರ್ ಮಾಡೋದು ಒಂದು ಧೈರ್ಯ ಮತ್ತು ಅದೊಂದು ಸ್ಥೈರ್ಯ. ಹೇಳಿದ್ದೆಲ್ಲ ತಗೊಳ್ಳೇಬೇಕು ಅಂತಲೂ ಏನಿಲ್ಲ. ಸೊ ನಿಮಗೆ ಅನುಕೂಲ ಅನಿಸಿದ್ರೆ ಇದು ಮಾಡಿ, ಇಲ್ಲ ಅಂದರೆ ಸೊ ಇಟ್ಸ್ ಅಪ್ ಟು ಯುವರ್ ಕನ್ವೀನಿಯನ್ಸು. ಸೊ ಇನ್ನೊಂದು, how do we hold control on our thinking? When I focus on doing current work, other thoughts comes up in mind. ಸೊ ಮನಸ್ಸನ್ನು ಹೇಗೆ ಮೇಯ್ನ್ ಬಂದು ನಾನು ಯೋಚನೆ ಮಾಡೋದಕ್ಕೆ ಭಾಳಷ್ಟು ಆಲೋಚನೆಗಳು ಬರ್ತಾ ಇರುತ್ತೆ. ಸೊ ನಾನು ಈ ಒಂದು ಕೆಲಸ ಮಾಡೋಕ್ಕೆ ಇನ್ನೊಂದು ಬೇರೆ ಕೆಲಸದೆಲ್ಲ ಆಲೋಚನೆಗಳು ಬರ್ತಾ ಇರುತ್ತೆ ಅನ್ನೋವಂಥದ್ದು ಪ್ರಶ್ನೆ. ಹೆಂಗೆ ಮೈಂಡ್ ಕಂಟ್ರೋಲ್ ಮಾಡೋದು, ಹೆಂಗೆ ಥಿಂಕಿಂಗ್ನ ಕಂಟ್ರೋಲ್ ಮಾಡೋದು ಅಂತ. ಸೊ ಇದು ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ. ಅರ್ಜುನ ಕೇಳ್ತಾನೆ, ಚಂಚಲಂ ಹಿ ಮನ ಕೃಷ್ಣ ಪ್ರಮಾದೇ ಬಲವದೃಢಂ ತಸ್ಯಾಂ ನಿಗ್ರಹಂ ಮನ್ಯೆ ವಾಯುರಿವ ಸುದುಷ್ಕರಾತ್ ಅಂತ. ಅಂದರೆ ಮನಸ್ಸು, ಕೃಷ್ಣನ್ ಕೇಳೋದು, ಮನಸ್ಸು ಎಷ್ಟು ಚಂಚಲ ಅಂದರೆ ನನಗೆ ಹಿಡ್ತಿಕ್ಕೆ ಸಿಗ್ತಾ ಇಲ್ಲ, ಬೇಕಂದರೆ ಗಾಳಿನ ಬೇಕಂದ್ರೆ ಹಿಡಿದ್ಬಿಡ್ಬೋದು, ಬಟ್ ಮನಸ್ಸನ್ನು ಹಿಡಿಯೋಕ್ಕಾಗ್ತಾಯಿಲ್ಲ, ಅಷ್ಟು ಚಂಚಲವಾಗಿದೆ ಮನಸ್ಸು ಅಂತ ಕೇಳ್ತಾರೆ ಅಂತ ಅರ್ಜುನ ಹೇಳುವಂಥದ್ದು. ಸೊ ಇದು ಬರೀ ನಮಗೆ ಅಂತ ಅಂದ್ಕೊಳ್ಳೋದು ಬೇಡ, ಆಗಿನ ಕಾಲದಿಂದ ಮತ್ತೆ ನಮ್ಮ ಮನಸ್ಸಿನ ನೇಚರೇ ಅದು. ಸೊ ಮನಸ್ಸು ಹಾಗೇ ಅದು ಕಂಟಿನ್ಯೂಸ್ ಆಗಿ ಹತ್ತು ಕಡೆ ವ್ಯಾಂಡರ್ ಆಗ್ತಾ ಇರುತ್ತೆ. ಸೊ ಅದನ್ನ ಹಿಡಿದಕ್ಕೆ ತೊಗೊಳಕ್ಕೆ ನಾವು ಇದು ಮಾಡೋದೇ ಕಷ್ಟ. ಕೃಷ್ಣ ಅದನ್ನೇ ಹೇಳುವಂಥದ್ದು, ಭಗವಾನ್ ವಚ ನೆಕ್ಸ್ಟ್ ಕೃಷ್ಣ ಹೇಳುವಂಥದ್ದು ಅದೇನೆ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನು ಕೌಂತಯ್ಯ ವೈರಾಗೇಣ ಚ ಗ್ರಹ್ಯತೆ ಅಂತ. ಅಂದರೆ ಅದು ಸಂಶಯನೇ ಇಲ್ಲ, ಕರೆಕ್ಟಾಗಿ ಹೇಳ್ತಾ ಇದೆಯಾ ಅರ್ಜುನ, ಕೌಂತೆಯ ಅಂದರೆ ಅರ್ಜುನ ಅಂತ. ನೀನು ಅಸಂಶಯ ಸಂಶಯನೇ ಇಲ್ಲ, ನೀನು ಹೇಳ್ತಾ ಇರೋದು ಕರೆಕ್ಟು. ಸೊ ಮನೋ ದುರ್ನಿಗ್ರಹಂ ಚಲ, ಮನಸ್ಸನ್ನು ನಿಗ್ರಹ ಮಾಡೋದು ಅಷ್ಟು ಕಷ್ಟ, ಬಹಳ ಕಷ್ಟ ಅದು. ಅಭ್ಯಾಸ ಮತ್ತು ವೈರಾಗ್ಯ ಎರಡೂ ಬಂದು ನಿನಗೆ ನಿರಂತರವಾಗಿ ಅಭ್ಯಾಸ ಮತ್ತು ವೈರಾಗ್ಯ ಇವೆರಡು ನಿನಗೆ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳುವಂಥದ್ದು. ಸೊ ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್ ಅಂತ ಅರ್ಥ ಬರುತ್ತೆ. ಓಕೆ, ಅಭ್ಯಾಸ ಮತ್ತು ವೈರಾಗ್ಯ ಇದು ಅಂದರೆ ನನಗೆ ಸದ್ಯಕ್ಕೆ ಅರ್ಥ ಆಗಿರೋ ಮಟ್ಟಿಗೆ, ಈ ಶ್ಲೋಕದಲ್ಲಿ ನನಗೆ ಅರ್ಥ ಆಗಿರೋ ಮಟ್ಟಿಗೆ ಇದು ಒಂದೊಂದು ಇಂಟರ್ಪ್ರಿಟೇಷನ್ಸ್ ಒಂದೊಂದು ಥರ ಇರುತ್ತೆ. ಭಗವದ್ಗೀತೆ ಒಂದೊಂದು ಕ್ಲಾಸ್ ಆಫ್ ಯೋಗ, ಒಂದೊಂದು ಸ್ಕೂಲ್ ಆಫ್ ಏನು ಸಿಸ್ಟಮು ಒಂದೊಂದು ಥರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಸೊ ಇದೆಲ್ಲ ಒಂದೊಂದು ಇಂಟರ್ಪ್ರಿಟೇಷನ್ಸ್ ಒಂದೊಂದು ಥರ ಇರುತ್ತೆ. ಸೊ ನನ್ನ ಅಂಡರ್ಸ್ಟ್ಯಾಂಡಿಂಗು ಮತ್ತು ನಾನು ಇದುವರೆಗೂ ಓದಿರೋದು ತಿಳ್ಕೊಂಡಿರೋದ್ರ ಮಟ್ಟಿಗೆ, ಸೊ ಏನಪ್ಪ ಅಂದರೆ ಡಿಟ್ಯಾಚ್ಮೆಂಟ್ ಅಂದರೆ ಯಾವಾಗ ನಾವು ತುಂಬ ಅದ್ರ ಜೊತೆಗೆ ಅಸೋಸಿಯೇಟ್ ಆಗಿಬಿಡ್ತೀವಲ್ಲ, ಥಾಟ್ಸ್ ಜೊತೆ ತುಂಬ ಅಸೋಸಿಯೇಟ್ ಆಗಿಬಿಟ್ರೆ ಅವಾಗ ನಾವು ಅದ್ರ ಜೊತೆಗೆ ತುಂಬ ಮೈಂಡ್ ಡಿಸ್ಟರ್ಬ್ ಆಗಿ ಶುರು ಆಗೋಗ್ಬಿಡುತ್ತೆ. ಡಿಟ್ಯಾಚ್ಮೆಂಟ್ ಸ್ವಲ್ಪ ಅದರಿಂದ ಆಚೆ ಬರೋಕ್ಕೆ ಟ್ರೈ ಮಾಡಬೇಕು. ಸೊ ಜಸ್ಟ್ ಹೇಗೆ ಅಂದರೆ ಕಣ್ಣು ಮುಚ್ಕೊಂಡು ಒಂದಿನ ಟಿ ವಿ ಇದೆ, ಟಿ ವಿಯಲ್ಲಿ ನಾನು ಏನೋ ಪರದೆಯಲ್ಲಿ ಏನೇನು ಕಾಣಿಸ್ತಾ ನಾನು ನೋಡ್ತಾ ಇದ್ದೀನಿ. ಯು ಜಸ್ಟ್ ಏನು ಹೇಳ್ತೀವಿ, ಐಸೋಲೇಟ್ ಯುವರ್ ಸೆಲ್ಫ್ ಫ್ರಮ್ ಯುವರ್ ಥಾಟ್ಸ್ ಅಂತ ಹೇಳ್ತೀವಿ. ಸ್ವಲ್ಪ ನೀವು ಆಚೆ, ನೀವೇ ಮನಸ್ಸಲ್ಲ, ರೈಟ್. ಇವಾಗ ನನ್ನ ಮನಸ್ಸು ಅಂತ ಹೇಳ್ತೀನಿ ಅಂದರೆ ನಾನೇ ಬೇರೆ, ನನ್ನ ಮನಸ್ಸೇ ಬೇರೆ. ನನ್ನ ದೇಹ ಅಂತ ಹೇಳ್ತು ಅಂದರೆ ನಾನೇ ಬೇರೆ, ನನ್ನ ದೇಹನೇ ಬೇರೆ. ಸೊ ದೇಹನೇ ನಾನು ಅಲ್ಲ. ಇವಾಗ ನನ್ನ ಪೆನ್ನು ಅಂತಂದರೆ ಪೆನ್ನೇ ಬೇರೆ, ನಾನೇ ಬೇರೆ. ನನ್ನ ಬುಕ್ಕು ಅಂತಂದರೆ ಬುಕ್ಕೇ ಬೇರೆ, ನಾನೇ ಬೇರೆ. ಇನ್ ದ ಸೇಮ್ ನೀವು ಹಂಗೆ ಇಂಟೆನ್ಸ್ ಸ್ವಲ್ಪ ಇನ್ನೂ ಡೀಪರ್ ಲೆವೆಲ್ಗೆ ಹೋಯ್ತು ಅಂದರೆ ನನ್ನ ಮನಸ್ಸು ಅಂತ ಹೇಳಿದ್ರೆ ನೀವೇ ಮನಸ್ಸಲ್ಲ, ನೀವೇ ಬೇರೆ, ಮನಸ್ಸೇ ಬೇರೆ. ಸೊ ನಿಮ್ಮ ಮನಸ್ಸಿನಲ್ಲಿ ಹೇಳುವಂಥ ಮನಸ್ಸು ಈಸ್ ನಥಿಂಗ್ ಬಟ್ ಲೂಸ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿದ್ರೆ ಕಲೆಕ್ಷನ್ ಆಫ್ ಥಾಟ್ಸ್ ಅಂತ ಹೇಳ್ತೀವಿ. ನಿಮ್ಮ ಆಲೋಚನೆಗಳ ಒಂದು ಗುಚ್ಛವನ್ನು ಮನಸ್ಸು ಅಂತ ಹೇಳುವಂಥದ್ದು. ನೀವೇನು ಮಾಡಿ ಅಂದರೆ ಸ್ವಲ್ಪ ಡಿಟ್ಯಾಚ್ಮೆಂಟು, ಸ್ವಲ್ಪ ಹಿಂದಕ್ಕೆ ಬಂದು ಕಣ್ಣು ಮುಚ್ಕೊಂಡು ಜಸ್ಟ್ ಸುಮ್ಮನೆ ನಿಮ್ಮ ಮನಸ್ಸಲ್ಲಿ ಏನು ಥಾಟ್ಸ್ ಬರ್ತದೆ ಅದನ್ನು ಅಬ್ಸರ್ವ್ ಮಾಡ್ತಾ ಕೂರೋದಷ್ಟೇ. ಡೈಲಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಮತ್ತು ಮೈಂಡ್ ಯಾವ ಥರ ಇದು ಅಂದರೆ ನೀವು ಯಾವಾಗ ಆಪ್ರೇಟ್ ಮಾಡೋಕ್ಕೆ ಹೋಗ್ತಿರಲ್ಲ ಆವಾಗ ತುಂಬ ಆ್ಯಕ್ಸಿಲರೇಟ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ನೀವು ಮನಸ್ಸಿನಲ್ಲಿ ನೀವು ಯಾವಾಗ ನಿಮ್ಗೆ ಬರೋವಂಥ ಥಾಟ್ಸ್ಗಳನ್ನ ನೀವು ಈ ಥಾಟ್ಸ್ ಬೇಡ, ನನಗೆ ಇದ್ರ ಬಗ್ಗೆ ಆಲೋಚನೆ ಮಾಡಬಾರ್ದು ಅಂತಂದರೆ ನೀವು ಅದೇ ಥಾಟ್ಸ್ ಕಡೆನೇ ನಿಮ್ಮ ಮನಸ್ಸು ಹೋಗುವಂಥದ್ದು. ಮತ್ತು ನಾನು ಇದ್ರ ಕಡೆನೇ ಫೋಕಸ್ ಮಾಡಬೇಕಂದ್ರೆ ಅದನ್ನು ಬಿಟ್ಟು ಮಿಕ್ಕಿದೆ ನಿಮ್ಮ ಥಾಟ್ಸ್ ಬರುವಂಥದ್ದು. ಸೊ ಯಾವುದೇ ಥರ ನೀವು ಹಂಗೆ ಅದು ನಾನು ಇದ್ರ ಬಗ್ಗೆ ನಾನು ಯೋಚನೆ ಮಾಡಬಾರ್ದು ಅಂತಂದರೆ ಅದೇ ಥಾಟ್ಸ್ ಜಾಸ್ತಿ ಬರೋಕ್ಕೆ ಶುರು ಆಗುತ್ತೆ. ಇನ್ನೂ ಆ್ಯಕ್ಸಿಲೇಟ್ ಆಗಿಬಿಡುತ್ತೆ. ನೀವು ಆಪ್ರೇಟ್ ಮಾಡೋಕ್ಕೆ ಹೋದಷ್ಟು ಇನ್ನೂ ಆ್ಯಕ್ಸಿಲೇಟ್ ಆಗಿಬಿಡುತ್ತೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಇನ್ನೊಂದು ಹೇಳುವಂಥದ್ದು ಉದಾಸೀನ ಅಂತ. ನೀವು ಎಷ್ಟು ಉದಾಸೀನ, ಜಸ್ಟ್ ಈಗ ನಾವು ಥಾಟ್ಸ್ ಪಡಕ್ಕೆ ಅದ್ರ ಕಡೆ ನೀವು ಗಮನನೇ ಕೊಡಬೇಡಿ. ನೀವು ಗಮನ ಕೊಟ್ಟಷ್ಟು ಪ್ರಾಬ್ಲಮ್. ಸೊ ಜಸ್ಟ್ ಲಿವ್ ಇಟ್. ಐಡಿಯಾ ಇದೆ, ಅದೇನೋ ನಿಮ್ಗೆ ಆ ಥಾಟ್ ಬಂತ, ಜಸ್ಟ್ ಬಿ ಎ ಸ್ಪೆಕ್ಟಾಟರ್, ಜಸ್ಟ್ ಸಾಕ್ಷಿ ಭಾವ ಅಂತ ಹೇಳ್ತೀವಿ.
ಸೊ ನಾವು ಸಾಕ್ಷಿ ಭಾವ ಅಂದರೆ ಜಸ್ಟ್ ವಿಟ್ನೆಸ್ ಏನು ಅದಕ್ಕೇನು ರೆಸ್ಪಾಂಡ್ ಮಾಡಲ್ಲ, ಏನೂ ರಿಯಾಕ್ಟ್ ಮಾಡಲ್ಲ, ಜಸ್ಟ್ ಪ್ರೆಸೆಂಟ್ ಇರುವಂಥದ್ದು. ಸೊ ಜಸ್ಟ್ ವಿಟ್ನೆಸ್ ದ ಥಾಟ್ಸ್. ಇದನ್ನು ಡೈಲಿ ಅಭ್ಯಾಸ ಮಾಡ್ತಾರೆ. ಯಾವಾಗ ಅನುಕೂಲ ಸಿಗುತ್ತೋ, ಯಾವಾಗ ಒಂದು ಟ್ರಾವೆಲ್ ಮಾಡಬೇಕಂದ್ರೆ ಆಗಿರಲಿ, ಸುಮ್ಮನೆ ಒಬ್ಬರು ಒಬ್ಬರೇ ಕೂತಿದ್ದಾಗ ಜಸ್ಟ್ ಸುಮ್ಮನೆ ಕಣ್ಣು ಮುಚ್ಕೊಂಡು ನಿಮ್ಮ ಥಾಟ್ಸ್ ಅಬ್ಸರ್ವ್ ಮಾಡೋಷ್ಟೇ. ಏನು ಥಾಟ್ಸ್ನ ಏನೂ ಮ್ಯಾನ್ಯುಲೇಟ್ ಮಾಡೋಕ್ಕೆ ಹೋಗ್ಬೇಡಿ, ಅದ್ರ ಕಡೆ ಫೋಕಸ್ಸು ಬೇಡ, ಅದನ್ನು ಇಗ್ನೋರು ಮಾಡೋದು ಬೇಡ. ಈ ಥಾಟ್ ಬರಬೇಕು, ಆ ಥಾಟ್ ಬರಬಾರ್ದು, ಅದರ ಚಾಯ್ಸನ್ನು ಮಾಡೋದು ಬೇಡ. ಜಸ್ಟ್ ಸುಮ್ಮನೆ ಕೂತ್ಕೊಂಡು ಥಾಟ್ಸ್ ಅಬ್ಸರ್ವ್ ಮಾಡೋದು. ಇದನ್ನು ಬಂದು ಆಗಿನ ಕಾಲದಲ್ಲೇ ಸಾಕ್ಷಿ ಭಾವ ಮತ್ತು ಎಷ್ಟೊಂದು ಈಗ ಅಷ್ಟವಕ್ರ ಮಹಾಗೀತ ಅಂದರೆ ಅದೆಲ್ಲ ಮೇಯ್ನ್ ಇದನ್ನೇ ಸ್ಟ್ರೆಸ್ ಮಾಡುವಂಥದ್ದು. ಸಾಕ್ಷಿ ಭಾವ, ಜಸ್ಟ್ ವಿಟ್ನೆಸ್. ನೀವು ಎಷ್ಟೊಂದು ವಿಟ್ನೆಸ್ ಮಾಡ್ತಾ ಇರ್ತೀರೋ ಅದು ಇನ್ನೊಂದು ನೇಚರ್ ಏನಪ್ಪ ಅಂದರೆ ನೀವು ಅದು ಯಾವಾಗ ನೀವು ಗಮನಿಸ್ತಾ ಹೋಗ್ತೀರೋ ಅದು ರಿಲ್ಯಾಕ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಅದೇ ನಿಮಗೆ ಎಷ್ಟೊಂದು ಸಲ ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡ್ಕೊಳ್ಳೋಕ್ಕೆಲ್ಲ ಭಾಳಷ್ಟು ನಿಮ್ಗೆ ಅನುಕೂಲ ಮಾಡಿಕೊಡ್ತಾ ಹೋಗುತ್ತೆ. ಸೊ ಅದೊಂದನ್ನು ಅಡ್ಯಾಪ್ಟ್ ಮಾಡ್ಕೊಳ್ಬೋದು ನೀವು. ಯಾವಾಗ ಆ ಥರ ತುಂಬ ಓವರ್ ಸ್ಟ್ರೆಸ್ ಎಲ್ಲ ಆಗ್ತದೆ ಅವಾಗೆಲ್ಲ ಅದನ್ನು ಮಾಡ್ಕೊಳ್ತಾ ಹೋಗ್ಬೋದು. ಮತ್ತು ಈಗಿನ ಇದರಲ್ಲಿ ಏನಾಗೋಗ್ಬಿಟ್ಟಿದೆ ಅಂದರೆ ಸಿನಾರಿಯೋ ಹಂಗಾಗೋಗ್ಬಿಟ್ಟಿದೆ ನೋಡಿ. ಯಾವುದೊಂದು ಬೆಸ್ಟ್ ಮಾರ್ಕೆಟಿಂಗ್ ಲಾಜಿಕ್ ಏನಪ್ಪ ಅಂದರೆ ಫಿಯರ್ ಆ್ಯಂಡ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಏನಾದರೂ ನೀವು ಯಾವುದನ್ನಾದ್ರೂ ನಾನು ಪ್ರಮೋಟ್ ಮಾಡಬೇಕು, ಯಾವುದನ್ನಾದ್ರೂ ಒಂದು ಚೆನ್ನಾಗಿ ನನ್ನ ಪ್ರಾಡಕ್ಟ್ ಏನೋ ನಾನು ಕ್ರಿಯೇಟ್ ಮಾಡೀನಿ, ಅದು ಚೆನ್ನಾಗಿ ಸೇಲ್ ಆಗಬೇಕು ಅಂದರೆ ನಾನು ಫಸ್ಟು ಜನಗಳಿಗೆ ಒಂದು ಭಯ ಹುಟ್ಟಿಸ್ಬೇಕು. ಆ ಭಯಕ್ಕೆ ಸೊಲ್ಯೂಷನ್ ನನ್ನ ಪ್ರಾಡಕ್ಟ್ ಅಂತ ತೋರಿಸ್ಬೇಕು. ಈ ಬೇಸ್ ಮೇಲೆ ನೀವು ಯಾವುದೇ ಪ್ರಾಡಕ್ಟ್ ತೊಗೊಳ್ಳಿ, ಮಾರ್ಕೆಟ್ನಲ್ಲಿ ಯಾವುದೇ ಅಡ್ವರ್ಟೈಸ್ಮೆಂಟ್ ತೊಗೊಳ್ಳಿ, ಸೊ ಅದು ಈ ಬೇಸ್ ಮೇಲೆ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನು ಟೂತ್ಪೇಸ್ಟ್ ಇರಲ್ಲ, ನೀವೇನಾದರೂ ಬ್ರಷ್ ಮಾಡಲಿಲ್ಲ ಅಂದರೆ ನಿಮ್ಮ ಹಲ್ಲು ಉಳ್ಕಾಗೋಗ್ಬಿಡುತ್ತೆ, ಹಲ್ಲು ನೋವು ಅಂದ್ಬಿಡುತ್ತೆ, ಅಮ್ಮ ಹಲ್ಲು ನೋವು ಬಂತು, ರಕ್ತ ಬಂತು, ಹಿಂಗೆಲ್ಲ ತೋರಿಸ್ತಾರೆ. ಅದಕ್ಕೆ ಸೊಲ್ಯೂಷನ್ ನನ್ನ ಪ್ರಾಡಕ್ಟು. ಸೊ ಆ ಥರ ಎಷ್ಟೊಂದು ಹೇಳ್ಬೋದು. ಇದು ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು, ಅದು ಯಾವಾಗ ಏನಾಗೋಗ್ಬಿಡುತ್ತೆ ಗೊತ್ತಿಲ್ಲ. ಸೊ ನಿಮ್ಮ ಏನೋ ಜೀವ ಯಾವತ್ತೂ ರಿಸ್ಕಲ್ಲಿರುತ್ತೆ. ಸೊ ಅದು ರಿಸ್ಕಲ್ಲಿ ಇದ್ದಾಗ ನಿಮಗೆ ಸೊಲ್ಯೂಷನ್ ಏನು? ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್ ನೀವು ಯಾವಾಗ ಓಡಾಡ್ತಾ ಇರ್ತೀರಿ, ಯಾವಾಗ ಏನಾಗೋಗ್ಬಿಡುತ್ತೋ ಗೊತ್ತಿಲ್ಲ. ಸೊ ಅದು ನಿಮ್ಮ ಫ್ಯಾಮಿಲಿ ಎಲ್ಲ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಸೊಲ್ಯೂಷನ್ ನಮ್ಮ ಇನ್ಶೂರೆನ್ಸು. ಸೊ ಹಾಗೆ ಸೋಪು, ಸೊ ಜರ್ಮ್ಸ್ ಎಲ್ಲ ನಿಮ್ಗೆ ಹಂಗೆ ಮಾಡ್ಬಿಡುತ್ತೆ, ಹಿಂಗೆ ಮಾಡುತ್ತೆ, ನಮ್ಮದು ಜರ್ಮ್ಸ್ ಎಲ್ಲ ತೆಗ್ದಾಕ್ಬಿಡುತ್ತೆ, ಕ್ಲೀನ್ ಮಾಡಾಕ್ಬಿಡುತ್ತೆ. ಸೊ ಇದು ಒಂದು ಭಯ ಹುಟ್ಟಿಸ್ಬೇಕು, ಅದು ಸೊಲ್ಯೂಷನ್ನು. ಇವಾಗ ನಮ್ಮದು ಯೋಗ ಕ್ಲಾಸಲ್ಲಿ ಚೆನ್ನಾಗಿ ಹೇಳಿದ್ರೆ ಫಸ್ಟು ಭಯ ಹುಟ್ಟಿಸ್ಬೇಕು. ನೀವು ಯೋಗ ಮಾಡಲಿಲ್ಲ ಅಂದರೆ ನೀವೆಲ್ಲ ಹಂಗಾಗೋಗ್ಬಿಡ್ತೀರ, ಹಿಂಗಾಗೋಗ್ಬಿಡ್ತೀರ, ಅದಾಗ್ಬಿಡ್ತೀರ, ಅದಕ್ಕೆ ಸೊಲ್ಯೂಷನ್ ಯೋಗ. ಸೊ ಅದರಲ್ಲಿ ನಮ್ಮ ಯೋಗ ಕ್ಲಾಸು ಹಿಂಗೆ. ಸೊ ಸೊ ಹಾಗೆ ಎಲ್ಲ ಐ ಮೀನ್ ಅದೊಂದು ಮೇಯ್ನು. ಅದೇನಾಗೋಗ್ಬಿಡುತ್ತೆ ಡೀಪ್ ಇನ್ಸೈಡ್ ನಮಗೂ ಏನು ಕಂಡುಬಿಟ್ರೆ ನಮಗೆ ಅಷ್ಟು ಡಿಜಿಟಲೈಸ್, ನಾವು ಏನೇ ಬೇಕು ಬೇಡ ಅಂದ್ರೂ ನಮ್ಗೆ ಸುಮ್ಮನೆ ದಾರಿಲಿ ನಡ್ಕೊಳ್ಳೋದು ಎಷ್ಟೊಂದು ಅಡ್ವರ್ಟೈಸ್ಮೆಂಟ್ ಕಾಣಿಸ್ತಾನೆ ಇರುತ್ತೆ. ಒಂದು ಹಿಂಗೆ ದಾರಿಲಿ ಹೋಗ್ತಾ ಇರ್ತೀವಿ, ಇಲ್ಲಿ ಯಾವುದೊಂದು ಹಾಸ್ಪಿಟ್ಲು ಆರ್ಟ್ ಇಟ್ಕೊಂಡು ಒಬ್ಬ ಹಿಂಗೆ ಕೂದಿದ, ಅದು ನೋಡಿದಾಗೆಲ್ಲ ನಮ್ಗೊಂದ್ಸರಿ ಯಾರ್ಯಾರು ಹಾರ್ಟ್ ಅಟ್ಯಾಕ್ ಆಯ್ತು ಎಲ್ಲ ಒಂದ್ಸರಿ ಹಿಂಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಸ್ಪಿಟ್ಲ್ ಹಾರ್ಟ್ ಅಟ್ಯಾಕ್ಗೆ ನಮ್ಮದು ಹಾಸ್ಪಿಟಲ್ ತುಂಬ ಫೇಮಸ್ಸು ಹಾರ್ಟ್ ಇಶ್ಯೂಸ್ಗೆಲ್ಲ. ಸೊ ನಾವು ಹಾರ್ಟೆಲ್ಲ ಚೆನ್ನಾಗಿ ಇದು ಮಾಡ್ತೀವಿ. ಆ ಫೋಟೋ ನೋಡ್ತಾ ಇದ್ದರೆ ನಮಗೆ ಯಾರ್ಯಾರು ಹಾರ್ಟ್ ಅಟ್ಯಾಕ್ ಆಯಿತು, ಯಾರ್ಯಾರು ಸಣ್ಣ ಏಜಿಗೆ ಯಾರ್ಯಾರು ಹೋದ್ರು ಎಲ್ಲರೂ ಕಣ್ಮುಂದೆ ಹಿಂಗೆ ಹೊಟ್ಟೋಗ್ಬಿಡುತ್ತೆ. ಸೊ ಆಮೇಲೆ ತಿರ್ಗಿ ನಮಗೂ ಒಂದು ನೋಡಿದೆ, ನಮಗೂ ಹಿಂಗೆ ಆಗ್ಬಿಟ್ರೆ ಏನಪ್ಪ ಆಗುತ್ತೆ, ಯಾವಾಗ ಏನೋ ಗೊತ್ತಿಲ್ಲ ಅನ್ನೋ ಥರ. ಸೊ ಹೀಗೆ ಆ ಥರದ್ದು ನಾವು ಬೇಕು ಅಂದರೆ ಬೇಡ ಅಂದರೆ ಅಡ್ವರ್ಟೈಸ್ಮೆಂಟ್ಸ್ಗಳಲ್ಲಿ ಅದು ನೋಡಿ ಏನಾಗುತ್ತೆ, ನಮ್ಮದು ಏನೇನೋ ಥಾಟ್ಸ್ ಬರೋಕ್ಕೆ ಶುರು ಆಗಿಬಿಟ್ಟಿದೆ ಇವಾಗ. ಮತ್ತು ಇಂಡಿವಿಜುವಲ್ ಥಿಂಕಿಂಗೇ ಕಡಿಮೆ ಆಗೋಗ್ಬಿಟ್ಟಿದೆ. ಎಲ್ಲ ಬರೀ ಹೆಂಗೆ ಅಂದರೆ ಇವಾಗ ನೋಡಿ, ಯಾವುದೊಂದು ಇನ್ನೊಂದು ಅಡ್ವರ್ಟೈಸ್ಮೆಂಟಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿ, ಯಾರೋ ಒಂದು ಕಾರ್ ಹೋಗ್ತಾ ಇರುತ್ತೆ, ಬೇರೆಲ್ಲ ನೋಡಿ ವಾವ್ ಅಂತ ಇರೋದು ಇದೆಲ್ಲ. ಅವಾಗ ಏನಾಗುತ್ತೆ, ಅಯ್ಯೋ ಜನ ಎಲ್ಲ ನನ್ನ ಒಂಥರ ಇದನ್ನು ಜನ ಎಲ್ಲ ಚೆನ್ನಾಗಿ ಕಾಣಿಸ್ತಾ, ಅಥವಾ ನಾನು ತುಂಬ ಶ್ರೀಮಂತ ಎಲ್ಲ ತೋರಿಸ್ಬೇಕು, ನಾನು ಈ ಕಾರ್ ಇರಬೇಕು ಅನ್ನೋ ಫೀಲಿಂಗ್. ಮತ್ತು ಆ ಫೀಲಿಂಗೋಸ್ಕರ ನಾನು ಏನಾದ್ರು ಮಾಡಬೇಕು ಅನ್ನೋ ಥರ. ಸೊ ಹಿಂಗಾಗೋಗ್ಬಿಟ್ಟಿದೆ ಅಂದರೆ ನಮ್ಮ ಮೈಂಡು, ನಮ್ಮ ಥಾಟ್ಸ್ನೆಲ್ಲ ಬೇರೆ ಈ ಮಾರ್ಕೆಟಿಂಗು ಇದೆಲ್ಲ ಡ್ರೈವ್ ಮಾಡೋಕ್ಕೆ ಶುರು ಆಗೋಗ್ಬಿಟ್ಟಿದೆ. ಎಷ್ಟೊಂದು ಥಾಟ್ಸ್ ನಮಗೆ ಗೊತ್ತಿಲ್ಲದಂಗೆ ಡೀಪ್ ಇನ್ಸೈಡ್ ಅದರಿಂದ ಆ ಸೋರ್ಸಿಂದ ಬರ್ತಾ ಇರುತ್ತೆ. ಇವಾಗ ನಾನು ಹೇಳ್ದಂಗೆ ನಾನು ಸುಮ್ಮನೆನೋ ಬೈ ಡಿಫಾಲ್ಟ್ ನಾನು ಹಿಂಗೆ ಹೋಗ್ಬೇಕಂದ್ರೆ ಏನೋ ನಾನು ಏನೋ ಹಾರ್ಟ್ ಅಟ್ಯಾಕ್ ಏನೋ ಅಡ್ವರ್ಟೈಸ್ಮೆಂಟ್ ನೋಡಿರೋದು. ಬಟ್ ನಾನು ಸುಮ್ಮನೆ ಕೂತಿದ್ದಾಗ ಅದು ಮೂಲದಿಂದ ನನಗೆ ಇನ್ಯಾವುದೋ ಥಾಟ್ಸ್ ರೈಸ್ ಆಗಿ, ಸೊ ಅವಾಗ ನಮ್ಗೆ ಇನ್ನೇನೋ ಓವರ್ ಥಿಂಕಿಂಗ್ ನಡೀತಾ ಇರುತ್ತೆ. ಅಯ್ಯೋ ಯಾರು ನಮ್ಮ ಸುತ್ತಮುತ್ತ ಇರೋರು ಯಾರನ್ನ ಹಿಂಗೆ ಆಗ್ಬಿಟ್ರೆ ಏನು ಕತೆ, ಹಂಗಾಗ್ಬಿಟ್ರೆ ನಾವು ಏನು ಮಾಡಬೇಕು, ನಮ್ಮ ಲೈಫ್ ಹಿಂಗೆ ಈ ಥರದೆಲ್ಲ ಥಾಟ್ಸ್ ಹೊಡೋಕ್ಕೆ ಶುರು ಆಗುತ್ತೆ. ಅದು ಇಷ್ಟೊಂದು ಇವಾಗಿನಂತೂ ಅದೇ ಈ ಡಿಜಿಟಲೈಸ್ ಆಗಿದ್ದರಿಂದ ಇದು ಭಾಳಷ್ಟು ನಮ್ಮ ಮೈಂಡಲ್ಲಿ ಥಾಟ್ಸ್ಗಳು ನಮ್ಮ ಕಂಟ್ರೋಲೇ ಇಲ್ಲ, ಜಸ್ಟ್ ಹಿಂಗೆ ಹೋಗ್ತಾ ಇದೆ. ಸೊ ಅದಕ್ಕೆ ಇಂಡಿವಿಜುವಲ್ ಥಿಂಕಿಂಗ್ ಕಡೆ ಅವಾಗವಾಗ ಫೋಕಸ್ ಮಾಡ್ತಾ ಹೋಗಬೇಕು. ಇದನ್ನೆಲ್ಲನೂ ಬಿಟ್ಟು ಕಣ್ಣು ಮುಚ್ಕೊಂಡು ಸೊ ನಮ್ಮ ಪರಿಸ್ಥಿತಿ ಏನು ಏನು ರಿಯಾಲಿಟಿ, ಯಾವ್ಯಾವ ಥಾಟ್ಸು ಈ ಥರ ಹೊರಗಡೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಇನ್ಫ್ಲೂಯೆನ್ಸ್ ಆಗಿ ಬರ್ತಾ ಇದೆ, ಯಾವುದೇ ಥಾಟ್ಸು ನಂದು. ಸೊ ಇದನ್ನೆಲ್ಲ ನಾನು ಸ್ವಲ್ಪ ಆವಾಗವಾಗ ಕೂತ್ಕೊಂಡು
ಡಿವೈಡ್ ಮಾಡ್ಕೊಳ್ತಾವೆ. ಇಂಡಿವಿಜುವಲ್ ಥಿಂಕಿಂಗೇ ಬಿಟ್ಬಿಟ್ಟಿದ್ದೀವಿ, ಅದೇ ಒಂಥರ ಏನು ಫುಲ್ ಲೀಸ್ಟ್ ಇದಾಗೋಗ್ಬಿಟ್ಟಿದೆ. ಸೊ ಆದಷ್ಟು ಯಾವಾಗಲೂ ಇಂಡಿವಿಜುವಲ್ ಥಿಂಕಿಂಗ್ ಇರಬೇಕು. ನನಗೆ ಯಾವುದು, ಅದಕ್ಕೆ ಸ್ವ ಅಧ್ಯಾಯ ಅಂತ ಹೇಳ್ತೀನಿ. ನಮ್ಮನ್ನು ನಾವು ಯಾವಾಗಲೂ ಅಧ್ಯಾಯ ಮಾಡ್ಕೊಳ್ತಾನೆ ಇರಬೇಕು. ನನ್ನ ಪ್ಲಸ್ ಯಾವುದು, ನನ್ನ ಮೈನಸ್ ಯಾವುದು, ಯಾಕೆ ನನಗೆ ಹಿಂಗೆ ಏನು ಫ್ರೀಕ್ವೆಂಟಾಗಿ ಭಯದ ಫೀಲಿಂಗ್ ಆಗ್ತಾಯಿದೆ, ಯಾಕೆ ನಮ್ಗೆ ಆ್ಯಂಕ್ಷಿಯಸ್ ಫೀಲಿಂಗ್ ಆಗ್ತಾಯಿದೆ, ಸೊ ಇದ್ರ ರೂಟ್ ಏನು. ಸೊ ಕುತ್ಕೊಂಡು ಮತ್ತು ಇನ್ನೊಂದು, ನಾವು ಮನಸ್ಸನ್ನು ಫೇಸ್ ಮಾಡೋ ಧೈರ್ಯನೇ ತೋರಿಸ್ತಾ ಇಲ್ಲ ಅಂತ. ಎಲ್ಲರೂ ಏನು ಮಾಡ್ತೀವಿ, ಸೊಲ್ಯೂಷನ್ಸ್ ಆಚೆನೇ ಹುಡುಕ್ತಾ ಇದ್ದೀವಿ. ಎಲ್ಲ ಸೊಲ್ಯೂಷನ್ಸು ನಿಮ್ಮ ಒಳಗಡೆ ಇರುವಂಥದ್ದು. ಅದಕ್ಕೆ ಇನ್ನೆಲ್ಲ ಆಗಿನ ಕಾಲದಲ್ಲೇ ಹೇಳ್ಬಿಟ್ರೆ ಅಧ್ಯಾತ್ಮ ಅಂದ್ರೇ ಅಂದರೆ ಇವಾಗ ನೋಡಿ, ಅಧ್ಯಾತ್ಮ ಅಂದರೆ ಯಾವ ದಿಕ್ಕಿಗೂ ಹೋಗೋದಲ್ಲ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ಮಿಕ್ಕಿದ ಈ ಕಾರ್ನರ್ಸ್ಗಳು 8 ದಿಕ್ಕು, ಊರ್ಧ್ವಮುಖ ಅಧೋಮುಖ ಯಾವುದಲ್ಲ. ಅಧ್ಯಾತ್ಮ ಅಂದರೆ ಅಂತರ್ಮುಖ. ನೀವೆಷ್ಟು ಒಳಗಡೆ ಹೋಗ್ತಾ ಇರ್ತೀರೋ ನಿಮ್ಗೆ ಎಲ್ಲ ಸೊಲ್ಯೂಷನ್ಸು ನಿಮ್ಮ ಒಳಗಡೆ ಇದೆ ಅಂತ. ಸೊ ಹಾಗೆ ಸೊ ಇದೆ ಓವರ್ ಥಿಂಕಿಂಗೆಲ್ಲ ಬಂದು ಅದು ವಿಟ್ನೆಸ್ ಮಾಡೋದು, ಕಣ್ಣು ಮುಚ್ಕೊಂಡು ಥಾಟ್ಸ್ ಫೀಲ್ ಮಾಡುತ್ತೆ ಅದೊಂದು. ಮತ್ತು ಕಣ್ಣು ಮುಚ್ಕೊಂಡು ಜಸ್ಟ್ ಸರ್ಚ್ ಫಾರ್ ದ ರೂಟ್. ಏನಕ್ಕೆ ಈ ಥಾಟ್ಸ್, ಏನಕ್ಕೆ ಇದು ನನಗೆ ಇಷ್ಟೊಂದು ಡಿಸ್ಟರ್ಬ್ ಆಗ್ತದೆ, ಏನು ನನಗೆ ಇಷ್ಟೊಂದು ಥಾಟ್ಸ್ಗಳ ಬರ್ತದೆ, ಕಣ್ಣು ಮುಚ್ಕೊಂಡು ಅವಾಗ ಫೀಲ್ ಮಾಡ್ತಾರೆ ಏನೇನು ಅಂತ. ಅದನ್ನೊಂದು ಸ್ವಲ್ಪ ಮೂಲಕ್ಕೆ ಹೋಗೋದು ಕಡೆ. ಕೆಲವು ಹೇಳ್ತಾರೆ ನಂಗೆ ಓವರ್ ಥಿಂಕಿಂಗ್ ಆಗುತ್ತೆ, ಕೆಲವೊಂದು ಸರಿ ಆ್ಯಂಕ್ಷಿಯಸ್ ಗೊತ್ತೇ ಇಲ್ಲ, ಸುಮ್ಮನೆ ಕಣ್ಣು ಮುಚ್ಚನೆ ಆ್ಯಂಕ್ಷಿಯಸ್ ಒಂಥರ ಹೃದಯ ಬಡಿತ, ಕಣ್ಣು ಮುಚ್ಚನೆ ಒಂಥರ ಭಯ ಫೀಲ್ ಆಗುತ್ತೆ. ಹಿಂಗೆಲ್ಲ ಭಾಳ ಚೆನ್ನಾಗಿ ಹೇಳ್ತಾ ಇರ್ತಾರೆ, ಆ್ಯಂಗ್ಸೈಟಿ ಆಗ್ತಾ ಇರತ್ತೆ ಅಂತ. ಕೂತ್ಕೊಂಡು ಏನಕ್ಕೆ ಥಾಟ್ಸ್ ಈ ಥರದ್ದು ಎಷ್ಟೊಂದು ಇರುತ್ತೆ. ಡೈಲಿ ಏನೋ ಒಂದು ಈ ಥರದ್ದೆಲ್ಲ ಏನು ಹಿಂಗೆ ಆಗಿಬಿಟ್ರೆ ಅದೆಲ್ಲನೂ ಆ ಓವರ್ ಥಿಂಕಿಂಗ್ ಆಗೋದು ಹಾಗೇ ಆಗುತ್ತೆ. ಸೊ ಇಟ್ಸ್ ನಾಟ್, ನಾವು ಏನು ಎಲ್ಲನೂ ಸಹ ನಮ್ಮ ಹೋಲ್ಡಲ್ಲಿ ಇರೋದಿಲ್ಲ. ಸೊ ಅದನ್ನೆಲ್ಲ ಸಹ ಫೋಕಸ್ ಮಾಡಿಕೊಂಡು ಮಾಡ್ತಾರೆ, ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಓವರ್ ಥಿಂಕಿಂಗ್ಗೆ. ಸೊ ಇದರಲ್ಲಿ ಏನೋ ಡೌಟ್ಸ್ ಇದೆಯಾ? ಓಕೆ. ಸೊ ಅವರು ಇನ್ ಯೋಗ ಇಸ್ ದೇರ್ ಎನಿ ರೆಮಿಡಿ ಫಾರ್ ಕ್ಲಿಯರಿಂಗ್ ಫೆಲೋಪಿಯನ್ ಬ್ಲಾಕೇಜ್ ವಿತೌಟ್ ಮೆಡಿಕೇಷನ್? ಇಲ್ಲಿ ನಮಗೆ ಕೆಲವೊಂದೆಲ್ಲ ಬ್ಯಾರಿಯರ್ಸ್ ಇದೆ ಯೋಗದಲ್ಲಿ. ನಾವು ಸುಮ್ಮನೆ ಎಲ್ಲದಕ್ಕೂ ಜನರಲಾಗಿ ಹೇಳ್ತಾ ಇರ್ತಾರೆ, ಎಲ್ಲದಕ್ಕೂ ಯೋಗದಲ್ಲಿ ಸೊಲ್ಯೂಷನ್ಸ್ ಇದೆ ಅಂತ. ಬಟ್ ಕೆಲವೊಂದು ವಿಚಾರಕ್ಕೆ ಬಂದ ಮತ್ತೆ ಆ ಸೊಲ್ಯೂಷನ್ಸ್ ಇರೋದು ನಿಮ್ಮ ಯೋಗ ಆ ಲೆವೆಲಲ್ಲಿ ಮಾಡ್ತಾ ಇರಬೇಕು. ನಿಮ್ಮದು ಅಷ್ಟು ಹೈಯರ್ ಲೆವೆಲ್, ನೀವೆಲ್ಲ ಏನಾದರೂ ತುಂಬ ಮಹಾನ್ ಸಿದ್ಧರು ಆ ಲೆವೆಲ್ ನೀವು ಯೋಗ ಮಾಡ್ತು ಅಂದರೆ ಭಾಳಷ್ಟು ನಿಮಗೆಲ್ಲ ಕ್ಯಾನ್ಸರ್ ಎಲ್ಲದಕ್ಕೂ ಸಹ ಸೊಲ್ಯೂಷನ್ಸ್ ಇದೆ, ಮತ್ತು ಎಲ್ಲವನ್ನೂ ಸಹ ಓವರ್ ಮಾಡುವಂಥ ಕೆಪಾಸಿಟಿ ಇದೆ. ಇಲ್ಲಿ ಈ ಥರ ನಾರ್ಮಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಈ ಥರ ಎಲ್ಲ ನಾವು ಒಂದು 500 hours ಯೋಗ ಟೀಚರ್ಸು, 1 hour ಯೋಗ ಟೀಚರ್ಸು, ಸೊ 200 hours ಯೋಗ ಟೀಚರು. ಇಲ್ಲಿ ನೀವು ಬಂದು ಈ ಥರ ಇದೆಲ್ಲ ಸ್ವಲ್ಪ ಇಲ್ಲಿ ನೋಡಿ, ಈ ಫೆಲೋಪಿಯನ್ ಟ್ಯೂಬ್ ಬ್ಲಾಕೇಜಸ್ಸು ಮತ್ತು ಆರ್ಟರೀಸ್ ಬ್ಲಾಕೇಜ್ಗಳು, ಸೊ ನಿಮಗೆ ಬ್ಲಡ್ ವೆಸಲ್ಸಲ್ಲಿ ಆಗುವಂಥ ಬ್ಲಾಕೇಜ್ಗಳು, ಮತ್ತು ಏನಾದರೂ ನಿಮಗೆ ಹಲ್ಲು ಉಳುಕಾಗಿರೋದು, ಇದಕ್ಕೆಲ್ಲನೂ ನಾನು ಯೋಗದಲ್ಲಿ ಸೊಲ್ಯೂಷನ್ಸ್ ಹೇಳ್ತೀನಿ ಅಂದರೆ, ಸೊ ಅದಕ್ಕೆ ಅಂತ ಬ್ಯಾರಿಯರ್ಸ್ಗಳಿದ್ದಾವೆ. ಅದಕ್ಕೆ ಎಲ್ಲೆಲ್ಲಿ ಹೋಗಬೇಕೋ ಅಲ್ಲಿ ಹೋಗಿ ಇದು ಮಾಡಿದ್ರೆ ಒಳ್ಳೆಯದು. ಬಟ್ ಈ ಫೆಲೋಪಿಯನ್ ಟ್ಯೂಬ್ ಬ್ಲಾಕೇಜಲ್ಲಿ ಕೆಲವೊಂದೆಲ್ಲ ಪೇಯ್ನ್ ಆಗೋದು ಇದೆಲ್ಲ ಆಗ್ತಾ ಇರುತ್ತೆ. ಸೊ ಅದು ಸಿಮ್ಟಮ್ಸ್ನ ಕಡಿಮೆ ಮಾಡ್ಕೊಳ್ಳೋಕೆ ಯೋಗ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ರಿಪ್ರೊಡಕ್ಟರಿ ಸಿಸ್ಟಮ್ಗೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡೋದಕ್ಕೆ, ಸೊ ಇದಕ್ಕೆಲ್ಲನೂ ಈ ಲೆವೆಲಲ್ಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಬಟ್ ಕ್ಲಿಯರ್ ಮಾಡುತ್ತೆ, ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಮಾಡುತ್ತೆ ಅನ್ನೋದೆಲ್ಲ ಅದು ಅಷ್ಟು ನನ್ನ ತಿಳಿದ ಮಟ್ಟಿಗೆ ನನಗೆ ಯಾವುದೋ ಅಷ್ಟೊಂದೆಲ್ಲ ಪ್ರಾಕ್ಟೀಸ್ಗಳು ಗೊತ್ತಿಲ್ಲ. ಮತ್ತು ಅದು ನನ್ನ ತಿಳಿದ ಮಟ್ಟಿಗೆ ಮಟ್ಟಿಗೆ ಅದು ಆಗೋದಿಲ್ಲ. ಇವಾಗ ಆರ್ಟರೀಸ್ ಎಲ್ಲ ಬ್ಲಾಕ್ ಆಗಿದೆ, ನಿಮಗೆ ಹಾರ್ಟಲ್ಲಿ ಬ್ಲಡ್ ವೆಸಲ್ ಬ್ಲಾಕ್ ಆಗಿದೆ ಅಂದಾಗ ಯೋಗದಲ್ಲಿ ನಾನು ಬ್ಲಡ್ ವೆಸಲ್ ಆ ಬ್ಲಾಕೇಜ್ ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಹೇಳೋದಕ್ಕಾಗಲ್ಲ. ಬಟ್ ನಿಮ್ಗೆ ಯೋಗ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಅದರಿಂದ ಆಗುವಂಥ ಬೇರೆ ಸಮಸ್ಯೆಗಳು, ಈಗೇನೋ ಒಂದು ಉಪ್ಸ ಬರೋದಾಗಿರಲಿ, ಒಂಥರ ಸುಸ್ತಾಗಲಿ, ಆ ಸಿಮ್ಟಮ್ಸ್ಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅದ್ಮೇಲೆ ವರ್ಕ್ ಮಾಡಿ ಒಂಚೂರು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಯೋಗ ಹೆಲ್ಪ್ ಮಾಡುತ್ತೆ. ಬಟ್ ಆ ಬ್ಲಾಕೇಜೇ ಕ್ಲಿಯರ್ ಮಾಡುತ್ತಾ ಅಂತ ಕೇಳಿದ್ರೆ ಅದಕ್ಕೆ ನನ್ನ ಹತ್ರ ಸದ್ಯಕ್ಕೆ ಉತ್ತರ ಇಲ್ಲ. ಸೊ ಇದು ಫೆಲೋಪಿಯನ್ ಟ್ಯೂಬ್ ಬ್ಲಾಕೇಜನು, ಸೊ ಅದು ಆಗ್ಬಿಡುತ್ತೆ, ಈ ಆಸನ ಮಾಡಿಬಿಡಿ. ಬಟ್ ನೀವಂತೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಿಮ್ಗೆ ಯಾವ ಕಾಯಿಲೆ ಬರೆದ್ರೂ ಅದಕ್ಕೊಂದು ಒಬ್ಬರು ಕಂಟೆಂಟ್ ಮಾಡಿರ್ತಾರೆ. ಸೊ ಹಾಗಂತ ಅದೇನು ಅದು ವರ್ಕ್ ಆಗಿಬಿಡುತ್ತೆ ಅಂತಲೂ ಹೇಳೋದಕ್ಕಾಗಲ್ಲ. ಈಗ ಏನಾಗ್ಬಿಡಿದೆ, ನನ್ನ ಕಂಟೆಂಟ್ ಹಾಕಬೇಕು, ಏನೋ ಒಂದು ಮಾಡಬೇಕು ನಂಗೆ ಆಗೋಗ್ಬಿಟ್ಟಿದೆ. ಸೊ ಎಷ್ಟೊಂದು 3 days 3 kgs ವೆಯ್ಟ್ ಲಾಸ್ ಮಾಡಿಬಿಡಿ, 4-5 ಎಕ್ಸಸೈಸ್ ಅಂತ ಮಾಡಿರ್ತಾರೆ. ಹಂಗೆ ಅದು ಆಗುತ್ತೋ ಇಲ್ವೋ, ಸೊ ಅದು ಸೆಕೆಂಡ್ರಿ. ಬಟ್ ಅದು ಒಂಥರ ನೋಡೋಕ್ಕೆ ಫ್ಯಾನ್ಸಿ ಇದೆಯಲ್ಲ ಅಂತ ಓಪನ್ ಮಾಡ್ತಾರೆ. ಅದು ಓಪನ್ ಮಾಡೋದು ಸಾಕು. ಅದು ಓಪನ್ ಮಾಡೋಕ್ಕೋಸ್ಕರನೇ ಅಷ್ಟೆಲ್ಲನೂ ಮಾಡಿರ್ತಾರೆ. ಸೊ ಒಂದೊಂದು ಕ್ಲಿಕ್ಸ್ಗೂ ಅದು ಮ್ಯಾಟರ್ ಆಗ್ತಾ ಆಗುತ್ತೆ. ಒಂದೊಂದು ಕ್ಲಿಕ್ಸ್ಗೂ ಒಂದೊಂದು ವ್ಯೂಸು ಒಂದೊಂದು ಮ್ಯಾಟರ್ ಆಗ್ತಾ ಹೋಗ್ತದೆ. ಒಂದೊಂದು ಕ್ಲಿಕ್ಸ್ಗೂ ಸಹ ನಿಮಗೆ ಎಷ್ಟೊಂದು ಇದೆಲ್ಲ ಬಂದು ಡಿಜಿಟಲ್ ಮಾರ್ಕೆಟಿಂಗು ಅವರು ಎಲ್ಲ ಫೀಡ್ ಮಾಡ್ತಾಯಿರ್ತಾರೆ, ಹಿಂಗಿರಬೇಕು, ಕ್ಯಾಚಿಯಾಗಿರಬೇಕು. ಅದು ರಿಯಲಿಟಿಕ್ಕೋ ಅದು ಅನ್ರಿಯಲ್ಲೋ ಅದೆಲ್ಲ ಸೆಕೆಂಡ್ರಿ.
ಕ್ಯಾಚಿಯಾಗಿರೋದಕ್ಕೆ ಹಾಕಿ. ಸೊ ಹಾಕಿ ಅವಾಗ ಏನೇನು ಇರೋವರ ಕಾಯಿಲೆಗೆಲ್ಲ ಒಂದೊಂದು ವೀಡಿಯೋ ಮಾಡಿಬಿಡಿ ಅಷ್ಟೇ. ಹಂಗೆ ಆಗೋಗ್ಬಿಟ್ಟಿದೆ ಇದು. ಮತ್ತು ಅದು ಇರುತ್ತೆ, ಬಟ್ ಅದು ನೋಡ್ಕೊಂಡು ನಾವು ಅಳವಡಿಸ್ಕೊಂಡು ನಾವು ಮಾಡ್ತೀನಿ ಅಂತ ಅಂದರೆ ಮತ್ತು ಅದನ್ನು ನಂಬ್ಕೊಂಡು ನಾವು ರಿಸಲ್ಟ್ ಸಿಗುತ್ತೆ ಅಂತ ಏನಾದರೂ ಅಂದ್ಕೊಂಡಿದ್ರೆ ಸೊ ಅದು ಒಂದು ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಪ್ರತಿಯೊಂದು ಪ್ರಾಬ್ಲಮ್ನು ಮಲ್ಟಿಪಲ್ ಅಪ್ರೋಚ್ ಇರುತ್ತೆ, ನಾವು ಒಂದೊಂದನ್ನೇ ತೊಗೊಂಡು ಇದು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಮಗೂ ಹೇಳ್ತಾ ಇದ್ದಾರೆ ಸರ್, ಇದಕ್ಕೂ ಏನೋ ಬೆನ್ನೋಗಿ ಒಂದು ವೀಡಿಯೋ ಮಾಡಿಬಿಡಿ, ಸೊಂಟ ನೋವು ವೀಡಿಯೋ ಮಾಡಿಬಿಡಿ, ಕಾಲು ನೋವು ವೀಡಿಯೋ ಮಾಡಿಬಿಡಿ ಅಂತ ಹೇಳ್ತಾ ಇರ್ತಾರೆ. ಸೊ ಬಟ್ ಆ್ಯಕ್ಚುಲಿ ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಆ್ಯಕ್ಚುಲಿ ನಮ್ಮ ಸ್ಕ್ರಿಪ್ಚರ್ಸೂ ಆ ಥರ ಯಾವುದೂ ನಿಮಗೆ ಇದೆಲ್ಲ ನಾವು ಮಾಡಿದ್ದು ಯೋಗದಲ್ಲಿ ನಿಮಗೆ ಯಾವುದೂ ಆ ಥರ ಮಂಡಿ ನೋವಿಗೆ ಆ ಥರದಲ್ಲಿ ಯಾವುದು ನಿಮ್ಗೆ ಆ ಟೆಕ್ಸ್ಟ್ಗಳೇ ಸಿಗೋಲ್ಲ, ನಿಮ್ಗೆ ಹಳೆ ಟೆಕ್ಸ್ಟ್ಗಳು ನೋಡ್ತು ಅಂದರೆ. ಸೊ ಎಲ್ಲನೂ ಸಹ ಮಾತಾಡೋದಿಲ್ಲ, ಸಾಧನೆ ಹೈಯರ್ ಲೆವೆಲ್. ಸೊ ಇದಕ್ಕೆ ಅದೇ ಬೈ ಪ್ರಾಡಕ್ಟ್ಸ್ಗಳು ಬಂದು ಈ ಥರ ಎಲ್ಲ ಬೇರೆ ಕಾಯಿಲೆಗಳೆಲ್ಲ ಕ್ಯೂರ್ ಮಾಡೋಕ್ಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಹೊರತು ಸೊ ಅದನ್ನು ಕ್ಯೂರ್ ಮಾಡೋಕ್ಕೋಸ್ಕರ ಯೋಗ ಇದೆ ಅಂತ ಅಂದ್ಕೊಳ್ಳೋದು, ಸೊ ಅದರಲ್ಲಿ ಇದೆ ಅಂತ ಅಂದ್ಕೊಳ್ಳೋದು. ಸೊ ಅಷ್ಟು ಬಟ್ ಥೆರಪಿಟಿಕಲ್ ಬೆನಿಫಿಟ್ಸ್ ಇದೆ, ಬಟ್ ಅದನ್ನೆಲ್ಲ ರೆಗ್ಯುಲರಾಗಿ ಮಾಡ್ಬೋದು. ಬಟ್ ಅಷ್ಟು ಮಾಡಿದ ತಕ್ಷಣ ವಾಸಿ ಆಗಿಬಿಡುತ್ತೆ ಅಂತ ಹೇಳೂ ಇದಾಗಲ್ಲ. ಸೊ ಹಾಗಿರುತ್ತೆ. ಸೊ ಅದರ ಫೆಲೋಪಿಯನ್ ಟ್ಯೂಬ್ ಬ್ಲಾಕೇಜಸ್ ಇದೆಲ್ಲ ಇದ್ದಾಗ ನೀವು ಒಂದು ಸ್ವಲ್ಪ ಮೆಡಿಕಲ್ ಸಪೋರ್ಟ್ ತೊಗೊಳ್ಳೋದೇ ಒಳ್ಳೆಯದು. ಎಲ್ಲದಕ್ಕೂ ಸಹ ಯೋಗದಲ್ಲಿ ಉತ್ತರ ಇದೆ ಅಂತ ಅಂದ್ಬಿಟ್ಟು ಇದಕ್ಕೆಲ್ಲನೂ ಈ ಥರ ಮೇಜರ್ ಇಶ್ಯೂಸೆಲ್ಲ ಇದ್ದಾಗ ಮೆಡಿಕಲ್ ಸಪೋರ್ಟ್ ತೊಗೊಂಡು ಮಾಡುವಂಥದ್ದು ಒಳ್ಳೆಯದು. ಸೊ ಏನೋ ಡೌಟ್ಸ್ ಇದೆಯಾ ಇಲ್ಲಿವರೆಗೂ? ಅದೇ ಈಗ ಥೆರಪಿಟಿಕಲ್ ಯೋಗ ಅದರದ್ದೇ ಟ್ರೀಟ್ಮೆಂಟ್ ಥೆರಪಿ ಅಂತ ಹೋಗ್ತಾರಲ್ಲ, ನೀ ಪೇನ್ ಅಂದರೆ ಅದರದ್ದೇ ಮಾಡಿಸ್ತಾ ಇರ್ತಾರೆ. ಫಸ್ಟು ಅವ್ರು ಕೊಡೋದು ಮೈಂಡಿಗೆ ಚೇಂಜ್ ಮಾಡಿ ಆಮೇಲೆ ಅದಕ್ಕೆ ನೀ ಪೇನ್ ಅಂದ್ಬಿಟ್ಟು ಇದು ಮಾಡ್ತಾರೆ ಹೇಗೆ? ಇಲ್ಲ, ಕೆಲವೊಂದು ಪ್ರಾಕ್ಟೀಸ್ಗಳು ನಿಮ್ಗೆ ಭಾಳಷ್ಟು ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಬ್ಯಾಕ್ ಪೇಯ್ನು, ಸೊ ಇದಕ್ಕೆಲ್ಲನೂ ಸಹ ನಿಮಗೆ ಬ್ಯಾಕ್ ಸ್ಟ್ರೆಂದಿಂಗ್ ಪ್ರಾಕ್ಟೀಸ್ಗಳು ಇದೆಲ್ಲನೂ ಮಾಡಿದಾಗ ನಿಮಗೆ ಭಾಳಷ್ಟು ರಿಲೀಫ್ ಸಿಗುತ್ತೆ. ಬಟ್ ನಾನು ಹೇಳ್ತೀನಿ ಈ ಥರ ಮೇಜರ್ ಇಶ್ಯೂಸ್ಗಳು, ಸೊ ಇದಕ್ಕೆಲ್ಲನೂ ಸಹ ನಿಮಗೆ ಏನೋ ರಿಸಲ್ಟ್ ಓರಿಯೆಂಟೆಡ್ ಆಗಿ ನೀವು ಆರಾಮಾಗಿ ಅಂದರೆ ಭಾಳ ಜನಕ್ಕೆ ತುಂಬ ಒಳ್ಳೊಳ್ಳೆ ರಿಸಲ್ಟ್ ಸಿಗಿದೆ. ಬ್ಯಾಕ್ ಪೇಯ್ನ್ ಆಗಿರಲಿ, ನೆಕ್ ಪೇಯ್ನ್ ಆಗಿರಲಿ, ಸೊ ನೀ ಪೇಯ್ನ್ ಆಗಿರಲಿ, ಸೊ ಇದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯೋಗ ಪ್ರಾಕ್ಟೀಸ್ ಹೆಲ್ಪ್ ಮಾಡುತ್ತೆ. ಸೊ ಅದರಲ್ಲೇನು ಎರಡು ಮಾತಿಲ್ಲ. ಸೊ ಭಾಳ ಜನಕ್ಕೆ ಅದು ಮತ್ತು ಎಷ್ಟೊಂದು ಸ್ಟ್ರೆಂದಿಂಗ್ ಪ್ರಾಕ್ಟೀಸ್ ಎಲ್ಲ ಇದೆ, ಅದೆಲ್ಲ ಪಾಶ್ಚರ್ ಕರೆಕ್ಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಮತ್ತು ಬ್ಯಾಕ್ ಸ್ಟ್ರೆಂದಿಂಗ್ ಪ್ರಾಕ್ಟೀಸ್ಗಳನ್ನ ಎಕ್ಸಸ್ ಬೆನ್ನ ಮೇಲೆ ಲೋಡ್ ಬರೋದನ್ನ ಆ ಮಸಲ್ಸ್ಗಳನ್ನ ಬೇರ್ ಮಾಡೋದಕ್ಕೆ ಇಂಪ್ರೂವ್ ಮಾಡೋವಂಥದ್ದು. ಸೊ ಇದೆಲ್ಲನೂ ಸಹ ಭಾಳಷ್ಟು ಪ್ರಾಕ್ಟೀಸ್ ಇದ್ದಾವೆ. ಸೊ ಇದರಲ್ಲಿ ನಿಮಗೆ ಥೆರಪಿ ಹೆಲ್ಪ್ ಮಾಡುತ್ತೆ. ಸೊ ಬಟ್ ಅದೇ ಈ ಥರದೆಲ್ಲ ಮೇಜರ್ ಇಶ್ಯೂಸ್ ಎಲ್ಲ ಹ್ಯಾಂಡಲ್ ಮಾಡಬೇಕಂದ್ರೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು, ಮತ್ತು ಫೇಕ್ ಪ್ರಾಮಿಸ್ ಮಾಡಿಬಿಡ್ಬೋದು, ಅದೇನು ದೊಡ್ಡ ವಿಚಾರ ಅಲ್ಲ. ಇದನ್ನು ವಾಸೆ ಮಾಡಿಬಿಡ್ತೀನಿ, ಅದನ್ನು ವಾಸೆ ಮಾಡ್ತೀವ ಅದು. ಮತ್ತು ಇನ್ನೊಂದು ಅಷ್ಟು ನೆಗೆಟಿವ್ ಇದು ಅಷ್ಟು ಇದು ಅದು ಹೆಂಗಾಗೋಗ್ಬಿಡುತ್ತೆ ಅಂದರೆ ಯೋಗ ಆಗೋದೇ ಅಲ್ಲಿ ಹೇಳ್ಕೊಟ್ರು ಏನು ಸುಮ್ಮನೆ ಫೇಕ್ ಪ್ರಾಮಿಸ್ ಮಾಡ್ತಾರೆ ಅಲ್ಲಿ ಅನ್ನೋ ಥರ ಭಾವನೆ ಬಂದುಬಿಡುತ್ತೆ. ಸೊ ಲಾಂಗ್ ರನ್ ಕ್ರೆಡಿಬಿಲಿಟಿ ಇರಬೇಕಂದ್ರೆ ಏನಿದೆಯೋ ಅದನ್ನ ಹೇಳೋದು ಉತ್ತಮ. ಸೊ ಅದಕ್ಕೆ ನಮ್ಮ ಕ್ಲಾಸ್ಗಳಲ್ಲಿ ನಾವು ಯಾವುದೂ ಆ ಥರ ಏನು ಅಶ್ಯೂರೆನ್ಸ್ಗಳೆಲ್ಲ ಏನು ಕೊಟ್ಟಿರೋದಿಲ್ಲ. ಸೊ ಈಗ ಮಾಡಿದ ತಕ್ಷಣ ನಿಮ್ಗೆ ಹಂಗಾಗೋಗ್ಬಿಡುತ್ತೆ ಇವಾಗಂತ ಅದು ಏನು ಅನ್ರಿಯಲಿಸ್ಟಿಕ್ ಆಗಿ ಹೇಳ್ಬಿಡ್ತಾರೆ, ಅದೆಲ್ಲ ಆಗುತ್ತಾ ಬಿಡುತ್ತೆ. ಎರಡನೇ ವಿಚಾರ ಪ್ರಾಮಿಸ್ ಮಾಡೋದು ಮಾಡಿಬಿಡೋದು, ಬನ್ನಿ ಅದು ಹಂಗಾಗ್ಬಿಡುತ್ತೆ, ಬನ್ನಿ ನಿಮಗೆ ಹಿಂಗೆ ಆಗೋಗ್ಬಿಡುತ್ತೆ, ನೀವು ಒಂದು ತಿಂಗಳಲ್ಲಿ ಇಷ್ಟು ಹ್ಯಾಂಡ್ಸಮ್ ಆಗಿಬಿಡ್ತೀರಾ, ಒಂದು ತಿಂಗಳಲ್ಲಿ ಅಷ್ಟು ಇದಾಗ್ಬಿಡ್ತೀರಾ ಅಂತೆಲ್ಲ. ಸೊ ಆ ಥರ ಎಲ್ಲ ಪ್ರಾಮಿಸ್ ಕೊಡೋದು ಸುಮ್ಮನೆ ನಮ್ಮ ವೃತ್ತಿಗೆ ನಾವೇ ಮಾಡುವಂಥ ದ್ರೋಹ ಅನ್ನೋ ಥರ ಆಗಿಬಿಡುತ್ತೆ. ಸೊ ಫೇಕ್ ಪ್ರಾಮಿಸ್ ಎಲ್ಲ ಕೊಡುವಂಥದ್ದು. ಸೊ ಬಟ್ ಮಾಡ್ತಾಯಿದ್ರೆ ನಿಮ್ಗೆ ಪಾಸಿಟಿವ್ ಇಂಪ್ಯಾಕ್ಟ್ ಅಂತೂ ಇದ್ದೇ ಇರುತ್ತೆ. ಬಟ್ ಡ್ರಾಸ್ಟಿಕ್ ಚೇಂಜಸ್ಗಳೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇಟ್ ಟೇಕ್ಸ್ ಟೈಮ್, ಎಲ್ಲದಕ್ಕೂ ಟೇಕ್ಸ್ ಟೈಮ್. ಸೊ ಸೊ ದಿನೇ ಅಭ್ಯಾಸ ಮಾಡ್ತಾ ಡಿಫ್ರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ. ಪ್ರತಿಯೊಂದಕ್ಕೂ ಡಿಫ್ರೆನ್ಸ್. ಬೆನ್ನೆಲ್ಲ ಸ್ಟ್ರೆಂದಾಗ ಎಷ್ಟೊಂದಾಗ ಇಲ್ಲಿ ನಮ್ಮ ಕ್ಲಾಸಿಗೆ ಬರೋರಿಗೆ ಎಷ್ಟೊಂದು ಬ್ಯಾಕ್ ಒಬ್ಬರಂತೂ ಹಿಂಗೆ ಅವ್ರಿಗೆ ಕೆಳಗೆ ಕೂರ್ಬೇಡಿ ಅಂತ ಹೇಳ್ಬಿಟ್ಟಿದ್ರಂತೆ. ಸೊ ನಾವು ಹಿ ಕ್ಯಾನ್ ಮ್ಯಾನೇಜ್ ಟು ಡೂ 108 ಸೂರ್ಯ ನಮಸ್ಕಾರಕ್ಕೆಲ್ಲ ಬಂದಿದ್ರು ಇವಾಗ. ಸೊ ಕೆಳಗೆ ಕೂತ್ಕೊಂಡ್ರೆ ನಿಮಗೆ ಇನ್ನೂ ಬೆನ್ನೋವೆಲ್ಲ ಅಡ್ವರ್ಸ್ ಆಗಿಬಿಡುತ್ತೆ ಅಂತೆಲ್ಲ ಹೇಳಿದೆ. ಅವ್ರೊಂದು ಧೈರ್ಯ ಮಾಡಿ ಬಂದು ಕ್ಲಾಸಿಗೆ ಜಾಯ್ನ್ ಆದರು. ಇವತ್ತು ನೋಡಿ ಮೊನ್ನೆ ರಥಸಪ್ತಮಿ 108 ಸೂರ್ಯ ನಮಸ್ಕಾರ ಮಾಡಿ, ಸರ್ ನಾನು ಜಾಯ್ನ್ ಆದಾಗ ಹೆಂಗಿದ್ದೆ, ಇವಾಗ ನೋಡಿ ಸರ್ 108 ಸೂರ್ಯ ನಮಸ್ಕಾರ ಮಾಡಿದೆ ಅಂತೆಲ್ಲ ಹೇಳ್ತಾರೆ. ಸೊ ಹಾಗೆ ಸೊ ಆ ಥರ ಇರುತ್ತೆ. ಸೊ ನಯನ ಅವರು ಇನ್ನೊಂದು ಕ್ವಶನ್ ಕೇಳಿದ್ರು, ವೈ ಇಸ್ ಶವಾಸನ ಇಂಪಾರ್ಟೆಂಟ್ ಇನ್ ಆಸನ ಪ್ರಾಕ್ಟಿಸ್? ವೈ ನಾಟ್ ಎನಿ ಅದರ್ ರಿಲ್ಯಾಕ್ಸೇಷನ್ ಲೈಕ್ ವಜ್ರಾಸನ ಆರ್ ಪದ್ಮಾಸನ? ಶವಾಸನ ಯಾಕೆ ನೆಸೆಸರಿ ಅಂತ ಒಂದು ಶವಾಸನ ಏನಕ್ಕೆ ಮಾಡಬೇಕಂದ್ರೆ, ಒಂದು ನಾನು ಅವಾಗಲೇ ಹೇಳಿದ್ನಲ್ಲ, ಬೈ ಡಿಫಾಲ್ಟ್ ಮೇನ್ ಬಂದು ಅದೇ ಪ್ರಿನ್ಸಿಪಲ್. ಬೈ ಡಿಫಾಲ್ಟು ನಮ್ಮ ಮನಸ್ಸು ಬಂದು
ಡಾರ್ಮೆಂಟ್ ಅಥವಾ ಏನಂತೀವಿ ತಾಮಸಿಕ ಸ್ಥಿತಿಲಿರುತ್ತೆ, ಒಂಥರ ಲೇಸಿಯಾಗಿರುತ್ತೆ. ಅದನ್ನು ಫಸ್ಟ್ ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ರಾಜ್ಯದ ಸ್ಟೇಟಿಗೆ ತೊಗೊಂಡೋಗ್ಬೇಕು, ಅದನ್ನ ಆ್ಯಕ್ಟಿವ್ ಮಾಡಬೇಕು ಅಂದಾಗ ನಾವು ಬೇರೆ ಆಸನಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್, ಸೂರ್ಯ ನಮಸ್ಕಾರ, ಆಸನಾಸು ಇದೆಲ್ಲ ಮಾಡ್ಕೊಂಡು ಅದನ್ನ ಆ್ಯಕ್ಟಿವ್ ಮಾಡ್ಕೊಳ್ತೀವಿ ಫಸ್ಟು. ಅದಕ್ಕೆ ನಾವು ಜನರಲ್ ಫಾರ್ಮ್ಯಾಟ್ ಏನಿರುತ್ತೆ ಕ್ಲಾಸ್ಗಳಲ್ಲಿ ಫಸ್ಟು ಪ್ರಾಣಾಯಾಮ, ಫಸ್ಟು ಉಸಿರಾಟದ ಅಭ್ಯಾಸಗಳು ಮಾಡ್ತೀವಿ, ಆಮೇಲೆ ಲೂಸಿಂಗ್ ಪ್ರಾಕ್ಟೀಸು, ಸೂರ್ಯ ನಮಸ್ಕಾರ, ಜಾಗಿಂಗ್, ಸ್ಕಿಪ್ಪಿಂಗ್ ಆ ಥರ ಮಾಡಿ ಸೂರ್ಯ ನಮಸ್ಕಾರ ಎಲ್ಲ ಮಾಡಿ ಆಮೇಲೆ ಆಸನಾಸ ಎಲ್ಲ ಮಾಡ್ಕೊಂಡು ಲಾಸ್ಟಲ್ಲಿ ಶವಾಸನ ಮಾಡ್ತೀವಿ. ನಮ್ಮ ಮುಖ್ಯ ಉದ್ದೇಶ ಬಂದು ತಾಮಸದಿಂದ ಸತ್ವಕ್ಕೆ ತೊಗೊಳ್ಳೋದು. ಬಟ್ ತಾಮಸದಿಂದ ಡೈರೆಕ್ಟಾಗಿ ಸತ್ವಕ್ಕೆ ಹೋಗೋಕ್ಕಾಗಲ್ಲ. ಅದಕ್ಕೇನು ಮಾಡಿ ತಾಮಸದಿಂದ ಫಸ್ಟು ರಾಜಸಿಕಕ್ಕೆ ಹೋಗಿ ಆಮೇಲೆ ಸತ್ವಕ್ಕೆ ಹೋಗ್ತೀವಿ. ಸೊ ಅದಕ್ಕೆ ಫಸ್ಟು ಡಾರ್ಮೆಂಟ್ ಆಗಿರೋದನ್ನ ಆ್ಯಕ್ಟಿವೇಟ್ ಮಾಡಿಕೊಂಡು, ಆ್ಯಕ್ಟಿವ್ ಆಗಿ ಹಂಗೂ ಬಿಡಬಾರ್ದು. ಸುಮ್ಮನೆ ಆ್ಯಕ್ಟಿವೇಟ್ ಮಾಡ್ಕೊಂಡು ಹಂಗೆ ಬಿಟ್ಬಿಡ್ತದೆ, ಅದನ್ನು ಸಹ ಇಟ್ಸ್ ನಮ್ಮದು ಒಂಥರ ಅಗ್ರೆಷನ್ನು ಇದೆಲ್ಲ ಜಾಸ್ತಿ ಇರ್ತವೆ, ಕೋಪ ಬರೋವಂಥದ್ದು ಈ ಥರ ಎಲ್ಲ ಜಾಸ್ತಿ ಇರುತ್ತೆ. ನಮ್ಮ ಥಾಟ್ಸ್ ಎಲ್ಲ ಒಂದು ಈಕ್ವಲ್ ಸ್ಟೇಟಲ್ಲಿ ಒಂದು ಬ್ಯಾಲೆನ್ಸ್ಡಾಗಿ ನಾವು ಇರಬೇಕು ಅಂದರೆ ತಿರ್ಗಾ ಸತ್ವಕ್ಕೆ ಬರಬೇಕು. ಆ ಸತ್ವಕ್ಕೆ ಬರಬೇಕು ಅಂದರೆ ನೀವು ಶವಾಸನ ಮಾಡಿದಾಗ, ಮತ್ತು ಶವಾಸನ ಮತ್ತು ಕೆಲವೊಂದೆಲ್ಲ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಎಲ್ಲ ಮಾಡಿದಾಗ ಸಾತ್ವಿಕ್ ಸ್ಟೇಟಲ್ಲಿ ಬರ್ತದೆ. ಸಾತ್ವಿಕ್ ಸ್ಟೇಟ್ ಬಂದು ಆ್ಯಕ್ಚುಲ್ ಸ್ಟೇಟ್ ನಾವು ಯಾವತ್ತೂ ಸಾತ್ವಿಕರಾಗಿರಬೇಕು, ಸಾತ್ವಿಕ್ ಮೈಂಡ್ ಸ್ಟೇಟ್ ಇರಬೇಕು ಅಂತ. ಅವು ನಾವು ತೊಗೊಳ್ಳುವಂತಹ ಡಿಸಿಷನ್ಸು ಎಲ್ಲನೂ ಸಹ ಕರೆಕ್ಟಾಗಿರುತ್ತೆ ಅಂತ. ಇಲ್ಲಾಂದರೆ ಏನೋ ಕೋಪದಲ್ಲೇನೋ ಡಿಸಿಷನ್ ತೊಗೊಂಬಿಡೋದು, ಇಲ್ಲ ಲೇಜಿಯಾಗಿ ಏನೇನೋ ನಿರ್ಧಾರಗಳು ತೊಗೊಂಬಿಡೋದು. ಸೊ ಆ ಥರದೆಲ್ಲ ಆದಷ್ಟು ಕಡಿಮೆ ಆಗಬೇಕು ಅಂದರೆ ಸತ್ವಿಕ್ ಸ್ಟೇಟಲ್ಲಿ ಇರಬೇಕಂದ್ರೆ ತುಂಬ ನೀವು ಲೇಜಿಯಾಗೂ ಇರಬಾರ್ದು, ತುಂಬ ಓವರ್ ಆ್ಯಕ್ಟಿವ್ ಆಗಿ ಇರಬಾರ್ದು. ಆ ಈಕ್ವಿಲಿಬ್ರಿಯಮ್ ಸ್ಟೇಟಲ್ಲಿ ಇರೋದಕ್ಕೆ ನಿಮಗೆ ಶವಾಸನ ಎಲ್ಲ ಅಭ್ಯಾಸ ಮಾಡೋದ್ರಿಂದ ಅದನ್ನು ನಾರ್ಮಲಾಗಿ ತರಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಜನರಲ್ ನೀವು ಪ್ರಾಕ್ಟೀಸ್ ಎಲ್ಲ ಮಾಡಿದಾಗ ಸಿಂಪ್ಯಾಥಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಅದನ್ನು ತಿರ್ಗಾ ಪ್ಯಾರಾಸಿಂಪಥಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಮಾಡಿಕೊಂಡು ಆ ನ್ಯೂಟ್ರಲ್ ಸ್ಟೇಟಿಗೆ ತರೋದಕ್ಕೆ ನಿಮಗೆ ಶವಾಸನ ಸಹಾಯ ಮಾಡುತ್ತೆ. ಅದು ಒಂದು ರೀಸನು. ಮತ್ತು ಯೋಗದಲ್ಲಿ ನಾವು ಹೇಳ್ತೀವಿ, ಯೋಗದಲ್ಲಿ ನೀವೇನೇ ಮಾಡಬೇಕಂದ್ರೂ ಸಹ ಫಸ್ಟು ಯಾವಲ್ಲ ಹೇಳಿದ್ನಲ್ಲ, ನೋಯಿಂಗ್, ಡೂಯಿಂಗ್ ಆ್ಯಂಡ್ ಫೀಲಿಂಗ್ 3 ಸಹ ನಿಮ್ಗೆ ಬಹಳ ಮುಖ್ಯ ಆಗ್ತಾ ಇರುತ್ತೆ. ಫಸ್ಟು ನೋಯಿಂಗ್, ತಿಳ್ಕೊಳ್ಬೇಕು. ಇವಾಗ ಏನೋ ಒಂದು ಆಸನ ಮಾಡ್ತಾರೆ, ಏನೋ ಒಂದು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಟೀಚರ್ ಏನು ಹೇಳ್ತಾ ಇದ್ದಾರೆ ಅದನ್ನ ನೀಟಾಗಿ ತಿಳ್ಕೊಳ್ಳೋವಂಥದ್ದು. ಸೊ ಫಸ್ಟು ಏನದು ತಿಳ್ಕೊಳ್ಳೋಂಥದ್ದು. ಅದಾದಮೇಲೆ ಅಭ್ಯಾಸ ಮಾಡಬೇಕು, ಅಭ್ಯಾಸ ನಾವು ಪರ್ಫಾರ್ಮ್ ಮಾಡೋದು. ಅದಾದಮೇಲೆ ಅದ್ಮೇಲೆ ಏನು ಪರಿಣಾಮ ಆಯಿತು ಅನ್ನೋದನ್ನು ಅನುಭವಿಸ್ಬೇಕು. ಸೊ ಎಷ್ಟೊಂದು ಸರಿ ಅನುಭವದ ಪಾಠೆ ಬಿಟ್ಬಿಡ್ತೀವಿ, ಮತ್ತು ಎಲ್ಲನೂ ಬಿಟ್ಬಿಡ್ತೀವಿ, ಬರೀ ಡೂಯಿಂಗಲ್ಲೇ ಇರ್ತೀವಿ. ಫಸ್ಟ್ ಏನು ಹೇಳ್ತಾರೋ ಮತ್ತು ಎಷ್ಟೊಂದು ಹೇಳೋದು ಕೇಳಿಸ್ಕೊಳ್ತಾ ಇರಲ್ಲ. ಇನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ, ಆಲ್ರೆಡಿ ಪೊಸಿಷನ್ಗೆ ಹೋಗಿ ಶುರು ಮಾಡಿಬಿಟ್ಟಿರ್ತಾರೆ. ಸೊ ಎಷ್ಟೊಂದು ಸರಿ ಆ ರಶ್ ನಾನು ಇನ್ನೂ ಮಾತಾಡೋದೇ ನಿಲ್ಲಿಸಿರೋದಿಲ್ಲ, ಆಗಲೇ ಅವ್ರ ಪಾಡಿಗೆ ಅವ್ರು ಮಾಡ್ತಾಯಿರ್ತಾರೆ. ಸೊ ಪಶ್ಚಿಮೋತ್ತರ ಹೇಳಿದ್ರೆ ಆಗಲೇ ಪಶ್ಚಿಮೋತ್ತರ ಹೋಗೇ ಶುರು ಮಾಡಿಬಿಡ್ತಾರೆ. ಸೊ ಹಾಗಲ್ಲ, ಫಸ್ಟ್ ತಿಳ್ಕೊಳ್ಬೇಕೆಲ್ಲ ಹೆಂಗೆ ಏನು ಅಂತ, ಆಮೇಲೆ ಅಭ್ಯಾಸ ಮಾಡೋವಂಥದ್ದು, ಆಮೇಲೆ ಫೀಲ್ ಮಾಡುವಂಥದ್ದು. ಸೊ ಅಭ್ಯಾಸ ಮಾಡೋ ಕಡೆ ಒಂದು ಸ್ವಲ್ಪ ಫೋಕಸ್ ಮಾಡ್ತೀವಿ, ಬಟ್ ಫೀಲ್ ಮಾಡೋದು ಬಿಟ್ಟೇ ಬಿಡ್ತೀವಿ, ಅದನ್ನ ಅನುಭವಕ್ಕೆ ತೊಗೊಳೋದಿಲ್ಲ. ಆ್ಯಕ್ಚುಲಾಗಿ ಬಂದು ನಮ್ಮ ಪ್ರಾಣ ವಿಲ್ ಫಾಲೋಸ್ ದ ಮೈಂಡ್ ಅಂತ ಹೇಳ್ತೀವಿ. ನಿಮ್ಮ ಮನಸ್ಸನ್ನು ಎಲ್ಲರಿಸ್ತಿಲ್ಲ, ಅದು ಪ್ರಾಣಶಕ್ತಿ ಹರಿತಾ ಇರುತ್ತೆ ಅನ್ನುವಂಥದ್ದು ಕಾನ್ಸೆಪ್ಟು. ಸೊ ನೀವು ಅದಕ್ಕೆ ಆಸನ ಎಲ್ಲ ಮಾಡೋಕ್ಕಂದ್ರೆ ನಿಮ್ಮ ಅವೇರ್ನೆಸ್ಸು ನಿಮ್ಮ ದೇಹದ ಮೇಲೆ ಆಗುವಂತಹ ಸ್ಟ್ರೆಚ್ಗಳು, ಏನೇನು ಪರಿಣಾಮ ಆಗ್ತಾಯಿದೆ ಅದು ಗಮನ ಹರಿಸೋ ಕಡೆ ನಿಮ್ಮ ಗಮನ ಇರಲಿ ಅಂತ. ಯಾವಾಗ ನೀವು ಅಲ್ಲಿ ಗಮನ ಹರಿಸ್ತಿಲ್ಲ, ಪ್ರಾಣಶಕ್ತಿ ಎಲ್ಲ ನೀವು ಅಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಆವಾಗ ನಿಮಗೆ ಅದಕ್ಕೆ ನೀವು ಯೋಗ ಎಲ್ಲ ಅಭ್ಯಾಸ ಎಲ್ಲ ಮಾಡಿದಾಗ ಒಂಥರ ರಿಜ್ಯೂನೇಟಿಂಗ್ ಫೀಲಿಂಗ್ ಆಗೋದು, ಒಂಥರ ಚೆನ್ನಾಗಿ ಅನಿಸುತ್ತಲ್ಲ, ಒಂಥರ ಮೈಂಡೆಲ್ಲ ಒಂಥರ ರಿಲ್ಯಾಕ್ಸ್ ಅನ್ಸೋದು, ಆ ಪ್ರಾಣಿಕ್ ಫ್ಲೋ ಅಷ್ಟು ಚೆನ್ನಾಗಿ ನಡೀತಾ ಇರುತ್ತೆ. ಅದಕ್ಕೋಸ್ಕರ ನಿಮಗೆ ಯೋಗ ಅಭ್ಯಾಸ ಮಾಡಾದ್ಮೇಲೆ ಅಷ್ಟು ಚೆನ್ನಾಗಿ ಫೀಲ್ ಆಗ್ತಾ ಇದೆ. ಅದೆಷ್ಟು ನೀವು ಚೆನ್ನಾಗಿ ಅನುಭವಿಸ್ತಾ ಹೋಗ್ತೀರೋ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ. ಅದಕ್ಕೆ ಲಾಸ್ಟಲ್ಲಿ ನೀವು ಅಭ್ಯಾಸ ಎಲ್ಲ ಮಾಡಿದ್ಮೇಲೆ ಕಣ್ಮುಚ್ಕೊಂಡು ಶವಾಸನ ಮಾಡಿದಾಗ ಎಲ್ಲವನ್ನು ಸಹ ಅದರಾಗಿರುವಂತಹ ಬದಲಾವಣೆಗಳನ್ನೆಲ್ಲ ಅನುಭವಿಸೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಈ ಅನುಭವನ ಪಾರ್ಟೇ ಬಿಟ್ಬಿಡ್ತಾರೆ ಇವಾಗ. ಎಷ್ಟೊಂದು ಹೇಳಬೇಕಂದ್ರೆ ನಿಮ್ಗೆ ಪ್ರತಿಯೊಂದರಲ್ಲೂ ನಿಮಗೆ ಎಂಜಾಯ್ಮೆಂಟ್ ಇದೆ. ನೀವು ಎಷ್ಟು ಫೀಲ್ ಮಾಡ್ತೀರೋ ಅಷ್ಟು ನೀವು ಎಂಜಾಯ್ ಮಾಡ್ತಾ ಹೋಗ್ತೀರಾ. ಸ್ವಲ್ಪ ಬೆನ್ನು ಮನೆ ಬರ್ಕೊಂಡು ಕೂತ್ಕೊಳ್ಳಿ ಸರ್ ಆರಾಮಾಗಿ ಅಂತಂದರೆ. ಸೊ ಎಷ್ಟು ಅನುಭವಿಸ್ತೀರೋ ಅಷ್ಟು ಎಂಜಾಯ್ಮೆಂಟ್ಸ್ ಇರುತ್ತೆ. ಈಗ ನೋಡಿ, ಎಷ್ಟು ಸರಿ ನೀವು ಈ ಮೊನ್ನೆ ಚಳಿಗಾಲ ಬಂತು, ಜಸ್ಟ್ ಸುಮ್ಮನೆ ಬಿಸಿಲಲ್ಲಿ ಹೋಗೋದ್ರೆ ನೀವು ಕಣ್ಣು ಮುಚ್ಕೊಂಡು ಫೀಲ್ ಮಾಡಿ. ಸೊ ಆ ಬಿಸಿಲು ಕಾಯಿಸೋದು ಅಂತ ಆಗಿನ ಕಾಲದಲ್ಲಿ ಮಾಡ್ತಾಯಿದ್ರು. ಇವಾಗ ಅದೆಲ್ಲ ಬಿಟ್ಟೇ ಆ ಬಿಸಿಲು ಟಚ್ ಆಗೋದೇ ನಿಮ್ಗೆ ಒಂಥರ ಏನೋ ಒಳ್ಳೆ ಫೀಲಿಂಗ್ಸ್ ಇರುತ್ತೆ. ಸೊ ಊಟ ಮಾಡೋದು ಬರೀ ನೀವು ಊಟ ಮಾಡೋ ಆ್ಯಸ್ ಅ ಆ್ಯಕ್ಷನ್ ಅಂತ ನೀವು ಊಟ ಮಾಡೋದಕ್ಕೂ, ಆ್ಯಸ್ ಅ ವರ್ಕ್ ಅಂತ ನೀವು ಊಟ ಮಾಡೋದಕ್ಕೂ, ನಾನು ಎಂಜಾಯ್ ಮಾಡ್ಕೊಂಡು ಊಟ ಮಾಡೋದಕ್ಕೂ, ಅನುಭವಿಸ್ಕೊಂಡು ಊಟ ಮಾಡೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ಒಂದು ನೀರು ಕುಡಿಯೋದಾಗಲಿ, ಈವನ್ ಮೋಷನ್ಗೆ ಹೋಗೋದಾಗಲಿ, ಯೂರಿನೇಟ್ ಮಾಡೋದಾಗಲಿ, ಎಲ್ಲನೂ ಸಹ ಫೀಲ್ ಮಾಡಿದ್ರೆ ವಿಲ್ ಬಿ ಹ್ಯಾವಿಂಗ್ ದಟ್ ಪ್ಲೆಷರ್ ಅನ್ನೋದಿರುತ್ತೆ. ಬಟ್ ಆ ಫೀಲಿಂಗ್ ಪಾರ್ಟ್ ಬಿಟ್ಟಿರೋದ್ರಿಂದ ನಮ್ಗೆ ಎಷ್ಟೊಂದು ಪ್ಲೆಷರನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಎಷ್ಟೊಂದು ನಮಗೆ ಎಲ್ಲದರಲ್ಲೂ ಖುಷಿ ಇರುತ್ತೆ, ಬಟ್ ಆ ಖುಷಿನೆಲ್ಲ ನಾವು ಮಗು ಮನೇಲಿರೋ ಮಕ್ಕಳ ಜೊತೆ ಮಾತಾಡೋದಾಗಿರಲಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರಲಿ, ಅದರಲ್ಲೆಲ್ಲನೂ ಖುಷಿ ಇರುತ್ತೆ. ನಾವು ಏನು ಮಾಡ್ತೀವಿ, ಎಲ್ಲ ಎಕ್ಸ್ಟರ್ನಲ್ ಇದ್ರ ಮೇಲೆ ಹಾಕ್ಬಿಟ್ಟಿದ್ದೀವಿ. ಮೇನ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಒಳ್ಳೆ ನಾವು ಬಿದ್ದುಬಿಟ್ಟಿದ್ದೀವಿ. ಸೊ ಇದೇನೋ ತೊಗೊಂಡ್ರೆ ಖುಷಿ, ಅದೇನೋ ತೊಗೊಂಡ್ರೆ ಖುಷಿ, ಇಲ್ಲೇನೋ ಅದನ್ನು ಮಾಡಿದ್ರೆ ಖುಷಿ, ಹಾಗೆ ಅಲ್ಲ. ಸೊ ಎಲ್ಲ ಸಣ್ಣ ಪುಟ್ಟದಿರುತ್ತೆ. ಅದನ್ನ ಫೀಲ್ ಮಾಡೋದನ್ನು ಮೇನ್ ಆಬ್ಜೆಕ್ಟಿವ್ ಇಸ್ ಅದನ್ನ ಅನುಭವಿಸೋದು. ಸೊ ಇನ್ನೊಂದೇನಾದ್ರೆ ನಾನು ಎಂಜಾಯ್ಮೆಂಟ್, ನಾನು ಚೆನ್ನಾಗಿದ್ದೀನಿ ಅನ್ನೋದನ್ನು ಬೇರೆಯವರು ನಮ್ಮನ್ನ ಸರ್ಟಿಫೈ ಮಾಡಬೇಕು. ಅದ್ರ ಕಡೆ ತುಂಬ ಓಡಾಡ್ತಾ ಇದ್ದೀವಿ. ಸೊ ಯು ಶುಡ್ ಜಸ್ಟ್ ವರ್ಕ್ ಆನ್ ನಾವೆಷ್ಟು
ಫೀಲ್ ಮಾಡ್ತಾ ನನ್ನ ಖುಷಿ ನನಗೆ ಮ್ಯಾಟರ್ ಆಗಬೇಕು. ನಾನು ಬೇರೆಯವ್ರಿಗೆಲ್ಲ ನಾನು ಖುಷಿಯಾಗಿದೆ ಅಂತ ತೋರಿಸ್ಕೊಳಕ್ಕೆ ನಾನು ಹೋಯ್ತು ಅಂದರೆ ಅವಾಗಲೇ ಸ್ಟ್ರೆಸ್ಸು. ನೀನು ಖುಷಿಯಾಗಿರೋದು ಆರಾಮು, ಬಟ್ ಬೇರೆಯವ್ರಿಗೆ ನಿನ್ನ ಖುಷಿಯಾಗಿ ಪ್ರೂವ್ ಮಾಡೋಕೆ ಹೋಗ್ತೀವಲ್ಲ ಆವಾಗಲೇ ಇಟ್ ವಿಲ್ ಬಿಕಮ್ಸ್ ಏನು ಹರ್ಡಲ್ಸ್ಗಳು ಕಷ್ಟ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗೆ ಈ ಶವಾಸನಲ್ಲಿ ನನಗೆ ಫೀಲ್ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಅದರಲ್ಲಿ ಶವಾಸನನೇ ಏನಕ್ಕೆ ಮಾಡಬೇಕು, ರಿಲ್ಯಾಕ್ಸೇಷನ್ಗೆ. ವಜ್ರಾಸನ ಪದ್ಮಾಸನ ಎಲ್ಲ ರಿಲ್ಯಾಕ್ಸ್ ಮಾಡೋದಿಲ್ಲ ಅಂತ ಅಂದರೆ, ಸೊ ಶವಾಸನಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ದ ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಯಾವುದೇ ಮಸಲ್ಸ್ ಮೇಲೆ ಏನೂ ಹಿಡಿತಾ ಇರಲ್ಲ, ಎಲ್ಲ ಮಸಲ್ಸನ್ನು ಸಹ ಸಂಪೂರ್ಣ ಸಡಿಲ ಬಿಟ್ಟಿರ್ತೀವಿ. ಅಂದರೆ ನಿಮಗೆ ಆಪ್ಟಿಮಮ್ ಲೆವೆಲ್ ಆಫ್ ರಿಲ್ಯಾಕ್ಸೇಷನ್ನು ನಿಮಗೆ ಶವಾಸನಲ್ಲಿ ಸಿಕ್ಕತ್ತೆ. ಸೊ ಬೇರೆ ಆಸನಗಳು ಮಾಡಬಾರ್ದಾ ಅಂದರೆ, ನೀವು ಈ ಯೋಗಾಭ್ಯಾಸ ನಿಮ್ಗೆ ಅನುಕೂಲ ಆಯಿತು ಅಂದರೆ ಶವಾಸನನೇ ಪ್ರಿಫರ್ ಮಾಡಿ. ನಿಮ್ಗೆ ಅನುಕೂಲ ಇಲ್ಲ, ಇವಾಗ ಎಲ್ಲೋ ನಾನು ಸುಮ್ಮನೆ ಪ್ರಾಣಾಯಾಮ ಮಾಡಿದೆ ಅಥವಾ ಏನೋ ಒಂದು ಅಲ್ಲೆಲ್ಲ ಮಲ್ಕೊಳ್ಳೋಕ್ಕೆಲ್ಲ ನಿಮಗೆ ಮ್ಯಾಟ್ ಇಲ್ಲ, ಹಂಗೆಲ್ಲ ಎಲ್ಲೋ ಟ್ರಾವೆಲ್ ಮಾಡ್ತಾಯಿದ್ದೀರಾ, ಅವಾಗೆಲ್ಲ ನಿಮಗೆ ಶವಾಸನ ಮಾಡೋಕ್ಕೆಲ್ಲ ಅನುಕೂಲ ಇಲ್ಲ ಅಂದಾಗ ದೆನ್ ಯು ಕ್ಯಾನ್ ಯೂಸ್ ದ ಆಲ್ಟರ್ನೇಟ್ ಸುಖಾಸನಲ್ಲಿ ಕೂತ್ಕೊಂಡೇ ರಿಲ್ಯಾಕ್ಸ್ ಮಾಡೋದು. ಸೊ ಅದನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಬೋದು. ಶವಾಸನನೇ ಮಾಡಬೇಕು ಅಂತ ಮೊದಲೇ ಪ್ರಾಮುಖ್ಯತೆ ಅದಕ್ಕಿರಲಿ, ಅದಾಗಲಿಲ್ಲ ಅಂದರೆ ಯು ಕ್ಯಾನ್ ಗೋ ಟು ಅದರ್ ಆಲ್ಟರ್ನೇಟ್ ಆಪ್ಷನ್ಸ್ಗೆ ನೀವು ಹೋಗ್ಬೋದು. ಸೊ ಹಾಗಿರುತ್ತೆ. ಶವಾಸನಲ್ಲಿ ಏನೋ ಡೌಟ್ಸ್ ಇದೆಯಾ? ಕ್ಲಿಯರ್, ಓಕೆ. ಯಾ ಹಾಂ, ಬಟ್ ಆ್ಯಕ್ಚುಲಿ ನಿದ್ದೆ ಮಾಡಬಾರ್ದು ಅಂತ ಹೇಳ್ತೀವಿ. ಆ್ಯಕ್ಟಿವಾಗಿ ನಿಮ್ಮ ಮನಸ್ಸು ಅಲರ್ಟ್ ಆಗಿರಬೇಕು. ಅದೇ ನೆಕ್ಸ್ಟ್ ಅದೇ ಏನು ಮಾಡೋಣ, ವಾಟ್ ಇಸ್ ದ ಬೆಸ್ಟ್ ಪ್ರಾಕ್ಟೀಸಸ್ ಆಫ್ ಶವಾಸನ ಅಂತ ಕೇಳೋದು. ಶವಾಸನಲ್ಲಿ ನಾವು ಏನು ಅಭ್ಯಾಸ ಮಾಡ್ಬೋದು ಅಂತ ಬಂದು ಅದೇ ನೀವು ಹೇಳಿದ್ರಲ್ಲ, ನಿದ್ದೆ ಹೋಗ್ಬಿಡುತ್ತೆ ಜನರಲಾಗಿ. ನಿದ್ದೆನೇ ಬೇರೆ, ಆ್ಯಕ್ಟಿವ್ ರಿಲ್ಯಾಕ್ಸೇಷನ್ನೇ ಬೇರೆ. ಸೊ ಯೋಗ ನಿದ್ರಾ ಅಂತ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀವಿ. ಯೋಗ ನಿದ್ರಾ ಅಥವಾ DRT ಅಂತೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ. ಸೊ ಯೋಗ ನಿದ್ರಾದಲ್ಲಿ ಏನು ಕಾನ್ಸೆಪ್ಟು ಅಂದರೆ, ನಿಮ್ಮ ಮನಸ್ಸನ್ನು ಒಂದೊಂದೇ ದೇಹದ ಭಾಗದ ಕಡೆಗೆ ಹರಿಸ್ಕೊಂಡು ಆ ಭಾಗಗಳನ್ನ ರಿಲ್ಯಾಕ್ಸ್ ಮಾಡ್ತಾ ಹೋಗುವಂಥದ್ದು. ಇದು ಆ್ಯಕ್ಚುಲಿ ನೀವು ತುಂಬ ತುಂಬ ಇನ್ವಾಲ್ವ್ ಆಗಿ ಮಾಡ್ತಾ ಹೋದರೆ ನಿದ್ದೆಗಿಂತ ಜಾಸ್ತಿ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ಹೇಳ್ತೀವಿ. ಸೊ ಆ್ಯಕ್ಚುಲಿ ನೀವು ನಿದ್ದೆ ಮಾಡಿದಾಗ ಏನಾಗುತ್ತೆ ಅಂದರೆ, ಮೇಯ್ನ್ ಲಾಜಿಕ್ ಏನಪ್ಪ, ನೀವು ನಿದ್ದೆ ಮಾಡಿದಾಗ ಏನಾಗುತ್ತೆ ಮೆಕ್ಯಾನಿಸಮು, ಎಷ್ಟೊಂದು ನಿಮ್ಮದು ಮಸಲ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಮತ್ತು ಎಷ್ಟೊಂದು ಏನಂದರೆ, ನೀವು ಜಾಗೃತವಾಗಿದ್ದಕ್ಕಿಂತ ನಿದ್ದೆ ಮಾಡಿದಾಗ ಇನ್ನೂ ಜಾಸ್ತಿ ನಿಮ್ಮ ಮಸಲ್ಸ್ ಬ್ರೈನ್ ಎಲ್ಲ ಆ್ಯಕ್ಟಿವಾಗಿ ವರ್ಕ್ ಮಾಡುತ್ತೆ ಅಂತ. ಇವಾಗ ಎಷ್ಟೊಂದು ನೀವು ಮಲಗಿದಾಗ ನಿದ್ದೆ ಮಾಡೋದು ನೀವು ಗಮನಿಸೋದು, ಎಷ್ಟೊಂದು ಕಣ್ಣಿಗೆ ಮೂವ್ ಆಗ್ತಾ ಇರುತ್ತೆ, ಕಣ್ಗುಡ್ಡೆ ಹಿಂಗೆಲ್ಲ ಅಲಾಡ್ಸ್ತಾ ಇರ್ತಾರೆ, ಕೈಗಳು ಮೂವ್ ಆಗ್ತಾ ಇರುತ್ತೆ, ಬ್ರೆತ್ ಸ್ಪೀಡ್ ಆಗುತ್ತೆ, ಒಂದ್ಸರಿ ಸ್ಲೋ ಆಗುತ್ತೆ. ಏನಕ್ಕೆ ಬ್ರೈನ್ ಎಷ್ಟೊಂದು ಆ್ಯಕ್ಷನ್ಸ್ ಮಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಈ ಶಾರ್ಟ್ ಟೈಮ್ ಮೆಮೊರಿನ ಲಾಂಗ್ ಟೈಮ್ ಮೆಮೊರಿ ಕನ್ವರ್ಟ್ ಮಾಡೋವಂಥದ್ದು. ಸೊ ಈ ಥರದೆಲ್ಲನೂ ಯಾವುದಾದ್ರು ನಿಮಗೆ ಅವಾಗ ನಿಮ್ಗೆ ಯಾವುದಾದ್ರು ಬೇಕೋ ಅದನ್ನೆಲ್ಲ ಲಾಂಗ್ ಟೈಮ್ ಮೆಮೊರಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಹೆಂಗೆ ಹೇಳಿದೆ, ಈಗ ಬುಧವಾರ ನೀವು ಯಾವ ಡ್ರೆಸ್ ಹಾಕ್ಕೊಂಡಿದ್ದೀರಿ ಅಂತ ನೆನಪಿದೆಯಾ? ಹಾಂ, ಸೊ ಅದೇನು ಅಂತ ಏನು ನೆಸೆಸರಿ ಪದೇ ನಮ್ಗೆ ಜ್ಞಾಪನಕ್ಕೆ ಬರಬೇಕು ಅಂತೇನಿಲ್ಲ. ಸೊ ಅದೇನು ನೆನ್ಪಿಟ್ಕೊಂಡಿಲ್ಲ. ಬಟ್ ನಿಮ್ಮ ಮದುವೆಲಿ ಯಾವ ಡ್ರೆಸ್ ಹಾಕ್ಕೊಂಡಿದ್ರೆ ನೆನಪಿದೆಯಾ? ಮತ್ತು ನಿಮ್ಮ ಮದುವೆಲಿ ನಿಮ್ಮ ಪೇರೆಂಟ್ಸ್ ಯಾವ ಡ್ರೆಸ್ ಹಾಕ್ಕೊಂಡಿದ್ರೆ ನೆನಪಿದೆಯಾ? ಸೊ ಮತ್ತು ನೀವು ಮದುವೆಲಿ ಏನೇನು ಅಡುಗೆ ಮಾಡಿಸಿದ್ರೆ ನೆನಪಿದೆಯಾ? ಸೊ ಅದರಲ್ಲಿ ಬುಧವಾರದ ಮರ್ತೋಗ್ಬಿಟ್ಟಿದ್ದೀವಿ. ಬಟ್ ಯಾವಾಗಲೂ ಆಗಿದ್ರೆ ನೆನ್ಪಿಟ್ಕೊಂಡಿರ್ತೀವಿ. ಏನಕ್ಕೆ ಅಂದರೆ ಅದು ತುಂಬ ಅವಶ್ಯಕತೆ ಅನ್ನೋದನ್ನೆಲ್ಲ ಲಾಂಗ್ ಟೈಮ್ ಮೆಮೊರಿಗೆ ಸ್ಟೋರ್ ಮಾಡಿರುತ್ತೆ ನಮ್ಮ ಬ್ರೈನು. ಸೊ ಈ ಆ್ಯಕ್ಷನ್ಸ್ ಎಲ್ಲ ನಡೆಯೋದು ಯಾವಾಗ ನಾವು ನಿದ್ದೆ ಮಾಡಿದಾಗ ನಡೆಯುತ್ತೆ ಅಂತ. ಸೊ ಆ್ಯಕ್ಷನ್ಸು ಅದನ್ನೆಲ್ಲ ಜಡ್ಜ್ಮೆಂಟ್ ಮಾಡಿಕೊಂಡು ಅದು ಬ್ರೈನ್ ಅಷ್ಟು ಆ್ಯಕ್ಟಿವಾಗಿ ನಿಮ್ಮ ಕೆಲಸ ಮಾಡ್ತಾ ಇರುತ್ತೆ. ನಿದ್ದೆ ಮಾಡ್ತಾ ಇದ್ದಂಗೆ ಅಷ್ಟು ಸಿಗ್ನಲ್ಸ್ಗಳು ರ್ಯಾಪಿಡಾಗಿ ಪಾಸ್ ಆಗ್ತಾ ಇರುತ್ತೆ. ಮತ್ತು ಕನಸುಗಳು ಬೀಳೋದು, ಕನಸುಗಳು ಬೀಳಬೇಕಂದ್ರೆ ಇದೆಲ್ಲ ಈ ಮೆಮೊರಿ ಟ್ರಾನ್ಸ್ಫರ್ ಆಗಬೇಕಂದ್ರೆ ಅದು ನಮಗೆ ಕನಸುಗಳಾಗಿ ನಿಮಗೆ ನೋಡಿ ಹೋದ್ವಾರ ಎಲ್ಲೋ ಹೋಗಿ ಬಂದಿರ್ತಾರೆ, ಅದು ರಿಲೇಟೆಡ್ ಇರೋ ಕನಸುಗಳು ಸಿಕ್ಕಾಬಿಟ್ಟು ಬೀಳ್ತಾ ಇರುತ್ತೆ. ಸೊ ಅದೆಲ್ಲನೂ ಮಾಡಬೇಕಂದ್ರೆ ಅದು ಎಷ್ಟೊಂದು ನಿಮಗೆ ಕನಸುಗಳಾಗೆಲ್ಲ ಕನ್ವರ್ಟ್ ಆಗಿ ಎಲ್ಲ ಬೀಳ್ತಾ ಇರುತ್ತೆ. ಅದೇ ಬ್ರೈನ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಅದು ಯೋಗ ನಿದ್ರೆ ಮಾಡಬೇಕಂದ್ರೆ ಏನಾಗುತ್ತೆ, ಬ್ರೈನು ಸಹ ರಿಲ್ಯಾಕ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದು ನೀವು ಅರ್ಧ ಗಂಟೆ ಯೋಗ ನಿದ್ರೆ ಮಾಡಿದ್ರೆ ಇದು 6 ಗಂಟೆ ಅಷ್ಟು ನಿದ್ದೆ ಮಾಡಿದಷ್ಟು ನಿಮಗೆ ರಿಲ್ಯಾಕ್ಸೇಷನ್ ಸಿಕ್ಕತ್ತೆ ಅಂತ. ಹಾಗಂತ 6 ಗಂಟೆಗಳು ನಾನು ನಿದ್ದೆ ಬಿಟ್ಬಿಟ್ಟು ಅರ್ಧ ಗಂಟೆ ಯೋಗ ನಿದ್ರೆ ಮಾಡಿ ಅಂತಲ್ಲ. ಸೊ ಅಷ್ಟು ರಿಲ್ಯಾಕ್ಸೇಷನ್ ಸಿಕ್ಕತ್ತೆ ಅಂತ. ಮತ್ತು ನಿದ್ರೆಗೆ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಸೊ ನಿಮಗೆ ಯೋಗಾಭ್ಯಾಸಕ್ಕೆ ಅದರದ್ದೇ ಅಂದರೆ ನೀವು ಯೋಗ ನಿದ್ರೆಗೆ ಅದಾದಂಥ ಪ್ರಾಮುಖ್ಯತೆ ಇದೆ. ಅದಕ್ಕಿಂತ ರಿಪ್ಲೇಸ್ಮೆಂಟ್ ಅಲ್ಲ, ಬಟ್ ಯೋಗ ನಿದ್ರೆ ಮಾಡ್ಬೋದು. ಅದು ಬಿಟ್ಟರೆ ನಾನು ಇವಾಗ ಹೇಳಿದ ನಾವು ಅಲ್ಲೇ ಸಾಕ್ಷಿ ಭಾವ ಕಣ್ಣು ಮುಚ್ಕೊಂಡು ಜಸ್ಟ್ ಏನೇನು ಫೀಲ್ ಆಯಿತು ಫೀಲ್ ಮಾಡ್ಕೊಂಡು ಕೂತ್ಕೊಳ್ಳೋದಷ್ಟೇ. ಸೊ ಅದನ್ನು ಸಹ ನೀವು ಅಭ್ಯಾಸವನ್ನು ಮಾಡ್ಕೊಳ್ಬೋದು. ಮುಂಜಾನೆ ಮೇಡಮ್ ಕಷ್ಟ ಬೇಕಂದ್ರೆ ವರ್ಕೊಂಡು ಕೂತ್ಕೊಳ್ಳಿ ಆರಾಮಾಗಿ, ತೊಂದರೆ ಇಲ್ಲ. ಸೊ ಅದು ಎಲ್ಲ ಕೂತು ಅಭ್ಯಾಸ ಇರಲ್ಲ, ಸೊ ಕಷ್ಟ ಆಗುತ್ತೆ. ಸೊ my opinion is that if asana practice is the building, Ayurveda is the foundation. Can you deepen this statement or correct it if wrong? So ಆಸನ ಅನ್ನೋದು ಬಿಲ್ಡಿಂಗ್ ಆದರೆ ಆಯುರ್ವೇದ ಅನ್ನೋದು ಫೌಂಡೇಶನ್ ಅಂತ ಕೇಳಿದ್ರೆ ಈಗ ನೀವು ಪ್ಲೀಸ್ ಹೇಳ್ಬೋದು. ಸೊ ಆಸನ ನೀವು ಆಯುರ್ವೇದದಲ್ಲಿ ನಿಮಗೆ
ಬರೀ ಫಿಸಿಕಲ್ ಲೆವೆಲ್ ತೊಗೊಳ್ತು ಅಂದರೆ ಈ ಸ್ಟೇಟ್ಮೆಂಟು ಕರೆಕ್ಟಾಗಿ ಅನಿಸುತ್ತೆ. ಸೊ ನಿಮಗೆ ಊಟ ಏನು ತಿನ್ನಬೇಕು, ನಿಮ್ಮ ದಿನಚರಿ ಹೆಂಗಿರಬೇಕು, ಸೊ ಎಷ್ಟು ಗಂಟೆಗೆ ಯಾವಾಗ ಎದ್ದೇಳಬೇಕು, ಯಾವಾಗ ಮಲ್ಕೊಳ್ಬೇಕು, ಊಟ ಯಾವಾಗ ತಿನ್ನಬೇಕು, ಇದೆಲ್ಲನೂ ಸಹ ಆಯುರ್ವೇದದಲ್ಲಿ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆ ತಳಹದಿಯಲ್ಲಿ ನೀವು ಅದನ್ನೆಲ್ಲ ಬುನಾದಿಯಾಗಿ ಇಟ್ಕೊಂಡು ಅದ್ರ ಜೊತೆಗೆ ಆಸನ ನೀವು ಅಭ್ಯಾಸ ಮಾಡಿಕೊಂಡ್ರೆ ಸೊ ನಿಮಗೆ ಏನು ಆಪ್ಟಿಮಮ್ ಲೆವೆಲ್ ಆಫ್ ಬೆನಿಫಿಟ್ಟು ಫಿಸಿಕಲ್ ಲೆವೆಲಲ್ಲಿ ಯೋಚನೆ ಮಾಡಿದ್ರೆ ನಿಮಗೆ ಸಿಗುವಂಥದ್ದು ಇದಾಗಿರುತ್ತೆ. ಬಟ್ ಬರೀ ಯೋಗಾಸನ ಅಂತ ತೊಗೊಂಡ್ರೆ ನಿಮ್ಗೆ ಈ ಸ್ಟೇಟ್ಮೆಂಟ್ ವರ್ಕ್ ಆಗುತ್ತೆ. ಬಟ್ ಯೋಗ ಅಂದರೆ ಇಟ್ಸ್ ತುಂಬ ವೈಡಾಗಿ ಬಂದುಬಿಡುತ್ತೆ. ಹಂಗೆ ಯೋಗನೇ ನೀವು ಕಲೆಕ್ಟಿವ್ ಆಗಿ ತೊಗೊಂಡ್ಬಿಟ್ರೆ ಆಯುರ್ವೇದ ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಕೂತ್ಕೊಳ್ಳುತ್ತೆ. ಸೊ ಯೋಗ ಕಾನ್ಸೆಪ್ಟಲ್ಲಿ ನಿಮಗೆ ಎಲ್ಲ ಫುಲ್ಲು ಏನು ಸಮಾಧಿ, ಸ್ಯಾಲ್ವೇಷನ್ನು, ಸೊ ಮುಕ್ತಿ, ಜೀವನ್ ಮುಕ್ತಿ, ಇದೆಲ್ಲ ಫಿಲಾಸಫಿನೇ ಹತ್ರ ನೆಕ್ಸ್ಟ್ ಲೆವೆಲಲ್ಲಿ ಹೋಗುತ್ತೆ. ಬರೀ ಫಿಸಿಕಲ್ ಲೆವೆಲಲ್ಲಿ ನೀವು ಆಸನ ಅಂತ ಪಾಯಿಂಟ್ ಔಟ್ ಮಾಡಿದ್ರೆ ಈ ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ. ಬಟ್ ಯೋಗ ಅನ್ನೋದು ಇದು ಮಾಡ್ತು ಅಂದರೆ ಯೋಗ ಅನ್ನೋದು ಫೌಂಡೇಶನ್ ಮೇಲೆ ಇದೆಲ್ಲ ಒಂದೊಂದು ಟೂಲ್ಸ್ ಥರ ಬರುತ್ತೆ ಆಯುರ್ವೇದ. ಸೊ ಇದೆಲ್ಲನೂ ಸಹ ನಿಮ್ಗೆ ಒಂದೊಂದು ಟೂಲ್ಸ್ ಥರ ಹೆಲ್ಪ್ ಮಾಡುತ್ತೆ. ಸೊ ಹಾಗೆ ಅಂದ್ಕೊಳ್ಬೋದು ಏನಿದೆ. ಸೊ ಮತ್ತು ನಿಮ್ದು ಪ್ರಶ್ನೆಗಳಿದೆಯಾ? ಹಾಂ 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 ಚಳಿ ಆಗ್ತದೆ, ಕ್ಲೋಸ್ ಮಾಡಿ. ಸೊ ಲೇಡೀಸ್ಗೆ ಅಂತಲ್ಲ, ಸೊ ವೆಯ್ಟ್ ಅನ್ನೋದು ಇಟ್ಸ್ ಮಲ್ಟಿಪಲ್ ಏನು ಮಲ್ಟಿಪಲ್ ಇಶ್ಯೂಸ್ ರೋಲ್ಸ್ ಪ್ಲೇ ಮಾಡ್ತಾ ಇರುತ್ತೆ. ಸೊ ಇದು ಒಂದ್ರ ಮೇಲೆ ನಾವು ಇದು ಮಾಡೋಕ್ಕಲ್ಲ. ಮತ್ತು ಒಂದು ಹೋಲಿಸ್ಟಿಕ್ ಅಪ್ರೋಚ್ ಇತ್ತು ಅಂದರೆ ಸೊ ಆವಾಗ ನಿಮಗೆ ಅದನ್ನ ಓವರ್ಕಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ವೆಯ್ಟ್ ಅನ್ನೋದು ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಆ್ಯಕ್ಟಿವ್ ಆಗಿಲ್ವೋ ಅದು ಡಿಪೆಂಡ್ ಆಗುತ್ತೆ. ಮತ್ತು ನಿಮ್ಮ ಫುಡ್ ಹ್ಯಾಬಿಟ್ಸು, ಸೊ ಫುಡ್ ನೀವು ಊಟದ್ದು ಯಾವ ಥರ ಇದೆ ನಿಮ್ಮ ಫುಡ್ ಹ್ಯಾಬಿಟ್ಸು, ಸೊ ಅದೆಲ್ಲ ಫ್ಯಾಟ್ ಕಂಟೆಂಟ್ಸ್ ಜಾಸ್ತಿ ಇದೆಯಾ ಅಥವಾ ಎಷ್ಟು ಫ್ರೀಕ್ವೆಂಟಾಗಿ ತಿಂತಾ ಇದ್ದೀರಾ, ಸೊ ಇದೆಲ್ಲನೂ ಸಹ ನಿಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ಆ್ಯಂಡ್ ಊಟ ಆದಮೇಲೆ ತಿರ್ಗಾ ನಿದ್ದೆ, ಇವಾಗ ಒಂದು ಹೊಸ ರಿಸರ್ಚ್ ಬಂದು ಸ್ಲೀಪ್ ಏನಾದ್ರು ನಿಮ್ಮ ಡಿಪ್ರೈವ್ ಆದ್ರೂ ಸಹ ಅದನ್ನು ಸಹ ನಿಮ್ಮ ವೆಯ್ಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಭಾಳಷ್ಟು ರಿಸರ್ಚ್ಗಳಿರ್ತದೆ. ಸ್ಲೀಪೂ ಚೆನ್ನಾಗಿರಬೇಕು, 6 to 8 hours ಸ್ಲೀಪ್ ಇರಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ಸಹ ಇಂಪ್ಯಾಕ್ಟ್ ಮಾಡುತ್ತೆ. ಅದಾದಮೇಲೆ ಹಾರ್ಮೋನ್ಸಲ್ಲಿ ಏನಾದರೂ ಏರುಪೇರಿತ್ತು ಅಂದ್ರೂ ಸಹ ಅದನ್ನು ಸಹ ನಿಮಗೆ ಏನು ವೆಯ್ಟಲ್ಲಿ ಡಿಫ್ರೆನ್ಸ್ಗಳು ಕಾಣುತ್ತೆ ಅಂತ ಹೇಳ್ತೀವಿ. ಇನ್ನೊಂದು ಬಂದು ಜೆನೆಟಿಕ್ಸು. ಸೊ ನಿಮ್ಮ ಇದರಿಂದ ಏನೋ ನಿಮ್ಮ ಫ್ಯಾಮಿಲಿನಲ್ಲೇ ಎಲ್ಲರೂ ಗುಂಡ್ಗಿತ್ತು ಬಂತು ಅಂದರೆ ಸೊ ನಮಗೂ ಬೇಗನೆ ಅದು ದಪ್ಪ ಆಗುವಂತಹ ಅಥವಾ ಆಗುವಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಅಂತ ಏನು ನೋಡಿರ್ಬೋದು. ಎಷ್ಟೊಂಡೆಲ್ಲ ಮಾಡ್ತಿರ್ತಾರೆ. ಸೊ ಬಟ್ ಮತ್ತು ಅವ್ರ ಜೆನೆಟಿಕ್ಸಲ್ಲೇ ಅದೊಂಥರ ಅವ್ರು ಎಲ್ಲರೂ ಒಂಥರ ಗುಂಡಿಗೆ ಇತ್ತು ಅಂದರೆ ಸೊ ಅದೊಂದು ಸ್ವಲ್ಪ ಅವ್ರಿಗೆ ಅದು ಕಡೆನೇ ಅವ್ರದ್ದು ಇರುತ್ತೆ. ಸೊ ಈ ಥರ ಮಲ್ಟಿಪಲ್ ಆಬ್ಜೆಕ್ಟಿವ್ಸ್ ಇರುತ್ತೆ. ಕೆಲವೊಂದು ನಮ್ಮ ಕೈಯಲ್ಲಿರುತ್ತೆ, ಕೆಲವೊಂದು ನಮ್ಮ ಕೈಗಿಂತ ಸ್ವಲ್ಪ ಅದು ಕಡೆ ಜೆನೆಟಿಕ್ಸ್ ಎಲ್ಲ ನೀವು ಅಷ್ಟೊಂದೇನು ತುಂಬ ಮತ್ತಿನ್ನೊಂದು ಐಡಿಯಲ್ ಬಾಡಿ ಅಂತ ನಾವು ಇವಾಗೇನು 6 ಪ್ಯಾಕ್ ಅದೆಲ್ಲ ತೋರಿಸ್ತಾರಲ್ಲ, ಆ್ಯಕ್ಚುಲಿ ನಮ್ಮದು ನಮ್ಮ ಫಿಸಿಕ್ ಯಾವುದೂ 6 ಪ್ಯಾಕ್ ಇದು ಗ್ರೀಕು ಅವ್ರದ್ದೆಲ್ಲ ನೋಡಿದ್ರೆ ಅವೆಲ್ಲ ಹಂಗೆ ಬರ್ತದೆ. ಬಟ್ ನಮ್ಮ ಇಂಡಿಯನ್ ಇದರಲ್ಲಿ ಎಲ್ಲರದು ಹೊಟ್ಟೆ ಒಂಥರ ಗುಂಡಿಗೆ ನಮ್ಮ ನೋಡಿ ಯಾವುದೇ ವಿಗ್ರಹದಲ್ಲಾಗಲಿ 6 ಪ್ಯಾಕ್ ಎಲ್ಲ ಯಾರೂ ಬಿಡಿಸಿಲ್ಲ. ಹಳೆಯದು ಪೂರ್ವಜರು ಅದೆಲ್ಲ ದೇವ್ರದ್ದು ಇದೆಲ್ಲ ಮಾಡಬೇಕಂದ್ರೆ ಯಾರು 6 ಪ್ಯಾಕ್ ಎಲ್ಲ ಯಾರೂ ಕೆತ್ತಿಲ್ಲ. ಸೊ ನಿಮ್ಮ ಎದೆ ಮಟ್ಟಕ್ಕೆ ನಿಮ್ಮ ಹೊಟ್ಟೆ ಹಾಗೇನೇ ಇರುವಂಥದ್ದು ಗಣೇಶ. ಅದೆಲ್ಲ ಆಮೇಲೆ ವೆಸ್ಟರ್ನ್ ಇನ್ಫ್ಲೂಯೆನ್ಸ್ ಅದು ದೇವಸ್ಥಾನದ ಇದರಲ್ಲಿ ಯಾರು 6 ಪ್ಯಾಕ್ಗಳು ಅಷ್ಟೊಂದು ಅಂತ ಹೇಳಿದ ಮಟ್ಟಿಗೆ ನಾನು ಅಷ್ಟೊಂದು ಆಚರಣೆ ಬಟ್ ಮಾಡಿರ್ತಾರೆ. ಬಟ್ 6 ಪ್ಯಾಕ್ ಎಕ್ಸಾಕ್ಟಾಗಿ ಆ ಥರ ಎಲ್ಲ ಯಾರೂ ಇದು ಮಾಡಿಲ್ಲ. ಬಟ್ ಇಲ್ಲೆಲ್ಲ ಫೋಟೋಸ್ಗಳಲ್ಲಿ ವೆಸ್ಟರ್ನ್ ಅದೇನು ಗ್ರೀಕರು ಅವ್ರದ್ದು ಇನ್ಫ್ಲೂಯೆನ್ಸಿಂದ ಎಲ್ಲರೂ ಮಾಡಿರ್ತಾರೆ. ಬಟ್ ಆ್ಯಕ್ಚುಲಿ ನೀವು ನೋಡಿ ಹಳೆ ಇದೆಲ್ಲ ಸ್ಕ್ರಿಪ್ಚರ್ ಇದೆಲ್ಲ ಕೆತ್ತಿರ್ತಾರಲ್ಲ ಅದರೆಲ್ಲ ಯಾರು 6 ಪ್ಯಾಕ್ ಎಲ್ಲ ಏನೋ ಬಿಡಿಸಿರಲ್ಲ. ಈ ಫೋಟೋಗಳಲ್ಲೆಲ್ಲ ಹಾಕ್ತಾಯಿರ್ತಾರೆ ಎಲ್ಲನೂ. ಸೊ ಹಂಗೆ ತೊಗೊಂಡ್ರೆ ರಾಮಂಗೆ ಈಶ್ವರಂಗೆ ಎಲ್ಲದರಲ್ಲೂ ಇವಾಗ ಬಂದಮೇಲೆ ಅಂತೂ ಎಲ್ಲ ಫುಲ್ಲು 6 ಪ್ಯಾಕ್ ಹಾಕಿರ್ತಾರೆ. ಸೊ ಹಾಗೆ ಸೊ ಮತ್ತು ಇನ್ನೊಂದು ಕೆಲವರು ಹಂಗೆ ಗುಂಡಿಗಿರೋದೆ ಅವ್ರು ಬೈ ಡಿಫಾಲ್ಟೇ ಅವ್ರು ಹಂಗಿದ್ದಾರೆ ಅಂದಮೇಲೆ ಸೊ ತುಂಬ ಫೋರ್ಸ್ ಮಾಡಿ ಅವ್ರಿಗೇನೋ ಸಣ್ಣ ಇರಿದ್ರೇ ಮತ್ತೇನೊಂದು ಆರೋಗ್ಯಕ್ಕೂ ಮತ್ತು ಗುಂಡು ತುಂಬ ಅಷ್ಟೊಂದು ರಿಲೇಟ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ನಾವು ಎಷ್ಟು ಆ್ಯಕ್ಟಿವ್ ಆಗಿದ್ದೀವಿ, ಎಷ್ಟು ಕಾಮ್ ಆಗಿದ್ದೀವಿ, ಎಷ್ಟು ರಿಲ್ಯಾಕ್ಸ್ಡ್ ಆಗಿದ್ದೀವಿ, ಎಷ್ಟು ಕಂಪೋಸ್ಡ್ ಆಗಿದ್ದೀವಿ, ಎಷ್ಟು ನಾವು ಹೆಲ್ತಿ ಫುಡ್ ಹ್ಯಾಬಿಟ್ಸ್ ಇಟ್ಕೊಂಡಿದ್ದೀವಿ ಅದು ನಿಮಗೆ ಮ್ಯಾಟ್ರ್ ಆಗ್ತಾ ಹೋಗ್ತಾ ಇರತ್ತೆ. ಸೊ ಮತ್ತು ಲೀನಾಗಿ ಸಣ್ಣಗೆ ಲುಕಿಂಗ್ ಹೆಲ್ತಿ ಆ್ಯಂಡ್ ಬೀಯಿಂಗ್ ಹೆಲ್ತಿ ಎರಡು ಡಿಫ್ರೆಂಟ್ ಟಾಪಿಕ್ಕು.
ಓಕೆ, ಎಷ್ಟೊಂದು ಲುಕಿಂಗ್ ಹೆಲ್ತಿ ಇರುತ್ತೆ, ಈ ಕಡೆ ತುಂಬ ಫೋಕಸ್ ಮಾಡ್ತಾರೆ, ಬಟ್ ಅವ್ರು ನಿಜವಾದ ರಿಯಲ್ ಹೆಲ್ತ್ ಅಷ್ಟೊಂದು ಏನೋ ಇದಾಗಿರೋದಿಲ್ಲ. ಅದು ಎಷ್ಟೊಂದು ನಿಮ್ಗೆ ನಡೀತಾ ಇರೋದು, ಎಷ್ಟೊಂದು ನಿಮ್ಗೆ ನೋಡ್ತಾ ಇರ್ತೀರ, ಎಷ್ಟೊಂದು ಹೆಲ್ತ್ನೇ ಅಧ್ವಾನ ಮಾಡ್ಕೊಂಡ್ಬಿಡ್ತಾರೆ ಎಲ್ಲ ಫುಲ್ಲು. ಅದು ಇದು ಏನೇನೋ ಮಾಡಿಕೊಂಡು ಆ ಪೌಡ್ರ್ ಅಂತ ಈ ಪೌಡ್ರ್ ಅಂತ, ಅದಕ್ಕೆಲ್ಲ ಎಷ್ಟು ಜನ ನಮ್ಮ ಕ್ಲಾಸ್ಗೆ ಎಷ್ಟೊಂದು ಜನ ಬರ್ತಾರೆ. ಲಾಸ್ಟ್ ವೀಕ್ ಒಬ್ರು ಬಂದಿರೋ, ಅವ್ರಿಗೇನೋ ತುಂಬ ಮೇಜರ್ ಇಶ್ಯೂಸೇ ಆಗೋಗ್ಬಿಟ್ಟಿದೆ ಅಂದರೆ ಕಿಡ್ನೀಸೆಲ್ಲನೂ. ಸೊ ಏನು ತುಂಬ ಈ ಥರ ಪೌಡರ್ಸು ಅದು ಇದಕ್ಕೆಲ್ಲ ಅವ್ರಿಗೆ ಅದು ಸೆಟ್ಟೇ ಆಗಿಲ್ಲ ಅಂತ. ಸೊ ಕೆಲವರು ಸೆಟ್, ಯಾರೋ ಒಂದಷ್ಟು ಜನಕ್ಕೆ ಸೆಟ್ ಆಯಿತು ಒಂದಷ್ಟು ನಿಮಗೂ ಸೆಟ್ ಆಗಿಬಿಡುತ್ತೆ. ಅಥವಾ ನಾವು ಅದೇನೋ ಪೌಡ್ರ್ ತೊಗೊಂಡ್ಬಿಡ್ತೀನಿ, ಅದು ಮತ್ತು ಫುಡ್ನೆಲ್ಲ ರೀಪ್ಲೇಸ್ಮೆಂಟ್ ಮಾಡಿಬಿಡ್ತೀನಿ. ಏನು ಬ್ರೇಕ್ಫಾಸ್ಟೇ ಬೇಡ, ಲಂಚೇ ಬೇಡ, ಡಿನ್ನರೇ ಬೇಡ, ನಾನು ಬರೀ ಈ ಪೌಡ್ರುಗಳು ಕುಡ್ಕೊಂಡೆ ನಾನು ಜೀವನ ಮಾಡಿಬಿಡ್ತೀನಿ, ಎಲ್ಲ ನ್ಯೂಟ್ರಿಯೆಂಟ್ಸು ನನಗೆ ಈ ಪೌಡ್ರಲ್ಲೇ ಸಿಕ್ಬಿಡುತ್ತೆ ನನಗೆ ಅಂತ ಎಲ್ಲ ಈ ಕಾನ್ಸೆಪ್ಟು ಕೆಲವ್ರಿಗೆ ವರ್ಕ್ ಆಗಿರ್ಬೋದೇನೋ, ಬಟ್ ಎಲ್ಲರಿಗೂ ವರ್ಕ್ ಆಗೋದು ಅಂತ ಹೇಳೋಕ್ಕಾಗಲ್ಲ. ಎಷ್ಟೊಂದು ಜನಕ್ಕೆ ಅಡ್ವರ್ಸ್ ಎಫೆಕ್ಟ್ ಆಗಿರೋರು ಇದ್ದಾರೆ. ನಮ್ಮ ಅಲ್ಲಿ ನಮ್ಮ ನಾನೇಳಿ ಬ್ರಾಂಚ್ಗೆ ಬಂದಿದ್ದು, ಅಷ್ಟು ಆ ಥರ ಎಲ್ಲ ಸಮಸ್ಯೆ ಆಗಿ ಇವಾಗ ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ ಚೆನ್ನಾಗಿ ನಡೀತಾ ಇದೆ ಸರ್ ಅಂತ ಹೇಳ್ತಾಯಿದ್ರು. ಸೊ ಹಾಗೆ ಆ ಥರದೆಲ್ಲ ತುಂಬ ಏನು ಅಷ್ಟೊಂದು ರೆಸ್ಟ್ ಮಾಡೋದು ನೋಡಿ. ಹೆಲ್ತಿಯಾಗಿರೋದಕ್ಕೆ ಏನೇನು ಬೇಕೋ ಅದನ್ನು ಹೆಲ್ತಿ ಲೈಫ್ ಸ್ಟೈಲ್ನ ಫಾಲೋ ಮಾಡೋಣ. ಅದಾದಮೇಲೆ ಮಿಕ್ಕಿದ್ದು ಮತ್ತು ತುಂಬ ಏನೋ ಅಷ್ಟು ಸಣ್ಣ ಆಗಬೇಕು. ಮತ್ತು ಇನ್ನೊಂದು ಈಗ ರೇಷನ್ ಕೆಲವೊಂದು ನೋಡ್ತಾ ಇದ್ದೀವಿ, ಆಲ್ರೆಡಿ ಅವ್ರು ಕರೆಕ್ಟಾಗಿರ್ತಾರೆ, ಬಟ್ ಆದರೂ ಸರ್ ನನಗೆ ಅಲ್ಲಿ ಕಡಿಮೆ ಆಗಬೇಕು, ಇಲ್ಲಿ ಕಡಿಮೆ ಆಗಬೇಕು, ಹಂಗೆ ಕಡಿಮೆ ನೀವು ಆಲ್ರೆಡಿ ಕರೆಕ್ಟಾಗಿದ್ದೀರ, ತಿರ್ಗಾ ಇನ್ನು ಯಾಕೆ ಅಷ್ಟೊಂಡೆಲ್ಲ ಇದು ಮಾಡ್ತೀರಾ ಅಂತ ಹೇಳ್ತಾ ಇರ್ತೀನಿ. ಸೊ ಹಂಗಾಗ್ತಾ ಇರುತ್ತೆ. ಹಾಂ, ಸೊ ಎಷ್ಟು ನೀವು ಎಷ್ಟು, ಮತ್ತು ಇನ್ನೊಂದು ಈ ಕಾಸ್ಮೆಟಿಕ್ ಅವರೊಂದು ಸ್ಟ್ಯಾಂಡರ್ಡ್ಸ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಯಾವ ಲೆವೆಲ್ ಅಂದರೆ ಈ ಕಾಸ್ಮೆಟಿಕ್ ಸರ್ಜರಿ ಅಂತೆಲ್ಲ ಮಾಡ್ತಾರಲ್ಲ, ಸೊ ಅವ್ರಿಗೆ ಈ ಲಿಪ್ಪಿಂದ ಚಿನ್ನ ಎಷ್ಟು ದೂರ ಇರಬೇಕು, ಈ ಜಾ ಲೈನ್ ಎಷ್ಟು ದೂರ ಇರಬೇಕು, ಕಣ್ಣಿಗೂ ಕಿವಿಗೂ ಎಷ್ಟು ಗ್ಯಾಪ್ ಇರಬೇಕು, ಮೂಗು ಎಷ್ಟು ಸೈಜ್ ಇರಬೇಕು, ಮೂಗುಗೂ ಮತ್ತು ಕಣ್ಣಿಗೂ ಪ್ರಪೋರ್ಷನ್ ಏನಿರಬೇಕು, ಇದು ಅವ್ರ ಸ್ಟ್ಯಾಂಡರ್ಡ್ಸ್ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಆ ಸ್ಟ್ಯಾಂಡರ್ಡ್ಸ್ ತಕ್ಕನಾಗಿ ಬ್ಯೂಟಿಫುಲ್ಲಾಗಿ ಕಾಣಬೇಕು ಅಂದ್ಬಿಟ್ಟು ಹೋಗಿ ಆಪ್ರೇಷನ್ಸ್ ಎಲ್ಲ ಮಾಡ್ಕೊಂಡು ಅದು ಅಧ್ವಾನ ಮಾಡ್ಕೊಂಡಿರೋದು ನೀವು ನೋಡ್ಬೋದು. ಬೇಕಾದ್ರೆ ಸುಮ್ಮನೆ ಫೇಲ್ಡ್ ಕಾಸ್ಮೆಟಿಕ್ ಸರ್ಜರೀಸ್ ಅಂತ ಹೊಡಿರಿ ಅಂದರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೂ ಅವ್ರು ಚೆನ್ನಾಗಿರೋ ಮುಖಾನ ಅಷ್ಟು ಅಧ್ವಾನ ಮಾಡ್ಕೊಂಡಿದ್ದಾರೆ ಆ ಸ್ಟ್ಯಾಂಡರ್ಡ್ಸ್ಗೋಸ್ಕರ ಮ್ಯಾಚ್ ಮಾಡೋಕ್ಕೆ ಹೋಗಿ. ಸೊ ಬ್ಯೂಟಿ ಚೆನ್ನಾಗಿ ಕಾಣಿಸ್ತಾರೆ ಅಷ್ಟೇ. ತಿರ್ಗಾ ಅದು ಇನ್ನೇನೋ ಮಾಡಿಫೈ ಮಾಡ್ಕೊಂಡು ಇನ್ನೇನೋ ಕೃತಕವಾಗಿ ಇನ್ನೇನೋ ಮಾಡ್ತೀನಿ ಅಂತ ಹೋದರೆ ಅದು ಇಟ್ಸ್ ಅಪ್ ಟು ದೆಮ್. ಕೆಲವು ವರ್ಕ್ ಆಗಿರೋದು ಇದೆ ಕಾಸ್ಮೆಟಿಕ್ ಸರ್ಜರಿ ಮಾಡೋದಿಲ್ಲ. ಎಷ್ಟೊಂದು ಬಾಲಿವುಡ್ ಅಲ್ಲಿ ನೋಡ್ಬೋದು, ಎಷ್ಟೊಂದು ಸರ್ಜರಿ ಮಾಡ್ಕೊಂಡು ಚೆನ್ನಾಗಿ ವರ್ಕ್ ಆಗಿರೋದಿದೆ. ಇನ್ನೂ ಅಡ್ವಾನ್ಸ್ ಆಗಿರೋನು ಭಾಳ ಜನ ಇನ್ನೂ ಅಧ್ವಾನ ಆಗಿ ಕೆರಿಯರೇ ಆ್ಯಡ್ ಮಾಡ್ಕೊಂಡಿರೋದು ಭಾಳಷ್ಟು ಎಕ್ಸಾಂಪಲ್ಸ್ ಇದ್ದಾವೆ. ಸೊ ಹಾಗೆ ಅವ್ರು ಏನೋ ಒಂದು ಸೆಟ್ ಮಾಡಿಬಿಡ್ತಾರೆ, ಅದನ್ನು ನಾವು ಮ್ಯಾಚ್ ಮಾಡೋಕ್ಕೆ ಹೋಗಿ ಅದು ಇನ್ನೂ ಸ್ಟ್ರೆಸ್ ತೊಗೊಂಡು ಇನ್ನೂ ಇದು ಮಾಡೋದು ಅಷ್ಟು ಇದೆಲ್ಲ ಒಳ್ಳೆಯದಲ್ಲ. ಸೊ ಒಟ್ಟು ಅದೇ ಹೆಲ್ತಿ ಫುಡ್ ಹ್ಯಾಬಿಟ್ಸ್, ಹೆಲ್ತಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋ ಕಡೆ ಫೋಕಸ್ ಮಾಡುವ. ಹಾಂ, ಸ್ಟ್ರೆಸ್ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಸೊ ಸ್ಟ್ರೆಸ್ ಮೇನ್ ಒಂದು ಸ್ಟ್ರೆಸ್ಸೇ ಭಾಳ ಜನಕ್ಕೆ. ಮತ್ತು ಇನ್ನೊಂದು ಈ ಮೂಲ ಸ್ಟ್ರೆಸ್ಸು, ಅದನ್ನು ಇವಾಗ ಎಷ್ಟೊಂದು ಸ್ಟ್ರೆಸ್ಗಿನ ಎಷ್ಟೊಂದು ತಿನ್ನೋದೆಲ್ಲ ಅಭ್ಯಾಸ ಇರುತ್ತೆ. ಸ್ಟ್ರೆಸ್ ಆಯಿತು ತಿನ್ನು ಅನ್ನೋ ಥರ ಆ ಥರ ಎಲ್ಲ ಓವರ್ ಈಟಿಂಗ್ ಎಲ್ಲ ಮಾಡ್ತಾಯಿರ್ತಾರೆ. ಸೊ ಬಿಂಜ್ ಈಟಿಂಗ್ ಅಂತೆಲ್ಲ ಹೇಳ್ತಾರೆ. ಸೊ ಸ್ಟ್ರೆಸ್ ಅದರಲ್ಲೇನೋ ಅವ್ರಿಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಅನ್ನೋ ಥರ. ಬಟ್ ಅದೆಲ್ಲ ಸೊಲ್ಯೂಷನ್ಸ್ ಅಲ್ಲ. ಅದೆಲ್ಲ ಮಾಡ್ಕೊಂಡು ಅದರಿಂದ ಲೈಫ್ ಸ್ಟೈಲ್ ಮತ್ತು ಹೆಲ್ತ್ ಎಲ್ಲನೂ ಹಾಳಾಗ್ತಾ ಇರುತ್ತೆ. ಮತ್ತು ಯಾವಾಗ ಲಿವರೆಲ್ಲ ಒಂದು ಸ್ವಲ್ಪ ವೀಕ್ ಆಯಿತು ಅಂದರೆ ಆವಾಗಲೂ ಸಹ ನಿಮಗೆ ಫ್ಯಾಟ್ಸ್ ಅಕ್ಯುಮುಲೇಷನ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಥರ ಎಲ್ಲ ಭಾಳಷ್ಟು ರೀಸನ್ಸ್ಗಳಿದ್ದಾವೆ. ಸ್ಟ್ರೆಸ್ ಅಂತೂ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಸೊ ಸ್ಟ್ರೆಸ್ ಅಂದರೆ ಎಲ್ಲದಕ್ಕೂ ಇಂಪ್ಯಾಕ್ಟ್ ಇದೆ. ಸ್ಟ್ರೆಸ್ಸಿಂದ ಭಾಳಷ್ಟು ಕಾಯಿಲೆಗಳಿಗೂ ಈಡು ಮಾಡಿಕೊಡುತ್ತೆ. ಸೊ ಅದಕ್ಕಾದಷ್ಟು ಸ್ಟ್ರೆಸ್ ಕಡೆ ಫೋಕಸ್ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಇದು ಮತ್ತು ಆರ್ ಯೋಗೀಸ್ ದ್ವೈತ ಆರ್ ಅದ್ವೈತ ಅಂತ ಕೇಳಿದ್ದಾರೆ. ಸೊ ದ್ವೈತ ಅದ್ವೈತ ಇದೆಲ್ಲ ಹೈಯರ್ ಲೆವೆಲ್ ಟಾಪಿಕ್ಸ್ಗಳು. ಸೊ ನನ್ನ ಜ್ಞಾನದ ಮಟ್ಟಕ್ಕೆ ಒಂಚೂರು ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ತೀನಿ. ಸೊ ದ್ವೈತ ಅದ್ವೈತ, ಸೊ ಇದು ಫುಲ್ ಫಿಲಾಸಫಿ. ಇದು ಹಿಂಗೆ ಎಲ್ಲಿಂದ ಶುರು ಮಾಡೋದು ಅಂತ ಗೊತ್ತಾಗಲಿ. ಇದು ಬರೀ ದ್ವೈತ ಅನ್ನೋದಕ್ಕೆ ನೂರಾರು ಟೆಕ್ಸ್ಟ್ಗಳಿದ್ದಾವೆ, ನೂರಾರು ಇಂಟರ್ಪ್ರಿಟೇಷನ್ಸ್ ಇದ್ದಾವೆ, ನೂರಾರು ಬುಕ್ಸ್ಗಳಿದ್ದಾವೆ. ಅದ್ವೈತದೇ ಒಂದಷ್ಟು ಬುಕ್ಸ್ಗಳಿದ್ದಾವೆ. ಸೊ ಕಾನ್ಸೆಪ್ಟ್ ಏನಪ್ಪ ಅಂದರೆ ಪ್ರಸ್ಥಾನತ್ರಯ ಅಂತ ಹೇಳ್ತೀವಿ. ನಾವು ನಾವು ರಿಲಿಜನ್ ನಾವು ಏನೇನು ಫಾಲೋ ಮಾಡ್ತೀವಲ್ಲ, ರಿಲಿಜನ್ನು ಮತ್ತು ನಾವೇನೇ ಏನು ಹೇಳ್ತೀವಿ ಸಂಪ್ರದಾಯಗಳು ಅಂತ ಹೇಳ್ತೀವಲ್ಲ, ನಾವು ಏನೇ ಸಂಪ್ರದಾಯಗಳು ಏನೇನು ನಾವು ಫಾಲೋ ಮಾಡ್ತಾಯಿದ್ದಲ್ಲ, ಇದು ಮೂಲ ಬಂದು ಪ್ರಸ್ಥಾನತ್ರಯ ಅಂತ ಹೇಳ್ತೀವಿ. ಮೂರರ ಮೂಲದಿಂದ ಬಂದಿರುತ್ತೆ. ಒಂದು ಬಂದು ವೇದಾಂತ ಅಥವಾ ಉಪನಿಷತ್ತು ಅಂತ. ವೇದಾಂತ ಉಪನಿಷತ್ತು ಎರಡೂ ಸಹ ಒಂದೇ. ವೇದಾಂತ ಅಥವಾ ಉಪನಿಷತ್ತು, ಬ್ರಹ್ಮಸೂತ್ರಗಳು, ಅದಾದಮೇಲೆ ಭಗವದ್ಗೀತೆ. ಸೊ ಈ ಮೂರು ಬೇಸ್ ಮೇಲೆ ನಿಮಗೆ
ಈ ಎಲ್ಲ ಇವೇನೇ ನಾವು ಸಂಪ್ರದಾಯ ಫಾಲೋ ಮಾಡ್ತಿದ್ವಲ್ಲ, ಈ ಸಂಪ್ರದಾಯಗಳೆಲ್ಲ ಅದರ ತಳಹದಿ ಮೇಲೆ ಅದ್ರಲ್ಲಿ ಏನೇನು ಹೇಳಿದಾರೋ ಅದ್ರ ಪ್ರಕಾರ ನಡೀತಾ ಹೋಗಿದೆ. ಅದರ ಪ್ರಕಾರ ನಾವು ಇವಾಗ ಫಾಲೋ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಈ ದ್ವೈತ ಅದ್ವೈತ ಅಂತ ಹೇಳಿದ್ರೆ ಇದು ಬಂದು ದ್ವೈತ ಅಂತ ಬಂದು ದ್ವಿ ಅಂತ ಅರ್ಥ ಬರುತ್ತೆ. ಎರಡು ದ್ವೈ ಬಂದು ಮೂಲ ಪದ ದ್ವಿ, ಎರಡು ಅಂತ ಅರ್ಥ ಬರುತ್ತೆ. ದ್ವೈತ ಏನಂದರೆ ಬ್ರಹ್ಮನ್ ಅಥವಾ ಪರಮಾತ್ಮ ಅಥವಾ ಏನು ಹೇಳ್ತೀವಿ, ಬ್ರಹ್ಮನ್ ಅಂತ ಅಂದರೆ ಇದೆಲ್ಲನೂ ಸೃಷ್ಟಿ ಮಾಡಿರ್ತಕ್ಕಂಥವನು. ಸೊ ಅವನು ಬೇರೆ, ನಾನು ಬೇರೆ. ಸೊ ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ. ಈ ಜೀವಾತ್ಮ ಹೋಗಿ ಪರಮಾತ್ಮನಿಗೆ ರೀಚ್ ಆಗುವಂಥದ್ದು ಗುರಿ ಅನ್ನುವಂಥದ್ದು ಈ ದ್ವೈತ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದು ಹಾಗಿರುತ್ತೆ. ಅಂದರೆ ದ್ವಿ ಅಂದರೆ ಎರಡು, ಒಂದು ಬಂದು ಪರಮಾತ್ಮ ಮತ್ತು ಜೀವಾತ್ಮ ಎರಡು ಸಹ ಬೇರೆ ಬೇರೆ ಅಂಥದ್ದು. ಇದು ಬಂದು ದ್ವೈತ. ಈ ಸಿದ್ಧಾಂತ ಬಂದು ಮಧ್ವಾಚಾರ್ಯರು ಅವರೆಲ್ಲ ಅವರು ಪ್ರೊಪಗೇಟ್ ಮಾಡುವಂಥದ್ದು ಈ ಸಿದ್ಧಾಂತ. ಸೊ ದ್ವೈತ. ಓಕೆ. ಅದ್ವೈತ ಬಂದು ಸಪ್ರೇಟ್ ಅಲ್ಲ, ಅಹಂ ಬ್ರಹ್ಮಾಸ್ಮಿ, ನೀನೇ ಬ್ರಹ್ಮ. ಸೊ ಎಲ್ಲ ಪ್ರತಿಯೊಂದು ಇಂಡಿವಿಜುವಲು ಸಹ ಅವನೇ ದೇವರು ಅಂತ ಹೇಳುವಂಥ ಸಿದ್ಧಾಂತ ಬಂದು ಅದ್ವೈತ ದರ್ಶನ. ಸೊ ದ್ವೈತ ದರ್ಶನ, ಅದ್ವೈತ ದರ್ಶನ, ದ್ವೈತ ಸಂಪ್ರದಾಯ, ಅದ್ವೈತ ಸಂಪ್ರದಾಯ. ಇದು ಬಂದು ಅದ್ವೈತ ಸಂಪ್ರದಾಯ ಬಂದು ಶಂಕರಾಚಾರ್ಯರು ಹೇಳುವಂಥದ್ದು. ನೀವು ಕೇಳ್ಬೋದು, ನ ಭಯಂ ನ ದುಃಖ, ಏನಿಲ್ಲ, ಎಲ್ಲರೂ ಸಹ ಆನಂದ, ಎಲ್ಲರೂ ಸಹ ಮತ್ತು ನೀನೇ ಬ್ರಹ್ಮ, ನೀನೇ ಈ ಥರ ಪ್ರೊಪಗೇಟ್ ಮಾಡುವಂಥದ್ದು ಬಂದು ಅದ್ವೈತ ಫಿಲಾಸಫಿ. ಇನ್ನು ಭಾಳಷ್ಟು ಬರುತ್ತೆ. ವಿಶಿಷ್ಟಾದ್ವೈತ ಅಂತ ಬರುತ್ತೆ, ಮತ್ತು ದ್ವೈತಾದ್ವೈತ ಅಂತ ಬರುತ್ತೆ, ಮತ್ತು ಭೇದ ಅಂತ ಬರುತ್ತೆ, ಅಚಿಂತ್ಯ ಭೇದ ಅಂತ ಬರುತ್ತೆ. ಇದೆಲ್ಲ ಭಾಳಷ್ಟು. ಮತ್ತು ಇದೆಲ್ಲ ಬೇಸ್ ಆಗಿದೆ ಏನಂದರೆ ಬ್ರಹ್ಮಸೂತ್ರ ಇದೆ. ಬ್ರಹ್ಮಸೂತ್ರದಿಂದ ಇಂಟರ್ಪ್ರಿಟೇಷನ್ಸ್ ಬರೆದಿರೋದು. ಈಗ ಬ್ರಹ್ಮಸೂತ್ರ ಏನಿದೆ, ನಾನು ಹೇಳಿದ್ನಲ್ಲ ಆವಾಗಲೇ, ಪ್ರಸ್ಥಾನತ್ರಯಗಳು, ವೇದಾಂತ, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ. ಆ ಬ್ರಹ್ಮಸೂತ್ರದಲ್ಲಿ ಒಂದು ಇಂಟರ್ಪ್ರಿಟೇಷನ್, ಒಬ್ಬರು ಪೀಠಿಗೆ ಅಲ್ಲಿರುವಂಥ ಮೂಲ ತಗೊಂಡು ಒಬ್ಬರು ಬರೆದಿರೋದು. ಅಂದರೆ ಒಬ್ಬರು ಮಧ್ವಾಚಾರ್ಯರು, ಅವ್ರಿಗೆ ಬಂದು ದ್ವೈತ ಫಿಲಾಸಫಿ ಅವ್ರು ಬರೆದಿರೋವಂಥದ್ದು. ಸೊ ಅದೇ ಬ್ರಹ್ಮಸೂತ್ರದ ಇಂಟರ್ಪ್ರಿಟೇಷನ್ಸು ಇನ್ನೊಬ್ಬರು ಯಾರು ಶಂಕರಾಚಾರ್ಯರು ತೊಗೊಂಡು ದ್ವೈತ ಫಿಲಾಸಫಿ ಬರೆದಿರುವಂಥದ್ದು. ಅದೇ ಥರ ವಿಶಿಷ್ಟಾದ್ವೈತ ಬರುತ್ತೆ, ಅದು ಬಂದು ರಾಮಾನುಜಾಚಾರ್ಯರು ಬರೆದಿರುವಂಥದ್ದು. ಸೊ ಹೀಗೆ ಅವ್ರವ್ರದ್ದೇ ಭಾಷ್ಯ ಬರೀತಾರಲ್ಲ, ಆ ಭಾಷ್ಯ ಬರಿಬೇಕಂದ್ರೆ ಅಲ್ಲಿರುವಂಥ ಮೂಲವನ್ನು ಹಿಂಗೆ ತೊಗೊಳ್ತದ್ದು. ಮತ್ತು ಆ ಮೂಲದಲ್ಲಿ ನಿಮಗೆ ಈ ಥರದೆಲ್ಲ ಭೇದಗಳು, ಒಬ್ಬರಿಂದ ಒಬ್ಬರಿಗೆ ಬೇರೆ ಬೇರೆ ಅಂಡರ್ಸ್ಟ್ಯಾಂಡಿಂಗ್ಸ್ಗಳನ್ನು ಮತ್ತು ಅವ್ರದ್ದೇ ಆದಂಥ ಲಾಜಿಕ್ಗಳನ್ನು ಬರೆದಿರ್ತಾರೆ. ಮತ್ತು ನೀವು ಅದ್ರ ಬಗ್ಗೆ ಸ್ವಲ್ಪ ಡೆಪ್ತ್ ಹೋಯಿತು ಅಂದರೆ ಎಲ್ಲರೂ ಕರೆಕ್ಟ್ ಅಂತ ನೆನ್ಸಕ್ಕೆ ಶುರು ಆಗುತ್ತೆ. ಅವರು ಕರೆಕ್ಟ್ ಅಂತ ಅನಿಸುತ್ತೆ, ಇವ್ರದ್ದು ಕರೆಕ್ಟ್ ಅಂತ ಅನಿಸುತ್ತೆ, ಇನ್ನೊಬ್ರದ್ದು ಕರೆಕ್ಟ್ ಅನಿಸುತ್ತೆ. ಮತ್ತು ಈ ಫಿಲಾಸಫಿ ಬ್ಯೂಟಿನೇ ಅದು. ಸೊ ನಿಮಗೆ ಯಾವ ಫಿಲಾಸಫಿ ನೋಡ್ತೀರೋ ನೀವು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳಕ್ಕೆ ಹೋಯ್ತು ಅಂದರೆ ಅಯ್ಯೋ ಇದು ಕರೆಕ್ಟ್ ಅಲ್ವಾ, ಅಯ್ಯೋ ಇದು ಕರೆಕ್ಟ್ ಅಲ್ವಾ, ಇದು ಹಂಗೆ ಅನ್ನಿಸ್ತಾ ಹೋಗ್ತಾ ಇರುತ್ತೆ. ಸೊ ಆ ಥರ ಇರುತ್ತೆ. ಸೊ ಯೋಗ ದ್ವೈತನ ಅದ್ವೈತನ ಅಂದರೆ ಇದಕ್ಕೆ ನನಗನ್ಸೋ ನನ್ನ ಟೇಕ್ ಏನಂತಂದರೆ ಅದೇ ಯೋಗ ಏನು ದ್ವೈತನ ಅದ್ವೈತನ ಅಂತ ಹೇಳಿದ್ರೆ ಇಟ್ಸ್ ಸಮೌಟ್ ಹೆಂಗಂದರೆ ನೀವು ಯಾವುದನ್ನ ಫಾಲೋ ಮಾಡಿ. ಅಂದರೆ ಯೋಗ ಅಂದರೆ ಇವಾಗ ನೋಡಿ, ಭಗವದ್ಗೀತೆಯಲ್ಲೂ ಭಾಳಷ್ಟು ಯೋಗದು ಡಿರವೇಷನ್ಸ್ಗಳು ಬರುತ್ತೆ. ಭಗವದ್ಗೀತೆಯಲ್ಲಿ ಸಮತ್ವಂ ಯೋಗ ಉಚ್ಯತೆ ಅಂತ ಬರುತ್ತೆ. ಸಮತ್ವ, ಈ ಈಕ್ವಲ್ ಮೈಂಡ್ ಸ್ಟೇಟ್ನ ಫಾಲೋ ಮಾಡೋದೇ ಯೋಗ ಅಂತಲೂ ಸಮತ್ವಂ ಯೋಗ ಉಚ್ಯತೆ ಅಂತ ಅರ್ಥ ಬರುತ್ತೆ. ಮತ್ತು ತಿರ್ಗಾ ಯೋಗ ಕರ್ಮಸು ಕೌಶಲಂ, ಪ್ರೆಸೆಂಟ್ ಇವಾಗ ಏನು ಮಾಡ್ತಾ ಅದ್ರ ಕಡೆ ನಿಮ್ಮ ಗಮನ ಹರಿಸುವಂಥದ್ದು, ಅದು ಯೋಗ ಅಂತ ಅರ್ಥ ಬರುತ್ತೆ. ಹೀಗೆ ಭಾಳಷ್ಟು ಡೆಫಿನೇಷನ್ಸ್ಗಳು ಬರ್ತಾ ಹೋಗುತ್ತೆ. ಮತ್ತು ನೀವು ಯಾವುದೇ ದ್ವೈತನಾದರೂ ಫಾಲೋ ಮಾಡಿ, ಅದ್ವೈತನಾದ್ರು ಮಾಡಿ, ವಿಶಿಷ್ಟಾದ್ವೈತನ ಮಾಡಿ, ಏನಾದ್ರು ಫಾಲೋ ಮಾಡಿ, ಅದನ್ನು ಇನ್ನಷ್ಟು ಚೆನ್ನಾಗಿ ಫಾಲೋ ಮಾಡೋದಕ್ಕೆ ನಿಮ್ಗೆ ಯೋಗ ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಇಟ್ಸ್ ನಾಟ್ ಲೈಕ್ ಹೆಂಗೆ ಅಂದರೆ ಈಗ ಯಾವುದೋ ಒಂದು ಯೋಗ ವಿಲ್ ಬಿ ಆ್ಯಕ್ಟಿಂಗ್ ಆ್ಯಸ್ ಎ ಟೂಲ್ ಅಂತ ಅನ್ಕೊಂಡು, ಟೂಲ್ ಅಥವಾ ನಿಮಗೆ ಮಾರ್ಗವಾಗಿ ನಿಮಗೆ ಯೋಗ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಹೆಂಗಂದರೆ ಈಗ ಒಂದು ಕಾರು ಗೌರ್ಮೆಂಟ್ ಆಫೀಸಲ್ಲೂ ಕಾರ್ ಇರುತ್ತೆ, ಪ್ರೈವೇಟ್ ಆಫೀಸಲ್ಲೂ ಕಾರ್ ಇರುತ್ತೆ, ಮತ್ತು ಇನ್ನೊಂದು ಈಗೆಲ್ಲೋ ಮನೆಗಳಲ್ಲೂ ಕಾರ್ ಇರುತ್ತೆ. ಸೊ ಹಾಗಂತ ಕಾರು ಗೌರ್ಮೆಂಟಾ, ಪ್ರೈವೇಟಾ, ರೆಸಿಡೆನ್ಷಿಯಲ್ ಅಂತ ಹೇಳಿದ್ರೆ ಇಟ್ಸ್ ಡಿಪೆಂಡ್ಸ್ ಆನ್ ಯಾರು ಯೂಸ್ ಮಾಡ್ತಾರೋ ಅದಕ್ಕೆ ಅದು ಅಂತ ಹೇಳ್ಬೋದು. ಸೊ ಹಾಗೆ ನೀವು ಯೋಗ ನೀವು ಅದಕ್ಕೆ ಬೇಕಂದ್ರೆ ಯೂಸ್ ಮಾಡ್ತಾ ನೀವು ಅದಕ್ಕೂ ನಿಮ್ಗೆ ಚೆನ್ನಾಗಿ ಹೋಗೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಯೋಗ ಇನ್ನೊಂದು ಬ್ಯೂಟಿ ಏನಂದರೆ ನೀವು ಏನು ಕೆಲಸ ಮಾಡ್ತೀರೋ ಇನ್ನಷ್ಟು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇನ್ನಷ್ಟು ಇನ್ವಾಲ್ವ್ ಆಗಿ ಮಾಡೋದಕ್ಕೆ ನಿಮಗೆ ಯೋಗ ಸಹಾಯ ಮಾಡುತ್ತೆ. ಸೊ ಹಾಗೆ ನೀವು ದ್ವೈತನಾದರೂ ಫಾಲೋ ಮಾಡಿ, ಅದ್ವೈತನಾದರೂ ಫಾಲೋ ಮಾಡಿ, ವಿಶಿಷ್ಟಾದ್ವೈತನಾದರೂ ಫಾಲೋ ಮಾಡಿ, ಇನ್ನೊಂದೇನು ಫಾಲೋ ಮಾಡಿ, ಅದು ಇನ್ನಷ್ಟು ಚೆನ್ನಾಗಿ ಫಾಲೋ ಮಾಡೋದಕ್ಕೆ ನಿಮ್ಗೆ ಯೋಗ ಸಹಾಯ ಮಾಡುತ್ತೆ ಅಂತ ಹೇಳಬಹುದು. ಸೊ ಅದು ನನ್ನ ಇವಾಗ ಸದ್ಯಕ್ಕಿರೋ ಅಂಡರ್ಸ್ಟ್ಯಾಂಡಿಂಗು. ಅದು ಅಂಡರ್ಸ್ಟ್ಯಾಂಡಿಂಗ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಾವು ಎಷ್ಟು ಕಲಿತಾ ಹೋಗ್ತೀವೋ ಅದು ಎಷ್ಟು ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಹೋಗ್ತೀವೋ ಅಷ್ಟು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ. ಇದೇ ಆಮೇಲೆ ಇನ್ನೊಂದು 5 ವರ್ಷ ಆದಮೇಲೆ ಅವತ್ತು ಹಂಗೆ ಹೇಳಿದ್ರಿ, ಇವತ್ತು ಹಿಂಗೆ ಹೇಳಿದ್ರಿ ಅಂದರೆ ಎಷ್ಟೊಂದರೆ ಅದು ಹೇಳ್ತಾರೆ. ಸೊ ಹಂಗೆ ಹೇಳಿದೆ, ಈಗ ಹಂಗೆ ಅವತ್ತಿದ್ದ ಅಂಡರ್ಸ್ಟ್ಯಾಂಡಿಂಗ್ ಅದಿತ್ತು, ಇವತ್ತು ಚೇಂಜ್ ಆಯಿತು. ಸೊ ಅವತ್ತು ಈ ಥರ ಇದನ್ನು ಮತ್ತು ಆ ಫ್ಲೆಕ್ಸಿಬಿಲಿಟಿ ಇಟ್ಕೊಳ್ಬೇಕು ನಮ್ಮ ಲೈಫ್ಗಳಲ್ಲೂ ಸಹ ಅಷ್ಟೇ.
ಅಂಡರ್ಸ್ಟ್ಯಾಂಡಿಂಗ್ ಚೇಂಜ್ ಆಗ್ತದಂದ್ರೆ ಒಂದೊಂದ್ಸರಿ ತಿಳ್ಕೊಳ್ದೆ ಏನೋ ಒಬ್ಬರು ತಿಳ್ಕೊಂಡಾಗ ನಮ್ಗೆ ಅವಾಗ ಒಂದ್ಸರಿ ಚೇಂಜ್ ಆಗುತ್ತೆ, ಒಂದ್ಸರಿ ಪ್ರಿನ್ಸಿಪಲ್ಸ್ ಎಷ್ಟೋ ನಾವು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಹಾಗೆ ಲೆಕ್ಕ ತೊಗೊಂಡ್ರೆ ನೋಡಿ, ಈಗ ದ್ವೈತ ಇದೆಲ್ಲ ಒಂದು ವೈದಿಕ ದರ್ಶನಗಳು ಅಂತ ಹೇಳ್ತೀವಿ. ಸೊ ಇದೆಲ್ಲ ವೇದಗಳನ್ನು ಪ್ರಮಾಣೀಕರಿಸುವಂಥ, ವೇದಗಳನ್ನು ಅಕ್ಸೆಪ್ಟ್ ಮಾಡುವಂಥ ದರ್ಶನಗಳು. ಅವೈದಿಕ ದರ್ಶನಗಳಂತ ತಿರ್ಗಾ ಬರುತ್ತೆ, ಯಾವುದು ಬುದ್ಧ, ಜೈನ, ಚಾರ್ವಾಕ ಇದೆಲ್ಲ. ಸೊ ಇದರಲ್ಲಿ ವೇದಗಳನ್ನು ಅಕ್ಸೆಪ್ಟ್ ಮಾಡಲ್ಲ. ಈ ಬ್ರಹ್ಮನ್ ಅದನ್ನೆಲ್ಲನೂ ಇವರು ಅಕ್ಸೆಪ್ಟೇ ಮಾಡಲ್ಲ, ಯಾರು ಜೈನ, ಬುದ್ಧ, ಚಾರ್ವಾಕ ಇವರೆಲ್ಲರೂ. ಸೊ ಅದು ಮತ್ತು ನೀವು ಆ ದರ್ಶನಗಳನ್ನ ನೀವು ಕೇಳಕ್ಕೆ ಹೋಯ್ತು ಅಂದರೆ ಅದ್ರ ಬಗ್ಗೆ ನೀವು ತಿಳ್ಕೊಳಕ್ಕೆ ಹೋದ್ರೆ ಇದು ಕರೆಕ್ಟ್ ಅಲ್ವಾ ಅಂತ ಅನಿಸುತ್ತೆ. ಸೊ ಬರೀ ಆತ್ಮಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಅಂದ್ರೆ ಸೊ ಹಂಗೆ ಸೊ ಬಟ್ ಅದೇ ನೀವು ಅವ್ರದ್ದು ನೀವೇನೋ ತುಂಬ ನೋಡ್ತಾ ಹೋಯ್ತು ಅಂದರೆ ಇದನ್ನು ಸರಿ ಇರಲ್ವಾ ಅಂತ ಅನ್ನಿಸ್ತಾ ಹೋಗುತ್ತೆ. ಸೊ ಹಾಗೆ ಆ ಥರ. ಸೊ ಇನ್ನು ಚಾರ್ವಾಕ ಫಿಲಾಸಫಿಯಿಂದ ಅದು ಫುಲ್ ಇದು ಯಾವುದನ್ನು ನಂಬಲೇ ಬೇಡ ಅಂತ ಹೇಳುತ್ತೆ ಚಾರ್ವಾಕ. ಓಕೆ, ಚಾರ್ವಾಕ ಫಿಲಾಸಫಿ ಅಂದರೆ ಇದು ಇಂಡಿಯನ್ ಏಥಿಸ್ಟ್ಗಳು ಅಂತ. ಏಥಿಸ್ಟ್ ಅಂದರೆ ಗೊತ್ತಾ ಏನು ಅಂತ? ಏಥಿಸ್ಟ್ ಅಂದರೆ ದೇವರು ಏನು ಈ ಕಾನ್ಸೆಪ್ಟ್ಗಳನ್ನೇ ನಂಬಲ್ಲ. ದೇವರು ಅದು ಯಾವುದು ಹೆಂಗೆ ಹೇಳೋದಂದರೆ ಯಾವುದೇ ಫಿಲಾಸಫಿ ನಂಬಲ್ಲ ಅವರು. ಈಗೇನು ನೀನು ಬದುಕಿದೆಯೋ ಅದೇ, ಇದಾದಮೇಲೆ ಮಿಕ್ಕಿದಲ್ಲ ನಿಂದು ಅದೊಂದು ಸೂತ್ರನೇ ಬರುತ್ತೆ, ಯಾವತ್ ಜೀವೇತ್ ಸುಖಂ ಜೀವೇತ್ ಅಂತ. ನಿನ್ನ ಮುಖ್ಯ ಉದ್ದೇಶ, ಜೀವನದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಸುಖವಾಗಿರೋದೇ ನಿನ್ನ ಮುಖ್ಯ ಉದ್ದೇಶ. ಆ ಸುಖ ನಿನ್ನ ಜೀವನದಲ್ಲೆಲ್ಲ ಇರೋದು ನೀನು ಸುಖ ಪಡೋದಕ್ಕೆ. ಸೊ ನಿನ್ನ ಸುಮ್ಮನೆ ಇದು ಮಾಡ್ಕೊಳ್ಕೊಬೇಡಿ, ಏನಿದೆಯೋ ಅನುಭವಿಸ್ತಾ ಹೋಗು ಅಂತ. ಸೊ ನಮ್ಮನ್ನ ಇಷ್ಟೊಂದು ಇವಾಗ ನಿಗ್ರಹ ಮಾಡಬೇಕು ಅಂತೆಲ್ಲ ಬೇರೆ ಫಿಲಾಸಫಿಗಳು ಹೇಳುತ್ತೆ. ಸೊ ಏನೋ ಇಂದ್ರಿಯ ನಿಗ್ರಹ ಮಾಡಬೇಕು, ಮನಸ್ಸನ್ನು ನಿಗ್ರಹ ಮಾಡಬೇಕು ಹಂಗೆಲ್ಲ ಹೇಳುತ್ತೆ. ಬಟ್ ಚಾರ್ವಾಕ ಫಿಲಾಸಫಿ ಹಂಗೆ ಹೇಳಲ್ಲ. ಸೊ ಚಾರ್ವಾಕ ಫಿಲಾಸಫಿ ಇವರು ಏನೋ ಆ ಗ್ರೂಪ್ ಆಫ್ ಸೆಕ್ಟ್ ಆಫ್ ಪೀಪಲ್ ಅವ್ರದ್ದು ಚಾರ್ವಾಕ ಇರಬೇಕಾದ್ರೆ ಅವ್ರು ಹೇಳ್ತಾ ಇದ್ದು, ಸೊ ಸುಖವಾಗಿರೋದೇ ನಿನ್ನ ಗುರಿ ಅಂತ. ಸೊ ಅದು ಇಂದ್ರಿಯ ಸುಖ, ಆ ಸುಖ ನಿನ್ನ ಮುಖ್ಯ ಉದ್ದೇಶ ಹುಟ್ಟಿದ್ದು ಸುಖವಾಗಿರೋಕ್ಕೆ. ಅದಕ್ಕೆ ಅವ್ರು ಕೊಡೋ ಪ್ರಿನ್ಸಿಪಲ್ಸು ಇನ್ನೊಂದು ನೆಕ್ಸ್ಟ್ ಲೆವೆಲ್ಲು ಇದಾಗಿರುತ್ತೆ. ಏನಾಗುತ್ತೆ, ಋಣಂ ಕೃತ್ವಂ ಘೃತಂ ಪಿಬೇತ್ ಅಂತ. ಋಣಂ ಕೃತ್ವಂ ಅಂದರೆ ಸಾಲ ಮಾಡಿ ಆದರೂ ನೀನು ತುಪ್ಪ ಕುಡಿ ಅನ್ನುವಂಥದ್ದು ಅವ್ರ ಲಾಜಿಕ್. ಸೊ ಒಟ್ಟಲ್ಲಿ ನಿಮ್ಗೆ ಸುಖವಾಗಿರ್ಬೇಕಷ್ಟೇ. ಮತ್ತು ಆ್ಯಕ್ಚುಲಿ ನೋಡ್ಬೇಕಂದ್ರೆ ಈಗಿನ ಮೆಟೀರಿಯಲಿಸ್ಟಿಕ್ ಇದರಲ್ಲಿ ಎಷ್ಟೊಂದು ಇವಾಗ ಎಷ್ಟೊಂದು ಜನ ಲಂಡನ್ಗೆಲ್ಲ ಹೊರಟೋದ್ರಲ್ಲ, ಇಲ್ಲೆಲ್ಲ ಸಾಲ ಗಿಲ್ಲ ಮಾಡಿಕೊಂಡು ಅವ್ರದ್ದೆಲ್ಲ ಈ ಚಾರ್ವಾಕ ಫಿಲಾಸಫಿ ನೀವು ಕನೆಕ್ಟ್ ಮಾಡ್ಬೋದು. ಅವರೇ ಎಲ್ಲ ಸಾಲ ಮಾಡಿದ್ರು, ಸಾಲ ಮಾಡ್ಕೊಂಡು ಎಲ್ಲ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ರು. ಆಮೇಲೆ ಇವಾಗ ಆ ಸ್ಮಾರ್ಟ್ನೆಸ್ ಅವ್ರು ಹೇಳುವಂಥದ್ದು ಚಾರ್ವಾಕ ಫಿಲಾಸಫಿಯಲ್ಲಿ ಆ ಸ್ಮಾರ್ಟ್ನೆಸ್ ಇರಬೇಕು ನಿನಗೆ ಅಂತ. ಸಾಲ ಮಾಡಿ ಆದರೂ ನಿನ್ನ ಜೀವನಕ್ಕೆ ಸುಖ ಇಟ್ಕೊಳ್ಳೋವಂಥದ್ದು ಮತ್ತು ಅಂದರೆ ಎಸ್ಕೇಪ್ ಆಗುವಂಥದ್ದು ನಿಮ್ಗೆ ಸ್ಮಾರ್ಟ್ನೆಸ್ ಇರಬೇಕು, ಅಷ್ಟು ಏನೋ ಇಂಟೆಲೆಕ್ಟ್ ಆಗಿರ್ಬೇಕು ನೀನು ಅಂತ. ಮತ್ತು ಇನ್ನೊಂದು ಹೇಳುವಂಥದ್ದು, ಸೊ ನಿನ್ನ ಕಾನ್ಸ್ಟಿಟ್ಯೂಷನ್ ಇದೆಲ್ಲ ಒಂದು ವ್ಯವಸ್ಥೆ ಇರುತ್ತಲ್ಲ, ಅದು ನೀನು ಫಾಲೋ ಮಾಡ್ತಾ ಇರೋದೇನಕ್ಕೆ ಅಂದರೆ ನಿಂಗೆ ಫರ್ದರ್ ನಿನಗೆ ಏನು ಡ್ಯಾಮೇಜ್ ಆಗಬಾರ್ದು, ನೀನು ದುಃಖ ಆಗಬಾರ್ದು ಅಂತ ನೀನು ಫಾಲೋ ಮಾಡಬೇಕಷ್ಟೇ. ಫಾರ್ ಎಕ್ಸಾಂಪಲ್ ಇವಾಗ ಏನಂದರೆ ಇವಾಗ ನಾವು ಇಲ್ಲಿ ಕಾನೂನು ಇದೆಲ್ಲ ಫಾಲೋ ಮಾಡಿದ್ವಿ. ಏನಕ್ಕೆ ನೀನು ಕಾನೂನು ಫಾಲೋ ಮಾಡ್ತಾ ಇದೆಯಾ ಅಂದರೆ ಅಕಸ್ಮಾತ್ ನೀನು ಫಾಲೋ ಮಾಡಿಲ್ಲ ಅಂದರೆ ನಿಂಗೆ ಶಿಕ್ಷೆ ಆಗುತ್ತೆ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ನೀನು ಮಾಡಬೇಕೇ ಹೊರತು ಅದ್ರ ಬಿಟ್ಟು ಫರ್ದರ್ ಎಕ್ಸ್ಪ್ಲನೇಷನ್ ಬೇಡ. ಏನೋ ಪುಣ್ಯ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಅದೆಲ್ಲನೂ ಏನು ನೆಕ್ಸ್ಟ್ ಲೈನ್ ಹಂಗೆ ಬರೋದು, ಏನೋ ಭೂತಸ್ಯ ದೇಹಸ್ಯ ಪುನರಾಗನಂ ಒಂದು ಸುತ್ತ, ಅದು ಅರ್ಥ ಒಂದು ಇಷ್ಟೇ ಬರುತ್ತೆ. ಒಂದು ಸರಿ ದೇಹ ಸುಟ್ಟ ಮೇಲೆ ಅಷ್ಟೇ ಮುಗೀತು, ಅದಾದಮೇಲೆ ತಿರ್ಗಾ ಬರುತ್ತೆ ಅನ್ನೋದನ್ನು ನೀನು ನಂಬಕ್ಕೆ ಹೋಗಬೇಡ ಅಂತ. ಒಂದು ಸರಿ ನೀನು ಹುಟ್ಟಿ ಮುಗೀತು, ಎಲ್ಲ ಮುಗೀತು ಅಂದರೆ ನಿನ್ನ ದೇಹ ಒಂದು ಸರಿ ಮಣ್ಣಿಗೆ ಹಾಕೋದ್ರು ಅಥವಾ ಸುಟ್ಟು ಹಾಕಿದ್ರು ಅಂದರೆ ಅಷ್ಟೇ. ಅದಾದಮೇಲೆ ನಿಂಗೆ ತಿರ್ಗಾ ಜೀವನ ಇದೆ, ಸತ್ತ ಮೇಲೂ ಜೀವನ ಇದೆ ಅನ್ನೋದನ್ನು ನಂಬಕ್ಕೆ ಹೋಗಬೇಡ ಅಂತ ಈ ಫಿಲಾಸಫಿ ಹೇಳುವಂಥದ್ದು, ಚಾರ್ವಾಕ ಫಿಲಾಸಫಿ. ಅದಕ್ಕೆ ನೀನು ಎಷ್ಟು ಬದುಕಿದ್ದಾಗ ಎಷ್ಟಾಗುತ್ತೋ ಅಷ್ಟು ನೀನು ಎಂಜಾಯ್ ಮಾಡ್ಕೊಂಬಿಡು. ಸೊ ನೀನು ಹುಟ್ಟಿರೋ ಮುಖ್ಯ ಉದ್ದೇಶ ಎಂಜಾಯ್ ಮಾಡೋಕ್ಕೆ, ನೀನು ಎಷ್ಟಾಗುತ್ತೋ ಅಷ್ಟು ಎಂಜಾಯ್ ಮಾಡ್ಕೊಂಡ್ಬಿಟ್ರೆ ಅದಾದಮೇಲೆ ನಿಮಗೆ ಏನು ಸತ್ತ ಮೇಲೆ ಇನ್ನೇನೋ ನಿನಗೆ ಉಳಿದಿಲ್ಲ ಅಂತ ಈ ಫಿಲಾಸಫಿ ಹೇಳುವಂಥದ್ದು. ಸೊ ಹಾಗೆ ಅದು ಮತ್ತು ಇನ್ನೊಂದು ಎಷ್ಟೊಂದು ನಿಮಗೆ ಹಾಗೆ ಎಷ್ಟೊಂದು ಪ್ರೂವ್ ಆಗ್ತಾ ಹೋಗುತ್ತೆ. ಇವಾಗ ಅವ್ರದ್ದು ಇನ್ನೊಂದೇನಪ್ಪ ಲಾಜಿಕ್ ಅಂದರೆ ಕಣ್ಣು ಕಾಣೋದು ಮಾತ್ರ ನಂಬು, ಕಣ್ಣು ಕಾಣದೇ ಏನೂ ನಂಬೇಡ ಅಂತ. ಸೊ ನಮ್ಮದಲ್ಲಿ ಬೇರೆ ಫಿಲಾಸಫಿಲಿ ಏನು ಬರುತ್ತೆ, ಪ್ರತ್ಯಕ್ಷ, ಅನುಮಾನ, ಆಗಮ, ಈ ಥರದೆಲ್ಲ ಒಂದಷ್ಟೆಲ್ಲ ಇವಾಗ ಅನುಮಾನ ಅಂದರೆ ಏನು, ಇನ್ಫರೆನ್ಸ್ ಅಂತ ಹೇಳ್ತೀವಿ. ಅದು ಇವಾಗೆಲ್ಲ ಹೊಗೆ ಬರ್ತಾ ಇದೆ ಅಂದರೆ ಸೊ ಅಲ್ಲಿ ಬೆಂಕಿ ಇದೆ ಅನ್ನೋದು ಅನುಮಾನ. ಬರೀ ಹೊಗೆ ಕಾಣಿಸ್ತಾ ಇದೆ, ಹೊಗೆ ಬರ್ತಾ ಇದೆ ಅಂದರೆ ಇನ್ನೊಂದು ಇಂಡಿಕೇಶನ್ ಅಲ್ಲಿ ಬೆಂಕಿ ಇದೆ ಅಂತ ಹೇಳುವಂಥದ್ದು ಅಲ್ವಾ. ಬಟ್ ಚಾರ್ವಾಕ ಹಂಗೆ ಹೇಳಲ್ಲ. ಸೊ ಹೊಗೆ ಅಂದರೆ ಹೊಗೆನೇ, ಅದು
ಬೆಂಕಿ ಅಂತ ನೀನು ಬೆಂಕಿ ಇದೆ ಅಂತ ನೀನು ಅನುಮಾನ ಪಡೋಕೆ ಹೋಗಬೇಡ. ಬೆಂಕಿ ಇದ್ರೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ಸೊ ಅಂತ ಹೇಳುವಂಥ ನೀವು ಬರೀ ಹೊಗೆ ನೋಡ್ಬಿಟ್ಟು ಬೆಂಕಿ ಬರ್ತದೆ ಅಂದರೆ, ಬಟ್ ಆ್ಯಕ್ಚುಲಿ ಆಮೇಲೆ ಅದು ಇವಾಗ ಎಷ್ಟೋ ನಂಗೆ ಪ್ರೂವ್ ಆಗೋಯ್ತು. ನೋಡಿ ಎಲ್ಲದಕ್ಕೂ ಈಗ ಫಂಕ್ಷನ್ಸ್ಗೆಲ್ಲ ಹೋಗ್ತೀವಪ್ಪ, ಬೆಂಕಿನೇ ಅಲ್ಲ, ಬರೀ ಹೊಗೆ ಮಾತ್ರ ಬಿಡ್ತಾರೆ. ಸೊ ಬೆಂಕಿಯಲ್ಲಿದೆ ಹೊಗೆ ನೋಡಿದಾಗ. ಈಗ ಕೆಮಿಸ್ಟ್ರಿ ಲ್ಯಾಬ್ಸಲ್ಲಿ ಏನೇನೋ ಒಂದು ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ, ಬೆಂಕಿನೇ ಬರೋಲ್ಲ, ಬಟ್ ಹೊಗೆ ಮಾತ್ರ ಹಿಂಗೆ ಬರುತ್ತೆ. ಇವಾಗ ಗ್ಯಾಸ್ನಲ್ಲಿ ಬೆಂಕಿ ಇದೆ, ಹೊಗೆ ಇಲ್ಲ. ಗ್ಯಾಸಲ್ಲಿ ಹೊಗೆ ಎಲ್ಲ ಕಾಣುತ್ತೆ ನಮಗೆ, ಬರೀ ಬೆಂಕಿ ಮಾತ್ರ ಉರಿತಾ ಇರುತ್ತೆ. ಸೊ ಅವಾಗ ಅವ್ರು ಬರೆದಿರೋ ಪ್ರಿನ್ಸಿಪಲ್ಲು, ಬಟ್ ಇವಾಗ ಅದು ಅಪ್ಲೈ ಆಗ್ತದೆ. ಎಷ್ಟೊಂದು ಅಂದರೆ ಹೊಗೆ ನೋಡಿದ ತಕ್ಷಣ ಬೆಂಕಿ ಇರಲೇಬೇಕು ಅಂತ ಏನು ರೂಲ್ ಇಲ್ಲ. ಸೊ ಹಾಗೆ ಅವ್ರದ್ದು ಮತ್ತು ಎಷ್ಟೊಂದು ಈ ಥರ ಫಿಲಾಸಫಿ ಮಾಡುತ್ತೆ. ಇದು ಹಂಗಂದ್ರೆ ಜೀವ ನಾವು ಹೆಂಗೆ ಇವಾಗ ಜೀವ ಎಲ್ಲ ಹೆಂಗೆ ಬಂತು ಅಂತ ಹೇಳಿದ್ರೆ ಅವ್ರ ವಾದ ಏನಂದರೆ, ಸೊ ಇವಾಗ ದ್ರಾಕ್ಷಿ ಹಣ್ಣದಲ್ಲಿ ನಿನಗೆ ಅದು ಫರ್ಮೆಂಟ್ ಎಲ್ಲ ಮಾಡಿದ್ಮೇಲೆ ವೈನ್ ಸಿಗುತ್ತೆ, ಡ್ರಿಂಕು. ಸೊ ದ್ರಾಕ್ಷಿ ಹಣ್ಣಲ್ಲಿ ಒಂದು ಸರ್ಟೈನ್ ಕಾಂಬಿನೇಷನ್ ಒಂದು ಸರ್ಟೈನ್ ಟೈಮ್ ಬಿಟ್ಟಾದಮೇಲೆ ಅದೇ ವೈನಾಗಿ ಕನ್ವರ್ಟ್ ಆಗುತ್ತೆ. ಸೊ ಆಗ ದ್ರಾಕ್ಷಿಗಿರೋ ಪ್ರಾಪರ್ಟಿನೇ ಬೇರೆ, ಆಮೇಲೆ ಅದು ಕನ್ವರ್ಟ್ ಆಗಿ ವೈನ್ಗಿರೋ ಪ್ರಾಪರ್ಟಿನೇ ಬೇರೆ. ಸೊ ಅದ್ರಲ್ಲಿ ಏನು ಜೀವ ಬಂದು ಇನ್ಯಾವುದೋ ಒಂದು ಮಾಡ್ತು ಅಂತಲ್ಲ. ಸೊ ಅದಕ್ಕಷ್ಟೇ ಫರ್ಮೆಂಟ್ ಆಯ್ತು. ಇವಾಗ ಎಲೆ ಅಡಿಕೆ ಸುಣ್ಣ, ಎಲೆ ಬಂದು ಹಸಿರಿರುತ್ತೆ, ಅಡಿಕೆ ಬಂದು ಮೆರೂನ್ ಕಲರ್ ಇರುತ್ತೆ, ಸುಣ್ಣ ಬಂದು ಬಿಳಿಗಿರುತ್ತೆ. 3 ಕಂಬೈನ್ ಆಯಿತು ಅಂದರೆ ರೆಡ್ ಬರುತ್ತೆ. ಬಟ್ ಅಡಿಕೆಲೂ ರೆಡ್ ಇಲ್ಲ, ಎಲೆಲೂ ರೆಡ್ ಇಲ್ಲ, ಸುಣ್ಣದಲ್ಲೂ ರೆಡ್ ಇಲ್ಲ. 3 ಕಂಬೈನ್ ಆದಾಗ ರೆಡ್ ಆಯಿತು. ಇನ್ ದ ಸೇಮ್ ವೇ ಪಂಚಭೂತಗಳು ಪಂಚಭೂತದಲ್ಲಿ ಒಂದು ಭೂತ ಸ್ಪೇಸ್ನ ಅವರು ಅಕ್ಸೆಪ್ಟ್ ಮಾಡಲ್ಲ. ಸೊ 4 ಇದು ಗಾಳಿ, ನೀರು, ಆಕಾಶ ಅಕ್ಸೆಪ್ಟ್ ಮಾಡಲ್ಲ. ಭೂಮಿ, ಗಾಳಿ, ನೀರು, ಇನ್ನೊಂದು ಯಾವುದು ಬೆಂಕಿ. ಸೊ ಈ 4 ಕಾಂಬಿನೇಷನ್ ಒಂದು ಸರ್ಟೈನ್ ಕಾಂಬಿನೇಷನ್ಗೆ ಹೋದಾಗ ಕಂಬೈನ್ ಆದಾಗ ನಿಮಗೆ ಈ ಥರ ಜಾಗೃತಿ ಉಂಟಾಗತ್ತೆ ಅಂತ ವಾದ ಮಾಡುವಂಥದ್ದು. ಸೊ ಇದರಲ್ಲಿ ಏನು ನಿಮಗೇನೋ ಆಚೆಯಿಂದ ಯಾವುದೋ ಒಂದು ಶಕ್ತಿ ಬಂದು ಜೀವಾತ್ಮ ಅನ್ನೋದು ಬಂದು ಒಳ್ಳೆ ಒಂದು ಸೇರಿಕೊಳ್ತು, ಇದೇನು ಕಾನ್ಸೆಪ್ಟ್ ನೀವು ಅಕ್ಸೆಪ್ಟ್ ಮಾಡಿ. ಹಿಂಗೆ ಪಂಚಭೂತಗಳು 4 ಜನ 4 ಹಿಂಗೆ ಸೇರಿಕೊಂಡಾಗ ಒಂದು ಸರ್ಟೈನ್ ಕಾಂಬಿನೇಷನ್ ನೀವು ಹುಟ್ಟಿದ್ದೀರಾ ಅಷ್ಟೇ ಅಂತ ಇವರು ವಾದ ಮಾಡುವಂಥದ್ದು. ಇಷ್ಟೊಂದು ಮತ್ತು ಈಗಿನ ಕಾಲದಲ್ಲಿ ಅಷ್ಟೇ ನೋಡಿ, ಎಲ್ಲ ದೊಡ್ಡ ಬಾಸು ಮತ್ತು ದೊಡ್ಡ ಹೈಯರ್ ಲೆವೆಲ್ ಇರೋ ಪೊಸಿಷನ್ ಇರೋರು ಅವರೆಲ್ಲ ಚಾರ್ವಾಕನೇ ಫಾಲೋ ಮಾಡ್ತಾಯಿರ್ತಾರೆ ಹೆಚ್ಚು ಕಡಿಮೆ. ಅವರೆಲ್ಲ ಲೈಫೆಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿರ್ತಾರೆ. ಬಟ್ ಕೆಲಸ ಮಾಡೋರಿಗೆ ಮಾತ್ರ ಅವರು ಕರ್ಮ ಸಿದ್ಧಾಂತ ಎಲ್ಲ ಹೇಳ್ತಾ ಇರ್ತಾರೆ. ಕೆಲಸದ ಕಡೆ ಫೋಕಸ್ ಮಾಡಬೇಕು, ಕೆಲಸ ಚೆನ್ನಾಗಿ ಮಾಡಬೇಕು, ನೀವು ಕೆಲಸಕ್ಕೆ ದ್ರೋಹ ಬಗೆಬಾರ್ದು, ಎಷ್ಟು ಎಥಿಕಲ್ ಆಗಿರಬೇಕು, ಹಂಗಿರ್ಬೇಕಂತ. ಹೈಯರ್ ಲೆವೆಲ್ ನೋಡಿದ್ರೆ ಅವ್ರು ಎಷ್ಟೊಂದು ಅಧ್ವಾನಗಳು ಮಾಡ್ತಾ ಇರ್ತಾರೆ. ಬಟ್ ಕೆಲಸದವ್ರು ಮಾತ್ರ ಈ ಥರ ಇದು ಮಾಡ್ತಾರೆ. ಬಟ್ ಇವ್ರು ಚಾರ್ವಾಕ ಅದೇ ಹೇಳೋದು, ನಿಮ್ಮನ್ನೆಲ್ಲ ಶೋಷಣೆ ಮಾಡೋಕ್ಕೋಸ್ಕರನೇ ಇವ್ರು ಇದನ್ನೆಲ್ಲ ಇರ್ತಾರದು. ಸೊ ಏನೋ ನಿಮಗೆ ಮತ್ತೆ ಹೆದರ್ಸೋಕ್ಕೋಸ್ಕರನೇ ಇವರೆಲ್ಲ ಈ ಥರ ಕರ್ಮ ಸಿದ್ಧಾಂತ, ನಿನಗೆ ಇವಾಗೇನೋ ತಪ್ಪು ಮಾಡಿಬಿಟ್ರೆ ನಾಳೆ ಬಂದು ನಿನಗೆ ಏನೋ ಮುಂದಿನ ಜನ್ಮದಲ್ಲಿ ಯಾವತ್ತೋ ಒಂದು ನಿನಗೆ ತಪ್ಪಾಗ್ಬಿಡುತ್ತೆ. ಸೊ ಅದೆಲ್ಲ ನಿನಗೆ ಹೆದರ್ಸಕ್ಕೆ ಮಾಡ್ತಾ ಇರೋದು, ನೀನು ಅದೆಲ್ಲ ನಂಬೇಬೇಡ ಅಂತ ಪೂರ್ತಿ ಈ ಏನೋ ವೈದಿಕ ಸಂಪ್ರದಾಯನ ಫುಲ್ ಆಪೋಸಿಟಾಗಿ ನಿಂತ್ಕೊಂಡು ಇವರು ಡಿಫೆಂಡ್ ಮಾಡೋಕ್ಕೆ ಶುರು ಮಾಡ್ತಾರೆ, ಅದು ಚಾರ್ವಾಕ ಫಿಲಾಸಫಿ ಫಾಲೋ ಮಾಡುವಂಥವ್ರು. ಸೊ ಈ ಥರ ಎಲ್ಲ. ಬಟ್ ಆ್ಯಕ್ಚುಲಿ ಆ ಫಿಲಾಸಫಿ ಇದ್ದಿದ್ದಕ್ಕೇ ಏನಂದರೆ ಒಂದು ಹಂತಕ್ಕೆ ಬಂದಮೇಲೆ ಏನಕ್ಕೆ ಈ ಫಿಲಾಸಫಿ ಉಟ್ಕೊಳ್ತು ಅಂದರೆ, ಒಂದು ಹಂತಕ್ಕೆ ಬಂದಮೇಲೆ ಹೆಂಗಾಗೋಗ್ಬಿಟ್ರು ಅಂದರೆ ಎಲ್ಲರೂ ಸಹ ಇಲ್ಲಿ ಬಿಟ್ಟರು. ಎಲ್ಲನೂ ಸಹ ಬರೀ ಏನೋ ಮುಕ್ತಿ ಕಡೆಗೆ, ಎಲ್ಲನೂ ನೆಕ್ಸ್ಟ್ ಸತ್ತ ಮೇಲೆ ಏನು ಜೀವನ ಅನ್ನೋದ್ರ ಕಡೆ ಫೋಕಸ್ ಹೊರಟಿದ್ದು, ಸ್ವರ್ಗಕ್ಕೆ ಹೋಗ್ತಿ ನರಕಕ್ಕೆ ಹೋಗ್ತಿ ಇದ್ರ ಕಡೆ ತುಂಬ ಫೋಕಸ್ ಆಗೋಯ್ತು. ಇಲ್ಲಿನ ಜಗತ್ತೇ ಬಿಟ್ಬಿಟ್ರು, ಇಲ್ಲಿ ಅನುಭವಿಸೋದೇ ಬಿಟ್ಬಿಟ್ರು. ಸೊ ಅದಕ್ಕೆ ಇಲ್ಲಿರೋದನ್ನು ಮುಖ್ಯ ಅಂತ ತೋರಿಸೋದಕ್ಕೋಸ್ಕರ ಚಾರ್ವಾಕ ಫಿಲಾಸಫಿ ಶುರು ಆಯಿತು ಅಂತ ಒಂದು ವಾದ ಇದೆ. ಇನ್ನೊಂದು ಇಂಟರ್ಪ್ರಿಟೇಷನ್ ಏನಂದರೆ, ಇದರಲ್ಲಿ ಎಷ್ಟೊಂದು ಏನೋ ಒಂದು ಹಂತಕ್ಕೆ ಹೋದ್ಮೇಲೆ ಈ ರಾಕ್ಷಸರು ಇರ್ತಾರಲ್ಲ, ಅಸುರರು ಸಹ ಈ ಹೋಮ ಮಾಡೋದು, ಹವನ ಮಾಡೋದು ಇದೆಲ್ಲ ಮಾಡಿ ಮತ್ತು ದೇವ್ರನ್ನ ಹೊಲಿಸ್ಕೊಳ್ಳೋದು ಎಲ್ಲ ತುಂಬ ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅದನ್ನೆಲ್ಲ ಮಾಡಿಬಿಟ್ಟು ತಿರ್ಗಾ ದೇವ್ರ ಮೇಲೇ ಯುದ್ಧಕ್ಕೆ ಹೋಗೋದು ಇದೆಲ್ಲ ಮಾಡ್ತಾಯಿರ್ತಾರೆ. ಸೊ ಅದಕ್ಕೆ ಅವ್ರಿಗೆ ಆ ಮೌಢ್ಯತೆ ಬರೋದಕ್ಕೋಸ್ಕರ ಇವರು ಚಾರ್ವಾಕ ಫಿಲಾಸಫಿನ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಹೇಳೋದು. ಅವ್ರಿಗೆ ಮೌಢ್ಯತೆ ಅಂದರೆ ಹೆಂಗೆ ಅಂದರೆ, ಅವ್ರಿಗೆ ಇದರಲ್ಲ ಏನೂ ಇಲ್ಲ, ಸೊ ವೈದಿಕ ಸಂಪ್ರದಾಯ ಸುಳ್ಳು, ಈ ಥರದೆಲ್ಲ ನಾವು ಅದನ್ನು ಅವ್ರಿಗೆ ಚಾರ್ವಾಕ ಫಿಲಾಸಫಿ ಅವ್ರಿಗೆ ಅಸುರರಿಗೆ ಫೀಡ್ ಮಾಡೋಕ್ಕೋಸ್ಕರ ಈ ಚಾರ್ವಾಕ ಫಿಲಾಸಫಿ ತಂದರು ಅಂತಲೂ ಸಹ ಒಂದು ಇಂಟರ್ಪ್ರಿಟೇಷನ್ಸ್ ಇದೆ. ಬಟ್ ಎಷ್ಟೊಂದು ಇವಾಗ ಲಾಜಿಕಲ್ ಅನಿಸುತ್ತೆ ಮತ್ತು ಇನ್ನೊಂದು ಲಾಜಿಕಲ್ ಥಿಂಕಿಂಗ್ ಬಿಟ್ಬಿಟ್ಟಿದ್ವಿ, ಎಲ್ಲನೂ ಬರೀ ಇದು ಮಾಡಿಕೊಂಡು ತರ್ಕ ಮಾಡೋದು ಸಾಮರ್ಥ್ಯನೇ ಕಡಿಮೆ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಚಾರ್ವಾಕ ಫಿಲಾಸಫಿ ಇದ್ದಾಗ ಎಲ್ಲ ಬರೀ ಲಾಜಿಕ್ ಮೇಲೇ ನೀವು ಏನು ನಂಬಬೇಕು ಅಂದರೆ ಅದಕ್ಕೇನಾದ್ರು ತರ್ಕ ಇರಬೇಕು, ತರ್ಕ ಇಲ್ಲಾಂದರೆ ನಾನು ನಂಬೋದಿಲ್ಲ ಅಂತ. ನೀವು ತರ್ಕದಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಲಾಜಿಕಲಿ ನೀವು ಎಷ್ಟೊಂದು ನೀವು ಜೀವಾತ್ಮ ಪರಮಾತ್ಮಲ್ಲಿ ನೀವು ಲಾಜಿಕಲಿ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತೀನಿ ಅನ್ನೋದು ಕಷ್ಟ ಆಗುತ್ತೆ.
ಸೊ ಅದಕ್ಕೆ ಇವ್ರು ಹೇಳೋದು ಲಾಜಿಕ್ ಇದ್ದರೆ ಮಾತ್ರ ನಂಬು, ಲಾಜಿಕ್ ಇಲ್ಲ ಅಂದರೆ ನಂಬಕ್ಕೆ ಹೋಗಬೇಡ ಅಂತ ಹೇಳುವಂಥದ್ದು. ಸೊ ಹಾಗೆ ಸೊ ಅದೊಂದು ಎಷ್ಟೊಂದು ಚೆನ್ನಾಗಿದೆ, ಅದೊಂದು ಸ್ವಲ್ಪ ತಿಳ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಫಾಲೋ ಮಾಡೋದು ಬಿಡೋದು ಅದು ಇವತ್ತು ಎಲ್ಲರೂ ಒಳ್ಳೇದು ಎಷ್ಟೊಂದು ಇರುತ್ತೆ ಎಲ್ಲನೂ ಸಹ. ನಮ್ಗಳ್ದು ಅಷ್ಟೇ, ಎಷ್ಟೊಂದು ಸರಿ ನಾವು ಈ ಪ್ರೆಸೆಂಟ್ ಲೈಫ್ನ ಎಂಜಾಯ್ ಮಾಡೋದೇ ಭಾಳ ಜನ ಬಿಟ್ಬಿಡ್ತಾರೆ. ಸೊ ಅದನ್ನೆಲ್ಲನೂ ಅದಕ್ಕಿನ್ನೂ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಳೋದಕ್ಕೆ ಈ ಚಾರ್ವಾಕ ಫಿಲಾಸಫಿ ಎಲ್ಲ ನಿಮಗೆ ಹೆಲ್ಪ್ ಮಾಡಿದ್ದು. ಚಾರ್ವಾಕ ಇನ್ನೂ ಎಷ್ಟೊಂಡೆಲ್ಲ ಇದ್ದಾವೆ, ನಾನು ತಿಳಿದ ಮಟ್ಟಿಗೆ ಇಷ್ಟು ಹೇಳ್ತಾ ಇದ್ದೀನಿ, ನೆನಪಿಗೆ ಎಷ್ಟು ಬಂತು ಅಷ್ಟೇ ಹೇಳ್ತಾ ಇದ್ದೀನಿ. ಸೈಂಟಿಸ್ಟು ಅದೇ ಫಾಲೋ ಮಾಡ್ತಿದ್ದಾರಲ್ಲ. ಹಾಂ ಸೊ ಯಾಕಂದ್ರೆ ಅವರು ಪ್ರೂಫ್ ಇದ್ರೆ ತಾನೇ ಏನೋ ಒಂದು ಆಗಬೇಕು. ಇವಾಗ ಮಂಗಳ ಗ್ರಹದಲ್ಲೇ ಆಗಲಿ ಜೀವಿಗಳು ಬದುಕೋಕ್ಕೆ ಮಾತ್ರ ಏನಾದರೂ ಸಿಗುತ್ತೆ ಅಂತ ತಾನೇ ಸರ್ಚ್ ಮಾಡಿ. ಹಾಂ ಕರೆಕ್ಟ್. ಹಾಂ ಈಗಿಂದ ಅದೇ ಈ ಅಪ್ರೋಚ್ ಬರೋದಕ್ಕೆ ಚಾರ್ವಾಕ ತುಂಬ ಹೆಲ್ಪ್ ಮಾಡ್ತೀನಿ. ಸೈಂಟಿಫಿಕ್ ಅಪ್ರೋಚ್ ಇರೋದಕ್ಕೆ ಎಲ್ಲನೂ ಹೆಲ್ಪ್ ಮಾಡಿದೆ. ಬಟ್ ಎಲ್ಲನೂ ಸಹ ನಿಮ್ಗೆ ಲಾಜಿಕಲಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತೀವಿ. ಸೊ ಇವಾಗ ಏನು ಒಂದಷ್ಟು ವರ್ಷಗಳ ಮುಂಚೆ ಈ ವಿಡಿಯೋ ಕಾಲಿಂಗೆಲ್ಲ ಮಿರಾಕಲ್ ಅನಿಸ್ತಾ ಇತ್ತು. ನಮ್ಮಲ್ಲಿ ಅಶರೀರವಾಣಿಗಳು ಮತ್ತು ಟೆಲಿಪತಿ ಎಲ್ಲ ಒಂದು ಇದೆಲ್ಲ ಸುಮ್ಮನೆ ಏನೋ ಬರ್ಕೊಂಡು ಹೋಗ್ಬಿಟ್ಟವ್ರು ಅವರು, ಇಲ್ಲಿರೋರು ಅದು ಹೆಂಗೆ ಅಲ್ಲೆಲ್ಲೋ ಹಿಮಾಲಯ ಇರೋರ್ಗೆ ಅದು ಹೆಂಗೆ ಮೆಸೇಜ್ ತಲುಪಿಸ್ಬಿಟ್ರು, ಅದು ಹೆಂಗೆ ತಿಳಿಸ್ಬಿಟ್ರು ಅಂತೆಲ್ಲ. ಇವಾಗ ನಾವು ಇಲ್ಲಿರೋ ನಾವು ಎಲ್ಲೆಲ್ಲ ಮಾಡ್ತೀವಿ, ವೀಡಿಯೋ ಕಾಲ್ಸ್ ಎಲ್ಲ ಮಾಡ್ತೀವಿ. ಸೊ ಇಲ್ಲಿ ಶರೀರ ಏನು ಇರೋದಿಲ್ಲ, ಬಟ್ ಅವರು ವಾಯ್ಸ್ ಎಲ್ಲ ಕೇಳಿಸ್ತಾ ಇರತ್ತೆ, ಅಲ್ಲಿ ಹೇಳಿದ್ದು ಇಲ್ಲಿ ನಮಗೆ ಕೇಳಿಸ್ತಾ ಇರತ್ತೆ. ಈ ಥರ ಅಶರೀರವಾಗಿ ಎಷ್ಟೊಂದು ಅವತ್ತು ಮಿರಾಕಲ್ ಅನಿಸಿದ್ದು ಇವತ್ತು ಲಾಜಿಕಲ್ ಆಗಿದೆ. ಸೊ ಹಾಗೆ ಸೊ ಎಲ್ಲದಕ್ಕೂ ಸಹ ನಿಮ್ಗೆ ಲಾಜಿಕ್ ಸಿಗೋಲ್ಲ ಅಂತಲೂ ಕೆಲವೊಂದು ಅದು ನೀವು ಮತ್ತು ಲಾಜಿಕ್ ಇಲ್ಲ ಅಂದ ತಕ್ಷಣ ಅದಿಲ್ಲ ಅಂತಲೂ ನೀವು ಪ್ರೂವ್ ಮಾಡೋಕ್ಕಾಗಲ್ಲ ಅಂತ. ಸೊ ಈ ಎಲ್ಲದಕ್ಕೂ ನಿಮ್ಗೆ ತರ್ಕ ಇರೋದಿಲ್ಲ, ಬಟ್ ಆ್ಯಕ್ಚುಲಿ ಓವರ್ ದ ಪೀರಿಯಡ್ ಆಫ್ ಟೈಮ್ ನಿಮ್ಗೆ ತರ್ಕ ಸಿಗ್ಬೋದು. ಸೊ ಇವಾಗ ಲೈಟು ಇದೆಲ್ಲನೂ ಬಂದು ಬೆಂಕಿ ಇಲ್ದಲೇ ಬೆಳಕೆಲ್ಲ ಕಾಣುತ್ತೆ ಅನ್ನೋದು ಒಂದಷ್ಟು ವರ್ಷಗಳ ಮುಂಚೆ ಅದು ಇಲ್ಲಾಜಿಕಲ್, ಅದು ಆಗಲ್ಲ ಅಂತ. ಬಟ್ ಆಮೇಲೆ ಇವಾಗೆಲ್ಲ ಬರ್ತಾ ಇದೆಯಲ್ಲ ಬೆಳಕು, ಬೆಂಕಿನೇ ಇಲ್ಲ. ಸೊ ಇನ್ ಫ್ಯೂಚರಲ್ಲಿ ಬರ್ಬೋದು. ಸೊ ಇದನ್ನು ಹೇಳ್ಬೋದು. ಅದೇ ನಿಮ್ಗೆ ಅಲ್ಲೂ ಡಿಫೆಂಡ್ ಮಾಡೋಕ್ಕೆ ಭಾಳಷ್ಟು ಇದೆ. ಮತ್ತು ಇನ್ನೊಂದು ಇಟ್ಸ್ ಲಾಜಿಕಲ್, ಈ ತರ್ಕ ಅನ್ನೋದು ಬಂದು ಇಟ್ಸ್ ಎಷ್ಟು ಬುದ್ಧಿವಂತ ಅದ್ರ ಮೇಲೆ ಡಿಫೆಂಡ್ ಆಗುತ್ತೆ ಅಂತ. ಒಬ್ಬರು ಚೆನ್ನಾಗಿದೆ, ಒಬ್ಬ ಲಾಯರ್ ಇದ್ದಂತೆ. ಅವನ ಲಾಯರು ತುಂಬ ಫೇಮಸ್ ಲಾಯರ್. ಆ ಲಾಯರ್ ಏನು ಯಾವ ಕೇಸ್ ತೊಗೊಂಡ್ರು ಎಲ್ಲ ಗೆದ್ಬಿಡ್ತಾನೆ ಅಂತ ಲಾಯರು. ಅಷ್ಟು ಏನೋ ತುಂಬ ಫೇಮಸ್ಸು ಮತ್ತು ಅಷ್ಟು ಬುದ್ಧಿವಂತ ಲಾಯರ್ ಅವನು ಅಂತ. ಸೊ ಒಂದ್ಸರಿ ಏನಾಗುತ್ತೆ, ಹಿಂಗೆ ಎಲ್ಲೋ ಲಾಯರು ಒಂದ್ಸರಿ ಹೆಂಗೋ ಹಿಂದಿನ ದಿನ ಎಲ್ಲ ಪಾರ್ಟಿ ಗೀಟಿ ಮಾಡಿಬಿಟ್ಟಿರ್ತಾನೆ. ನೆಕ್ಸ್ಟ್ ದಿನ ಎದ್ಬಿಟ್ಟು ತಕ್ಷಣ ಕೇಸ್ ಶುರು ಆಗೋಗ್ಬಿಡುತ್ತೆ. ಮೇಲೆ ಹಂಗೆ ಎದ್ದೋಗ್ಬಿಡ್ತಾನೆ ಫೈಲ್ ಎತ್ಕೊಂಡು ಫೈಲು ಅಷ್ಟೊಂದು ರೀಡ್ ಮಾಡಲ್ಲ, ಸುಮ್ಮನೆ ಹಂಗೆ ಮೇಲ್ಮೇಲೆ ನೋಡಿಕೊಂಡು ವಾದಕ್ಕೆ ಇಳಿದ್ಬಿಡ್ತಾರೆ ಕೋರ್ಟ್ನಲ್ಲಿ. ವಾದ ಮಾಡಬೇಕಂದ್ರೆ ಅಲ್ಲಿ ಏನಾಗೋಗ್ಬಿಡುತ್ತೆ ಅಂದರೆ ವಾದ ಆ್ಯಕ್ಚುಲಿ ಇವ್ರ ಕಕ್ಷಿದಾರ ಇವ್ರ ಕಡೆ ವಾದ ಮಾಡೋದ್ರ ಬದಲು ಇವ್ರು ಆಪೋಸಿಷನ್ ಸೈಡ್ಗೆ ವಾದ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಇದರಲ್ಲಿ ಏನು ನಿದ್ದೆಗಣ್ಣಲ್ಲಿ. ಸೊ ಅವ್ರ ಪರ ವಾದ ಮಾಡೋಕ್ಕೆ ಶುರು ಮಾಡಿದ್ರೆ ಅಷ್ಟು ವಾದ ಮಾಡಿಬಿಡ್ತಾನಂತೆ. ಮಾಡಿ ಇನ್ನೇನು ಅವ್ನು ಪ್ರೂವ್ ಆಗಡೆ ಮಧ್ಯಾಹ್ನ ಲಂಚ್ ಬಿಟ್ಮೇಲೆ ಊಟಕ್ಕೆ ಬರ್ತಾರಲ್ಲ, ಒಂದು ಬ್ರೇಕ್ ಕೊಡ್ತಾರಲ್ಲ, ಬ್ರೇಕಿಗೆ ಬಂದಾಗ ಆಮೇಲೆ ಅವ್ರದ್ದು ಜೂನಿಯರ್ ಹೇಳಿದಂತೆ, ಏನಕ್ಕೆ ಸರ್ ನೀವು ನಮ್ಮ ಕಡೆ ವಾದ ಮಾಡಿದ್ರೆ ಅವ್ರ ಕಡೆ ವಾದ ಮಾಡಿಬಿಟ್ರಲ್ಲ ಅಂತ. ಅಯ್ಯೋ ನಿನ್ನ ಗ್ಯಾಪ್ಸಿದ್ರೆ ಒಳ್ಳೇದಾಯ್ತು ಅಂದ್ಬಿಟ್ಟು ಅವಾಗ ಹೋಗ್ಬಿಟ್ಟು ಇಷ್ಟೋ ತನಕ ವಾದ ಮಾಡೋದಲ್ಲ, ಇದೆಲ್ಲ ಅವ್ರು ಹೇಳ್ತಾರೆ ಅಂತ ನನಗೆ ಗೊತ್ತು, ಇವಾಗ ನಾನು ಹೇಳ್ತೀನಿ ನೋಡಿ, ಇವಾಗ ನಾನು ವಾದ ಮಾಡ್ತೀನಿ ನೋಡಿ ಅಂದ್ಬಿಟ್ಟು ಆಮೇಲೆ ವಾದ ಮಾಡ್ತಾರಂತೆ. ಸೊ ಇನ್ನೂ ಈಸಿಯಾಗಿ ಎದ್ಬಿಡ್ತಾನೆ. ಮತ್ತು ಆಪೋಸಿಷನ್ ಹೇಳೋ ಪಾಯಿಂಟೆಲ್ಲ ಇವನೇ ಮೊದಲು ಹೇಳ್ಬಿಟ್ಟಿದ್ದಂತೆ. ಸೊ ಎಲ್ಲ ಅವನು ಇದನ್ನ ಹೇಳ್ತಾನೆ, ಅದೆಲ್ಲ ನನಗೆ ಗೊತ್ತು, ಅದಕ್ಕೆ ನಾನು ಇವಾಗ ವಾದ ಮಾಡ್ತೀನಿ ಬಿಟ್ಟು ಇವಾಗ ವಾದ ಮಾಡ್ಬಿಟ್ಟು ಈಗ ಗೆಲ್ಲಿಸ್ತಾನಂತೆ ಕೇಸ್ನ. ಸೊ ಈ ಲಾಜಿಕ್ ಅನ್ನೋದು ಒಂಥರ ಲೋವರ್ ಲೆವೆಲಲ್ಲಿ ಹೇಳಿದ್ರೆ ವೇಷೆ ಇದ್ದಂಗೆ ಅಂತ. ಸೊ ಯಾರು ಇಂಟೆಲಿಜೆಂಟ್ ಇರ್ತಾರೋ ಅವ್ನಿಗೆ ಲಾಜಿಕ್ ಸಿಗ್ತಾ ಹೋಗುತ್ತೆ ಅಂತ. ಸೊ ಎಷ್ಟು ನೀನು ಬುದ್ಧಿವಂತ ಆಗಿರ್ತೀವಿ ಅಷ್ಟು ನಿಮಗೆ ಲಾಜಿಕ್ಸ್ಗಳು ಸಿಗ್ತಾ ಹೋಗುತ್ತೆ ಅಂತ. ಸೊ ಹಾಗೆ ಮತ್ತು ಲಾಜಿಕ್ ಬೇಸ್ ಮೇಲೆ ನಿಮ್ಗೆ ರಿಯಾಲಿಟಿ ಎಲ್ಲ ನೀನು ಇದು ಮಾಡ್ತೀನಿ ಅಂದರೆ ಸ್ವಲ್ಪ ಇದಾಗುತ್ತೆ ಅಂತ ಹೇಳುವಂಥದ್ದು. ಸೊ ಹೀಗೆ ಲಾಜಿಕ್ಸ್ ಹಿಂದೆ ಹೋಯ್ತು ಅಂದರೆ ಹಂಗಾಗತ್ತೆ. ಲಾಸ್ಟ್ ಒಂದು ಕ್ವಶನ್ ಇದೆ, ವಾಟ್ ಈಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಸಮಾಧಿ ಲೈಕ್? ಸಮಾಧಿ ಹೆಂಗೆ ಇರುತ್ತೆ, ಅದರ ಅನುಭವ ಹೆಂಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೂ ನನ್ನ ಯೋಗ್ಯತೆಗೆ ತುಂಬ ದೊಡ್ಡ ಕ್ವಶನ್ ಇದು. ಸೊ ಸಮಾಧಿ ಎಲ್ಲ ತುಂಬ ಮತ್ತು ಸಮಾಧಿ ಮತ್ತು ಇನ್ನೊಂದು ಹೇಳೋದು ನಾನು ಹೇಳ್ಕೊಂಡು ಹೋಗ್ಬೋದು, ಅಲ್ಲೋದಿದ್ದು ಇಲ್ಲೋದಿದ್ದು. ಆ ಬುಕ್ಕಲ್ಲಿ ಪತಂಜಲಿ ಯೋಗ ಸೂತ್ರಸಲ್ಲಿ ಹಿಂಗೆ ಬರೆದರೆ, ಹಠಯೋಗದಲ್ಲಿ ಹಿಂಗೆ ಬಂದರೆ, ಇದನ್ನೆಲ್ಲ ನಾನು ಹೇಳ್ತಾ ಹೋಗ್ಬೋದು. ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ, ಅದು ಇದು ಸಮಾಧಿ ಅಂದರೆ ನಿಮಗೆ ಏನು ಶಿವಶಕ್ತಿ ಸಂಯೋಗ, ಅದಾದಮೇಲೆ ನೀವು ಬರ್ತ್ ಆ್ಯಂಡ್ ಡೆತ್ ಸೈಕಲಿಂದ ಆಚೆ ಹೋಗ್ತೀರಿ, ಇದೆಲ್ಲ ನಾನು ಹೇಳ್ಬೋದು. ಹೆಂಗೆ ಅಂದರೆ ನಾನು ಹೇಳೋದಕ್ಕೂ ನೀವು ಅದನ್ನ ಅನುಭವ ಮಾಡೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಮತ್ತು ಇದೊಂದು ಈ ಜ್ಞಾನ ಅನ್ನೋದು, ಈ ನಾಲೆಜ್ ಅನ್ನೋದು ಹೆಂಗೆ ಅಂದರೆ ಒಂದು ಹಂತಕ್ಕೆ ಹೋದ್ಮೇಲೆ ಒಂಥರ ಇಲ್ಯೂಷನ್ಗೆ ತೊಗೊಂಡೋಗ್ಬಿಡುತ್ತೆ, ಒಂಥರ ಭ್ರಮೆಗೆ, ನಿಮಗೆಲ್ಲ ಗೊತ್ತು ಅನ್ನೋ ಭ್ರಮೆಗೆ ತೊಗೊಂಡೋಗ್ಬಿಡುತ್ತೆ. ಬಟ್ ಆ್ಯಕ್ಚುಲಿ ನಮ್ಗೆ ಗೊತ್ತಿರಲ್ಲ. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಇವಾಗ
ನಾನು ಇವಾಗ ಕುತ್ಕೊಂಡು ಮೌಂಟ್ ಎವರೆಸ್ಟ್ದು ಇರೋ ಬರೋ ಬುಕ್ ಎಲ್ಲ ಓದ್ತೀನಿ, ಮೌಂಟ್ ಎವರೆಸ್ಟ್ ಇರೋ ಬರೋ ಪಾಡ್ಕಾಸ್ಟ್ ಎಲ್ಲ ಕೇಳ್ತೀನಿ, ಅಲ್ಲಿ ಹೋಗಿ ಬಂದಿರೋಲ್ಲ ವಿಚಾರಿಸ್ತೀನಿ, ಎಲ್ಲ ವಿಚಾರಿಸ್ಕೊಂಡು ಆಮೇಲೆ ನಂಗೆ ಒಂದು ಪಾಯಿಂಟ್ ನನಗೆ ಅಂದರೆ ಮೌಂಟ್ ಎವರೆಸ್ಟ್ ನನಗೆ ಗೊತ್ತು ಅನ್ನೋ ಬಂದುಬಿಡುತ್ತೆ. ಬಟ್ ಆ್ಯಕ್ಚುಲಿ ನನಗೆ ಮೌಂಟ್ ಎವರೆಸ್ಟ್ ಗೊತ್ತಿರಲ್ಲ, ಮೌಂಟ್ ಎವರೆಸ್ಟ್ ಬಗ್ಗೆ ನನಗೆ ಗೊತ್ತಷ್ಟೇ. ಹಾಗೆ ಸಮಾಧಿ ನಾನು ಯಾವತ್ತು ಸಮಾಧಿಗೆ ಹೋಗಿಲ್ಲ, ಸಮಾಧಿ ಬಗ್ಗೆ ಬೇಕಾದ್ರೆ ಹೇಳಬೇಕು ಅಂದರೆ ಒಂದಷ್ಟು ಹೇಳ್ತೀನಿ, ಬಟ್ ಸಮಾಧಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಬಟ್ ನೀವು ಎಕ್ಸ್ಪೀರಿಯೆನ್ಸ್ ಮಾಡೋವರೆಗೂ ನೀವು ಹೇಳೋದು ಅಷ್ಟು ಇದಾಗಿಲ್ಲ. ನಾನು ಒಂದ್ಸಲ ಮೌಂಟ್ ಎವರೆಸ್ಟ್ ಹೋಗಿದ್ರೆ ನಾನು ಹೇಳ್ಬೋದು ಮೌಂಟ್ ಎವರೆಸ್ಟ್ ಹಿಂಗಿರುತ್ತೆ ಹಂಗಿರುತ್ತೆ ಅಂತ. ಬಟ್ ನಾನು ಮೌಂಟ್ ಎವರೆಸ್ಟ್ಗೆ ಹೋದರೆ ಮೌಂಟ್ ಎವರೆಸ್ಟ್ ಬಗ್ಗೆ ಅವರು ಹೇಳಿದೆಲ್ಲ ಕೇಳ್ಕೊಂಡು ನಾನು ಮೌಂಟ್ ಎವರೆಸ್ಟ್ ಹಿಂಗಿರುತ್ತೆ ಅಂತ ಹೇಳೋದು ಅಷ್ಟು ವ್ಯತ್ಯಾಸ. ಮತ್ತು ಇನ್ನೊಂದು ಈ ಸಮಾಧಿ ಸ್ಟೇಟ್ ಇದೆಲ್ಲ ಒಂದು ಒಬ್ಬರು ಒಂದೊಂದು ಫೀಲಿಂಗ್ ಆಗ್ತಾಯಿದೆ, ಒಬ್ಬರಿಗೆ ಒಂದೊಂದು ಅನುಭವಕ್ಕೆ ಬರ್ತಾ ಇರುತ್ತೆ. ಸೊ ಮತ್ತು ನಿಮ್ಮ ಅನುಭವ ನನಗಾಯಿತು ಅಂತಲ್ಲ, ಮತ್ತು ನಿಮ್ಮ ಅನುಭವನೇ ಬೇರೆ ಇರುತ್ತೆ, ಅವ್ರ ಅನುಭವನೇ ಇರುತ್ತೆ, ಇನ್ನೊಬ್ಬರ ಅನುಭವನೇ ಇರುತ್ತೆ. ಸಮಾಧಿ ಇರಲಿ ಇವಾಗ ಈ ವರ್ಷ ಲಾಸ್ಟ್ ವರ್ಷ ಹಿಮಾಚಲ್ ಪ್ರದೇಶಕ್ಕೆಲ್ಲ ಮನೇಲಿ ಎಲ್ಲ ಹೋದವರು ತುಂಬ ಚೆನ್ನಾಗಿತ್ತು ಸರ್, ಸಖತ್ತಾಗಿತ್ತು ಫೀಲಿಂಗು, ಹೋಗಿ ಬಂದಿದ್ದು ತುಂಬ ಚೆನ್ನಾಗಿ ಅನಿಸ್ತು ಅಂತ ಹೇಳಿದ್ರು. ಈ ವಾರ ಹೋಗಿ ಬಂದವರು ಈ ಸರಿ ಹೋಗಿ ಬಂದವರು ಎಲ್ಲ ಫುಲ್ಲು ಏನು ಲ್ಯಾಂಡ್ ಸ್ಲೈಡು ಅದು ಇದು ಓವರ್ ಮೇಘಸ್ಫೋಟ ಅದು ಇದೆಲ್ಲ ಆಗಿ ಸಿಕ್ಕಾಪಟ್ಟೆ ಈ ಸರಿ ಸಿಕ್ಕಾಪಟ್ಟೆ ವೆದರ್ ಹೆಚ್ಚು ಕಡಿಮೆ ಆಗಿ ರೋಡ್ಸ್ ಎಲ್ಲ ಬ್ಲಾಕ್ ಆಗಿ ಕಿಲೋಮೀಟರ್ ಗಟ್ಟಲೆಲ್ಲ ಚಳಿಲಿ ನಡ್ಕೊಂಡು ಹೋಗಿ ಈ ಸರಿ ಹೋಗಿ ಬಂದವ್ರು ಕೇಳ್ತು ಅಂದರೆ ಅಯ್ಯೋ ಅದು ಸವಾಸನೆ ಬೇಡಪ್ಪ, ಮನೇಲಿ ಹೋಗೋದೇ ಬೇಡ, ಆರಾಮಾಗಿ ಇಲ್ಲೇ ಇರ್ಬೋದಾಗಿತ್ತು ಅನ್ನೋ ಥರ ಹೇಳ್ತಾರೆ. ಸೊ ಇಟ್ ಡಿಪೆಂಡ್ಸ್. ಹಂಗಂತ ಅದು ಸರಿನಾ ಇದು ಸರಿನಾ, ಹೋದ ಸರಿ ಹೋದವ್ರು ಸರಿನಾ ಈ ಸರಿ ಹೋದವ್ರು ಸರಿನಾ ಅಂತಂದರೆ ಅವ್ರ ಅನುಭವ ಬೇರೆ ಇವ್ರ ಅನುಭವನೇ ಬೇರೆ. ಇನ್ ದ ಸೇಮ್ ವೇ ಸಮಾಧಿ ಅನ್ನೋದು ಈಗ ನನ್ನ ಅಭ್ಯಾಸಕ್ಕೆ, ಬಟ್ ಇದೆಲ್ಲ ತಿಳ್ಕೊಂಡು ನಮ್ಮ ಅಳವಡಿಸ್ಕೊಂಡು ನಾವು ಅಭ್ಯಾಸ ಮಾಡಿ ನಮಗೇನು ಅನ್ನಿಸ್ತು ಅಂತ ಅದು ನಮ್ಮ ಸ್ಪೇಸ್ ನಮಗೇನೆ. ಅದಕ್ಕೆ ಅವ್ರದ್ದು ಯಾರೋ ಎಕ್ಸ್ಪೀರಿಯೆನ್ಸ್ ತೊಗೊಂಡು ನಮ್ಗೆ ಹಾಕ್ಕೊಳಕ್ಕಾಗಲ್ಲ, ನಮ್ಮ ಇನ್ನೊಬ್ರದ್ದು ಎಕ್ಸ್ಪೀರಿಯೆನ್ಸ್ ತೊಗೊಂಡು ನಮ್ಗೆ ತೊಗೊಳಕ್ಕಾಗಲ್ಲ. ಸೊ ಎಲ್ಲರದ್ದು ಅವ್ರದ್ದು ಎಕ್ಸ್ಪೀರಿಯೆನ್ಸು ಅಭ್ಯಾಸ ಮಾಡಿದ್ರೆ ಈಗೇನೋ ನಾನು ಅಭ್ಯಾಸ ಮಾಡಿದ್ರೆ ನನಗೆ ಏನೋ ಸಮಾಧಿ ಎಕ್ಸ್ಪೀರಿಯೆನ್ಸ್ ಬೇರೆ ಥರ ಇರುತ್ತೆ, ನೀವು ಅಭ್ಯಾಸ ಮಾಡೋದು ನಿಮ್ಮ ಸಮಾಧಿ ಎಕ್ಸ್ಪೀರಿಯೆನ್ಸೇ ಬೇರೆ ಥರ ಇರುತ್ತೆ ಅಂತ ನಾನೆಲ್ಲ ಹೇಳ್ತಾ ಇದ್ದು ದೊಡ್ಡ ದೊಡ್ಡ ಏನು ಸ್ಕ್ರಿಪ್ಚರ್ಸ್ಗಳೂ ಅದನ್ನೇ ಹೇಳುವಂಥದ್ದು. ಸೊ ಆ ಥರ ಇರುತ್ತೆ. ಇಷ್ಟು ಕ್ವಶನ್ಸ್ಗಳು ಕಳಿಸಿದ್ದು ಎಲ್ಲದಕ್ಕೂ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಉತ್ತರ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಮಿಕ್ಕಿದೇನ ನಿಮ್ದೇನ ಡೌಟ್ಸ್ಗಳಿದ್ರೆ ಯು ಕ್ಯಾನ್ ಜಸ್ಟ್ ಫೀಲ್ ಫ್ರೀ ಟು ಆಸ್ಕ್. ಸೂರ್ಯ ನಮಸ್ಕಾರ ಮಾಡಿದ್ರೆ ಎಲ್ಲ ಆಸನ ಹೇಳ್ಕೊಡ್ತೀರಲ್ಲ ನೀವು, ಎಲ್ಲಕ್ಕಿಂತ ಬೆಸ್ಟ್ ಸೂರ್ಯ ನಮಸ್ಕಾರ ಅಷ್ಟು ಮಾಡಿದ್ರೆ ಸಾಕು. ಅದನ್ನ ಮಾಡಿದ್ರೆ ಸಾಕು, ಬೇರೆ ಆಸನಗಳು ಯಾವುದು ಮಾಡೋಕ್ಕಾಗಿಲ್ಲ ಅಂತಂದರೆ ಇಲ್ಲ ಎಲ್ಲ ಆಸನಗಳು ಮಾಡಿದ್ರೆ ಬರೀ ಸೂರ್ಯ ನಮಸ್ಕಾರ ಒಬ್ಬೊಬ್ಬರಿಗೆ ಬೇರೆ ಆಸನಗಳನ್ನು ಮಾಡೋಕ್ಕಾಗಲ್ಲ. ಬಟ್ ಬಾಡಿ ಫುಲ್ ಸ್ಟ್ರೆಚಬಲ್ ಆಗುತ್ತೆ. ಸೂರ್ಯ ನಮಸ್ಕಾರದಲ್ಲೇ ಎಲ್ಲ ಚೆನ್ನಾಗಿದಾಗುತ್ತೆ. ಇಲ್ಲ, ಸೂರ್ಯ ನಮಸ್ಕಾರದಲ್ಲಿ ಅದು ಏನಕ್ಕೆ ಹೇಳೋದು ಹಂಗಂದರೆ ನಿಮಗೆ ಕೆಲವ್ರು ಏನಾಗುತ್ತೆ ಅಂದರೆ ಏನೂ ಮಾಡೋದಕ್ಕೆ ಸಮಯನೇ ಸಿಗ್ತಾ ಇರೋಲ್ಲ. ಸೊ ಇರೋದೊಂದು ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಸಮಯ ಸಿಗ್ತಾ ಇರುತ್ತೆ. ಸೊ ಅದಕ್ಕೆ ಏನು ಹೇಳ್ತೀವಿ ಅಂದರೆ ನಿಮಗೇನು ಸಮಯನೇ ಸಿಕ್ಕಿಲ್ಲ, ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಕಡೆಯ ಪಕ್ಷ ಸೂರ್ಯ ನಮಸ್ಕಾರ ಮಾಡಿ ಅಂತ ಹೇಳೋದು. ಅದರಲ್ಲಿ ಫ್ರಂಟ್ ಬೆಂಡ್ ಆಗುತ್ತೆ, ಬ್ಯಾಕ್ ಬೆಂಡ್ ಆಗುತ್ತೆ, ಮತ್ತು ಉಸಿರಾಟದ ಸಹ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದಕ್ಕೆ ಸೂರ್ಯ ನಮಸ್ಕಾರ ನೀವು ಮಾಡಿದ್ರೆ ಸಾಕು ಅಂತ ಹೇಳುವಂಥದ್ದು. ಹಂಗಂತ ಇಡೀ ಯೋಗ ಪ್ರಾಕ್ಟೀಸ್ಗೆ ಸೂರ್ಯ ನಮಸ್ಕಾರ ರಿಪ್ಲೇಸ್ಮೆಂಟ್ ಅಂತಲ್ಲ. ಸೊ ಯೋಗಾಸನಗಳಿಗೆ ಅದರದ್ದೇ ಆದ ಪ್ರಾಮುಖ್ಯತೆಗಳಿದ್ದಾವೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಸೂರ್ಯ ನಮಸ್ಕಾರ ನಿಮ್ಗೆ ಟ್ವಿಸ್ಟಿಂಗ್ ಮಾಡೋದಲ್ಲ ಯಾವುದೂ ಇಲ್ಲ ಸೂರ್ಯ ನಮಸ್ಕಾರದಲ್ಲಿ. ಸೊಂಟ ತಿರುಗಿಸೋದು ಹಿಂಗೆಲ್ಲ ಮಾಡೋವಂಥದ್ದು, ಮತ್ತು ಮಂಡಿ ಸ್ಟ್ರೆಂತ್ ಆಗುವಂಥದ್ದು. ಸೊ ಇದೆಲ್ಲ ಅದೇ ಮಂಡಿ ಸ್ಟ್ರೆಂತ್ ಆಗೋದು ಬೇರೆ ಆಸನಗಳು, ಬೇರೆ ಪ್ರಾಕ್ಟೀಸ್ಗಳೆಲ್ಲ ಬಹಳಷ್ಟಿದ್ದಾವೆ. ಸೊ ಹಾಗೆ ಅದ್ರದ್ದು ಅಂತ ಪ್ರಾಮುಖ್ಯತೆ ಇದೆ, ಮತ್ತು ಬೇರೆ ಆಸನಕ್ಕೆ ಅದ್ರದ್ದು ಅಂತ ಪ್ರಾಮುಖ್ಯತೆ ಇದೆ. ಅದಕ್ಕೆ ಇದನ್ನು ರಿಪ್ಲೇಸ್ಮೆಂಟ್ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಅದೇ ಗರಿಷ್ಠ ಪ್ರಮಾಣದ ಏನು ನಮಗೆ ಪ್ರಯೋಜನಗಳು ಸೂರ್ಯ ನಮಸ್ಕಾರದಲ್ಲಿ ಸಿಕ್ಕತ್ತೆ. ಬಟ್ ರಿಪ್ಲೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡಬೇಡ. ಯಾರು ಏನೂ ಮಾಡ್ತಾಯಿಲ್ಲ ಅಂದರೆ ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಸಜೆಸ್ಟ್ ಮಾಡ್ಬೋದು. ಸೊ ಆ ಕಾಂಟೆಕ್ಸ್ಟಲ್ಲಿ ಹಂಗೆ ಹೇಳ್ತಾರೆ ಅಷ್ಟೇ. ಇಶ್ಯೂಸ್ ಇದ್ದರೆ ಮಾತ್ರ ಅದು ಮಾಡೋದು ಬೇಡ ಸರ್. ಹಾಂ, ಇಶ್ಯೂಸ್ ಇದ್ದರೆ ಅವರು ಅದು ಮಾಡೋದು ಬೇಡ. ಈಗ ಬ್ಯಾಕ್ ಪೇಯ್ನ್ ಈ ಥರದ್ದೆಲ್ಲ ತುಂಬ ಎಕ್ಸ್ಟ್ರೀಮ್ ಬ್ಯಾಕ್ ಪೇಯ್ನ್ ಏನಾದ್ರು ಮಾಡ್ಬೋದು. ಬಟ್ ಅದಕ್ಕೆಲ್ಲ ಕೆಲವೊಂದೆಲ್ಲ ಈ ಹಸ್ತಪಾಸನ ಮಾಡ್ಬೇಕಂತ ಮಂಡಿ ಮಡ್ಸ್ಕೊಂಡು ಹಸ್ತಪಾಸನ ಮಾಡೋವಂಥದ್ದು. ಮತ್ತು ಈ ಥರ ಕೆಲವೊಂದಿದೆ, ಇವಾಗ ನೆಕ್ ಪೇಯ್ನ್ ಇರೋವಂಥವ್ರು ಊರ್ಧ್ವಾಸನ ಮಾಡಿ ಕುತ್ತಿಗೆ ಹಿಂದಕ್ಕೆ ಹಾಕಬಾರ್ದು ಅಂತ ಹೇಳ್ತೀವಿ. ಸೊ ಈ ಥರದೆಲ್ಲ ಕೆಲವೊಂದೆಲ್ಲ ಅದನ್ನ ಚೂರು ಫಾಲೋ ಮಾಡಿಕೊಂಡು ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ಕೊಂಡು ಆಮೇಲೆ ಮಾಡ್ಬೋದು. ಸೊ ಸೊ ಎನಿ ಅದರ್ ಡೌಟ್ಸ್? ಇಲ್ಲ, ಓಕೆ. ಹಂಗಂದ್ರೆ ಅಷ್ಟೊಂದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಡೌಟೇ ಬರ್ದಿರೋ ಥರ ಅಷ್ಟೊಂದು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಲಿಲ್ವಾ? ಸೊ ಯೋಗದಲ್ಲಿ ನಾನು ಯಾವುದು ಆ ಥರ ಅದು ಇದು ಅಡ್ವರ್ಟೈಸ್ಮೆಂಟ್ ಏನು ಕೊಡಲ್ಲ ಅಂತ ಹೇಳ್ತೀರಾ, ಬಟ್ ಮೆಡಿಕಲಲ್ಲೆಲ್ಲ ಇದು ಕೊಡೋದೇ ಸಜೆಷನ್ ಕೊಡೋದೇ ಯೋಗ ಮಾಡಿ, ಎಕ್ಸಸೈಸ್ ಮಾಡಿ, ಏನೇ ಸ್ಟ್ರೆಸ್ ಇರಲಿ ಏನೇ ಇರಲಿ, ಸರ್ಜರಿ ಪೇಷಂಟ್ಗೂ ಹೇಳೋದು ಸಜೆಷನ್ ಮಾಡೋದೇ ಇದೆ. ಎಲ್ಲ ಇದು ಮಾಡ್ತಾರೆ. ಬಟ್ ಅಷ್ಟೊಂದು ಇದೆ. ಬಟ್ ನೀವು ಹೇಳಿದ್ರಲ್ಲ ಇವಾಗ ಅದ್ರ ಬಗ್ಗೆ ಏನು ಅಷ್ಟೊಂದು ಮಾಮೂಲಿ ಯೋಗ ಮಾಡಬೇಕು, ನನಗೆ ಗೊತ್ತಿರೋಷ್ಟು ನಾನು ಹೇಳ್ಕೊಡ್ತೀನಿ ಅಂತ. ಓಕೆ.
ಹಿಂಗೆ ಮತ್ತೆ ಇದ್ರಲ್ಲೂ ಅಷ್ಟೇ ಸೈಕಾಲಜಿಲಿ ಅವರು ಸೈಕೆಟಿಸ್ಟು ಅದನ್ನೇ ಹೇಳಿದ್ರು. ಹಾಂ ಹಾಂ ನಾನು ಇವಾಗ ಹೇಳ್ದಂಗೆ ನಾನು ಹೇಳ್ತೀನಿ ವೇಟ್ ಇದ್ದಕ್ಕಿದೆ ನಿಮ್ಗೆ ಏನಾಗ್ತಿದೆ ಅದು ಅದು ಅವ್ರು ಇವಾಗ ಹೇಳಿದ್ರು ಹಾರ್ಮೋನ್ಸ್ ಹಾಂ ಹಾಂ ಪ್ರೆಷರ್ ಜಾಸ್ತಿ ಆಯಿತು, ಸ್ಟ್ರೆಸ್ ಜಾಸ್ತಿ ಆಯಿತು. ಹ್ಞೂ ನಿಮ್ಗೆ ಅದೆಲ್ಲ ರಿಲ್ಯಾಕ್ಸ್ ಆಗಬೇಕು ಯೋಗ ಹಾಂ ಮತ್ತೆ ಮೆಡಿಟೇಷನ್ ಮತ್ತೆ ಅದೇ ಸ್ಲೀಪಿಂಗ್. ಹಾಂ ಆಮೇಲೆ ಸ್ವಲ್ಪ ಸ್ವಲ್ಪ 2 hours ಬ್ರೇಕ್ ಸ್ವಲ್ಪ ಸ್ವಲ್ಪ ಹೆವಿ ಬೇಡ ಸ್ವಲ್ಪ ಸ್ವಲ್ಪ ಕರೆಕ್ಟ್. ಆ ಥರ ಡಾಕ್ಟರ್ಸು ಅದನ್ನೇ ಬೆಸ್ಟ್ ಸಜೆಷನ್ ಕೊಡೋದು ಇದು ಮತ್ತು ಅದೇ ಇವಾಗ ಒಂಚೂರು ಅವೇರ್ನೆಸ್ ಎಲ್ಲ ಬರ್ತಾ ಇದೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ ಒಂದು ಎಲ್ಲ ಲಾಜಿಕ್ಸ್ನೂ ಒಂದು ಹಂತಕ್ಕೆ ಹೋದ್ಮೇಲೆ ಡೆಡ್ ಎಂಡಿಗೆ ಹೋಗಿ ರೀಚ್ ಆಗಿಬಿಡುತ್ತೆ. ಸೊ ಇವಾಗ ಡಾಕ್ಟರ್ಸ್ ಎಲ್ಲ ಮಾಡೋದೆಲ್ಲ ಮಾಡ್ತಾರೆ, ಎಲ್ಲ ಅವ್ರು ಟ್ರೀಟ್ ಮಾಡೋದು ಅವ್ರ ಕೈಯಲ್ಲಿ ಆಗೋದೆಲ್ಲ ಮಾಡಿರ್ತಾರೆ. ಆವಾಗಲೂ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸಿಗ್ತಾ ಇಲ್ಲ ಅಂದಾಗ ಏನು ಮಾಡ್ತಾರೆ, ಸೊ ಅವಾಗ ನೆಕ್ಸ್ಟ್ ಆಪ್ಷನ್ ಸ್ಟ್ರೆಸ್ ಜಾಸ್ತಿ ಇದೆ, ಅದಕ್ಕೆ ನೀವು ಅದಕ್ಕೆ ಹೋಗಿ ಅಂತ. ಇಲ್ಲಿ ಯೋಗದಲ್ಲಿ ಬಂದಾಗಲೂ ಸಹ ಅಷ್ಟೇ, ಯೋಗದಲ್ಲೇ ಎಲ್ಲ ಮ್ಯಾಕ್ಸಿಮಮ್ ಏನೇನು ಮಾಡೋಕ್ಕಾಗ್ತದೆ ಎಲ್ಲ ಮಾಡೋದು. ಇಲ್ಲೂ ಅಕಸ್ಮಾತ್ ಆಗಿಲ್ವಾ ಅವಾಗ ನೆಕ್ಸ್ಟ್ ಏನು ಹೇಳೋದು, ಕರ್ಮ ದೇವ್ರದ್ದು ಹಂಗೆ ಹಿಂಗೆ ಅಂತ. ಸೊ ಇಟ್ಸ್ ಸಮಾನ್ ಒಂದು ಪಾಯಿಂಟ್ಗೆ ಬಂದಮೇಲೆ ಇವ್ರ ಮೇಲೆ ಇದು ಹಿಂಗೆ ಹೋಗ್ತಾ ಇದ್ದು ನೆವರ್ ಎಂಡಿಂಗ್, ಇದು ನಿಮಗೆ ಉತ್ತರಗಳು ಸಿಗೋದಿಲ್ಲ. ಯೋಗದಲ್ಲಿ ಎಲ್ಲ ವಾಸಿ ಆಗಿಬಿಡುತ್ತೆ ಅಂತಲೇ ಏನಿಲ್ಲ. ಯೋಗದಲ್ಲಿ ಎಷ್ಟೊಂದು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಕೆಲವೊಂದು ಸರಿ ಡೆಡ್ ಎಂಡ್ ಹೋಗಿ ರೀಚ್ ಆಗ್ತೀವಿ. ಅದನ್ನು ಮಾಡಿ ಎಲ್ಲ ಇದು ಮಾಡೋದನ್ನು ಸಹ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಏನಕ್ಕೆ ಅವ್ರಿಗೆ ಅದು ಕ್ಯೂರ್ ಆಗ್ತಾಯಿಲ್ಲ, ಏನಕ್ಕೆ ಅವ್ರಿಗೆ ಸಮಸ್ಯೆ ಕಾಣ್ತಾ ಇದೆ ಅಂದರೆ ಗೊತ್ತಾಗ್ತಾ ಇರಲ್ಲ. ಆವಾಗ ಕರ್ಮ ಅಷ್ಟು ಹೇಳಿದ್ರೆ ತಿರ್ಗಿ ಅಲ್ಲಿ ಯಾರು ಹೋಗೋಲ್ವಲ್ಲ, ಕರ್ಮ ದೇವ್ರ ಹತ್ರ ಹೋಗಿ ಕೇಳೋಕ್ಕಾಗಲ್ವಲ್ಲ. ಸೊ ಹಂಗೆ ಹೋದ್ಮೇಲೆ ಹಂಗೆ ಹೋಗ್ತಾ ಇರುತ್ತೆ. ಸೊ ಹೆಚ್ಚು ಕಡಿಮೆ ಅದೇ ಅದೇ ಇದರಲ್ಲಿ ಹೋಗ್ತಾ ಇರುತ್ತೆ. ಹಾಂ ಮತ್ತೆ ಇನ್ನೊಂದು ನಮ್ಮ ಯೋಗ ಅನ್ನೋದು ನಮ್ಮ ಹಿರಿಯರಿಂದನೇ ಲೈಕ್ ರೂಟಿಂದನೇ ಇದೆ. ಸೊ ಕೆಲವೊಂದು ಟೈಮ್ ಅದು ಬ್ರೇಕ್ ಆಗಿದೆ, ಈಗ ಮತ್ತೆ ಕಂಟಿನ್ಯೂ ಮತ್ತೆ ರೂಟ್ಗೆ ಹೋಗ್ತಿದ್ದಾರೆ. ಹಾಂ ನಿಜ. ಸೊ ಅದು ಮುಖ್ಯ. ಮೋಸ್ಟ್ಲಿ ಈಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆಗ್ತಿದೆ ಎಲ್ಲ ಕಡೆ ಹೋದಾಗ. ಹಾಂ ಎಸೆನ್ಷಿಯಲ್ ಫಸ್ಟ್ ಸುಮ್ಮನೆ ಎಕ್ಸರ್ಸೈಸ್ ಮಾಡಿ ಅಂದರೆ ಈಗ ಜಾಸ್ತಿಯಾಗಿ ಯೋಗ ಮಾಡಿ ರೆಕಮೆಂಡ್ ಮಾಡ್ತಾರೆ. ಅಂದರೆ ಸ್ವಲ್ಪ ಕರೆಕ್ಟ್. ಈ ಹಾಸ್ಪಿಟಲ್ಸ್ ಅಲ್ಲೆಲ್ಲ ಯೋಗ ಸ್ಪೆಷಲೈಸ್ ಯೋಗ ಮಾಡಿರೋರು ಸ್ಪೋರ್ಟ್ಸ್ ಫಿಟ್ನೆಸ್ ಮಾಡ್ತಾರಲ್ಲ ಆ ಥರ ಓಪನ್ ಆಗಿದೆ ತುಂಬ ಜನ ಇವಾಗ ಹಾಸ್ಪಿಟಲಲ್ಲಿ ಯೋಗ ಟ್ರೈನರ್ಸು ಅಥವಾ ಯೋಗದಲ್ಲಿ MSc ಡಿಗ್ರಿ ಯೋಗ ಥೆರಪಿಸ್ಟ್ ಅಂತ ಬರ್ತಾರೆ. ಸೊ ಈಗ ರೀಸೆಂಟ್ ಟ್ರೆಂಡ್ ಏನಂದ್ರೆ ಏನೇ ಇದ್ರು ಯೋಗ ಮಾಡಿ ಈ ಎಕ್ಸರ್ಸೈಸ್ ಮಾಡಿ ಅಂತ ನೀವು ಹೇಳಿದ್ದು ಅದಕ್ಕೆ ಕಾಂಟ್ರಡಕ್ಷನ್ ಆಗಿತ್ತು, ಅದಕ್ಕೆ ಅವ್ರ ಕ್ವಶನ್ ಕೇಳಿ. ಓಕೆ ಈ ಥರ ಹೇಳ್ತೀರಾ ಅಲ್ಲಿ ಈ ಥರ ಹೇಳ್ತಾ ಇದ್ದಾರೆ, ಅವ್ರು ಕರೆಕ್ಟಾ ನೀವು ಕರೆಕ್ಟಾ? ಈಗ ನಾನೇನು ಹೇಳಿದ್ದು ಮೊದಲು ಅಲ್ಲ ಇವಾಗ ನೀವು ಹೇಳ್ತೀವಲ್ಲ ಸರಿ ಹೋಗುತ್ತೆ ಅಂತ ಏನೂ ಇಲ್ಲ, ಹೋಲಿಸ್ಟಿಕ್ ಅದು ಎಲ್ಲ ಮೆಡಿಕಲ್ ಇದರಲ್ಲಿ ಅದಕ್ಕೆ ಅಂತ ಯೋಗದಲ್ಲಿ ಏನೂ ಇಲ್ಲ, ಎಲ್ಲ ಮಾಡಬೇಕು. ಮಾಡ್ತಾ ಅದೊಂದು ಚೂರು ಇಂಪ್ರೂವ್ ಆಗುತ್ತೆ. ಇವಾಗ ಅಲ್ಲಿ ಟ್ರೈನಿಂಗ್ ಅಲ್ಲೆಲ್ಲ ಏನು ಹೇಳ್ತಾರೆ ಅಂದರೆ ನಿಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ ಅಂತ ಹೋದ್ರೆ ನಿಮಗೆ ಥೈರಾಯ್ಡ್ PCOD ಇದೆ, ಈ ಥರ ಯೋಗ ಮಾಡಿ ಅಂತ ಅಲ್ಲೇ ಓಕೆ. ಫಿಸಿಯೋಥೆರಪಿಲಿ ಯೋಗನೇ ಅವರು ಎಕ್ಸೈಸ್ ಯೋಗ ಟೈಮಲ್ಲೇ ಈಗ ಪ್ರೆಗ್ನೆಂಟ್ ಡೆಲಿವರಿ ಟೈಮಲ್ಲೂ ಅವ್ರಿಗೆ ಯೋಗನೇ ಎಕ್ಸೈಸ್. ಸೊ ಟಾರ್ಗೆಟೆಡ್ ಯೋಗ ಇದೆ. ಇಷ್ಟೊಂದು ಅದೇ ಚೆನ್ನಾಗಿ ಯೂಸ್ ಆಗುತ್ತೆ. ಮತ್ತು ಡಾಕ್ಟರ್ಸು ಅವರು ಅದೇ ಸಜೆಸ್ಟ್ ಮಾಡೋದು, ಸೈಕೆಟಿಸ್ಟು ಅದೇ ಸಜೆಸ್ಟ್ ಮಾಡೋದು, ಮೆಡಿಟೇಷನ್ ಮಾಡಿ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಯೋಗ ಮಾಡಿ ರಿಲ್ಯಾಕ್ಸ್ ಆಗುತ್ತೆ. ಬಟ್ ಯಾರು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಅಂತ ಏನು ಹೇಳಲ್ಲ. ಕಂಪ್ಯಾರಿಟಿವ್ಲಿ ಯೋಗಾಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಮತ್ತು ಇವಾಗ ಎಷ್ಟೊಂದು ನಿಮ್ಗೆ ಸೈಂಟಿಫಿಕಲ್ ಬ್ಯಾಕ್ ತುಂಬ ಇವಾಗಿದೆ, ರಿಸರ್ಚ್ಗಳು ನಡೀತಾನೆ ಇರುತ್ತೆ. ಎಷ್ಟೊಂದು ರಿಸರ್ಚ್ಗಳು ನಿಮಗೆ ಸೈಂಟಿಫಿಕಲ್ನು ಪ್ರೂವ್ ಮಾಡ್ತದೆ. ಯೋಗ ಪ್ರಾಕ್ಟೀಸ್ಗಳು ನಿಮಗೆ ಎಷ್ಟೊಂದು ಹೆಲ್ತ್ ಇಶ್ಯೂಸ್ಗಳಿಗೆ ಯೋಗ ತುಂಬ ಹೆಲ್ಪ್ ಮಾಡುತ್ತೆ ಅಂತ. ಕರೆಕ್ಟ್. ಸೊ ಕರೆಕ್ಟ್. ನಿಜ. ಇವಾಗೊಂದು ಅವೇರ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಬಿಲ್ಡ್ ಆಗ್ತಾ ಇದೆ. ಸೊ ನೆಸಸರಿ ಇದೆ. ಇಲ್ಲ
ಹಾಂ ಹಾಂ ಅದೇ ನನ್ನ ಕೆಲವೊಂದು ಅದು ಕೆಲವೊಂದು ಹೈಯರ್ ಲೆವೆಲ್ ಬ್ಯಾರಿಯರ್ ಅದರಲ್ಲಿ ಸ್ವಲ್ಪ ನಾವು ಏನೋ ಇದು ಮಾಡೋಕ್ಕೆ ಈಗ ಹೇಳಿದ್ರಲ್ಲ ಅವಾಗಲೇ ಈ ಥರ ಎಲ್ಲ ಆರ್ಟ್ ಬ್ಲಾಕ್ ಕೆಲ್ಸೋದು ಅದನ್ನೆಲ್ಲ ನೀವು ಹಾಂ ಹಾಂ ಇದೆ ಪ್ರಾಕ್ಟೀಸ್ ಮಾಡಿದ್ರೆ ಓವರಾಲ್ ಇಲ್ಲ ಟಾರ್ಗೆಟೆಡ್ ಪ್ರಾಕ್ಟೀಸ್ಗಳಿದ್ದಾವೆ. ಸೊ ಥೆರಪಿ ಅಂತ, ಸೊ ಅದರಲ್ಲಿ ನೀ ಪೇನ್ಗೆ ಅಂತಲೇ ಕೆಲವೊಂದು ಪ್ರಾಕ್ಟೀಸ್ಗಳು, ಬ್ಯಾಕ್ ಪೇನ್ಗೆ ಅಂತಲೇ ಕೆಲವೊಂದು ಪ್ರಾಕ್ಟೀಸ್ಗಳು. ಬಟ್ ಅದನ್ನು ತಿರ್ಗಾ ಇಂಡಿವಿಜುವಲ್ ಡಿಪೆಂಡ್ ಆಗ್ತಾ ಹೋಗುತ್ತೆ. ಕೆಲವೊಂದು ಕಡೆ ಏನು ಮಾಡಿಬಿಡ್ತಾರೆ, ಬ್ಯಾಕ್ ಪೇನ್ ಅಂತ ತಕ್ಷಣ ಒಂದು ಲಿಸ್ಟ್ ಆಫ್ ಇದನ್ನ ಇಟ್ಬಿಟ್ಟಿರ್ತಾರೆ, ಇಷ್ಟನ್ನು ಮಾಡಿ ಕಡಿಮೆ ಆಗ್ಬಿಡ್ತಾರೆ. ಹಾಗೆ ಎಷ್ಟೊಂದು ಜನಕ್ಕೆ ಆಗೋದಿಲ್ಲ. ಎಷ್ಟೊಂದು ಜನರಿಗೆ ಅವ್ರಿಗಿರೋ ಇಂಟೆನ್ಸಿಟಿ ಆಫ್ ಬ್ಯಾಕ್ ಪೇನೇ ಬೇರೆ, ಇನ್ನೊಬ್ರಿಗಿರೋ ಇಂಟೆನ್ಸಿಟಿ ಆಫ್ ಬ್ಯಾಕ್ ಪೇನೇ ಬೇರೆ. ಸೊ ಇದು ಬ್ಯಾಕ್ ಪೇನ್ ಈ ಲಿಸ್ಟ್ ನಾನು ಇಷ್ಟು ಮಾಡಿಬಿಡ್ತೀನಿ, ಇಷ್ಟು ಮಾಡಿಬಿಡಿ ಯಾವುದೋ ಬುಕ್ಕಲ್ಲಿ ಹಾಕಿರೋ ಒಂದು 10 ತಾಸನ 10 ತಾಸನ ಮಾಡಿದ ತಕ್ಷಣ ಬ್ಯಾಕ್ ಪೇನ್ ಹೋಗ್ಬಿಡುತ್ತೆ. ಸೊ ಹಂಗೆ ವರ್ಕ್ ಆಗಲ್ಲ. ಇಂಡಿವಿಜುವಲ್ ತಿರ್ಗಾ ಅದು ರೀಡಿಸೈನ್ ಮಾಡೋ ಅದು ಒಂದು ಥೆರಪಿಸ್ಟ್ ಆರ್ಟ್. ಅದು ಅವರು ಅದನ್ನೆಲ್ಲ ಮಾಡಿ ಅವ್ರ ಮೂಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಎಷ್ಟು ಡಿಗ್ರಿ ಕಾಲೆತ್ತುತ್ತಾ ಇದ್ದಾರೆ, ಎಷ್ಟು ಡಿಗ್ರಿ ಮುಂದಕ್ಕೆ ಬಾಗೋ ಕೆಪಾಸಿಟಿ ಇದೆ, ಅದೆಲ್ಲ ನೋಡ್ಕೊಂಡು ಆಮೇಲೆ ಸ್ಟ್ರಕ್ಚರ್ ಮಾಡಿ ಆಮೇಲೆ ಹೇಳ್ಕೊಡುವಂಥದ್ದು. ಸೊ ಆ ಥರ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಸೊ ಹಂಗಿರುತ್ತೆ. ಸೊ ಎನಿ ಡೌಟ್ಸ್? ಓಕೆ, ಎನಿ ಡೌಟ್ಸ್? ಓಕೆ. ಸೊ ಹಂಗೆ ಇವತ್ತಿನ ಸೆಷನ್ ಕನ್ಕ್ಲೂಡ್ ಮಾಡೋಣ, ಮುಗಿಸೋಣ ಹಾಗಾದರೆ. ಸೊ ಎಲ್ಲ 1 ಓಂಕಾರ ಆ್ಯಂಡ್ 3 ಶಾಂತೀಸ್. ಸೊ ಎಲ್ಲರೂ ಇಷ್ಟೊತ್ತು ಆರಾಮಾಗಿ ಶಾಂತಿಯಿಂದ ಕೂತ್ಕೊಂಡು ಎಲ್ಲ ಕೇಳಿದಕ್ಕೆ ಬೆಳಗ್ಗೆ 5:30ಗೆ ಎದ್ದು ಬಂದು, ಸೊ ಎದ್ದೇಳೋದೇ ಕಷ್ಟ. ಅಷ್ಟು ಬೆಳಗ್ಗೆ ಎದ್ದು ಲೆಕ್ಚರ್ ಕೇಳೋದಂದರೆ ಇನ್ನೂ ಕಷ್ಟ. ಬಟ್ ಆದ್ರೂ ಗುಡ್, ಎಲ್ಲ ಚೆನ್ನಾಗಿ ಮುಂದಿನ ಏನೇ ಫೀಡ್ಬ್ಯಾಕ್ಸ್ ಇದ್ರು, ಏನೇ ನಿಮ್ಗೆ ಏನಾದರೂ ಏನು ಆ್ಯಡ್ ಮಾಡಬೇಕು, ಏನಾದರೂ ಅಳವಡಿಸ್ಕೊಳ್ಬೇಕು ಅಂತೆಲ್ಲ ಆದರೆ ಫೀಲ್ ಫ್ರೀ ಟು ಎಕ್ಸ್ಪ್ರೆಸ್. ಸೊ ಅದನ್ನೆಲ್ಲ ಅಳವಡಿಸ್ಕೊಂಡು ಮುಂದಿನ ವೀಡಿಯೋಗಳಲ್ಲಿ ಇನ್ನಷ್ಟು ಏನು ಎಫೆಕ್ಟಿವ್ ಆಗಿ ಮಾಡೋದಕ್ಕೆ. ಪತಂಜಲಿ ಅವ್ರದ್ದು ಯೋಗ ಏನು ಬೇಸಿಂದ ಇರುತ್ತಲ್ಲ, ನೆಕ್ಸ್ಟ್ ಕ್ಲಾಸ್ ಸ್ವಲ್ಪ ನನಗೆ ಏನು ಅಷ್ಟು ನಾಲೆಜ್ ಇಲ್ಲ, ಕೇಳಿ ತಿಳ್ಕೊಳ್ಳೋಣ. ಓಕೆ ಹಾಂ 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 ಶೋರ್ ಹಾಂ, ಖಂಡಿತ ಮುಂದಿನ ತರಗತಿಗಳಲ್ಲಿ ಅದನ್ನ ಇನ್ಕ್ಲೂಡ್ ಮಾಡೋಕ್ಕೆ. ಮತ್ತು ಅದೆಲ್ಲ ವಾಸ್ಟ್ ಟಾಪಿಕ್ಕು ಲರ್ನಿಂಗ್. ಹಾಂ ಹಾಂ. ಸೊ ಆ್ಯಕ್ಚುಲಿ ಹಳೆ ವಿಡಿಯೋಲಿ ಭಾಳಷ್ಟು ಡಿಸ್ಕಸ್ ಮಾಡಿದ್ದೀವಿ. ಸೊ ಹಾಂ, ಓಕೆ. ಸೊ ಹಾಂ ಯೂಟ್ಯೂಬಲ್ಲೆಲ್ಲ ಇದೆ. ಇದು 11ನೇ ಸಂಚಿಕೆ, ಇದು ಇವತ್ತು ಮಾಡಿದ್ದು ನಾವು. ಇನ್ನೂ 10 ಇದೆ ಹಳೆದೆಲ್ಲ. ಸೊ ಅದೆಲ್ಲ ಆಲ್ರೆಡಿ ಅದೇ ಭಾಳಷ್ಟು ಡಿಸ್ಕಸ್ ಮಾಡಿದ್ದೀವಿ. ಸೊ ಅದೇ ಮುಂದೆ ಬಟ್ ಇನ್ ಡೆಪ್ತ್ ಹೋಗಿಲ್ಲ. ಸೊ ಮುಂದಕ್ಕೆ ಹೋಗ್ತಾ ಇನ್ ಡೆಪ್ತ್ ಅದನ್ನೆಲ್ಲ ಡಿಸ್ಕಸ್ ಮಾಡುವ. ಸೊ ಓಕೆ. ಸೊ ಹಾಗಾದರೆ ಒಂದ್ಸರಿ ಫ್ರೀ ಇದಾಗೆಲ್ಲ ಅದು ನೋಡ್ತಾ ಇರಿ. ಸೊ ಸೊ 1ಇಂದನೂ ಇದೆ ಉಪನ್ಯಾಸ ನೋಡಿ. 1, 2, 3, 4, 5, 6, 7, 8, 9, 10 ಇದು 11 ಇದು. ಸೊ ನೋಡಿ ಅದೆಲ್ಲ ನೋಡ್ತಾ ಇರಿ. ಅದೆಲ್ಲ ಭಾಳಷ್ಟು ಕ್ವಶನ್ಸ್ಗಳಿಗೆ ಆನ್ಸರ್ ಸಿಗುತ್ತೆ ಅದರಲ್ಲಿ. ಓಕೆ, ಕನ್ಕ್ಲೂಡ್ ಮಾಡೋಣ. ಸೊ ಥ್ಯಾಂಕ್ ಯು. 1 ಓಂಕಾರ ಆ್ಯಂಡ್ 3 ಶಾಂತಿ. ಜಡಾಪ್ ನಮಸ್ಕಾರ. ಇನ್ಹೇಲ್ ಡೀಪ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಪಾಮಿಂಗ್. ಹಸ್ತಗಳನ್ನು ಪರಸ್ಪರ ಒತ್ತಿದ್ದಕ್ಕೆ ಹಸ್ತಗಳ ಮಧ್ಯೆ ಶಾಖ ಉತ್ಪತ್ತಿಯಾಗಿ ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ಕೈಗಳನ್ನು ಮುಂದಕ್ಕೆ ತಂದು ಹಸ್ದರ್ಶನ. ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಆಲ್. ಇಲ್ಲೇ ಹತ್ತಿರದಲ್ಲಿ ಕಾಫಿ ಕುಡಿತೀರಲ್ಲ?